ಹಳಿರೇ ಪರಾಕ್ರಮ ಕಂಠೀರು ಇರುವಂತಹ ಸ್ಥಳ ಶಕುಂತರಾಜ ಎಂದು ಕೇಳಿಬಲ್ಲಿ ಹೊರಡುವಂತಹ ಕಾರ್ಯ ವಿಭವದಿ ವಿಭವದಿ ಚಿಂದು ಪುರವ ಆಳುತ್ತಲಿ ಶಕುಂತರಾಜನು ಬಿದ್ದರದೊಳು ಅನುಗ್ರಹಿಸು ಸ್ವಾಮಿ, ಅನುಗ್ರಹಿಸು. ಲೋಕ ಮೂರರಲ್ಲಿಯೂ ಸರ್ವಶ್ರೇಷ್ಠವಾದುದು ದೇವಲೋಕ. ವರ್ತಮಾನ ಕಾಲಕ್ಕೆ ದೇವಲೋಕ ಹೇಗೆ ವಿಜೃಂಭಿಸುತ್ತಾ ಇದೆಯೋ ಅದೇ ರೀತಿಯಲ್ಲಿ ಭೂಲೋಕದಲ್ಲಿ ಚಪ್ಪನ್ನ ದೇಶದಲ್ಲಿ ವಿಜೃಂಭಿಸುತ್ತಾ ಇರುವುದು ಸಿಂಧೂ ದೇಶ. ಇದಕ್ಕೆ ಕಾರಣ ಹಿರಿಯರು ಆಳಿ ಬೆಳೆದಂತಹ ಪರಂಪರೆ, ಹಿರಿಯರಿಂದ ದತ್ತವಾದಂತಹ ಪೀಠವನ್ನು ಸಿಂಧೂ ದೇಶದಲ್ಲಿ ಶಕುಂತ ಭೂಪತಿ ಬಹಳ ಚಂದದಿಂದ ಆಳ್ವಿಕೆಯನ್ನು ಮಾಡ್ತಾ ಇದ್ದಾನೆ ಎನ್ನುವುದಕ್ಕೆ ಕಾರಣವೇ ನಮ್ಮ ಪ್ರಜೆಗಳು. ಯಥಾ ರಾಜ ತಥಾ ಪ್ರಜಾ, ಪ್ರಜೆಗಳನ್ನು ಮಕ್ಕಳೋಪಾದಿಯಲ್ಲಿ ಸಾಕಿ ಸಲಹಿಕೊಂಡು ಬರುತ್ತಾ ಇದ್ದೇನೆ. ಪ್ರಜೆಗಳಿಗೆ ನೋವಾಗದ ರೀತಿಯಲ್ಲಿ ಕರವನ್ನು ಸಂಗ್ರಹಿಸಿ ಅದನ್ನು ಪ್ರಜೆಗಳಿಗಾಗಿಯೇ ವಿನಿಯೋಗಿಸುವಲ್ಲಿಯೂ ನಾನು ಎತ್ತಿದ ಕೈ. ಕಾರಣ ಉಂಟು. ದುಂಬಿಯೊಂದು ಹೂವಿನ ಮೇಲರಗಿ ಹೂವಿಗೆ ನೋವಾಗದ ರೀತಿಯಲ್ಲಿ ಮಕರಂದವನ್ನು ಹೀರುತ್ತದೆ. ಹಾಗೆಂತ ಅದೇ ದುಂಬಿ ಕಠಿಣವಾದ ಕಾಷ್ಟವನ್ನು ಕೊರೆಯುತ್ತದೆ. ಪ್ರಜೆಗಳಿಗೆ ನೋವಾಗದ ರೀತಿಯಲ್ಲಿ ಅವರಿಂದಲೇ ಕರವನ್ನು ಸಂಗ್ರಹಿಸುತ್ತೇನೆ. ಹಾಗೆಂತ ಪ್ರಜೆಗಳು ಯಾವತ್ತರಾದರೂ ವಿರೋಧವನ್ನು ಕಂಡುಕೊಂಡಲ್ಲಿ ಅವರನ್ನು ಶಿಕ್ಷಿಸಿ ಸರಿದಾರಿಯಲ್ಲಿ ತರುವಲ್ಲಿ ರಾಜನಾದವನು ಕರ್ತವ್ಯವನ್ನು ನಿರ್ವಹಿಸಬೇಕಾಗುತ್ತದೆ. ಕಾರಣ ಉಂಟು. ಒಂದು ದೇಶದ ಉನ್ನತಿಯೋ ಅವನತಿಯೋ ಇದಕ್ಕೆ ರಾಜನೇ ಆಗಿರ್ತಾನೆ. ರಾಜ ಕಾಲಸ್ಯ ಕಾರಣಂ. ಏನು ಮಾಡಿದರೂ ಹೇಳುವುದು ರಾಜನನ್ನೇ. ಒಂದು ರಾಜ್ಯದ ಒಳ್ಳೆಯ ಉಚ್ಛಾಶ್ರಯ ಸ್ಥಿತಿಯಲ್ಲಿ ಆಡಳಿತ ನಡೆಸಲ್ಪಡುತ್ತದೆ. ಇದಕ್ಕೆ ಕಾರಣ ರಾಜನಾಗಿರ್ತಾನೆ. ಕೇವಲ ರಾಜಕೀಯ ಜೀವನವನ್ನು ಮಾಡುತ್ತಾ ನೆಮ್ಮದಿಯನ್ನು ಕಂಡುಕೊಳ್ಳುವಲ್ಲಿ ಬಹಳಷ್ಟು ಶ್ರಮವನ್ನು ಪಡಬೇಕಾಗ್ತದೆ. ಕಿರೀಟ ಹೊತ್ತ ತಲೆಗೆ ಕಿರುಕುಳ ಎನ್ನುವುದು ಯಾವತ್ತೂ ತಪ್ಪುವುದಿಲ್ಲ. ಆಳ್ವಿಕೆ ಮಾಡುವಲ್ಲಿ ರಾಜ್ಯ ವಿಸ್ತಾರವನ್ನು ಮಾಡುವುದಕ್ಕಾಗಿ ಅನೇಕ ದಂಡಯಾತ್ರೆಗಳು ನಡೆಯುತ್ತದೆ. ಹಾಗೆಂತಹ ಬಂದಂತಹ ರಾಜರುಗಳಲ್ಲಿ ಹೋರಾಟವನ್ನು ಮಾಡಿ ನಮ್ಮ ಸಾಮರ್ಥ್ಯ ಏನು ಎನ್ನುವುದನ್ನು ತೋರಿಸಿಕೊಡುವಲ್ಲಿ ಅಥವಾ ನಮ್ಮ ರಾಜ್ಯವನ್ನು ಮತ್ತೊಮ್ಮೆ ನಾವು ಕಟ್ಟುವಲ್ಲಿ ಎಷ್ಟು ಶ್ರಮ ಪಡಬೇಕಾಗುತ್ತದೆ ಎನ್ನುವುದಕ್ಕೆ ನಮ್ಮ ವೀರ ಯೋಧರೇ ಸಾಕ್ಷಿಯಾಗಿದ್ದಾರೆ. ಸಂತೋಷದ ಜೀವನವನ್ನು ಸಾಗಿಸುತ್ತಾ ಇದ್ದೇನೆ. ಸಿಂಧೂ ದೇಶದಲ್ಲಿ ನಿತ್ಯದಂತೆ ಸಭಾ ಪ್ರವೇಶ ಮಾಡಿದೆ. ನಿತ್ಯಾಹ್ನಿಕೆಗಳನ್ನು ಪೂರೈಸಿದೆ. ರಾಜಚಾವಡಿಯನ್ನು ಸ್ವೀಕಾರ ಮಾಡಿದ್ದೇನೆ. ಪಟ್ಟವನ್ನು ಏರಿದ್ದೇನೆ. ಸಭೆಯಲ್ಲೆಲ್ಲರೂ ಸಂತೋಷದಲ್ಲೇ ಇದ್ದಾರೆ. ಹಾಗೆಂತ ಸಭಾ ಪ್ರವೇಶಕ್ಕೆ ಮುನ್ನವೇ ಹೇಳಿದ್ದಾರೆ, ಯಾರೋ ರಾಜನ ಭೇಟಿಗಾಗಿ ಬಂದಿದ್ದಾರಂತೆ, ಅವರಿಗೊಂದು ಅವಕಾಶವನ್ನು ಮಾಡಿಕೊಡಬೇಕು. ಯಾರಂತೆ ಕಳುಹಿಸಿಕೊಡಿ. ಎದ್ದೇಳಿ, ಸಾಕು ಸಾಕು, ಎದ್ದೇಳಿ. ಆಗದಿಂದ ದ್ವಾರದಲ್ಲಿ ಗಲಾಟೆಯನ್ನು ಮಾಡ್ತಾ ಇದ್ದೀರಂತೆ. ಬಹಳ ಬೇಗನೆ ಎದ್ದು ಬಂದಿದ್ದೀರಿ ಅಂತ ಕಾಣ್ತದೆ. ದರ್ಶನವಾಗಬೇಕಲ್ಲ. ದರ್ಶನವಾಗಬೇಕು ಅಂತಾದ್ರೆ ಶುಕ್ರವಾರವೋ ಮಂಗಳವಾರವೋ ಬರಬೇಕು. ಅಲ್ಲ, ಮತ್ತೆ ನಿಮ್ಮ ಒಡೆಯನ ದರ್ಶನವಾಗುವುದಕ್ಕಾಗಿ
ಓ, ಮುಖ ಕಾಣುವುದಕ್ಕಾಗಿ ಬಂದವರು. ಹೌದು ರಾಯರೇ. ಎಲ್ಲರೂ ಬರ್ತಾರೆ ಹೋಗ್ತಾರೆ. ಹೋಗ್ತಾರೆ. ಅದರಲ್ಲಿ ನಿಮಗೇನೋ ವಿಶೇಷವಾದ ಭೇಟಿ ಉಂಟು, ಹಾ. ರಾಜನಲ್ಲೇ ಮಾತುಕತೆಯಾಗಬೇಕು ಹೌದು. ಎನ್ನುವ ಹಾಗೆ ಹೇಳಿ ಕಳುಹಿಸಿದವರು ನೀವೇ ತಾನೆ? ಹೌದು ರಾಯರೇ. ಏನು ಬಂದದ್ದು? ರಾಯರೇ, ಎಲ್ಲಿಂದ ಬಂದದ್ದು? ಆಲಿಸ್ಬೇಕು. ಸಲಾಮ ಬಡಿಯ ನಮ್ಮೊಡಿಯ ಸಲಾಮ 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 ಆ, 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 ಏನು? ಈ ವಿಧ ವಿಧ ವಿರಾಮಗಳಿಗೆ ಸಾವಧಾನವೇ ನಿಮ್ಮ ಬಳಿಗೆ ಬೆದರೆದರೋಡನೆ ನಾವಿಲ್ಲಿ ಬಂದೇವಿಗಳಿಗೆ ಸಲಾಮ ಸಾಮ್ರಾಜ್ಯ ಗಡಬಡಿಯ ನಮ್ಮೊಡಿಯ ನಮ್ಮೊಡಿಯ ಸಲಾಮ 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 ಸಲಾಮು ರಾಯರೇ, ರಾಯರೇ, ಸಾಕು, ಒಮ್ಮೆ ಹೇಳಿದ್ರೆ ಸಾಕು. ಮುಲಾಮು ಮುಲಾಮು. ಏನು? ಸಲಾಮು. ಸಲಾಂ. ಬಾರಿ ಬಾರಿಗೆ ಸಲಾಮು ಕೊಡ್ತಾ ಇದ್ದಿ ಅಂತಾದ್ರೆ ಹೌದು. ಏನೋ ವಿಶೇಷತೆ ಇರಬೇಕು. ಹೌದು ರಾಯರೇ. ಏನದು? ರಾಯರೇ, ನಮ್ಗೆ ಕಾಯಿ ಕೊಡಿ. ಎಷ್ಟು ಬೇಕು? ಕಾಯಿಯನ್ನು ಕೇಳುವುದಕ್ಕಾಗಿ ನನ್ನ ಬಳಿಗೆ ಬರುವುದು? ಅಲ್ಲ ರಾಯರೇ. ಎಷ್ಟೋ ಸಲ ಹೇಳಿದ್ದೇನೆ, ಆ, ಯಾರಿಗಾದ್ರೂ ಪ್ರಜೆಗಳಿಗೆ ಏನಾದ್ರೂ ಬೇಕು ಅಂತ ಆದ್ರೆ ಆ. ಭಂಡಾರದಿಂದ ತೆಗೆದುಕೊಂಡು ಹೋಗಿ, ಬೇಕಾದ್ರೆ ಉಗ್ರಾಣದಲ್ಲಿ ಉಂಟು, ಅಲ್ಲಿಂದ ಪಡೆದುಕೊಂಡು ಹೋಗಿ. ಕಾಯಿಯನ್ನು ಕೇಳುವುದಕ್ಕಾಗಿಯೂ ರಾಜನ ಬಳಿಗೆ ಬರುವ ಕ್ರಮ ಉಂಟೇನೋ? ಹಾಗಲ್ಲ ರಾಯರೇ. ಮತ್ತೆ? ನಮ್ಮನ್ನು ಕಾಯ್ಬೇಕು. ಓ, ಕಾಯಬೇಕು. ಹೌದು ರಾಯರೇ. ರಾಜನಾದವ ಪ್ರಜೆಗಳಿಗೆ ರಕ್ಷಣೆಯನ್ನು ಕೊಡಬೇಕಾದ್ದು. ಹೌದು. ಹಾಗಾದ್ರೆ ನೀವು ನನ್ನ ಪ್ರಜೆಗಳೇ ಎಂದೆನಿಸೆ ಆಯಿತು. ಹೌದು ರಾಯರೇ. ಎಲ್ಲಿಂದ ಬಂದವರು? ಯಾಕೆ ಬಂದವರು? ರಾಯರೇ, ಯಾರು ನೀವು? ನಾವು ಗಿರಿಜನ ಮಕ್ಕಳು. ಇಷ್ಟು ಮಂದಿಯೂ ಗಿರಿಜನ ಮಕ್ಕಳ? ಇವರೆಲ್ಲ ಹೌದಪ್ಪ. ಒಬ್ಬಳಿಗೆ ಅಲ್ಲ. ನಾವೊಂದು ನಿಯಮವನ್ನು ರೂಢಿಸಿದ್ದೇವೆ, ಗೊತ್ತುಂಟ ನಿನಗೆ? ಏನು ರಾಯರೇ? ಒಂದೇ ಮಗು ಸಾಕು, ಆ, ಗಂಡಾಗಲಿ ಹೆಣ್ಣಾಗಲಿ. ಹೌದು. ಮತ್ತೆ ಒಬ್ಬಲಾಕೆ ಗಿರಿಜೆ ಇಷ್ಟು ಮಂದಿಯನ್ನು ಹೆತ್ತರೆ ಹೇಗೋ? ಇದು ಅಲ್ಲಿ ಅಲ್ಲ, ಹಾಗೆ ಅಲ್ಲ ಇದು. ಮತ್ತ ಗಿರಿ. ಓ ಓ, ಗೊತ್ತಾಯ್ತು, ಗಿರಿಯಲ್ಲಿ ವಾಸ ಮಾಡುವವರು. ನಾವು ವನವಾಸಿ. ಛಕ್. ವನದಲ್ಲಿ ವಾಸ ಮಾಡುವವರು ವನವಾಸ. ಹೌದು ರಾಯರೇ. ನಿಮಗೆ ನಾನೇ ಜಾಗ ಕೊಟ್ಟದ್ದಲ್ವೇನೋ? ಮತ್ತೆ ಅವತ್ತು ನೇಮಿಸಿದ್ದೇನೆ. ನೀವೇ ನೇಮ ಕೊಟ್ಟದಲ್ವ ಛೆ, ನಮ್ಗೆ? ನನಗೆ ನೇಮ ಕೊಟ್ಟದ್ದಲ್ವ? ಹಾ. ನಾನು ನಿಮಗೆ ನೇಮ ಕೊಟ್ಟದ್ದು. ಹೌದು. ನೀವು ಗಿರಿಯಲ್ಲಿ ವಾಸ ಮಾಡಿಕೊಂಡಿರಿ. ಹೌದು. ಸ್ವಲ್ಪ ಜಾಗವನ್ನು ಎತ್ತರದ ಪ್ರದೇಶದಲ್ಲಿ ಕೊಟ್ಟಿದ್ದೇನೆ. ನಮಗೆ ಎತ್ತರದ ಪ್ರದೇಶವನ್ನು ಕೊಟ್ಟಿದ್ದೀರಲ್ಲ, ಹೌದು. ಆ ಪ್ರದೇಶವನ್ನು ನಾನು ನನ್ನ ಹೆಂಡತಿ ಹಗಲು ರಾತ್ರಿ ಎನ್ನದೆ ಹೊರಳಾಡಿ ಅದನ್ನು ಸಮತಟ್ಟು ಮಾಡಿದ್ದೇವೆ. ನೀವು ಹೊರಲಾಡಿದ್ರೆ ಎಷ್ಟು ಸಮತಟ್ಟಾದೀತೋ? ಹ? ಚೋಟುದ್ದ ಇರುವುದು. ಹ? ಇಬ್ಬರೂ ಹೊರಲಾಡಿದ್ದ. ಹೌದು. ಏನು ಸಮತಟ್ಟು ಹೊರಲಾಡಿದ್ರಲ್ಲಿ ಆಗ್ತದ? ಹಾಗಲ್ಲ ರಾಯರೇ. ನೀನು ಮಾತನಾಡುವಾಗ ಅರ್ಥವ ಬೇರೆ ಬೇರೆ ಆಗ್ತದೆ. ಹ? ಸರಿಯಾಗಿ ವಿಂಗಡಿಸಿ ಮಾತಾಡ್ಬೇಕು. ಒಂದು ಶಬ್ದಕ್ಕೆ ಹಲವಾರು ಅರ್ಥ ಇರ್ತದೆ, ಗೊತ್ತುಂಟೇನೋ? ಹ? ಹೊರಲಾಡಿದ್ದಲ್ಲ, ಹ? ನೀವಿಬ್ಬರೂ ಕೊಟ್ಟ ಜಾಗದಲ್ಲಿ ಚೆನ್ನಾಗಿ ದುಡಿದದ್ದು. ದುಡಿದದ್ದು. ಹಾ, ನೀವೇ ಹೇಳಿದಲ್ವಾ, ಏನು ಅಂತ? ದುಡ್ಡು ತಿನ್ಬೇಕು ಅಂತ. ನೀನಿನ್ನು ಪ್ರಾರಂಭ ಮಾಡ್ತಿ ಅಂತ ಗೊತ್ತಿತ್ತು ನನಗೆ. ಹ? ಜಾಗ ಕೊಡುವಾಗ್ಲೇ ನಿನ್ನ ಮಂಡೆಯನ್ನು ನೋಡಿ ಯೋಚನೆ ಮಾಡಿದ್ದೇನೆ, ಹ. ನೀನು ದುಡ್ಡು ತಿನ್ನುವವನೇ ಅಂತ. ಮತ್ತೆ ಒಂದುಂಟಲ್ಲ, ನೀವೇ ಹೇಳಿದ್ದು ದುಡಿದು ಉಣ್ಣಬೇಕು ಅಂತ ಆ, ಹೇಳಿದ್ದು. ದುಡಿದು ಉಣ್ಬೇಕು. ಹೌದು. ಕಾಯಕವೇ ಕೈ ಸಾಲ ಅಂದೇಳಿ. ಛ, ಹಾಗಲ್ವಾ? ಒಳ್ಳೊಳ್ಳೆಯ ಶಬ್ದವನ್ನು ಹಾಕಬೇಡ, ನಿನಗೆ ಕಷ್ಟ ಆಗ್ತದೆ ಅದು. ಕಾಯಕವೇ ಕೈಲಾಸ. ಆ, ಕಾಯಕವೇ ಕೈಲಾಸ. ತನ್ನ ಜೀವನದಲ್ಲಿ ದುಡಿಮೆಯನ್ನು ಯಾರು ನಿತ್ಯ ವೃತ್ತಿಯನ್ನಾಗಿಸಿ ಯೋಚನೆ ಮಾಡ್ತಾ ಇರ್ತಾನೋ, ಹಾ. ಅದರಲ್ಲಿ ಶ್ರಮಪಟ್ಟು ದುಡಿತಾನೋ, ಅವನಿಗೆ ಅದರಲ್ಲೇ ಕೈಲಾಸವನ್ನು ಕಾಣುವುದಕ್ಕೆ ಸಾಧ್ಯ. ಕೈ ಮೊಸರು. ಬೇರೊಂದು ದೇವಸ್ಥಾನಕ್ಕೆ ಹೋಗಬೇಕಾದ ಅಗತ್ಯವಿಲ್ಲ. ಹೌದು. ನಿತ್ಯ ಕರ್ಮದಲ್ಲಿ ಶ್ರದ್ಧೆ ಇರಬೇಕು. ಹೌದು. ಕೈ ಮೊಸರಾದ್ರೆ ಬಾಯಿ ಕೆಸರು ಅಂತ ಹೇಳಿದಲ್ಲ ನೀವು. ಹಾಗಲ್ಲ,
ನಿಮಗೆ ಬಾಲ್ಯದಲ್ಲಿ ನಾನು ವಿದ್ಯೆಯನ್ನು ಕಲಿಯಿರಿ ಅಂತ ಹೇಳುವಾಗ ಹಾ. ಎಲ್ಲಿಯಾದ್ರೂ ಗುಡ್ಡದಲ್ಲಿ ಅಗಿಯುವುದಕ್ಕೆ ಹೋಗುವುದಕ್ಕಾಯಿತು. ಹಾ. ಈಗ ಯಾರೋ ಹೇಳಿದ ಶಬ್ದವನ್ನು ತಂದು ಇಲ್ಲಿ ಹಾಕ್ತಾ ಇದ್ದೀರಿ. ನಾವೆಲ್ಲ ಅನಕ್ಷರ ಕುಕ್ಷಿಗಳಲ್ಲವೇ? ಅನಕ್ಷರ ಕುಕ್ಷಿಗಳಾಗಬೇಕು, ಸುಶಿಕ್ಷಿತರಾಗಬೇಕು ಎನ್ನುವ ಹಾಗೆ ಹಾ. ನಿಮಗೆ ಅಲ್ಲೇ ವಿದ್ಯಾಲಯವನ್ನು ಕಟ್ಟಿದ್ದೇನೆ. ಹೌದು. ನೀವು ಹೋಗ್ತೀರಾ? ನಿಮ್ಮನ್ನು ಕರೆದುಕೊಂಡು ಬರುವುದಕ್ಕಾಗಿ ಶಿಕ್ಷಕರೇ ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ. ಹೌದು. ಆದ್ರೂ ಕೂಡ ನೀವು ಅಡಗಿ ಕುಳಿತುಕೊಂಡು ಗುಡ್ಡದಲ್ಲಿ ಇರುವುದು. ಸ್ವಲ್ಪ ಓದಬೇಕು. ಹಾ. ಕೈ ಕೆಸರಾದರೆ ಬಾಯಿ ಮೊಸರು. ಅದೇ 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 ಮತ್ತೆ ಹಾಗೆ ಹೇಳಿದಲ್ಲ ರಾಯ. ಹೌದು, ಹೇಳಿದ್ದು. ಹಾಗಾಗಿ ನಾವು ವಿವಿಧ ಬೆಳೆಗಳನ್ನು ಬೆಳೆದೆವು. ಕೊಟ್ಟ ಜಾಗದಲ್ಲಿ ಬೆಳೆಗಳನ್ನು ಮಾಡಿದ್ದೀರಿ. ಹೌದು. ಏನೆಲ್ಲ ಬೆಳೆಗಳನ್ನು ಮಾಡಿದ್ದೀರಿ? ಮಣ್ಣನ್ನು ಹದ ಮಾಡಿ ಹೊಸ ಮಣ್ಣಿನಲ್ಲಿ ಅಡಿಕೆ, ಹಾ. ಕಂಗು, ಹಾ. ತೆಂಗು ಹಾ. ಹೀಗೆ ಎಲ್ಲ ಮಾಡಿದೆವು. ಅಡಿಕೆ ಮತ್ತು ಕಂಗು ಅಂತ ಹೇಳಿದ್ರೆ ಒಂದೇ ಅದು. ಒಂದೇ ಅಲ್ವ ರಾಯ? ಒಂದೊಂದು ಗ್ರಾಮೀಣ ಭಾಗದಲ್ಲಿ ಹಾ. ಒಂದೊಂದು ಭಾಷೆಗಳಿರ್ತದೆ. ಹೌದು ಕೆಲವರು ಅಡಿಕೆ ಕೃಷಿ ಅಂತ ಹೇಳ್ತಾರೆ, ಹೌದು. ಕೆಲವರು ಕಂಗಿನ ಕೃಷಿ ಅಂತ ಹೇಳ್ತಾರೆ. ಹೌದು ರಾಯ. ಅರ್ಥ ಒಂದೇ ಅದು. ಹೌದು ರಾಯರೇ, ಈಗ ನಾವು ಬೇಗ ಬೇಗ ಬೆಳೆಯುವಂತದ್ದು. ಹಾ. ಒಂದು 7 ವರ್ಷಕ್ಕೆ ಬೆಳೆಯುವುದು, ಮತ್ತೊಂದು 3 ವರ್ಷಕ್ಕೆ ಬೆಳೆಯುವುದು. ಅಡಿಕೆ. ಹೌದಪ್ಪ, ಹಾ. ವಿವಿಧತೆಯಲ್ಲಿ ಏಕತೆ ಅಂತ ಇರ್ತದೆ. ಹೌದು. ಬೇರೆ ಬೇರೆ ಕೃಷಿ ಅಲ್ಲ, ಹಾ. ಒಂದೇ ಕೃಷಿಯಲ್ಲಿ ಹಾ. ಬೇಗ ಫಸಲನ್ನು ಪಡೆಯುವುದಕ್ಕೆ ಬೇಕಾಗಿ ಹಾ. ಬೇರೆ ಬೇರೆ ವೃತ್ತಿಗಳನ್ನು ಮಾಡುವುದು. ಹೌದು ಯಾವುದೆಲ್ಲ ಮಾಡಿದಿರಿ? ರಾಯರೇ, ಈಗ ಅಡಿಕೆ ತೆಂಗು ಮಾಡಿದ್ದೆ ತಡ. ಹಾ. ಇವನ ಹೆಂಡತ್ರ ಹೇಳಿದ್ರು, ಏನಂತ? ಅಡಿಕೆ ತೆಂಗು ಮಾಡಿದ್ರೆ ಸಾಕ, ಹಾ. ನಾವು ಬಾಲ್ಯ ಮಾಡುದು ಯಾವಾಗ ಅಂತ. ನಿನ್ನ ಮುಸುಡಿಗೆ ಒಂದು ಬಡ್ತಿ ಏನು? ಹಾ. ಅಡಿಕೆ ತೆಂಗಿನ ಕೃಷಿ ಮಾಡಿದ್ರೆ ಸಾಕು, ಹಾ. ನಾವು ಬಾಳೆಯ ಕೃಷಿಯನ್ನು ಮಾಡಬೇಕು. ಆ, ಶಬ್ದವನ್ನು ಪೂರ್ತಿ ಮಾತಾಡಬೇಕು. ಊಟ ಮಾಡುದಕ್ಕೆ ಬೇಡುವ ಬಾಳೆ ಎಲೆ. ಬಾಳೆ ಎಲೆ ಊಟ ಮಾಡುವುದಕ್ಕೆ ಮಾತ್ರವಲ್ಲ, ಹಾ. ಎಲ್ಲದಕ್ಕೂ ಬೇಕಾಗ್ತದೆ. ಹಾ. ಒಂದು ಒಳ್ಳೆಯ ಹೋಮವನ್ನು ಮಾಡಬೇಕಾದ್ರೂ ಬಾಳೆಯ ದಿಂಡು ಬೇಕಾಗ್ತದೆ. ಹೌದು, ಅದೇ ಹೇಳಿದ್ದು ನಾವು. ತೋರಣ ಕಟ್ಟಬೇಕಾದ್ರೂ ಬಾಳೆಯ ಗಿಡ ಬೇಕಾಗ್ತದೆ. ಹೌದು. ಎಲ್ಲದಕ್ಕೂ ಅದರ ಉಪಯೋಗ ಉಂಟೇನು? ಹಾ. ಬಾಳೆಯ ಕೃಷಿ ಮಾಡುವುದಕ್ಕೆ ತೊಡಗಿದ್ರ ತೊಡಗಿದೆವು. ಇವನ? ಹೌದು. ಸರಿ, ಏನಂತೆ? ಬಾಳೆಯನ್ನು ರಾಯರೆ ಮೊದಲು ಸಣ್ಣ ಹೊಂಡ ತೆಗೆದು ನಡಿ. ಸರಿಯಪ್ಪ, ಬಾಳೆಯ ಗಿಡವನ್ನು ನೆಡುವುದು ಹೊಂಡ ತೆಗೆದೇ ನೆಡಬೇಕು. ಆಮೇಲೆ ರಾಯರೆ ಅದೇ ಕೊಲೆ ಬಂದ ಮೇಲೆ ಹಾ. ಮತ್ತೆ ಹೊಂಡ ತೆಗಿಬೇಕಾಗ್ತದೆ. ಅದೆಂತದಕ್ಕ? ಅದು ಅಷ್ಟು ದೊಡ್ಡ ಕೊಲೆ ಅಂತ. ಓ, ನೀವು ನೆಟ್ಟಂತಹ ಕೃಷಿಯಲ್ಲಿ ಹಾ. ಬಾಳೆಯ ಗಿಡ ಎತ್ತರಕ್ಕೆ ಬೆಳೆದರೂ ಕೂಡ ಹಾ. ಬಾಳೆಯ ಗುಣ ಅಷ್ಟು ಉದ್ದದ್ದು ಬರ್ತದೆ. ಬಾಳೆ ಇಷ್ಟೇ ಇದೆ ನಮ್ಮ ಹಾಗೆ. ನಮ್ಮ ಭೂಮಿ ಅಲ್ವೇನೋ? ಕೊಲೆ ಮಾತ್ರ ನಿಮ್ಮ ಹಾಗೆ. ನಮ್ಮ ಭೂಮಿ ಅಲ್ವೇನೋ? ಹೌದು. ನಮ್ಮ ಹಾಗೆ ಇರ್ಬೇಕು. ಹೌದು ರಾಯರೆ. ಸರಿ, ದೊಡ್ಡದಾದ ಗೊನೆ ನಿಮಗೆ ಬಂದಿದೆ. ಒಂದೊಂದು ಬಾಳೆ ಕೊನೆ ನೋಡ್ಬೇಕಿತ್ತು. ಹೇಗಿತ್ತು? ಹಬ್ಬ ಎಲ್ಲ ನಿಮ್ಮದ ಹಾಗೆ. ಐ! ಏನು ಅದು ಕೈ ಅಭಿನಯ? ನಿಮ್ಮ ಅಷ್ಟು ದೊಡ್ಡದಂತ. ಉದ್ದದ ಗಾತ್ರ. ಹೌದು. ಬಾಳೆಯ ಕೃಷಿ ಮಾಡಿದಿರಿ. ಹೌದು ರಾಯರೆ. ಬೇರೆ ಆಮೇಲೆ ತರಕಾರಿ ಮಾಡಿದೆ. ತರಕಾರಿ? ಹೌದು. ಸರಿಯಪ್ಪ, ಹಾ. ಕಾಡಿನಲ್ಲಿರುವವರು ನೀವು ಹೌದು. ಮಾಂಸಾಹಾರವನ್ನು ಮಾಡಿಕೊಂಡು ಹಾ. ಹೊಟ್ಟೆ ಹಾಳು ಮಾಡಿಕೊಂಡಿರಬಾರದು. ಹೌದು. ಅದಕ್ಕೆ ಬೇಕಾಗಿ ತರಕಾರಿ ಮಾಡಿ ಆದ್ರೂ ತಿನ್ನಿ ಎನ್ನುವ ಹಾಗೆ ಹೇಳಿದೆ. ನೀವೇ ಹೇಳಿದ್ದಲ್ಲ, ಹೌದು. ಒಂದೇ ಬೆಳೆಯನ್ನು ನಂಬಿಕೊಂಡು ಇರಬೇಡಿ, ವಿವಿಧತೆಯಲ್ಲಿ ಏಕತೆ ಇರಲಿ. ಹೌದಪ್ಪ, ಕೇವಲ ಒಂದೇ ಬೆಳೆಯನ್ನು ಮಾಡಿಕೊಂಡು ನಾವು ಇದ್ದೇವು ಅಂತಾದ್ರೆ ಹಾ. ಬೆಳೆ ಬೆಳೆದು ಕೈಗೆ ಫಸಲು ಬರುವಂತಹ ಹೊತ್ತಿನಲ್ಲಿ ಹಾ. ಸರಿಯಾದ ವಿಕ್ರಯ ಆಗುವುದಿಲ್ಲ, ಹೌದು. ನಷ್ಟ ಅನುಭವಿಸಬೇಕಾಗ್ತದೆ ಹೌದು ನಿಮ್ಮಂತ ರಾಯರೆ. ರೈತರು. ಹೌದು. ಅದಕ್ಕೆ ಬೇಕಾಗಿ ಹಾ. ಒಂದೇ ಕೃಷಿ ಅಲ್ಲ, ಹಾ. ಬೇರೆ ಬೇರೆ ಮಾಡಿ. ಹೌದು. ತರಕಾರಿ ಏನೆಲ್ಲ ಮಾಡಿದಿರಿ? ಸಂಡೆ, ಮಂಡೆ, ತೊಂಡೆ, ಬೆಂಡೆ, ಅಲಸಂಡೆ, ಹಾಗಲ್ಲ ಪಡುವಲ್ಲ. ಹಾಗಲ್ಲ ಹೀಗಲ್ಲ, ಸಂಡೆ ಮಂಡೆ ಎಂತದೋ ಸರಿ ವಿಂಗಡಿಸಿ ಹೇಳಬೇಕು. ಅದೇ ತೊಂಡೆ, ತೊಂಡೆಯ ಕೃಷಿ, ಹಾ. ಹಾ. ಬೆಂಡೆ, ಬೆಂಡೆಯ ಕೃಷಿ, ಅಲಸಂಡೆ, ಅಲಸಂಡೆ, ಹಾಗಲ್ಲ ಹಾಗಲಕಾಯಿ. ಹಾಗಲಕಾಯಿ ಸ್ವಲ್ಪ ಕಹಿ ಇರ್ತದೆ ಅದು. ಹೌದು. ಹಾ. ಪಡುವಲ್ಲ. ಪಡುವಲಕಾಯಿ ಉದ್ದವಾಗಿರ್ತದೆ. ಹೌದು. ಆಮೇಲೆ ಚೀನಿ ಕುಂಬಳ, ಚೀನಿಕಾಯಿ, ಚೀನಿಕಾಯಿ ಮತ್ತೆ ಕುಂಬಳಕಾಯಿ, ಕುಂಬಳಕಾಯಿ ಎರಡನ್ನು ಒಟ್ಟಿಗೆ ಹೇಳಬೇಡ. ಹಾ. ಹಾ. ಅದು 2 ಬಗೆ ಉಂಟಲ್ಲ, ಸರಿ. ಹಾಗೆ ಹಾಗೆ ಹೇಳಿದ್ರು. ಹಾಗೆ ಅಷ್ಟು ಮಾತ್ರವಲ್ಲ, ನಮ್ಮ ಹೆಂಗಸರು ಈ ಸಲ ಬೇರೆ ಒಂದು ಉದ್ಯೋಗವನ್ನು ಮಾಡಿದ್ದಾರೆ. ಈಗ ನೀವು ಪುರುಷರು ಮಾತ್ರ ಬಂದದ್ದು, ಹಾ. ನಿಮ್ಮ ಹೆಂಗಸರು ಬೇರೆ ವೃತ್ತಿಯನ್ನು ಕೈಗೊಂಡಿದ್ದಾರೆ. ಕೈಗೊಂಡಿದ್ದಾರೆ. ಏನಂತೆ? ಹೇನುಗಾರಿಕೆ. ಛಕ್! ನಿನ್ನ ಕರ್ಮ. ಹಾ? ಹೇನನ್ನು ಯಾರಾದ್ರೂ ಬೆಳೆಸ್ತಾರೇನೋ ತಲೆಯಲ್ಲಿ? ಹೇನು ಆಯಿತು ಅಂತ ಆದ್ರೆ ಅದಕ್ಕೆ ವಿಶೇಷವಾದ ತೈಲವನ್ನು ಹಾಕಿ ಅದನ್ನು ನಾಶಪಡಿಸಬೇಕು. ಅದಲ್ಲ, ಮತ್ತೆ
ಹೈನುಗಾರಿಕೆ, ದನವನ್ನು ಸಾಕುವುದು, ಹೌದು. ಪಶು ಸಂಗೋಪನೆ. ಹಾ. ನಾನೇ ಹೇಳಿದ್ದೇನೆ, ಹೌದು. ಪಶು ಸಂಗೋಪನೆಯನ್ನು ಯಾರು ಮಾಡ್ತಾರೋ ಹಾ. ಅದಕ್ಕೆ ಬೆಂಬಲ ಬೆಲೆ ಕೊಡ್ತೇನೆ ಎನ್ನುವ ಹಾಗೆ. ಹೌದು. ದನಗಳನ್ನು ಬೆಳೆಸಬೇಕು, ಹೌದು. ಕರು ಹಾಕಿಸಬೇಕು, ಹೌದು. ಹಾಲು ಕರಿಬೇಕು, ಕರಿಬೇಕು. ಅದರಲ್ಲಿ ಬೇರೆ ಬೇರೆ ಖಾದ್ಯಗಳನ್ನು ತಯಾರಿಸುವುದಕ್ಕಾಗ್ತದೆ. ಹೌದು. ಕೇವಲ ದನವನ್ನು ಸಾಕಿದ್ರಲ್ಲಿ ಹಾ. ಅನೇಕ ರೀತಿಯ ಉಪಯೋಗಗಳುಂಟು. ಹೌದು. ಗಂಜಲದಿಂದ ಬೇರೆ ಉಪಯೋಗ, ಹೌದು. ಸಗಣಿಯಿಂದ ಬೇರೆ ಉಪಯೋಗ. ಹೌದು ರಾಯರೇ. ಹಾ, ಹಾಗೆ ಅಷ್ಟು ಮಾತ್ರವಲ್ಲ, ಈಗ ನಿಮ್ಮ ಹೆಂಗಸರಲ್ಲಿ ಒಳ್ಳೆ ಸಂಪಾದನೆ ಉಂಟು. ಹೌದಪ್ಪ. ಸರಿ. ಸರಿ. ಬೇರೆ? ಹಾಗೆ ಮತ್ತೆ ಹೂವಿನಗಳು. ಹೂವಿನ ಗಿಡ. ಹೌದು. ಹೌದಪ್ಪ, ಹೆಂಗಲೆಯರು ಅಂತ ಆದ ಮೇಲೆ ಹೂವಿನ ಗಿಡಗಳಿಗೆ ವಿಶೇಷವಾದ ಆಸಕ್ತಿಯನ್ನು ಬೆಳೆಯುತ್ತಾರೆ. ಹೌದು. ಬೇರೆ ಬೇರೆ ಹೂ ಗಿಡಗಳಲ್ಲಿ ಅವರಿಗೆ ಪ್ರೀತಿ ಇರ್ತದೆ. ಹೌದು. ಏನೆಲ್ಲ ಮಾಡಿದ್ದಾರೆ? ಗುಲಾಬಿ, ಸೇವಂತಿ, ವಂತಿಗೆ, ಅದೆಲ್ಲ ಮಾಡ್ತೀಯ ನೀನು? ಇರವಂತಿಗೆ. ಹಾ, ಹಾಗೆ ಅವನಿಗೆ ಸ್ವಲ್ಪ ಹೆಚ್ಚು ಸಂಪರ್ಕ ಉಂಟಾ ಅಂತ. ಅವನಿಗೆ ಹೂವಿನ ಹೆಸರೆಲ್ಲ ಅವನಿಗೆ ಗೊತ್ತುಂಟು ನೋಡು. ಅವ ಹೂವಿನ ಗಿಡದ ಬದಿಯಲ್ಲೇ ಇರು. ಓ ಬದಿಯೆಲ್ಲ ಇರ್ತಾನಲ್ವಾ? ಹಾ. ಸರಿ. ಹಾ. ಹಾಗೆ ರಾಯರೇ, ನಾವು ವಿವಿಧ ಬಗೆಯ ಎಲ್ಲವನ್ನು ಮಾಡಿದೆವು. ಸರಿ. ಆದರೆ ಏನು ಮಾಡುವುದು? ನಾನೊಂದು ಮಾತು ಹೇಳಿದ್ದೇನೆ. ಹಾ. ರಾಜನಾಲಯಕ್ಕೆ ಬರುವಾಗ, ಹಾ. ದೇವರನ್ನು ಕಾಣುವುದಕ್ಕೆ ಹೋಗುವಾಗ, ಹಾ. ಸಣ್ಣ ಮಕ್ಕಳಿದ್ದ ಮನೆಗೆ ಹೋಗುವಾಗ, ಹಾ. ಗರ್ಭಿಣಿ ಸ್ತ್ರೀಯರಿದ್ದಲ್ಲಿಗೆ ಹೋಗುವಾಗ ಹೌದು. ಬರಿ ಕೈಯಲ್ಲಿ ಹೋಗಬಾರದು. ಹೋಗಬಾರದು. ಇಷ್ಟೆಲ್ಲ ಕೃಷಿಗೆ ಹಾ. ಮಾಡುವುದಕ್ಕಾಗಿ ಭೂಮಿ ಕೊಟ್ಟವ ನಾನು. ಹೌದು ರಾಯರೇ. ಕೃಷಿ ಮಾಡಿದ್ದೀರಿ ಅಂತ ಹೇಳಿದಿ, ಹಾ. ಯಾಕೆ ಬರಿ ಕೈಯಲ್ಲಿ ಬಂದದ್ದು? ನಾವು ಈ ಏನು ಸಲ ಸಂಸ್ಕಾರ ಇಲ್ವಾ ನಿಮಗೆ? ನಾವು ಈ ಸಲ ಒಮ್ಮೆ ಹೇಳಿದ್ರೆ ಅರ್ಥ ಆಗುದಿಲ್ವಾ? ರಾಯರೇ, ನಾವು ಈ ಸಲ ಬರುವಾಗ ನಿಮಗೆ ಹೊರ ಕಾಣಿಕೆ ತರಬೇಕು ಅಂತ ಎನಿಸಿದ್ದೇವೆ. ಏನು ಬ್ರಹ್ಮಕಲಶ ಉಂಟೇನೋ ಹೊರೆ ಕಾಣಿಕೆ ತರುವುದಕ್ಕೆ? ಆಗಲ್ಲ ರಾಯರೇ, ಮತ್ತ ನಿಮಗೆ ತಂದು ಕೊಡುವುದು. ಹೊರೆಯಾಗಿ ಕಾಣಿಕೆ ತರಬೇಕು ಅಂತ ಎನಿಸಿದ್ದೇವೆ. ಎಲ್ಲರೂ ಬರಿ ಕೈಯಲ್ಲೇ ಬಂದಿದ್ದೀರಿ, ಒಬ್ಬರ ತಲೆಯಲ್ಲಿಯೂ ಹೊರೆ ಇಲ್ಲ. ರಾಯರೇ, ಏನ್ ಮಾಡೋದು? ಹಾ. ಎಲ್ಲ ನೋಡುವುದಕ್ಕೆ ಮಾತ್ರ, ಹಾ. ಕೈಗೆ ಒಂದು ಇಲ್ಲ. ಏನೋ ಅದು ನೋಡುವುದಕ್ಕೆ ಮಾತ್ರ ಕೈಗೆ ಸಿಗುವುದಿಲ್ಲ ಅಂತ ಹೇಳಿದ್ರೆ, ನಾವು ಬೆಳೆದದ್ದು ಯಾವುದು ನಮ್ಮ ಕೈಗೆ ಸಿಗಲಿಲ್ಲ ಅಂತ. ನೀವು ಬೆಳೆದದ್ದು ನಿಮ್ಮ ಕೈಗೆ ಸಿಗದೆ ಮತ್ತೆ ಯಾರು ಮೂರ್ಖರು ಬಂದು ತೆಗೆದುಕೊಂಡು ಹೋಗ್ತಾರೋ? ರಾಯರೇ, ಹಾ. ಉಪದ್ರ ರಾಯರೇ, ಉಪದ್ರ. ಯಾರ ಉಪದ್ರ? ನಮ್ಮ ದೇಶದಲ್ಲಿ ಯಾರ್ದಾದ್ರೂ ಉಪದ್ರ ಉಂಟೇನೋ? ಹಾ. ಕಳ್ಳ ಕಾಕರ ಭಯವಿಲ್ಲ. ನೀವಿರುವಾಗ ಯಾರಾದ್ರೂ ಏಯ್! ಕೈ ತೋರಿಸಿದ್ರೆ ಜಾಗ್ರತೆ. ಅಲ್ಲ ರಾಯರೇ, ನೀವಿದ್ದಲ್ಲಿ ನಿಮ್ಮ ಹೆಸರು ಹೇಳಿದ್ರೆ ಕಳ್ಳರು ಬರ್ಲಿಕ್ಕೆ ನಮ್ಮ ಸಿಂಧೂ ದೇಶದ ರಕ್ಷಣೆ ಹೌದು. ಸರಿಯಾಗಿ ಸಮಯಕ್ಕೆ ಮಾಡ್ತಾ ಇದ್ದೇನೆ. ಹೌದು ರಾಯರೇ. ಅದಕ್ಕೆ ಬೇಕಾದಂತಹ ವೀರ ಯೋಧರನ್ನು ಅಲ್ಲಲ್ಲಿ ನೇಮಿಸಿದ್ದೇನೆ. ಹೌದು. ಬೇರೆ ಕಳ್ಳಕಾಕರು ಬರುವುದಕ್ಕೆ ಸಾಧ್ಯವಿಲ್ಲ. ಸಾಧ್ಯವಿಲ್ಲ. ಮತ್ತೆ ಬೆಳೆದ ತರಕಾರಿ ಏನಾಯಿತು? ರಾಯರೇ. ಉತ್ತರ ಬೇಕು. ರಾಯರೇ, ಆ, ಕಾಂತಾರದಿಂದ ಬರ್ತದಲ್ಲ. ಹೋಗಿದ್ದೀಯಾ ನೀನು ಯಾವುದು? ಕಾಂತಾರಕ್ಕೆ? ಹೋಗುವುದೆಲ್ಲಿಂದ ರಾಯರೇ? ಆ, ಅಲ್ಲಿಂದ ಬರುವ ಪ್ರಾಣಿಗಳಿಂದ ಉಪದ್ರ ನಮಗೆ. ಇದ್ದ ಕಾಂತಾರವನ್ನು ನಾಶ ಮಾಡುವುದಕ್ಕೆ ನೀವೇ ಆಯಿತು. ಹೌದು. ಕಾಡನ್ನು ಕಡಿಬೇಡಿ, ಹಾ. ಬೆಳೆಸಿ ಎನ್ನುವ ಹಾಗೆ ನಾನೇ ಹೇಳಿದ್ದು. ಹೌದು. ನೀನು ಕಾಡನ್ನು ಕಡಿದು ಕೃಷಿ ಮಾಡುವುದಕ್ಕೆ ತೊಡಗಿದಿ. ಹಾ. ಈಗ ಏನಾಯ್ತು? ರಾಯರೇ, ನೀವು ಹೇಳಿದಾಗೆ ಕಾಡನ್ನು ಕಡಿಬೇಡಿ ಅಂತ ಹೇಳಿದ್ರೆ ಈಗ ಉಪದ್ರ ಆಯ್ತು ರಾಯರೇ. ಏನು ಉಪದ್ರವ? ಕಾಡು ಪ್ರಾಣಿಗಳಿಂದ ನಮಗೆ ಉಪದ್ರ ರಾಯರೇ, ಉಪದ್ರ. ಕಾಡು ಪ್ರಾಣಿಗಳಿಂದ ಹೌದು ರಾಯರೇ. ಏನೆಲ್ಲ ಬಂದಿದೆ? ರಾಯರೇ, ಬೆಳಿಗ್ಗೆ ಆಗುವಾಗ ಹುಲಿ ಬರುದು. ಅದು ಹಾಗೆ ಮೊದಲ ದಿವಸ ಕಡ್ದಿಡಬಾರ್ದು. ಹಾ. ಮೊದಲ ದಿವಸ ಕಡ್ದಿಡಬಾರ್ದು, ಮರು ದಿವಸಕ್ಕೆ ಹುಳಿ ಬರ್ತದೆ ಬೆಳಿಗ್ಗೆ ಆಗುವಾಗ. ಹಾಗಾಗಲ್ಲ ರಾಯರೇ. ಮತ್ತ ವಯಾಗ್ರ. ಛಕ್! ನೀನು ಹೇಳುವುದು ಬಹುಶಃ ಅದು ವ್ಯಾಘ್ರ. ವ್ಯಾಘ್ರ. ಹುಲಿ. ಹುಲಿ. ಛ! ಮಾತನಾಡುವಾಗ ಸರಿಯಾಗಿ ವಿರಳವಾಗದಿದ್ರೆ ಅರ್ಥವೇ ಬೇರೆ ಆಗ್ತದೆ. ಹಾ. ರಾಯರೇ, ಅದು ವ್ಯಾಘ್ರ. ಹೌದು. ರಾಯರೇ, ಏನು ಮಾಡ್ತದೆ? ಹೀಗೆ ನೋಡ್ತೇನೆ, ಹ. ಹುಲಿ. ಹಾ. ಮೇಲೆ ನೋಡಿದ್ರೆ ಚಿಟ್ಟು ಪುಲಿ. ಕೊಯ್ಬೇಕಿತ್ತು ಹೋಗಿ. ಹಾ. ಮೇಲೆ ಮರದ ಮೇಲೆ. ಛಕ್! ಹಾಗಲ್ವೋ? ಹಾ. ನೆಲದಿಂದ ನಡೆದಾಡಿಕೊಂಡು ಹೋಗುವುದು ಹುಲಿ, ಹುಲಿ. ಮರದ ಮೇಲೆ ಇರುವುದು ಚಿರತೆ. ಚಿರತೆ. ಹೌದು. ಹಾ. ಅದು ಚಿತ್ತು ಪುಲಿ ಅಲ್ಲ. ಹೌದು. ಏನು ಮಾಡಿತದು? ಅದು ನಮ್ಮ ನಿನ್ನೆ ನೋಡ್ಬೇಕಿತ್ತು ರಾಯರೇ. ಏನು? ನಮ್ಮ ಗಬ್ಬದ ದನವನ್ನೇ ಕೊಂಡು ಹೋಗಿದೆ. ಹೌದು. ಹೌದು. ಈಗೀಗ ಸ್ವಲ್ಪ ಪ್ರಚಾರದಲ್ಲಿ ಉಂಟು. ಹಾ. ಚಿರತೆ ಗಬ್ಬದ ದನವನ್ನು ಕೊಂಡು ಹೋಗ್ತದೆ. ಮೊನ್ನೆ ನಮ್ಮ ಸಣ್ಣ ಕರುವಿನನ್ನು ಕಾಲನ್ನು ಗಾಯ ಮಾಡಿ ಹೋಗಿದೆ. ಹೌದಾ? ಹೌದಪ್ಪ. ಬೇರೆ ಇಲ್ಲಿ ಬೇರೆ ಯಾವ ಪ್ರಾಣಿಗಳಿಂದ ಉಪದ್ರ ಉಂಟು? ಆಮೇಲೆ ಶೇಖರ್. ಯಾರು ಇವನ? ಅಲ್ಲ ರಾಯರೇ, ಯಾರ ಹೆಸರು ಅದು? ಪ್ರಾಣಿ ಹೆಸರು
ಶೂಕರ, ಶೂಕರ, ಹಂದಿ. ಹಂದಿ. ನೀನು ಯಾಕೆ ದೊಡ್ಡ ದೊಡ್ಡ ಶಬ್ದ ಹಾಕುದು? ಯಾಕೆ? ಸುಲಭದನ್ನು ಹಾಕಬೇಕು. ಹಂದಿ ಅಂತ ಹೇಳಿದ್ರೆ ಎಲ್ಲರಿಗೂ ಅರ್ಥ ಆಗ್ತದೆ, ಹಾ. ತೋರಿಸ್ಬೇಕು ಅಂತ ಇಲ್ಲ. ಹೌದು. ಯಾವುದು? ಹಂದಿಯ? ಹಾಗಲ್ವೋ? ಹಾ. ಶೂಕರ ಅಂತ ಹೇಳಿದ್ರೆ ಅರ್ಥ ಆಗುದಿಲ್ಲ, ಆಗುದಿಲ್ಲ. ಹಂದಿ ಅಂತ ಹೇಳಿದ್ರೆ ಅರ್ಥ ಆಗ್ತದೆ. ಹೌದು. ಅದು ಬರುವುದು ನಮ್ಮ ಗೆಡ್ಡೆ ಗಣಸನ್ನೆಲ್ಲ ಹಾಗೆದು ತಿನ್ನೋದು. ಬೇರೆ ಗೆಡ್ಡ ಗನಸುಗಳಿಗೆ ಹಂದಿಯ ಉಪದ್ರವಾಯಿತು, ಉಪದ್ರ ಆಯ್ತು. ದನಗಳಿಗೆ ಚಿರತೆಯ ಉಪದ್ರವಾಯಿತು. ಹೌದು. ಬೇರೆ ಆಮೇಲೆ ಕಾರಕಡ್ಡಿ. ಎಷ್ಟುಂಟು ಮಾಡಿಟ್ಟಿದ್ಯಾ? ಹೌದು. ಕಾರಕಡ್ಡಿ. ಅಲ್ಲ, ಇದು ಉದ್ದ ಉದ್ದ ಕೂದಲಿರ್ತದೆ. ಓ, ಕರಡಿ. ಕರಡಿ. ಕರಡಿಗಳಿಂದ ಯಾವುದೇ ತೊಂದರೆಯಾಗುವುದಿಲ್ಲ. ಹಾ. ಕರಡಿ ಎನ್ನುವುದು ಬಹಳ ಸಾಧು ಸ್ವಭಾವದ ಪ್ರಾಣಿ. ಹೌದು. ಏನು ಉಪಟಳ ಮಾಡಿತು ಅದು? ಅದು ನಾವು ಜೇನುವನ್ನು ಸಾಕಿದೆವು. ಓ, ಜೇನಿನ ಕೃಷಿ ಮಾಡಿದ್ದೀರಿ? ಹೌದ್ರ? ಸರಿ. ಆ ಜೇನನ್ನು ಕುಡಿದುಕೊಂಡು ಹೋಗುದು. ನೀವು ಮಾಡಿದಂತಹ ಜೇನಿನ ಕೃಷಿಗೆ ಬಂದು ಹಾ. ಜೇನು ಕುಡಿದು ಕರಡಿಯ ಉಪಟಳ. ಹೌದು. ಕೇವಲ ನಡೆದಾಡುವ ಪ್ರಾಣಿಗಳಿಂದ ಉಪಟಳವಾಯಿತು. ಹಾ. ಹಾಗಾದ್ರೆ ತರಕಾರಿಗೆ ಆಮೇಲೆ ಕರಡಿದ್ದು ಮತ್ತೊಂದು ಉಪದ್ರವ. ಏನು? ಅದು ನಮ್ಮ ಪ್ರಾಣಿಗಳಿಗೆ ಜಾಸ್ತಿ ಉಪದ್ರವ ಇಲ್ಲ, ಮತ್ತೆ ಮನುಷ್ಯರಿಗೆ ಉಪದ್ರವ. ಮನುಷ್ಯರಿಗ? ಹೌದೌದು. ಹೇಗದು? ನಿನ್ನೆ ಇವನ ಅಜ್ಜಿಯನ್ನು ಕೊಂಡು ಹೋಗಿದೆ. ಅಜ್ಜಿಯನ್ನು ಕರಡಿಕೊಂಡು ಹೋಗಿದ? ಹೌದು. ಅದು ಯಾಕೆ ಅಜ್ಜಿಯನ್ನು ಕೊಂಡು ಹೋಯಿತು? ಅಜ್ಜಿಗೆ ಒಂದು ಕಣ್ಣು ಕುರುಡಿ. ಹ. ಹಾಗೆ ಹೊರಗಡೆ ಕೂತ್ಕೊಂಡಿದ್ಲು. ಕೂತಿರುವಾಗ ಆವಾಗ ಒಂದು ಕಡೆಯಿಂದ ಗೊಪ್ಪೆ ಕೇಳಿತು, ಹ. ಓ ಮಗ ಕಿರಣ ಅಂತ. ಓ, ಇವನ ಹೆಸರು ಹಾಗೆ? ಹಾ. ಹ. ಹಾಗೆ ನಾನು ಗಂಜಿ ಬಟ್ಟಲಲ್ಲಿ ಇದ್ದೆ. ಛಕ್. ಗಂಜಿಯ ಬಟ್ಟಲ್ನ ಎದುರು ಕೂತಿದ್ದೆ. ಕೂತಿದ್ದೆ. ಗಂಜಿಯ ಬಟ್ಟಲು ನಿನ್ನ ಎದುರು ಇರ್ತದೆ, ಹೌದು. ನೀನು ಬಟ್ಟಲಲ್ಲಿ ಇರುವುದಕ್ಕಾಗುದಿಲ್ಲ. ಹಾ. ನಾನು ಬಿಟ್ಟು ಓಡುವಾಗ ಹ. ಅಜ್ಜಿಯನ್ನು ಕರಡಿಕೊಂಡು ಹೋಗಿದೆ. ನೀನು ಓಡಿಸಬೇಕಿತ್ತು. ಓಡಿಸಿದೆ ಒಂದು ಕರಡಿಯನ್ನು ಓಡಿಸುವಷ್ಟು ಶಕ್ತಿ ಇಲ್ವೇನೋ ನಿಮ್ಮಲ್ಲಿ? ಓಡಿಸಿದೆ ರಾಯರೇ. ಹ. ಓಡಿಸಿದೆ ಓಡಿಸಿ ಓಡಿಸಿ ಅಲ್ವಾ, ಓಡಿಸಿ 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 ಹ. ಮುಂದೆ ಹೋಗಿ ನೋಡುವಾಗ ಹ. ಆಚೆಯಿಂದ ಇನ್ನೊಂದು ಕರಡಿ ಟಟ್ಟರೆ ಟರರರ. ಅದೆಂತದ? ನನಗೆ ಅಂದಾಜು ಮಾಡ್ತಾ ಉಂಟು. ಅದೆಂತ ಹಾಗೆ? ಹ? ಅದೆಂತದು ಹಾಗೆ? ನಾನು ಆವಾಗ ಆಲೋಚನೆ ಮಾಡಿದೆ, ಇವನ ಅಜ್ಜಿಯನ್ನು ಕೊಂಡು ಹೋಗೋದು ಒಂದು ಹೆಣ್ಣು ಕರಡಿ, ಹ. ಅಲ್ಲಿ ನನಗೆ ಅಂದಾಜು ಮಾಡುತ್ತಾ ಇರೋದು ಹೆಣ್ಣು ಕರಡಿ ಅಂತ. ಓಹೋ, ಕರಡಿಯ ಉಪಟಳಗಳು ಹಾಗೆ. ಹ. ಗಂಡು ಕರಡಿ ಬಂದು ಹೆಂಗಸರನ್ನು ಹೊತ್ತುಕೊಂಡು ಹೋಗ್ತದೆ, ಹೋಗ್ತದೆ. ಹೆಣ್ಣು ಕರಡಿ ಬಂದು ನಮಗೆ ಅಂದಾಜು ಮಾಡ್ತದೆ. ಹಾಗಲ್ವೋ? ಹ. ನಿಮ್ಮನ್ನು ಹೊತ್ತುಕೊಂಡು ಹೋಗುವುದಕ್ಕೆ ಹೋಗ್ತದೆ. ಯೋಚನೆ ಮಾಡ್ತದೆ. ಹಾಗೆ ಹಾಗೆ ನಾನು ಅಜ್ಜಿಯನ್ನು ಬಿಟ್ಟೆ ಓಡಿ ಬಂದೆ. ಸರಿ, ಅಜ್ಜಿ ಹೋಯ್ತು. ಆದೀತು. ಆಯ್ತು. ಬೇರೆ ಆಮೇಲೆ ಪ್ರಾಣಿಗಳು ಅಷ್ಟೇ ಮಾತ್ರವಲ್ಲ, ಹಾರ್ಡ್ವೇರ್ ಪಕ್ಷಿಗಳಿದ್ದಾವಲ್ಲ, ನಿನ್ನ ನಾಲಗೆ ಶುದ್ಧಿ ಮಾಡ್ಬೇಕು ಅಂತಾದ್ರೆ ಕಷ್ಟ ಉಂಟು. ಹ? ಹಾರಾಡಿಕೊಂಡು ಬರುವ ಪಕ್ಷಿಗಳು. ಹೌದು. ನೀನು ಹೇಳುವ ಅರ್ಥ ಬೇರೆ ಅದು. ಹ. ಪಕ್ಷಿಗಳುಂಟಲ್ಲ, ಹ. ಬಕ ಪಕ್ಷಿ, ಹ. ಬಕ್ಕ ಪಾಯಸ, ಮೀನುಗುಳಿಗ. ಬಕ ಮತ್ತು ಬಕ ಪಕ್ಷಿ ಬೇರೆ, ಹ. ವಾಯಸ ಬೇರೆ. ಪಾಯಸ. ಪಾಯಸ ಅಲ್ಲ, ಪಾಯಸ ತಿನ್ನುವುದಕ್ಕೆ ಊಟದ ನಂತರ. ಹೌದು. ವಾಯಸ ಅಂತ ಹೇಳಿದ್ರೆ ಕಾಗೆ. ಹ. ಹೌದು. ಮೀನುಗುಳಿಗ. ಏನು ಅದು? ಮಿಂಚುಳ್ಳಿ. ಮಿಂಚುಳ್ಳಿ. ಹ. ಆಮೇಲೆ ಬೆಳ್ಳಕ್ಕಿ, ಹ. ಕೊಚಲಕ್ಕಿ. ಬೆಲ್ಲಕ್ಕಿ, ಕುಚ್ಚಲಕ್ಕಿ, ಮಂಡಕ್ಕಿ. ಮತ್ತೆ ಪಕ್ಷಿ ಬಿಳಿಯಾದ ಹಕ್ಕಿ ಬೆಳ್ಳಕ್ಕಿ. ಬೆಳ್ಳಕ್ಕಿ. ಹ. ಕಪ್ಪಗಿರುವ ಕುಚ್ಚು ಕುಚ್ಚು ಅಂತ ಹೇಳ್ತದಲ್ಲ, ಕುಚ್ಚು ಕುಚ್ಚು ಶಬ್ದ ಮಾಡುವ ಹಕ್ಕಿ ಕುಚ್ಚಲಕ್ಕಿ. ಕೊಚಲಕ್ಕಿ. ಹ. ಹಾಗೆ. ಇದಕ್ಕೆಲ್ಲ ನೀನೇ ಹೆಸರಿಟ್ಟದು. ಹೌದು. ಹಾಗಾದ್ರೆ ಬೆಳೆಗಳಿಗೆ ನಿಮ್ಮ ಪ್ರಾಣಿಗಳಿಂದ ಹಾನಿಯಾಗಿದೆ, ಹಾಗೆ ಆನೆ. ಪಕ್ಷಿಗಳಿಂದ ಹಾನಿಯಾಗಿದೆ. ಹಾಗಾಗಿ ನಾವು ಒಂದು ನಿರ್ಧಾರವನ್ನು ಮಾಡಿದ್ದೇವೆ. ಏನು ನಿರ್ಧಾರ ಮಾಡಿದೆ? ಹೇಳಿ ಎಲ್ಲರೂ ಹೋಗುವ ಅಂತ. ನಿಲ್ಲಿ, ನಿಲ್ಲಿರಿ. ಬೀದಿ ಬಿಡಿದು ಏನು ತಲಂದು ಸಂತಸದಿ ವನಪಾಲಕರೇ, ಚಿಂತಿಸದಿರಿ. ಯಾರೂ ಕೂಡ ಹೋಗಬೇಕಾದ ಅಗತ್ಯವಿಲ್ಲ. ನಿಮಗೆ ಕೊಟ್ಟಂತಹ ಜಾಗದಲ್ಲಿ ಕೃಷಿಯನ್ನು ಮಾಡಿ ಬದುಕುವುದಕ್ಕೆ ನಾನು ಧೈರ್ಯ ತುಂಬುವಲ್ಲಿ ಸಹಕಾರಿಯಾಗ್ತೇನೆ.
ಒಂದೊಮ್ಮೆಗೆ ಪ್ರಾಣಿಗಳನ್ನು ವಧಿಸಬಾರದು ಎನ್ನುವ ಹಾಗೆ ಆಜ್ಞೆಯನ್ನು ಹೊರಡಿಸಿದವ ನಾನೇ. ನೀವೇ ಶಾಸನ ಹಾಗೆಂತ ಹಾಕಿದಲ್ಲ? ಮಾನವರಾದಂತಹ ನಿಮಗೆ, ನೀವು ಮಾಡಿದಂತಹ ಕೃಷಿಗೆ ದುಷ್ಟ ಪ್ರಾಣಿಗಳಿಂದ ತೊಂದರೆಯಾಗುತ್ತದೆ ಅಂತ ಆಗುವಾಗ ಅದನ್ನು ತರಿದು ನಿಮಗೆ ಸಂತೋಷವನ್ನು ಒದಗಿಸಬೇಕಾದ್ದು ನನ್ನ ಕರ್ತವ್ಯ. ಯೋಚನೆ ಬಿಟ್ಟು ಬಿಡಿ. ಬೇಕಾದ ಆಯುಧಗಳನ್ನು ಹಿಡಿದುಕೊಳ್ಳಿ, ಧನುಶರವನ್ನು ಹಿಡಿದು ನಿಮ್ಮ ಜೊತೆಯಲ್ಲಿ ಬೇಟೆಗಾಗಿ ನಾನೇ ಕಾಡಿಗೆ ಬರ್ತೇನೆ. ನಾವು ಬರುವಾಗಲೇ ಎಲ್ಲವನ್ನು ಸಿದ್ಧವನ್ನು ಮಾಡಿಕೊಂಡೇ ಇರ್ತೇವೆ. ಯಾವುದೆಲ್ಲ ಉಂಟು ನಿಮ್ಮಲ್ಲಿ? ಈಟಿ, ಕೊಠಾರಿ, ಕೋಟಿ, ಪೂಜಾರಿ. ಆಯುಧಗಳ ಹೆಸರದು. ಹೌದು. ಈಟಿ, ಕಟಾರಿ, ಕಟಾರಿ, ಮತ್ತೆ ತೋಮರ, ರೋಮರ, ಪಿಂಡಿವಾಲ. ಪಿಂಡಿವಾಲ. ಹ, ಆಮೇಲೆ ಇನ್ನೊಂದುಂಟು, ಏನು? ದಗಲೆ, ಬಲೆಗಳು. ಯಾವುದೆಲ್ಲ? ದಗಲೆ, ಹ, ತಿಗಲೆ, ಹ, ಅಂಚಿಬಲೆ, ಹಾ. ಕೊಂಚೊಂಚಿಗೆ ಪೋಲೆ. ಏನದು? ಒಂದೊಂದು ಅರ್ಥ ಬರುವ ಶಬ್ದವನ್ನು ಹೇಳಿದ್ರೆ ಸಾಲದು, ಅದನ್ನು ವಿಂಗಡಿಸಿ ನನಗೆ ಹೇಳಬೇಕು. ದಗಳೆ ಅಂತ ಹೇಳಿದ್ರೆ ಎಂತ? ದಗಲೆ ಅಂದ್ರೆ ಉದ್ದಕ್ಕೆ ಹಾಕುದು. ಉದ್ದಕ್ಕೆ ಹಾಕುವ ಬಲೆ. ಅದು ಪಕ್ಷಿಗಳು ಬಂದು ಹೀಗೆ ಕೊಚ್ಚುವಾಗ ಹಾ. ಅಲ್ಲೇ ಹಿಡಿದುಕೊಂಡಿರ್ತದೆ. ಸರಿ. ಹಾ. ಮತ್ತೊಂದು ಹೇಳಿದೆಯಲ್ಲೋ ತಿಗಲೆ ಅಂತ? ಅದು ಬೇಟೆಗೆ ಹೋಗುವಾಗ ಬೇಕು. ಏನು? ತಿಗಲೆ. ಅದೆಲ್ಲದಿದ್ರೆ ಆಗ್ಲಿಕ್ಕಿಲ್ಲ. ಬೇಟೆಗೆ ಹೋಗುವಾಗ ಬೇಕಾದ ಬಲೆಯೇ ತಿಗಲೆ. ತಿಗಲೆ. ಮತ್ತೆ ಅಂಚಿ ಬಲೆ ಅಂತ ಹೇಳಿದೆಯಲ್ವಾ? ಹಾ. ಅದೆಂತದು? ಅದು ಆಚೆಗೆ ಹಾಕುವ ಬಲೆ. ಇಂಚಿ ಬಲೆ ಅಂತ ಹೇಳಿದ್ರೆ? ಇನ್ನು ಎಚ್ಚಲೆ. ಇನ್ನೊಂದು ನೆಸಲೆ ಅಂತ ಹೇಳಿದೆಯಲ್ವಾ? ಅದು ಅದೆಂತದು? ನೆಲಕ್ಕೆ ಹಾಕುವುದು. ಆಮೇಲೆ ಒಂದು ಕಡಲೆ ಅಂತ ಹೇಳಿದೆಯಲ್ವಾ? ಕಡಲಿಗೆ ಬೀಸು. ಸರಿ. ಒಂದೊಂದು ಅರ್ಥ. ಆಮೇಲೆ ಬಿಸಲೆ. ಕೇವಲ ವಿನೋದಕ್ಕಾಗಿ ಕೇಳಿದೆ, ಹೌದು. ಕಾಲ ವಿಳಂಬ ಸಲ್ಲದು. ಮತ್ತೆ ರಾಯರೇ, ಇದು ಬೇಡ, ಏನು? ನಾಯಿ ಬೇಡ. ಯಾಕೆ? ನಾಯಿ ಬೇಡ ಅಂತ. ಹೈ, ಪ್ರಾಣಿಗಳು ಯಾವ ಯಾವ ಗುಹೆಯಲ್ಲಿ, ಹಾ. ಯಾವ ಯಾವ ಪೊದರಿನಲ್ಲಿ ಹಾ. ಅವಿತುಕೊಂಡಿರ್ತದೆ ಹಾ. ಎನ್ನುವುದನ್ನು ಸೂಕ್ಷ್ಮವಾಗಿ ತಿಳಿಯುವುದಕ್ಕೆ ಬೇಕಾಗಿ ಹಾ. ನಾಯಿಗಳನ್ನು ನಾವು ಸಾಕಿಕೊಂಡು ಬೇಟೆಯಾಡುವುದಕ್ಕೆ ಹೋಗುವಾಗ ತೆಗೆದುಕೊಂಡು ಹೋಗುವ ಪದ್ಧತಿ. ನೀನು ನಾಯಿ ಬೇಡ ಅಂತ ಹೇಳಿದ್ರೆ ಆಗ್ತದಲ್ಲ? ಈ ಸಲ ನಾಯಿ ಬೇಡ. ನಮ್ಮಲ್ಲಿ ಎಷ್ಟು ನಾಯಿಗಳುಂಟು ಗೊತ್ತುಂಟ ಈ ಅರಮನೆ ಹತ್ರ ಸಾಕಿದ್ದು? ಈ ಸಲ ನಾಯಿ ಬೇಡ. ಯಾಕೆ? ನಾಯಿ ಮಾಡುವುದೆಂತದು? ಎಂತದು? ಮೂಸುದಲ್ವಾ? ಹೌದು. ಅದನ್ನು ಇವ ಚೆನ್ನಾಗಿ ಮಾಡ್ತಾನೆ. ಹಾಗೆ ಇಷ್ಟು ಸಫರಾದದ್ದವ. ಸ್ವಲ್ಪ ಸರಿಯಾಗಿ ತಿನ್ನುವುದಕ್ಕೆ ಕೊಡಬೇಕು. ಕೇವಲ ಆಗ್ರಹಿಸುವುದು ಮಾತ್ರವಿಲ್ಲ. ಹೇಗೆ ಅಮ್ಮ ಮಾಡಿ ತೋರಿಸಿ ನೋಡು. ಮೂಗಿನ ವಾಸನೆ ಸರಿಯಾಗಿ ಬರ್ತದ ನಿನಗೆ? ಸರಿ. ಒಳ್ಳೆ ಮೂಸ್ತಾನೆ ರಾಯರೇ. ಹಾಗಾದ್ರೆ ಒಂದು ಉಪಯೋಗವಾಯಿತು. ಹಾ. ನಾಯಿ ಸಾಕುವ ಕೆಲಸ ಇಲ್ಲ, ಹಾ. ಇವ ಇದ್ರೆ ಸಾಕು. ಸಾಕು. ಆದೀತು. ಹಾ. ಇನ್ನು ತಡ ಮಾಡುವುದು ಸರಿಯಲ್ಲ. ಹೌದು. ಧನುಶರವನ್ನು ಹಿಡಿದಿದ್ದೇನೆ, ಬೇಕಾದ ಆಯುಧಗಳನ್ನು ಹಿಡಿದು ಕಾಡಿಗೆ ಹೋಗು. ಈಗ ಬಂದದ್ದು. ಬೇಟೆಯಾಡುತ್ತಾ ಬಂದ ಸಗದ ದಿನದೈ ಬಿಬಿದ ದಿನದೈ ಕಯದ ದಿನದೈ ಸಗದ ದಿನದೈ 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 ದಿನದೈ.
ಬೇಟೆಯನ್ನಾಡಿದ್ದೇವೆ, ವಿಶ್ರಾಂತಿ ಪಡೆಯಬೇಕು ಎನ್ನುವ ಯೋಚನೆ. ಅದೇನದು ಹಾರಾಡುವುದು ಕಾಣುತ್ತಿರುವುದು? ಗುರಿ ಇಟ್ಟು ಸಕಲ ಕಾವ್ಯ ಅಣೋದ್ಗಮನ ಸಮಯದಲ್ಲಿ ತಾಪಸರ ಮಾರ್ಪದ ಯಜ್ಞ ಗುಂಡಕ್ಕೆ ಬಿದ್ದುದು. ಇರುವಂತಹ ಎರಡು ಪಕ್ಷಿಗಳು ಅದಕ್ಕೆ ಗುರಿಯಾಗಿಟ್ಟು ಬಾಣ ಪ್ರಯೋಗ. ಏನು ಆಶ್ಚರ್ಯ! ಲೋಕ ಕಲ್ಯಾಣಾರ್ಥವಾಗಿ ಯಾಗ ಯಜನಾದಿಗಳನ್ನು ಮಾಡುತ್ತಾ ಜೀವನವನ್ನು ಸಾಗಿಸ್ತಾ ಇರುವ ಈ ಬ್ರದರಿಕಾಶ್ರಮದಲ್ಲಿ ಇದ್ದಕ್ಕಿದ್ದ ಹಾಗೆ ಯಾಗದ ಕುಂಡಕ್ಕೆ ಹಕ್ಕಿಯೊಂದು ಬಿತ್ತಲ್ಲ, ಶಕುಂತ ಪಕ್ಷಿ ಹಾರಾಡಿ ಬಂದು ಬಿದ್ದದ್ದಲ್ಲ. ಯಾರೋ ಬೇಕು ಅಂತಲೇ ಬಾಣವನ್ನು ಪ್ರಯೋಗ ಮಾಡಿ ಬಾಣದೊಂದಿಗೆ ನಮ್ಮ ಅಗ್ನಿಕುಂಡಕ್ಕೆ ಬಿದ್ದಿದೆ. ಹಾಗಿದ್ರೆ ಇದನ್ನು ಮಾಡಿದ್ಯಾರು ಅನ್ನುವ ಹಾಗೆ ನೋಡುವುದಕ್ಕೆ ಹೊರಗೆ ಹೋಗಬೇಕಾದ್ದಿಲ್ಲ, ದಿವ್ಯ ದೃಷ್ಟಿಯಿಂದ ನೋಡಿದೆ, ಅರ್ಥವಾಯಿತು. ಸಿಂಧೂ ದೇಶದ ಅರಸ ಶಕುಂತ ರಾಜ ಬೇಟೆಗೆ ಬಂದಂತಹ ಆತ ಸಾಧು ಪ್ರಾಣಿಯಾದಂತಹ ಹಕ್ಕಿಯ ಮೇಲೆ ಬಾಣವನ್ನು ಪ್ರಯೋಗ ಮಾಡಿದ್ದಾನೆ. ವಿನಾಶಕಾಲ ವಿಪರೀತ ಬುದ್ಧಿ ಅನ್ನುವ ಹಾಗೆ ಇವನಿಗೆ ಬಂದ ಕಡೆಗಾಲಕ್ಕೆ ಬುದ್ಧಿ ಅನ್ನುವುದು ಸ್ಪಷ್ಟವಾಯಿತು. ಈ ಪರಿಸರ ಎಂತದ್ದು? ಪುಣ್ಯಾಶ್ರಮವಿದು ಸಾತ್ವಿಕ ಗುಣವೇ ಓಡಾಡುವಂತಹ ಈ ಪ್ರದೇಶದಲ್ಲಿ ಯಾವುದೇ ರಾಜನಾದರೂ ಸಹ ಬೇಟೆಯನ್ನಾಡಬಾರದು. ಅದೆಷ್ಟೋ ಕ್ರೂರ ಪ್ರಾಣಿಯಾದರೂ ಕ್ರೂರ ಪಕ್ಷಿಯಾದರೂ ಸಹ ತಮ್ಮ ಸಾತ್ವಿಕ ಗುಣದಿಂದ ಕಂಗೊಳಿಸ್ತಾ ಇರುವಂತಹ ಈ ಪ್ರದೇಶದಲ್ಲಿ ಇದ್ದಕ್ಕಿದ್ದ ಹಾಗೆ ಇಂಥ ಒಂದು ಅನಾಹುತಕ್ಕೆ ಕಾರಣೀಭೂತನಾದನಲ್ಲ, ಅವನಿಗೆ ಸರಿಯಾದಂತಹ ಶಾಸ್ತಿಯನ್ನೇ ಮಾಡಬೇಕಾಗಿದೆ. ಹಾಗಾಗಿ ದಿನವೆಂಟರೊಳಗೆ ಆತನ ತಲೆಯನ್ನು ಕಡಿಯುವ ಹಾಗೆ ಅವನಿಗೆ ಸರಿಯಾದ ಶಾಸ್ತಿ ಮಾಡಬೇಕು. ಯಾರ್ಯಾರು ನಾನು ಮಾಡುವುದಲ್ಲ, ಇದ್ದಾನಲ್ಲ ತಪ್ಪು ಮಾಡಿದಂತಾದ್ರೆ ಆ ಸಮಯದಲ್ಲಿ ಕ್ಷತ್ರಿಯನೇ ದಂಡಿಸಬೇಕು. ಅದಕ್ಕಾಗಿ ಯಾರೋ ಅಲ್ಲ, ನನ್ನ ಶಿಷ್ಯನಿದ್ದಾನೆ, ಪರಮ ಶಿಷ್ಯ ಶ್ರೀರಾಮಚಂದ್ರಮ ಸಾಕೇತಪುರದ ಚಕ್ರವರ್ತಿಯಾಗಿ ಮೆರೆಯುತ್ತಾ ಇದ್ದಾನೆ. ಯಮನಂತೆ ನ್ಯಾಯ ಅನ್ಯಾಯಗಳ ವಿಮರ್ಶೆಯನ್ನು ಮಾಡುವ ಆತನಲ್ಲಿ ಹೇಳ್ತೇನೆ, ಅವನಿಗೆ ಸರಿಯಾದಂತಹ ಶಾಸ್ತಿಯನ್ನು ಮಾಡಿಸ್ತೇನೆ. ಈ ಸಮಯದಲ್ಲಿ ಆ ಶಕುಂತ ರಾಜ ಮೂರು ಲೋಕದಲ್ಲಿ ಎಲ್ಲೇ ಅಡಗಿರಲಿ ಅಂತವನಿಗೆ ಸರಿಯಾದ ಶಾಸ್ತ್ಯ ಆಗುವ ಹಾಗೆ ಮಾಡಬೇಕಾದ್ದು ಸತ್ಯ. ತಡ ಮಾಡುವುದಕ್ಕೆ ನೇರವಾಗಿ ಅಯೋಧ್ಯೆಗೆ ಹೋಗ್ತೇನೆ.
ಧರಣಿ ವಲಯದೋಳ್ ಉದಿಸಿದೆ ಧರಣಿ ವಲಯದೋಳ್ ಉದಿಸಿದೆ ರಾಮಾಭಿಧಾನದೋಳ್ ರಾವಣಾದಿ ದುರಾತ್ಮರಂ ನಿರ್ವೈರುತ ಅಯೋಧ್ಯ ನಗರ ಒಡೆಯನಾಗಿ ಸೇವಕ ಬಳೆಯ ಪುರದನು ಗರಗೂಡಿ ಸೇವಕಾವಳಿಯ ಪುರದನು ಅನುಜರಡಗೂಡಿ ಸೀತಾವನಿತೆಯಾರಾಂ ಭೋಜದ ಎಂದೆನಿಸಿದೆ ಆದಿ ವಿಷ್ಣು ಧರಣಿ ವಲಯದೋಳುದಿದೆ ಸ್ವಾಮಿ ರಂಗನಾಥ ನೀನೇ ಪರಿಪಾಲಿಸು ಸ್ವಾಮಿ. ವ್ಯಕ್ತಿಯಾದವನ ಬದುಕನ್ನು ಜ್ಞಾನಿಗಳಾದವರೆಲ್ಲ ಹರಿಯುವ ನದಿಗೆ ಹೋಲಿಸಿದರು. ಅದರಲ್ಲಿ ಎಷ್ಟೊಂದು ಗಾಢ ಅರ್ಥ ಹುದುಗಿಕೊಂಡಿದೆ. ಎಲ್ಲೋ ಹುಟ್ಟಿದಂತ ನದಿಯೊಂದು ಏರು ತಗ್ಗುಗಳನ್ನು ಅನುಕ್ರಮಿಸಿ ಮತ್ತೆ ಸಾಗರ ಗರ್ಭವನ್ನು ಸೇರುವ ಹಾಗೆ ಜೀವನದಲ್ಲಿ ನಾವು ಹಾಗೆ ಕಷ್ಟ ಸುಖ ಸುಖ ಕಷ್ಟಗಳನ್ನು ರಾತ್ರಿ ಹಗಲೆಂಬಂತೆ ನಾನು ಅನುಭವಿಸಿದವನು. ದಶರಥ ಚಕ್ರವರ್ತಿಯ ಮಗನಾಗಿ ಶ್ರೀರಾಮನೆಂಬ ಅಭಿಧಾನದಿಂದ ಈ ಪ್ರಪಂಚದ ಬೆಳಕನ್ನು ಕಂಡರೂ ಮಾನವರಂತೆ ಪಡಬಾರದಂತ ಕಷ್ಟವನ್ನು ಒಂದು ಕಾಲದಲ್ಲಿ ಅನುಭವಿಸಿದವನ. ಕಷ್ಟ ಬಂತು ಅಂತ ನಾನು ಕುಗ್ಗಲಿಲ್ಲ, ಸುಖ ಬಂತು ಅಂತ ಹಿಗ್ಗಲಿಲ್ಲ. ಯಾಕೆ? ಗುರು ಹಿರಿಯರ ಮಾರ್ಗದರ್ಶನವೇ ಇದಕ್ಕೆ ಹಾದಿಯಾದದ್ದು. ಕಷ್ಟ ಬಂದ ಕಾಲದಲ್ಲಿ ತಾವು ಆ ಕಷ್ಟವನ್ನು ಹೇಗೆ ಪರಿಹರಿಸಿಕೊಂಡು ಸಾಗಬೇಕು, ಸುಖ ಬಂದ ಕಾಲದಲ್ಲಿ ಈ ಹಿಂದೆ ನಾವು ಪಟ್ಟ ಕಷ್ಟದ ಹಾದಿಯನ್ನು ಹಿಂತಿರುಗಿ ನೋಡಬೇಕು. ಆಗ ಮುಂದೆ ಸಾಗುವಂತ ಪಥದಲ್ಲಿ ಭಗವಂತನ ಅನುಗ್ರಹ ಇದ್ದರೆ ನಾವು ತಲುಪಬೇಕಾದಂತ ಗುರಿ ತಲುಪುವುದಕ್ಕಾಗುತ್ತದೆ. ಹೀಗೆ ನಮಗೆ ಗುರು ನಿರ್ದೇಶ. ಮಂತ್ರಿಯಾದಂತ ಸುಮಂತ್ರ, ಅನುಜರಾದಂತ ಭರತ ಲಕ್ಷ್ಮಣ ಶತ್ರುಘ್ನ, ಮಡದಿಯಾದಂತ ಸೀತೆಯನ್ನೊಡಗೂಡಿಕೊಂಡು ಅಯೋಧ್ಯ ಧರ್ಮಸಿಂಹಾಸನವನ್ನೇರಿ ರಾಜಾರಾಮನಾಗಿ ಮೆರೆಯುತ್ತಾ ಇದ್ದೆ. ನಮ್ಮದಾದಂತ ಅಯೋಧ್ಯಪುರದಲ್ಲಿ ರಾತ್ರಿ ವೇಳೆಯಾದರೂ ಈಗ ಯಾರು ಬಾಗಿಲು ಹಾಕಿ ಮಲಗುವ ಪದ್ಧತಿ ಇಲ್ಲ. ಯಾಕೆ? ಇದು ರಾಜಾರಾಮನ ಆಡಳಿತ. ಸತ್ಯಸಂಧನಾಗಿ ಧರ್ಮಾತ್ಮನಾಗಿ ಪ್ರಪಂಚದಲ್ಲಿ ಬಾಳಬೇಕು. ಹಾಗೆ ತನ್ನ ವ್ಯಕ್ತಿತ್ವವನ್ನು ಆದರ್ಶವನ್ನಾಗಿ ಸ್ವೀಕರಿಸಿಕೊಂಡವರು ಅನೇಕ ಮಂದಿ. ಕೆಲವರೆಲ್ಲ ಹೇಳುತ್ತಾರೆ ರಾಮ ದೇವರು ದೇವರು. ರಾಮ ಯಾವ ಕಾಲಕ್ಕೂ ದೇವನಲ್ಲ. ರಾಮ ಒಬ್ಬ ದಶರಥನ ಮಗ ಅಷ್ಟೇ. ಆದರೆ ಅವರಿಗೆ ದೇವನಾಗಿ ಕಂಡದ್ದು ಯಾರು? ರಾಮ ಎನ್ನುವ ಈ ವ್ಯಕ್ತಿ ಅಲ್ಲ, ರಾಮನಲ್ಲಿರುವಂತ ವ್ಯಕ್ತಿತ್ವ. ಹಾಗಾಗಿ ಅವರು ಕಂಡುಕೊಂಡದ್ದು ಹಾಗೆ ದೇವರು. ಹಾಗೆಂದು ಅವರ ಭಾವಕ್ಕೆ ವಿರೋಧವಾಗಿ ನಾ ಯಾವತ್ತೂ ನಡೆದವನೇ ಅಲ್ಲ. ಎಂದಿನಂತೆ ಇಂದು ಕೂಡ ನಮ್ಮ ಅಯೋಧ್ಯಪುರದ ಜನಗಳನ್ನು ಪ್ರಜಾರಂಜಕನಾಗಿ ಪರಿಪಾಲಿಸುತ್ತಾ ಇದ್ದೇನೆ. ಆದರೆ ಯಾರೋ ರಾಮನನ್ನು ಕಾಣುವುದಕ್ಕಾಗಿ ಬಂದಿದ್ದಾರೆ ಅಂತ ದೂತನೊಬ್ಬ ಬಂದು ಆಡಿದ. ಯಾರದು ಯಾರದು ಈ ಕಡೆ ಬರುವುದು? ಭೂದೇವೋತ್ತಮ ನಮೋ ನಮೋ
ನಮೋ ನಮೋ ಆ ಆ ಭೂದೇವೋತ್ತಮ ನಮೋ ನಮೋ ವೇದ ಪುರಾಣ ವಿನೋದ ಪ್ರಸಾದಕ ನಮೋ ನಮೋ ಮುನಿವರ ಕೇಳಿ ದಿನ ಶುಭ ವೈದಲೆ ಘನ ಮಹಿಮರ ದರ್ಶನದಿ ಕೃತಾರ್ಥನು ಭೂದೇವೋತ್ತಮ ನಮೋ ನಮೋ ವೇದ ಪುರಾಣ ವಿನೋದ ಪ್ರಸಾದಕ ನಮೋ ನಮೋ ಭೂದೇವೋತ್ತಮ ಏ, ಆಶ್ಚರ್ಯ! ಕುಳಿತಂತ ಸಿಂಹ ವಿಷ್ಟರವನ್ನು ಹಿಡಿದು ಎದ್ದು ನಿಲ್ಲಬೇಕಾದಂತ ಶಕ್ತಿ ನಮ್ಮ ಅಯೋಧ್ಯೆಗೆ ಬಂದಿದೆ. ಕಾರಣ ಏನು ಅಂತ ನೋಡಿದ್ರೆ ನನ್ನ ಗುರುಗಳು ವಿಶ್ವಾಮಿತ್ರ ಇದು ಮತ್ತೊಮ್ಮೆ ನಿಮ್ಮ ಅಡಿದಾವರಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇದೆ. ಶುಭವಾಗಲಯ್ಯ. ನಮ್ಮನ್ನು ಉದ್ಧರಿಸಬೇಕು ಸ್ವಾಮಿ. ರಾಮ ಇಂದು ಅಯೋಧ್ಯ ಧರ್ಮಸಿಂಹಾಸನವನ್ನು ಇಲ್ಲಿಯ ಪ್ರಜಾವರ್ಗವು ನನ್ನದಾದಂತಹ ಈ ಆಳ್ವಿಕೆಯನ್ನು ಒಪ್ಪಿಕೊಳ್ಳಬೇಕಾದರೆ ನಿಮ್ಮ ಅನುಗ್ರಹ ವಿಶೇಷವೇ ಇದಕ್ಕೆಲ್ಲ ಕಾರಣವಾಗಿದೆ. ಭವದ ಬಂಧನಗಳನ್ನೆಲ್ಲ ಕಳೆದು ಮುಕ್ತಿಯ ಪಥದೆಡೆಗೆ ದಾರಿ ತೋರಿಸುವರೆ ನಿಜಾರ್ಥದ ಗುರು. ರಾಮನ ಬದುಕಿನಲ್ಲಿ ನಿಜಾರ್ಥದ ಗುರುಗಳಾಗಿ ಬಂದದ್ದು ಮಾತ್ರವಲ್ಲದೆ ರಾಮ ರಾಜ್ಯದ ರೂವಾರಿಯಾಗಿ ನೀವು ಕಾಣಿಸಿಕೊಂಡವರು ಸ್ವಾಮಿ. ನಿಮ್ಮ ಬರೋಣ ವಿಶೇಷ ಅಂತ ಅಲ್ಲ, ಆದ್ರೆ ಪ್ರತಿನಿತ್ಯವೂ ನಿಮ್ಮ ಆಗಮನ ಆಗಬೇಕು ಎನ್ನುವ ಹಾಗೆ ರಾಮನಾದಂತ ನಾನು ನಿರೀಕ್ಷೆ ಪ್ರತೀಕ್ಷೆಗಳನ್ನು ಸದಾ ನನ್ನ ಜೀವನದಲ್ಲಿ ಇರಿಸಿಕೊಂಡ. ಯಾಕೆ? ಮಂತ್ರಿಗಳೂ ನಮ್ಮ ಜೊತೆಯಲ್ಲಿದ್ದಾರೆ, ಈ ಕಡೆ ಗುರುಗಳಾದಂತಹ ವಸಿಷ್ಠರೂ ಇದ್ದಾರೆ. ಆದರೆ ರಾಮನ ಬಾಲ್ಯದಿಂದ ತೊಡಗಿ ಇಲ್ಲಿಯವರೆಗೆ ನನ್ನ ಬೆಂಗಾವಲಾಗಿ ನಿಂತಂತ ಮಹಾನ್ ಗುರುಗಳು ಸ್ವಾಮಿ. ನಿಮ್ಮ ಆಗಮನ ಆಯಿತು ಅಂತ ಹೇಳಿದ್ರೆ ನನ್ನ ಭಾಗ್ಯೋದಯ, ನನ್ನ ಜೀವನದ ಮರು ಹುಟ್ಟು ಮರು ಸೃಷ್ಟಿ ಅಂತ ನಾನು ತಿಳಿದ ಸ್ವಾಮಿ. ಆಗಮನ ಆಗಬೇಕು ಅಂತಾದ್ರೆ ಯಾವುದೋ ಕಾರ್ಯ ಕಾರಣ ಇರಬೇಕು. ಹಾಗಾಗಿ ಬಂದಂತ ನಿಮ್ಮನ್ನು ಸತ್ಕರಿಸಿದ್ದೇನೆ. ಮಾಡಿದಂತ ಪೂಜೆಯಲ್ಲಿ ಲೋಪವಿದ್ದರೆ ಹಂಸಕ್ಷೀರ ನ್ಯಾಯದಂತೆ ಅದನ್ನು ಸ್ವೀಕರಿಸಿ ನನ್ನನ್ನು ಉದ್ಧರಿಸಬೇಕು ಅಂತ ತಮ್ಮ ಸನ್ನಿಧಾನದಲ್ಲಿ ಪ್ರಾರ್ಥನೆ. ರಾಮಚಂದ್ರಮ್ಮ, ಸ್ವಾಮಿ, ಸಾಕೇತಪುರಕ್ಕೆ ಬಂದಂತಹ ಸಮಯದಲ್ಲಿ ನೀನು ಎದುರುಗೊಂಡಂತಹ ರೀತಿಯನ್ನು ಕಂಡಾಗ ಮನಸ್ಸಿಗೆ ಬಹಳಷ್ಟು ಸಮಾಧಾನವಾಯಿತು. ನೀನೇ ಇರುವಂತಹ ಪೀಠವನ್ನೇರಿಸಿ ಗುರುಗಳಿಗೆ ಬೇಕಾದಂತಹ ಸ್ಥಾನಮಾನವನ್ನು ಕೊಟ್ಟು ಗೌರವಿಸಿದ್ದಿ. ಹಾಗಾಗಿ ಮನಸ್ಸಿಗೆ ಸಮಾಧಾನ. ಹಾಗೆ ಬಂದವನಲ್ಲ, ನಿನ್ನಲ್ಲೊಂದು ಅಪೇಕ್ಷೆಯನ್ನಿಟ್ಟುಕೊಂಡು ಬಂದವನಿದ್ದೇನೆ. ನಾನು ಬದರಿಕಾಶ್ರಮದಲ್ಲಿ ಆಶ್ರಮವನ್ನು ನಿರ್ಮಿಸಿ ಶಿಷ್ಯರೊಂದಿಗಿದ್ದು ಯಾಗ ಯಜನಾದಿಗಳನ್ನು ನಡೆಸ್ತಾ ಇದ್ದವ. ಈ ಸಮಯದಲ್ಲಿ ನನ್ನ ಯಾಗದಿಂದ ಒಂದು ಅನಾಹುತ ನಡೆದು ಹೋಯಿತು. ಯಾಗದಿಂದ ಅನಾಹುತ? ಲೋಕ ಕಲ್ಯಾಣಕ್ಕಾಗಿ ಮಾಡುವಂತ ಯಾಗಕ್ಕೆ ಅನಾಹುತ ಏನಾಯಿತು ಸ್ವಾಮಿ? ರಾಮಚಂದ್ರಮ, ಆ ಪರಿಯನ್ನು ಕಂಡು ಧರಿಸುತ್ತ ಗತಿಯ ಭೂಪನ ದಿನ ಬೆಂಡರುಳು ರಘುಪತಿಯ, ಭೂಪನ ದಿನ ಬೆಂಡರುಳು ರಘುಪತಿಯ, ರೋಷದಿ ಕೊಲಿದು
ಕತಿಯ ಭೂಪನ ದಿನವೆಂಟರು ರಘುಪತಿಯ ಆ ಸ್ವಾಮಿ, ಹೋಮ ನಡೆಯುತ್ತಿರುವಂತಹ ಸಮಯದಲ್ಲಿ ಹೋಮಕುಂಡದೊಳಗೆ ಒಂದು ಶಕುಂತ ಪಕ್ಷಿ ಬಂದು ಬಿತ್ತು. ಇದೆಲ್ಲಿಂದ ಅನ್ನುವ ಹಾಗೆ ದಿವ್ಯ ದೃಷ್ಟಿಯಿಂದ ನೋಡಿದ್ರೆ ಸಿಂಧೂ ದೇಶಾಧಿಪತಿ ಬೇಟೆಗೆ ಬಂದಂತಹ ಆ ಶಕುಂತ ರಾಜ ಬೇಟೆಯಾಡಿದಂತಹ ಆ ಪಕ್ಷಿ ಶರದೊಂದಿಗೆ ಬಂದು ನಾನು ಮಾಡುವಂತಹ ಹೋಮಕುಂಡಕ್ಕೆ ಬಿತ್ತು. ಹೌದು, ಇದರಿಂದ ಕುಪಿತಗೊಂಡಂತಹ ನಾನು ಆತನಿಗೆ ಸರಿಯಾದ ಶಾಸ್ತಿಯನ್ನೆಸಗಬೇಕನ್ನುವಂತಹ ಉದ್ದೇಶದಿಂದ ಒಂದು ಪ್ರತಿಜ್ಞೆಯನ್ನು ಮಾಡಿದ್ದೇನೆ. ಏನು? ದಿನವೆಂಟರೊಳಗೆ ಅವನ ತಲೆಯನ್ನು ತೆಗೆಯುವಂತೆ ಶ್ರೀರಾಮಚಂದ್ರನ ಅಲ್ಲಿ ಪ್ರತಿಜ್ಞೆ ಮಾಡಿದ್ದೇನೆ. ನನ್ನ ಶಿಷ್ಯನಾದ ಶ್ರೀರಾಮಚಂದ್ರನಲ್ಲೇ ತೆಗಿಸ್ತೇನೆ ಅನ್ನುವ ಹಾಗೆ. ಹಾಗಾಗಿ ನನ್ನ ಪ್ರತಿಜ್ಞೆಯನ್ನು ನೀನು ಪೂರೈಸಬೇಕು ಎಂಬ ಹಾಗೆ ನಿನ್ನಲ್ಲಿ ನಾನು ಮನವಿ ಮಾಡಿಕೊಳ್ಳುತ್ತಾ ಇದ್ದೇನೆ, ಅರಿಕೆ ಮಾಡಿಕೊಳ್ಳುತ್ತಾ ಇದ್ದೇನೆ. ಲೋಕ ಕಲ್ಯಾಣಕ್ಕಾಗಿ ನೀವು ತೊಡಗಿದಂತಹ ಕಾಲಕ್ಕೆ ಲೋಕಕ್ಕೆ ಪೂರಕವಾಗಿ ಒದಗಬೇಕಾದವರು ಇಂದು ಮಾರಕರಾಗಿ ಬಿಟ್ರೆ ಸ್ವಾಮಿ. ಸ್ವಾಮಿ, ಬಿಡಿ ಬೇಡದ ಚಿಂತೆಗಳನ್ನು ಭಾಷೆಗಳನ್ನು ನಿಮ್ಮ ಗದುಗದಿದರೆ ಪೂರ್ಣ ಭ್ರಾಂತ ಗಜಗುಂದ ನಿಮ್ಮ ಗದುಗದಿದರೆ ಪೂರ್ಣ ಭ್ರಾಂತ ಬಿಡಿ ಮನದ ಚಿಂತೆಗಳನ್ನು ಗುರುವರ್ಯ, ಶ್ರೀರಾಮಚಂದ್ರಮ, ಆಶ್ಚರ್ಯ ಆಗುತ್ತಾ ಉಂಟು. ಮತ್ತೊಂದೆಡೆಯಲ್ಲಿ ಖೇದವೂ ಆಗುತ್ತಾ ಇದೆ. ಸ್ವಾರ್ಥಿಗಳು ತಾವು ಯಾವತ್ತೂ ಅಲ್ಲ. ಹಾಗೆಂದು ನಿಮಗೆ ಸ್ವಾರ್ಥ ಉಂಟ ಕೇಳಿದರೆ ಉಂಟು. ಯಾವುದು? ಲೋಕ ಏಳಿಗೆ ಆಗಬೇಕು. ಲೋಕ ಸಮಸ್ತ ಸುಖಿನೋ ಭವಂತು. ನಮ್ಮ ಧ್ಯೇಯ ವಾಕ್ಯವೇ ಅದು. ಅದು ಒಂದು ಸ್ವಾರ್ಥ ಬಿಟ್ರೆ ಮತ್ತೆ ಯಾವುದು ಇಲ್ಲ. ಲೋಕದ ಏಳಿಗೆಗಾಗಿ ನೀವು ಕೈಗೊಂಡಂತ ಮಹಾಯಜ್ಞ, ಅರಸನಾದವನ ಕರ್ತವ್ಯ ಯಾವುದು ಕೇಳಿದರೆ ನಿಮ್ಮಂತ ಋಷಿ ಮುನಿಗಳೆಲ್ಲ ಲೋಕಯಾಗಕ್ಕಾಗಿ ಮಾಡುವಂತ ಯಾಗ ಯಜನಾದಿಗಳಿಗೆ ಸಹಕಾರಿಗಳಾಗ ಒದಗಿ ಬರಬೇಕು. ಅಲ್ಲೂ ಅದನ್ನು ಬಿಟ್ಟು ಯಾಜ್ಞವೇ ಭಂಗಗೊಳ್ಳುವ ಹಾಗೆ ಈತ ನಡೆದ ಎಂದಾದರೆ ಇದಕ್ಕೆ ಏನನ್ನು ಬೇಕು? ಭ್ರಾಂತ ಅಲ್ಲದೆ ಮತ್ತೇನನ್ನುವುದಕ್ಕೂ ಸಾಧ್ಯವೇ. ಇಲ್ಲದಿದ್ದರೆ ಒಂದು ಊರಿನ ಅರಸನಾದವ ಹೀಗೆ ಮಾಡಿದ್ದಾದ್ರೂ ಯಾಕೆ? ಅಲ್ಲ, ಒಂದು ವೇಳೆ ಇಂತಹ ಒಂದು ಅಘಟಿತ ಘಟನೆ ಸಂಭವಿಸಿಯೇ ಹೋಯಿತು ಅಂತ ಇಟ್ಟುಕೊಳ್ಳು, ನಿಮ್ಮ ಬಳಿಗೆ ಬಂದು ನಿಮ್ಮ ಕಾಲಿಗೆ ರಗಿ ಕ್ಷಮೆಯನ್ನಾದ್ರೂ ಕೇಳಬೇಕಿತ್ತು. ಅದೂ ಬರಲಿಲ್ಲ. ಹಾಗಾದ್ರೆ ಇವ ಲೋಕಕ್ಕೆ ಪೂರಕನಾಗಿ ಬಂದವಲ್ಲ. ನೀತಿಶಾಸ್ತ್ರಜ್ಞನಾದವನು ಸರಿಯಾಗಿ ತಿಳಿದುಕೊಳ್ಳಬೇಕು. ಹೌದು, ಆಶ್ರಮದ ಪರಿಸರದಲ್ಲಿ ಬೇಟೆಯಾಡಬಾರದು ಅನ್ನುವಂತಹ ನಿಯಮವೇ ಉಂಟಲ್ಲ. ಹಾಗಿದ್ದರೂ ಬೇಟೆಯಾಡಿದ್ದಾನೆ ಅಂತಂದ್ರೆ ಅವನಿಗೆ ಭ್ರಮೆ. ಹೌದು, ವಿನಾಶಕಾಲ ವಿಪರೀತ ಬುದ್ಧಿ. ಬುದ್ಧಿ ವಿಪರೀತಕ್ಕೆ ಹೋಗುವಾಗ ವಿನಾಶಕಾಲ ಸಮೀಪಿಸುವುದು. ಇಂಥದ್ದೆಲ್ಲ ನಡೆಯುತ್ತದೆ. ಇದು ಹಾಗೆ ಅಂತ ಕಾಣುತ್ತದೆ. ಅಂತೂ ನೀವು ಕೈಗೊಂಡಂತ ಯಜ್ಞ ಭಂಗವಾಯಿತು. ಇದಕ್ಕಾಗಿ ನೀವು ಚಿಂತಿಸಬೇಕಾದ ಅಗತ್ಯವೇ ಇಲ್ಲ. ಈಗ ನಿಮ್ಮ ಯಜ್ಞ ಭಂಗವಾದದ್ದು ಆ ಶಕುಂತರಾಯನಿಂದಲ್ವೇ? ಇಂದಿಗೆಂಟನೇ ದಿನದೊಳು ಭೂವರನ ಕೊಂದೀವಿ ನಿಶ್ಚಯದೊಳು, ಭೂವರನ ಕೊಂದೀವಿ ನಿಶ್ಚಯದೊಳು, ಸಂದೇಹವೇನು ಕಾಣೆ
ಜನಕದ ಸಂದನನ ಪಾದದಾಣಿ ಇಂದಿಗೆಂಡನೇ ನಿನದೋಳು. ಸ್ವಾಮೀನ್, ಶ್ರೀರಾಮಚಂದ್ರವು ಹಾಗಾದ್ರೆ ಈ ತೆರಳಾದಂತ ಕೃತ್ಯವನ್ನು ಮಾಡಿದವರಿಗೆ ಸರಿಯಾದಂತ ಶಿಕ್ಷೆ ಆಗಲೇಬೇಕು. ಇಲ್ಲದಿದ್ರೆ ನಾಳೆ ಮತ್ತೊಬ್ಬ ಹೀಗೆ ಮಾಡ್ತಾನೆ. ಹಾಗಾಗ ಕೂಡದು ಅವನಿಗೆ ಅವಕಾಶ ಮಾಡಿಕೊಟ್ಟಂತಾಗ್ತದೆ. ಇಲ್ಲ. ಹಾಗಾದ್ರೆ ಈ ತೆರನಾಗಿ ವ್ಯವಹರಿಸಿದವನಿಗೆ ಏನು ಶಿಕ್ಷೆ ಒದಗುತ್ತದೆ ಇದನ್ನು ತಿಳಿದಾದ್ರೂ ನಾಳೆ ಲೋಕ ತಿದ್ದಿಕೊಳ್ಳುವ ಹತ್ರ ಎಲ್ಲರೂ ಮನ ಮಾಡಬೇಕು. ಮತ್ತೊಬ್ಬನಿಗೆ ಪಾಠವಾಗಬೇಕು. ಆಗಲಿ ಗುರುದೇವ. ಇಂದಿನಿಂದ 8 ದಿನದ ಒಳಗಾಗಿ ಯಾವಾತ ನಿಮ್ಮ ಯಜ್ಞವನ್ನು ಹಾಳೆಸಗಿದನೋ ಅಂತವನನ್ನು ಕೊಂದು ಕೊಡುತ್ತೇನೆ. ಯಾವ ಸಂದೇಹವೂ ನಿಮಗೆ ಬೇಡ. ಇದು ಎನ್ನ ತಂದೆಯಾದಂತಹ ದಶರಥನ ಆಣೆಯಾಗಿ ಹೇಳ್ತಾ ಇದ್ದೇನೆ. ನಂಬಿ ಗುರುಗಳ. ರಾಮಚಂದ್ರಮೋ, ಗುರುದೇವ, ಮನಸ್ಸಿಗೆ ಬಹಳಷ್ಟು ಸಂತೋಷವಾಯಿತು. ರಾಜರಾದವರು ಮತ್ತೊಬ್ಬರಿಗೆ ಆಶ್ರಯ ತಾಣವಾಗ್ತಾರೆ. ಋಷಿಗಳಿಗೆ ಆಶ್ರಯ ಕೊಡುವವರು ರಾಜರು. ಅವರು ಯಾವುದೇ ರೀತಿಯಲ್ಲಿ ಕರ್ಮಫಲವನ್ನು ಮಾಡುವಾಗ ಯಾವುದೇ ಅನ್ಯಾಯವಾಗದಂತೆ ನೋಡಿಕೊಳ್ಳಬೇಕಾದ್ದು ರಾಜನಾಗಿ ಕರ್ತವ್ಯ ಎಂಬುದನ್ನು ತಿಳಿದೆ ನೀನು ನನ್ನ ಶಿಷ್ಯ ಅನ್ನುವಂತಹ ಸಲುಗೆಯಿಂದ ನಾನು ಪ್ರತಿಜ್ಞೆ ಮಾಡಿದಂತಹ ಪ್ರತಿಜ್ಞೆಯನ್ನು ಪೂರೈಸುತ್ತೇನೆ ಅಂತ ಹೇಳಿದೆಯಲ್ಲ. ಮನಸ್ಸಿಗೆ ಸಮಾಧಾನವಾಯಿತು, ಸಂತೋಷವಾಯಿತು. ಆಗಲಿ. ಹೋಗಿ ಬರ್ತೇನೆ. ಗಗನ ನುಡಿಯ ಶಕುಂತರು ಶಿವ ಶಿವ ಜನುಮದುಳು ಪ್ರಾರಬ್ಧ ಮೀರುವುದುಂಟೆ. ಮನುಜರುಳು ವಿವಿಧ ಸೌಭಾಗ್ಯವಿತ್ತು ಸಾರ್ಥಕವೇನು ಭವರೋಗಗಿಲ್ಲ ಮತ್ತು ಶಿವ ಶಿವ ಜನುಮದುಳು ಪ್ರಾರಬ್ಧ ಮೀರುವುದುಂಟೆ. ಶಿವ 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 ಶಿವ, ಎಂತಹ ಸಂಕಷ್ಟಕ್ಕೆ ಈಡಾದೆ ನಾನು. ಪ್ರಜೆಗಳಿಗೆ ಬಂದೊದಗಿದಂತಹ ಕಷ್ಟವನ್ನು ಪರಿಹರಿಸುವುದಕ್ಕೆ ಬೇಕಾಗಿ ಕಾಡ ಮೃಗಗಳನ್ನು ತರಿದು ಲೋಕ ಕಲ್ಯಾಣವನ್ನು ಮಾಡಿ ಪ್ರಜೆಗಳಿಗೆ ರಕ್ಷಣೆಯೊದಗಿಸುತ್ತೇನೆ ಎನ್ನುವ ಹಾಗೆ ಬೇಟೆಗೆ ಕಾಡಿಗಾಗಿ ಬಂದ್ರೆ ವನಚರರಿಗೆ ಕಾಡ ಕೃಷಿಯಿಂದಾಗಿ ತೊಂದರೆಯುಂಟಾಗ್ತಾ ಉಂಟು. ಅದು ಪ್ರಾಣಿ ಪಕ್ಷಿಗಳಿಂದ. ಬೇಕಾದ ಮೃಗಗಳನ್ನು ಕೊಂದೆ ಶಕುಂತ ಪಕ್ಷಿಗಳೆರಡು ಹಾರಾಡ್ತಾ ಇರುವುದನ್ನು ಕಂಡಂತಹ ನಾನು ಅದಕ್ಕೆ ಗುರಿಯಾಗಿರಿಸಿ ಬಾಣವನ್ನು ಪ್ರಯೋಗಿಸಿದ ಸಂದರ್ಭ ಒಂದು ಸತ್ತು ಬಿದ್ದಿತು, ಇನ್ನೊಂದು ಹಾರಾಡಿಕೊಂಡು ಎತ್ತಲೋ ಹೋಯಿತು. ಬೇಟೆಯಾಡಿ ಸಂತೋಷಗೊಂಡಂತಹ ಈ ಕ್ಷಣದಲ್ಲಿ ಅಶರೀರವಾಣಿಯೊಂದು ಮೊಳಗಿತಲ್ಲ. ಶಕುಂತ ಭೂಪತಿ, ಸಂತೋಷದಲ್ಲಿ ಸಾಗರದಲ್ಲಿ ಮುಳುಗಾಡಬೇಡ. ನೀನು ಬೇಟೆಯಾಡಿದಂತಹ ಶಕುಂತ ಪಕ್ಷಿ ಋಷಿಮುನಿಗಳು ಮಾಡುತ್ತಿರುವಂತಹ ಯಜ್ಞಕುಂಡಕ್ಕೆ ಬಿದ್ದು ಸತ್ತು ಹೋಗಿದೆ. ಕೋಪಗೊಂಡಂತಹ ವಿಶ್ವಾಮಿತ್ರರು ಪಂಥಾಹ್ವಾನವನ್ನು ಹಾಕಿದ್ದಾರೆ. ತನ್ನ ಪ್ರಿಯ ಶಿಷ್ಯ ರಾಮನಿಂದಲೇ 8 ದಿವಸದ ಒಳಗೆ ನಾಶ ಯಾವುದೇ ಪಾಪಕರ್ಮವನ್ನು ಮಾಡದೆ
ಪ್ರಜೆಗಳ ಕಷ್ಟವನ್ನು ಪರಿಹರಿಸುವುದಕ್ಕಾಗಿ ಕಾಡಿಗೆ ಬಂದ್ರೆ ನನಗೆ ಈ ರೀತಿಯದ್ದಾದ ಶಿಕ್ಷೆಯೇ? ಇಂತಹ ಕಷ್ಟದಿಂದ ಪಾರು ಮಾಡುವವರು ಯಾರಿದ್ದಾರೆ? ಬದುಕುವುದಕ್ಕೆ ಗತಿಯೇನು? ಹರನೇ ಶಿವನೇ, ಶಿವ ಶಿವ. ಕ್ಷೀರಾಣವ ಶಯನ ನಾರಾಯಣ ನೀರಜದಳ ನಯನ, ನಾರಾಯಣ ನೀರಜದಳ ನಯನ. ಘೋರ ದುರಿತ ಸಂಹಾರಣ ದಿನೋ ದಾರಿ ರಮಣ ನಾರಾಯಣ ಜಯ ಜಯ. ನವಶಯನ ಜಯ ಜಯ ಘೋರ ದುರಿತ ಸಂಹಾರಣ. ನನ್ನ ಕಷ್ಟವನ್ನು ಜಯ 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 ಜಯ. ನಾರದ ಮಹರ್ಷಿಗಳು ಸ್ವಾಮಿ ಸ್ವಾಮಿ, ಇದು ಆಗಲಿ, ಮೇಲೇಳು ಮೇಲೇಳು. ಹೀಗೆ ಬನ್ನಿ ಸ್ವಾಮಿ, ಸರಿ ಹೀಗೆ ಬನ್ನಿ. ಸರಿ. ಅರಮನೆಯಲ್ಲಿ ಆದ್ರೆ ಚೆನ್ನಾಗಿ ಸತ್ಕರಿಸ್ತಾ ಸ್ವಾಮಿ. ಇದ್ದೆ ಅಲ್ವಾ? ಕಾಡಲ್ವ ಇದು? ಕಾಡಿನಲ್ಲಿ ಬೇಟೆಗಾಗಿ ಬಂದಿದ್ದೇನೆ. ಸರಿ. ಅರ್ಘ್ಯಪಾತ್ಗಾದಿಗಳಿಂದ ನಿಮ್ಮನ್ನು ಸತ್ಕರಿಸಬೇಕಾಗಿತ್ತು. ಮರದ ಬೇರಿನಲ್ಲೇ ತಂದು ಕುಳ್ಳಿರಿಸಿದ್ದೇನೆ. ಹ. ಇದುವೇ ನಾನು ಕೊಡುವಂತಹ ಪ್ರೀತಿಯ ಆಸನ ಸ್ವಾಮಿ. ಅತಿಥೇನ ಯಥಾ ಸಾಧ್ಯ, ಅತಿಥಿಗಳಿಗೆ ಯಥಾ ಯೋಗ್ಯವೇ ಆಗ್ತದೆ. ಕಾಡಿನಲ್ಲಿ ಹರಿಯುತ್ತಿರುವಂತಹ ನದಿ ನೀರನ್ನೇ ತಂದು ನಿಮ್ಮ ಪಾದಕ್ಕೆ ಸುರಿದು ಅದನ್ನೇ ತೀರ್ಥ ಅಂತ ಸರಿ ಸ್ವಾಮಿ. ಹ್ಮ್. ಸಂತೋಷ ಸಾಗರದಲ್ಲಿ ಅರಮನೆಯಲ್ಲಿ ನಿಮ್ಮನ್ನು ಸತ್ಕರಿಸಬೇಕಾಗಿತ್ತು. ಹ್ಮ್. ಕಾಡಿನಲ್ಲಿ ದುಃಖಿಸುತ್ತಿರುವಂತಹ ಸಂದರ್ಭದಲ್ಲಿ ಹ. ನಿಮ್ಮನ್ನು ಕಾಣ್ತಾ ಇದ್ದೇನೆ ಹ್ಮ್. ಸ್ವಾಮಿ. ಭೂಪತಿ, ಎಲ್ಲವೂ ಮುಗಿದು ಹೋಯಿತು, ಹ್ಮ್. ಎಲ್ಲವೂ ಮುಗಿದು ಹೋಯಿತು ಸ್ವಾಮಿ. ನಿನ್ನ ಕಣ್ಣೀರು ಸುರಿಸುತ್ತಿರುವೆ. ಕ್ಷತ್ರಿಯನಾದವನು ಕಣ್ಣೀರಿಳಿಸುವ ಮೂಲಕ ದುಃಖವನ್ನು ಪ್ರಕಟಿಸುವ ಹಾಗಿಲ್ಲ ಅಂತ ಶಾಸ್ತ್ರ ಹೇಳ್ತದೆ. ಪ್ರಜೆಗಳ ಕಣ್ಣೀರನ್ನು ಒರೆಸಬೇಕಾದಂತಹ ನೀನೆ ಕಣ್ಣೀರು ಸುರಿಸುತ್ತಿರುವೆ. ನಿನ್ನ ಮುಖ ಒಳದಿಂದ ಕಿತ್ತೆಸೆದ ಅರವಿಂದದಂತಾಗಿದೆ. ಏನು ಮುಖ ಬಾಡಿ ಹೋದದ್ದೇನು ಅಂತ ನಿನ್ನದು? ಮುನಿ ಬಗೆ ನನಗೆಂದು ಸಂಭವಿಸಿದ ವಿಪತ್ತನ್ನು ಬೇಡಿ ಫಲಗಳಿಲ್ಲ. ಇಲ್ಲ ಸ್ವಾಮಿ. ಮುನಿಪಾ ವನದಳು ಮೃಗಬೇಟೆಯಾಡುತ್ತ ಕಂಡು ಶರವೊಂದನು ನಾನೆದಿದೆನು. ಆಗದರೊಳಗೊಂದು ಪಕ್ಕಿಗ ಬಾಣವು ತಾಗಲಿಗದು ಬೆದರಿ ಕ್ರತುಭಷ್ಟ್ರವಾದೆಂದು ದಿವ್ಯ ದೃಷ್ಟಿಯೊಳಗ ಸ್ಥಿತಿಯ ಮುನಿಗಳರಿದೆ. ಹದಿದುವೆ ರಾಮ ಬಾಣದುಳೆಂದನು, ಹದಿದುವೆ ರಾಮ ಬಾಣದೋಳೆಂದನು. ಹದಿದಾಳಿಗಾದಿ ಪುತ್ರ ವಿಶ್ವಾಮಿತ್ರ ಮುನಿ ಬಗೆ ಸಂಭವಿಸಿದ ವಿಪತ್ತನ್ನು ಬೇಡಿ ಫಲಗಳಿಲ್ಲ. ಮುನಿಬಾ ಮುನಿಬಾ ಲೋಕಲೋಕವನ್ನು ಸಂಚರಿಸುವಂತಹ ನಾರದ ಮಹರ್ಷಿ ಸ್ವಾಮಿ. ಈ ಪಾಪಿ ಕಾಡಿನಲ್ಲಿ ಸಂಚರಿಸುವಂತಹ ಹೊತ್ತಿಗೆ ನನ್ನ ಕಣ್ಣೆದುರಿಗೆ ಸಿಗುವುದಕ್ಕೆ ಬಂದಿರ. ಪುಣ್ಯಾತ್ಮ ಅಂತ ಪ್ರಜೆಗಳೆಲ್ಲ ಕೊಂಡಾಡ್ತಾರೆ, ನೀನು ಪಾಪಿ ಅಂತ ಹೇಳ್ತೀನಿ. ಇನ್ನೇನು ಪುಣ್ಯ ಮಾಡುವುದಕ್ಕುಂಟು ಸ್ವಾಮಿ. ಕೊನೆಯ ಕಾಲ, ಕೊನೆಯ ಗಳಿಗೆ, ಕೊನೆಯ ದಿವಸಗಳು ಹತ್ತಿರ ಬರ್ತಾವ. ನೀನು ಒಗಟಾಗಿ ಮಾತನಾಡುತ್ತಿರುವೆ, ಬಿಡಿಸಿ ಹೇಳು. ಎಲ್ಲವೂ ಮುಗಿದು ಹೋಯಿತು. ಅಂದ್ರೆ ಕೇವಲ ನನ್ನ ಪ್ರಜೆಗಳೇ ದೇವರು ಎನ್ನುವ ಹಾಗೆ ಪ್ರಜೆಗಳನ್ನು ರಕ್ಷಣೆ ಮಾಡ್ತಾ ಇರುವಂತಹ ರಾಜ ಪ್ರತ್ಯಕ್ಷ ದೇವತಾ ಅನ್ನೋ ಮಾತಿದೆ ತಾನೆ? ಹೌದಪ್ಪ. ಆದ್ರೆ ರಾಜ ಕಾಲಸ್ಯ ಕಾರಣಂ ಎನ್ನುವುದು ನಿಜವಾಗಿ ಹೋಯಿತು. ಹೌದು. ಪ್ರಜೆಗಳ ರಕ್ಷಣೆಗಾಗಿ ಕಾಡಿಗೆ ಬಂದ್ರೆ ಕಾಡ ಮೃಗಗಳನ್ನು ತರೆಯುತ್ತಿರುವಂತಹ ಸಂದರ್ಭದಲ್ಲಿ
ಬಾಣ ಪ್ರಯೋಗ 2 ಹಕ್ಕಿಗಳಿಗೆ ಆಯಿತು ನನ್ನಿಂದ. ಆ ಹೊತ್ತಿಗೆ ಪ್ರಾಣೋತ್ಕ್ರಮಣ ಸ್ಥಿತಿಯಲ್ಲಿದ್ದಂತಹ ಹಕ್ಕಿಗಳು ಹೋಗಿ ಹೋಮಕುಂಡಕ್ಕೆ ಬಿತ್ತು ಸ್ವಾಮಿ. ಯಾರು ಮಾಡುವ ಯಜ್ಞ? ಸಪ್ತಋಷಿಗಳೇ ಮಾಡುತ್ತಿರುವಂತಹ ಹೋಮಕುಂಡದಲ್ಲಿ. ಅವರು ಬದರಿಕಾಶ್ರಮದಲ್ಲಿ ತಾನೆ? ಹೌದು. ಅಷ್ಟು ದೂರ ಹೋಯ್ತಲ್ವಾ? ಹೌದು. ಪ್ರಾರಬ್ಧ ಏನು ಮಾಡುವುದಕ್ಕಾಗ್ತದೆ? ನಿನ್ನ ಬಾಣಕ್ಕೆ ಅಷ್ಟು ತೀವ್ರತೆ ಇದ್ದಿರಬೇಕು, ವೇಗದಲ್ಲಿ. ಏನೋ ವಿಧಿಲಿಖಿತ. ಆದ್ರೆ ಅದ ಹಾಗೆ ಕ್ರಮ ಹಾಗೆ ಧನುಸ್ಸಿನಿಂದ ಪುಟತೆಗೆದಂತಹ ಶರಗಳು ಸಾಗುವ ರೀತಿಯೇ ಹಾಗೆ ಅಷ್ಟು ವೇಗವಾಗಿ ಸಾಕು. ಆದ್ರೆ ಅವರೊಳಗೆ ಒಂದು ಮಾತುಕತೆ ಆಯಿತಂತೆ. ಯಾವುದು? ಏನೋ ತಿಳಿಯದೆ ಬಾಣ ಪ್ರಯೋಗ ಮಾಡಿದ್ದಾನೆ. ಬೇಕೆನ್ನುವ ಹಾಗೆಯೇ ಹೋಮಕುಂಡಕ್ಕೆ ಬೀಳಲಿ ಎನ್ನುವ ಹಾಗೆ ಮಾಡಿದ್ದಲ್ಲವಲ್ಲ. ಅಲ್ವಲ್ಲ, ಎಲ್ಲರೂ ಸಮಾಧಾನ ಮಾಡಿಸ್ತಾ ಇದ್ರಂತೆ. ವಸಿಷ್ಠರಾದಿಗಳು ವಿಶ್ವಾಮಿತ್ರರನ್ನು ಸಮಾಧಾನ ಮಾಡಿದ್ರು. ಶೀಘ್ರ ಕೋಪಿಗಳಾದಂತಹ ವಿಶ್ವಾಮಿತ್ರರು ಅವರ ಮಾತನ್ನು ಲೆಕ್ಕಿಸದೆ ತನ್ನ ಪ್ರಿಯ ಶಿಷ್ಯನಾದಂತಹ ಶ್ರೀರಾಮಚಂದ್ರನಲ್ಲಿ ಹೇಳಿ ಇಂದಿನ 8ನೆಯ ದಿವಸದಲ್ಲಿ ಆತನ ಶಿರಚ್ಛೇದನ ಮಾಡಿಸ್ತೇನೆ ಎನ್ನುವ ಹಾಗೆ ಶಪಥವನ್ನು ಮಾಡಿದ್ದಾರಂತೆ. ಬದರಿಕಾಶ್ರಮದಲ್ಲೇ ಇರೋದಲ್ವಾ, ಶ್ರೀರಾಮನಿಗೆ ತಿಳಿದಿರ್ಲಿಕ್ಕಿಲ್ಲ ಇದು. ಸ್ವಾಮಿ, ನೀವು ಎಂದುಕೊಳ್ಳುವುದು ನಾನೆಂದುಕೊಳ್ಳುವುದು ಏನೋ ಸರಿ, ಶ್ರೀರಾಮಚಂದ್ರನಿಗೆ ತಿಳಿದಿರಲಿಕ್ಕಿಲ್ಲ ಎನ್ನುವ ಹಾಗೆ. ಇಲ್ಲ ಸ್ವಾಮಿ. ಅಲ್ಲಿಂದ ಎದ್ದು ಹೋದಂತಹ ವಿಶ್ವಾಮಿತ್ರರು ಶ್ರೀರಾಮಚಂದ್ರನಲ್ಲಿ ಹೇಳಿ ತೆರಳಿದ್ರೆ ಹೌದು ಒಪ್ಪಿಗೆಯನ್ನು ಪಡೆದಿದ್ದಾರಂತೆ. ಶ್ರೀರಾಮಚಂದ್ರ ಹೊರಟು ನಿಂತಿದ್ದಾನಂತೆ. ಇನ್ನೇನೋ ನನ್ನ ಮರಣ ಕಾಲದ ಕ್ಷಣಗಣನೆ ಆರಂಭವಾಗಿದೆ ಸ್ವಾಮಿ. ಇನ್ನು ಬದುಕುವುದಕ್ಕೆ ದಾರಿ ಇಲ್ಲ. ಚಿಂತೆ ಮಾಡಬೇಡ. ಏಗಿದ ಕಳಲುವೆ ಬಿಡು ಬಿಡು ಚಿಂತೆಯ ಧೈರ್ಯವತಾಳು ಭೂಕಾಂತ ಧೈರ್ಯವತಾಳು ಹೇಗಿದ ಕಳಲುವೆ ಬಿಡು ಬಿಡು ಚಿಂತೆಯ ಭೂಕಾಂತ ಧೈರ್ಯವತಾಳು ಕಾಕುಗಿರಾಗುವಂತ ಭಟರು ಮೂರು ಲೋಕಗಳ ಬೇಳು ಮೂರು ಲೋಕಗಳು ಬೇಳು ಹೇಗಿದ ಕಳಲು ಬಿಡು ಬಿಡು ಚಿಂತೆಯ ಭೋವರ ಮಹರ್ಷಿ, ಇಷ್ಟು ಸಣ್ಣ ಕಾರ್ಯಕ್ಕಾಗಿ ನೀನು ಚಿಂತೆ ಮಾಡುವುದು ಯಾಕೆ? ಇನ್ನೇನು ಸ್ವಾಮಿ, ಕಣ್ಣೀರು ಅಂತಃಕರಣದ ಅಜ್ಞಾನಕ್ಕೆ ಸಾಕ್ಷಿ. ಸರಿ, ಹಾಗಾಗಿ ಕಣ್ಣೀರಿಳಿಸಬೇಡ, ಧೈರ್ಯವನ್ನು ತಂದುಕೋ. ದೇಹಕ್ಕೆ ಗಾಯವಾದರೆ ರಕ್ತ ಸೋರುವುದಕ್ಕೆ ಸಾಧ್ಯತೆ ಉಂಟು. ಮನಸ್ಸಿಗೆ ಗಾಯವಾದರೆ ಕಣ್ಣೀರು ಬಾರದೆ ಬೇರೇನಾದರೂ ಬರ್ತದೆ ಸ್ವಾಮಿ. ಇಷ್ಟು ಚೆನ್ನಾಗಿ ಮಾತನಾಡುತ್ತೀರಿ ನೀನು. ದೇಹಕ್ಕೆ ಗಾಯವಾದಾಗ ಕೆನ್ನೀರು ಬರುವುದು, ಮನಸ್ಸಿಗೆ ಗಾಯವಾದಾಗ ಕಣ್ಣೀರು ಬರುವುದು. ನನಗೆ ತಿಳಿದಿಲ್ಲ ಅಂತಲ್ಲ, ನಾನು ತ್ರಿಕಾಲಜ್ಞಾನಿ ತಾನೆ, ತಿಳಿಯಬಲ್ಲೆ. ಲೋಕ ಮೂರಕ್ಕೂ ಮೂರು ಮುಕ್ಕಾಲುಗಳಿಗೆ ಇಲ್ಲಿ ಸಂಚರಿಸುತ್ತಾ ಮೂರು ಮೂರ್ತಿಗಳಿಗೆ ಪ್ರಿಯರಾಗಿ ಇರುವವರಲ್ವೇ? ಹೌದು, ತಿಳಿದಿರಲೇಬೇಕು. ಹಾಗಿದ್ದ ಚಿಂತೆಗೆ ಕಾರಣ ಏನು ಅಂತ ನಿನ್ನಲ್ಲಿ ಕೇಳುವುದಕ್ಕೆ ಕಾರಣವಿದೆ. ಏನು? ಸಂತೋಷ ಮತ್ತು ದುಃಖ ಇವೆರಡು ವಿಚಿತ್ರವಾದ ಅನುಭವಗಳನ್ನು ನಮಗೆ ಕೊಡುತ್ತವೆ. ಹೌದು. ಸಂತೋಷವನ್ನು ಮತ್ತೊಬ್ಬರಲ್ಲಿ ಹಂಚಿಕೊಂಡಾಗ ಏನಾಗುತ್ತದೆ? ಅಧಿಕವಾಗ್ತದೆ. ದುಃಖವನ್ನು ತೋಡಿಕೊಂಡಾಗ ಏನಾಗ್ತದೆ? ಯಾರಲ್ಲಿ ಆದರೂ ಹೇಳಿಕೊಂಡ್ರೆ ಸ್ವಲ್ಪ ಸಮಾಧಾನ. ನಿನ್ನ ದುಃಖ ಶಮನವಾಗಲಿ ಅನ್ನೋದರಿಂದಲೇ ಕೇಳಿದ್ದೆ ನಾನು, ನಿನ್ನ ಬಾಯಿಂದಲೇ ಕೇಳಿ ತಿಳಿಯೋಣ ಅಂತ. ಇದು ಶಮನವಾಗುವಂತಹ ದುಃಖ ಅಲ್ಲ ಸ್ವಾಮಿ. ಈಗ ಶ್ರೀರಾಮಚಂದ್ರ ನಿನ್ನನ್ನು 8 ದಿನದೊಳಗೆ ಕೊಲ್ಲುತ್ತೇನೆ ಅಂತ ಒಪ್ಪಿದ್ದಾನೆ ಅಲ್ವಾ? ಹೊರಟು ನಿಂತಿದ್ದಾನೆ. ಕೌಶಿಕರಿಗೆ ಮಾತು ಕೊಟ್ಟಿದ್ದಾನೆ. ನಿಜ. ಅವ ಕಾಕುಸ್ತಾತಿಪ. ಹೌದಪ್ಪ. ಕಾಕುಸ್ತ ವಂಶವನ್ನೇ ಬೆಳಗಿಸುವವ. ಹೌದು, ನಿಜ. ಅವನಿಗೆ ಎದುರಾಗಿ ನಿಂತು ಹೋರಾಡುವಂತಹ ಭಟರು 3 ಲೋಕದಲ್ಲಿಯೂ ಯಾರೂ ಇಲ್ಲವಪ್ಪ. ಸೂರ್ಯ ವಂಶದಲ್ಲಿ ಹುಟ್ಟಿದಂತಹ ಶ್ರೀರಾಮಚಂದ್ರನು ಬಿಡುವಂತಹ ಒಂದೊಂದು ಬಾಣಕ್ಕೂ ಏನೇ ಇಲ್ಲವಂತೆ ಲೋಕದಲ್ಲಿ.
ವಿಜೃಂಭಕಾಸ್ತ್ರಗಳು ಅವನ ಬತ್ತಳಿಕೆಯಲ್ಲಿ ಇರುವೆ. ಒಂದು ಆಜ್ಞೆ ಮಾಡಿದರೆ ಸಾಕು. ವಿಶ್ವಾಮಿತ್ರದಿಂದಲೇ ಪಡೆದದ್ದಲ್ವೇ? ಹೌದು, ಹೋಗು ಇಂಥವನನ್ನು ಕೊಲ್ಲು ಅಂತ ಹೇಳಿದ್ರೆ ಕೊಂದು ಸಮುದ್ರ ಸ್ನಾನವನ್ನು ಮಾಡಿ ಮತ್ತೆ ಅವನ ಬತ್ತಳಿಕೆಯನ್ನು ಸೇರಿಕೊಳ್ತದೆ ಆ ಬಾಣ. ಗುರುವಾಕ್ಯವನ್ನು ಶಿಷ್ಯರಾದವರು ಮೀರುವುದಕ್ಕುಂಟೆ ಅಲ್ವಾ? ಮತ್ತೆ ಹಾಗೆಂತ ಯೋಚಿಸಬೇಕಾದಿಲ್ಲ. ಶ್ರೀರಾಮಚಂದ್ರನ ರಕ್ಷಣೆಯನ್ನು ಪಡೆಯುವುದಕ್ಕೆ ನಿನಗೆ ಒಂದು ದಾರಿ ಇದೆಯಪ್ಪ. ಇನ್ನೇನು ದಾರಿ ಸ್ವಾಮಿ? ಲೋಕದಲ್ಲಿ ಶ್ರೀರಾಮಚಂದ್ರನ ಎದೆಯುಬ್ಬಿಸಿ ಹೋರಾಡುವುದಕ್ಕೆ ಒಬ್ಬ ಸಮರ್ಥನಿದ್ದಾನೆ. ಲೋಕ ಮೂರರಲ್ಲಿಯೂ ಶ್ರೀಮನ್ನಾರಾಯಣನೇ ಅವತಾರ ಮೂರ್ತಿಯಾಗಿ ಭೂಲೋಕಕ್ಕೆ ಇಳಿದಂತಹ ಮಾನವ ಮೂರ್ತಿ ಶ್ರೀರಾಮಚಂದ್ರ. ಈ ಹಿಂದೆ 7 ಅವತಾರಗಳನ್ನು ಅಲ್ವಾ ದುಷ್ಟ ಮತನವೆಂಬ ಕಾರ್ಯವನ್ನು ನಡೆಸುವುದಕ್ಕೆ ಅವ ಎತ್ತಿದ್ದಾನೆ ನಾರಾಯಣ. ಹೌದು, ಇದು 7ನೇ ಅವತಾರ ದಾಶರಥಿಯಾಗಿ ಕಾಣಿಸಿಕೊಂಡಿದ್ದಾನೆ ನೋಡು. ಅವನನ್ನೇ ಎದುರು ನಿಲ್ಲಿಸುವವರು ಯಾರಿದ್ದಾರೆ ಸ್ವಾಮಿ? ಒಬ್ಬ ಇದ್ದಾನೆ. ಹೌದು, ಶ್ರೀರಾಮನ ಭಂಟನೆಂದೆನ್ನು ಬಂದ ಬೀದಿ ಬಿಟ್ಟವನಿಲ್ಲದಾಗ ಭೀತಿ ಬಿಟ್ಟವನಿಲ್ಲದ ಮಾತೆಯಾಗಿರುವಂಜನಾದೇವಿಯನ್ನು ಸಾರಿ ತೆಗೆದುಕೊಂಡ ಭಯವ ಬೇಗ ಆತ ಶ್ರೀರಾಮನ ಬಂಟನೆಂದೆನ್ನು ಬಂದ ಬೀದಿ ಬಿಟ್ಟವನಿಲ್ಲದಾಗ ಅವನ ಗೋಪಾಲ ಶ್ರೀರಾಮನ ಎದುರು ನಿಂತು ಹೋರಾಡುವುದಕ್ಕೆ ಒಬ್ಬ ಸಮರ್ಥನಿದ್ದಾನೆ. ಯಾರಿದ್ದಾರೆ ಸ್ವಾಮಿ? ಅವನೇ ರಾಮನ ಬಂಟ ಹನುಮಂತ. ಆಂಜನೇಯ? ಹೌದು, ಹನುಮಂತ ಆಂಜನೇಯ ಸುತನಾದಂತ ಆಂಜನೇಯ ಭೂತಲದಲ್ಲಿ ಶ್ರೀರಾಮ ದೂತನೆಂದೇ ಖ್ಯಾತಿಯನ್ನು ಹೊಂದಿದವ. ಹೌದು, ಅವನಿಗೆ ರಾಮದಾಸ ಅನ್ನುವಂತ ಬಿರುದಿದೆ ನೋಡು. ನಿಜ, ಕಪಿಗಳೆಲ್ಲ ರಾಮನ ದಾಸರೇ. ಹೌದು, ಆದ್ರೆ ರಾಮದಾಸ ಅನ್ನುವಂತಹ ಬಿರುದು ಹನುಮನಿಗೆ ಮಾತ್ರ. ಒಬ್ಬನಿಗೆ ಯಾಕೆಂದ್ರೆ ರಾಮನ ಹೃದಯದಲ್ಲಿ ಅವ ವಾಸವಾಗಿದ್ದಾನೆ. ತನ್ನ ಹೃದಯದಲ್ಲಿ ಹನುಮನಿಗೆ ಸ್ಥಾನ ಕೊಟ್ಟವನು ಶ್ರೀರಾಮ. ಹೌದು, ಅವನ ಪರಾಕ್ರಮ ಏನು ಅಂತ ವರ್ಣಿಸಿ ನಾನು ಹೇಳಬೇಕಾದಿಲ್ಲ. ಬೇಡಪ್ಪ ಅಲ್ವಾ? ಎಲ್ಲವೂ ತಿಳಿದುಕೊಂಡಿದ್ದೇನೆ. ಗೊತ್ತಿದೆ ತಾನೇ, ಪ್ರತ್ಯೇಕವಾಗಿ ಅದನ್ನು ಹೇಳುವಂತ ಅಗತ್ಯ. ಒಂದೊಂದು ವಿಷಯದಲ್ಲಿಯೂ ಕೂಡ ರಾಮದಾಸನಾದವ ಶ್ರೀ ಆಂಜನೇಯ. ಹೌದು, ನಿಜ. ಎಳವೆಯಲ್ಲಿ ಸೂರ್ಯನನ್ನು ಹಣ್ಣೆಂದು ಬಮಿಸಿ ತಿನ್ನುವುದಕ್ಕೆ ಗಗನಾಂಗಣಕ್ಕೆ ನೆಗೆದವ. ಹೌದು, ಸೂರ್ಯನ ಬಳಿಗೆ ಹೋದರೆ ಮಗು ಸುಟ್ಟು ಹೋದೀತು ಅನ್ನುವುದರಿಂದ ದೇವೇಂದ್ರ ವಜ್ರವೆಂಬ ಆಯುಧದಿಂದ ಅವನ ಗಲ್ಲಕ್ಕೆ ಘಾತಿಸಿದ. ಗಲ್ಲ ಉಬ್ಬಿ ಹೋಯಿತು. ದೇವ ಭಾಷೆಯಲ್ಲಿ ಗಲ್ಲಕ್ಕೆ ಹನು ಅಂತ ಹೆಸರು. ಗಲ್ಲ ಉಬ್ಬಿದ ಕಾರಣ ಅವನಿಗೆ ಬ್ರಹ್ಮದೇವರು ಹನುಮ ಅಂತ ಹೆಸರಿಟ್ಟರು. ಆಮೇಲೆ ಸೂರ್ಯದೇವನಿಂದಲೇ ವ್ಯಾಕರಣ ಶಾಸ್ತ್ರವನ್ನು ಅವ ಕಲಿತವನಿದ್ದಾನೆ. ಪರಾಕ್ರಮಿ ಇದ್ದಾನೆ. ಒಂದೊಂದು ವಿಷಯದಲ್ಲಿಯೂ ಒಂದೊಂದು ವಿಷಯವನ್ನು ಅವ ಪಡೆದುಕೊಂಡಿದ್ದಾನೆ. ಹೌದಲ್ಲ? ಹೌದು. ರಾಮನಿಗೆ ಹನುಮನಲ್ಲಿ ಎಷ್ಟು ವಿಶ್ವಾಸ ನೋಡುವಂತ. ಸೀತಾನ್ವೇಷಣೆಗೆ 4 ತಂಡ ಹೊರಟಿತ್ತು. 3 ತಂಡಗಳು 3 ದಿಕ್ಕಿಗಾಗಿ ಪ್ರಯಾಣಿಸಿದವು. ನಿಜ. 4ನೇ ತಂಡ ಜಾಂಬವ, ಅಂಗದ, ಹನುಮ ಇತ್ಯಾದಿಗಳೊಂದಿಗೆ ದಕ್ಷಿಣಕ್ಕೆ ಸಾಗಿತ್ತು. ಈ ದಕ್ಷಿಣಕ್ಕೆ ಸಾಗುವಾಗ ಹನುಮನನ್ನು ಪ್ರತ್ಯೇಕವಾಗಿ ಕರೆದು ಶ್ರೀರಾಮ ಸೀತೆಯ ಕುರುಹುಗಳನ್ನು ಹೇಳಿದನಂತೆ. ನಿಜ ಅಲ್ವಾ? ನೋಡು, ಯಾವ ಗಂಡು ಆದರೂ ಹೆಂಡತಿಯ ಇಂಥ ಅಂಗದಲ್ಲಿ ಹೀಗೊಂದು ಚಿಹ್ನೆ ಇದೆ ಅಂತ ಮತ್ತೊಬ್ಬ ಪುರುಷನಲ್ಲಿ ಹೇಳಲಾರದು. ಹೇಳ್ತಾರ? ಹಾಗಿದ್ರೆ ಹೇಳ್ತಾರೆ ಅಂತಾದರೆ ಆ ಹೇಳಿದಂತಹ ವ್ಯಕ್ತಿಯಲ್ಲಿ ಅದೆಷ್ಟು ವಿಶ್ವಾಸ ಇರಬಹುದು.
ನನ್ನ ಹೆಂಡತಿಯ ಬಲತೊಡೆಯಲ್ಲಿ ಮತ್ಸ್ಯ ಲಾಂಛನವಿದೆ ಎನ್ನುವ ಕುರುಹನ್ನು ಶ್ರೀರಾಮ ಹನುಮಂತನಲ್ಲಿ ನಿಕ್ಷೇಪಿಸಿದ. ಯಾಕೆ ನಿಕ್ಷೇಪಿಸಿದ? ಕೆಲವು ಗುಟ್ಟನ್ನು ಮತ್ತೊಬ್ಬರಲ್ಲಿ ಹೇಳಬಾರದು. ಯಾರು ಹೇಳೋದಿಲ್ವೋ ಅವರಲ್ಲಿ ಮಾತ್ರ ಗುಟ್ಟನ್ನು ಹೇಳ್ತಾರೆ. ಯಾವುದೇ ಒಂದು ಗುಟ್ಟನ್ನು ಹೊಕ್ಕುಳ ಹೂವಿನಂತೆ ರಕ್ಷಿಸಬೇಕು ಯಾವಾಗಲೂ. ತನ್ನ ಹೊಕ್ಕುಳವನ್ನು ಹೆಂಡತಿಯಾದವಳು ಗಂಡನಿಗೆ ಅಲ್ಲದೆ ಅನ್ಯ ಪುರುಷರಿಗೆ ತೋರಿಸಬಾರದು ಅಂತ ಉಂಟು. ಅದಕ್ಕೆ ಹೊಕ್ಕುಳ ಕಾಣಿಸದಂತೆ ಹೊಕ್ಕುಳ ಮೇಲ್ಭಾಗದಲ್ಲೇ ಗರತಿಯಾದವಳು ಸೀರೆ ಉಟ್ಟುಕೊಳ್ತಾಳೆ. ತನ್ನ ಹೊಕ್ಕುಳವನ್ನು ಗಂಡನಿಗೆ ಅಲ್ಲದೆ ಅನ್ಯರಿಗೆ ತೋರಿಸದೆ ಯಾವ ರೀತಿ ಕಾಪಿಟ್ಟುಕೊಂಡಿದ್ದೇನೆ ಅದೇ ರೀತಿಯಾಗಿ ಈ ಗುಟ್ಟನ್ನು ಅನ್ಯರಿಗೆ ಹೇಳದೆ ನಾನು ಕಾಪಿಟ್ಟುಕೊಳ್ತೇನೆ ಅಂತ ಯಾರು ಹೇಳ್ತಾರೋ ಅವರಲ್ಲಿ ಮಾತ್ರ ಗುಟ್ಟನ್ನು ಹೇಳ್ಬೋದು ನಾವು. ಹೌದು, ಹನುಮಂತನಿಗೆ ಅಲ್ಲಿ ಅಷ್ಟು ವಿಶ್ವಾಸ ರಾಮನಿಗೆ. ಹಾಗಾಗಿಯೇ ನನ್ನ ಹೆಂಡತಿಯ ತೊಡೆಯಲ್ಲಿ ಹೀಗೊಂದು ಲಾಂಛನ ಉಂಟು, ಪಾದದಲ್ಲಿ ಪದುಮರೇಖೆ ಉಂಟು, ಹೀಗೆಲ್ಲ ಹೇಳಿದ. ಯಾಕೆಂದರೆ ಕೆಟ್ಟ ದೃಷ್ಟಿಯಲ್ಲಿ ಹೆಂಡತಿಯನ್ನು ನೋಡಲಾರ ಹನುಮ ಅನ್ನುವಂಥ ವಿಶ್ವಾಸ ರಾಮನಿಗಿತ್ತು. ಹೌದಪ್ಪ, ಹಾಗಾಗಿ ಹೇಳಿದ್ದಾನೆ. ಹಾಗಾಗಿ ಹೋರಾಡುವುದಕ್ಕೆ ರಾಮನೊಂದಿಗೆ ಹನುಮನೊಬ್ಬನೇ ಸಮರ್ಥ. ಸರಿ, ಹನುಮನಲ್ಲಿ ಹಾಗೆಂತ ನೀನು ನೇರವಾಗಿ ಹನುಮನಲ್ಲೇ ಬಳಿಗೆ ಹೋಗಬಾರದು. ಏನ? ಹನುಮನ ತಾಯಿ ಇದ್ದಾಳೆ ಅಂಜನಾದೇವಿ. ಹೌದು, ಅಂಜನಾ ಪರ್ವತದ ಬಳಿ ಇದ್ದಾಳೆ ಅವಳು. ಅಲ್ಲಿಗೆ ಹೋಗಬೇಕು ಮೊದಲು ನೀನು. ಯಾಕೆ ಸ್ವಾಮಿ? ಅಲ್ಲಿಗೆ ಹೋಗಿ ಮೊದಲಾಗಿ ಶ್ರೀರಾಮನಿಂದ ಕಷ್ಟ ಬಂತು ಅಂತ ನೀನು ಹೇಳಬಾರದು. ಹೇಳಿದ್ರೆ ನೀನು 8 ದಿನದೊಳಗೆ ಸಾಯ್ತಿ, ಸಂಶಯವೇ ಇಲ್ಲ. ಅಂದ್ರೆ ಮೊದಲಾಗಿ ನನಗೆ ಪ್ರಾಣದಾನ ಮಾಡು ಅಮ್ಮ, ಅಷ್ಟು ಕೇಳಿದ್ರೆ ಸಾಲದು. ಸರಿ, ನನ್ನ ಮಗ ಹನುಮನಾಣೆಗೂ ನಿನ್ನನ್ನು ರಕ್ಷಿಸ್ತೇನೆ ಅಂತ ಅವಳ ಕೈಯಿಂದ ಮಾತು ಪಡ್ಕೊಳ್ಳಿ ಬಂತು ನೀನು ಮೊದಲು. ಅಷ್ಟು ಪಡ್ಕೊಂಡ ಮೇಲೆ ಎಲ್ಲ ವಿಷಯ ಹೇಳು. ಮಾತು ಆಡಿ ತಪ್ಪಲು ಬಹುದೇ, ಓಡಿ ಸಿಕ್ಕಲು ಬಹುದೇ ಅಂತ ಒಂದು ಮಾತುಂಟು. ಆಡಿದರೆ ಆಡಿದಂತೆ ನಡೆಯಬೇಕು, ಓಡಿದರೆ ಸಿಕ್ಕಬಾರದು. ಸಿಕ್ಕಿದರೆ ಓಡಿದ್ದಕ್ಕೆ ಅರ್ಥ ಇಲ್ಲ, ಓಡು ಅನ್ನುವ ಕ್ರಿಯೆಗೆ ಅರ್ಥ ಬರುವುದಿಲ್ಲ ನೋಡು. ಹಾಗಾಗಿ ಮೊದಲು ಇಷ್ಟು ಮಾಡು. ಇಷ್ಟು ಮಾಡಿದ ಮೇಲೆ ಭಾಷೆ ಅವಳಿಂದ ಪಡ್ಕೊಂಡ ಮೇಲೆ ನಿನ್ನ ಕಷ್ಟದ ವಿಚಾರ ಹೇಳು. ಹೇಗಾದರೂ ಹನುಮನನ್ನು ಕರೆದು ನಿನಗೆ ರಕ್ಷಣೆ ಕೊಡಿಸ್ತಾಳೆ. ದೇವ್ರ ಹಾಗೆ ಬಂದಿದ್ದೀವಿ. ಅಂಜನಾ ಪರ್ವತಕ್ಕೆ ಹೋಗು. ಸರಿ. ಅಂಜನಾ ದೇವಿಯನ್ನು ನೋಡು. ಸರಿ. ಅವಳಲ್ಲಿ ಮಾತು ಪಡೆ, ನಿನಗೆ ಶುಭವಾಗಲಿ. ಜಯ 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 ಜಯ. ಹಾಗಾದರೆ ಬದುಕುವುದಕ್ಕೆ ಭಗವಂತನಾಗಿ ಬಂದವರು ರಾಮ. ಹಾಗಾದರೆ ರಾಮನನ್ನು ಎದುರಿಸುವುದಕ್ಕೆ ನಾರದರು ಹೇಳಿದ ಉಪಾಯ ಅಂಜನಾದ್ರಿ ಪರ್ವತಕ್ಕೆ ನೇರವಾಗಿ ಹೋಗು. ಪುಂಡರೀಕಗೆ ನಮೋ ನಮೋ ಅಮ್ಮ ಶ್ರೀಕರಾಂಜನಾದ್ರಿ ಪುಂಡರೀಕಗೆ ನಮೋ ನಮೋ ದಂದಿ ಗಮನ ಕರುಣೆ ಹನುಮಂತನವೇ ದುರ್ಗೆ ಪ್ರತಿ ಸುಶೀಲವಂತೆ ವರಪತಿ ಪ್ರತಿ ಶ್ರೀಕರಾಂಜನಾದ್ರಿ ಪುಂಡರೀಕಗೆ ನಮೋ ನಮೋ ಅಮ್ಮ ಅಮ್ಮ. ಅಂಜನಾದೇವಿಯ ಪಾದಾರವಿಂದಕ್ಕೆ ನಮೋ ನಮಃ. ಶುಭವಾಗಲಿ. ಎದ್ದೇಳಯ್ಯ. ನೀರಿನಲ್ಲಿರುವಂತಹ ಸಾವಿರ ಸಾವಿರ ಎಸಲಿನ ತಾವರೆಯಂತಹ ಎಸಲಿನಂತಹ ಕಣ್ಣುಳ್ಳವಂತಹ ನಿನ್ನ ಪಾದ ಮೂಲಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ವಂದಿಸ್ತಾ ಇದ್ದೇನೆ ಅಮ್ಮ. ಅಂಜನಾದೇವಿ ನೀನು. ಹೌದು, ನಿನ್ನಿಂದಲಾಗಿಯೇ ನಿನ್ನ ಮಗನಿಗೆ ಆಂಜನೇಯ ಎನ್ನುವಂತಹ ಹೆಸರನ್ನು ಹೊಂದಿದೆ. ನಿಜ ಅಮ್ಮ. ಬಾಲ್ಯದಲ್ಲಿಯೇ ವಿಶೇಷ ವರಗಳನ್ನು ಪಡೆದು ಹನುಮಂತನೆನಿಸಿಕೊಂಡಂತಹ ಸೂರ್ಯದೇವನಿಂದ ವಿದ್ಯೆಯನ್ನು ಕಲಿತಂತಹ ಹನುಮಂತನ ಜನನಿ ನೀನು. ಹೌದು, ವಂದಿಸ್ತಾ ಇದ್ದೇನೆ ತಾಯೇ, ಮಗದೊಮ್ಮೆ ವಂದಿಸ್ತಾ ಇದ್ದೇನೆ. ಪರಮಾಶ್ಚರ್ಯವಾಗುತ್ತಾ ಇದೆಯಲ್ಲ. ರಕ್ಷಣೆ ಮಾಡಬೇಕು ತಾಯೇ, ರಕ್ಷಣೆ ಮಾಡಬೇಕು. ಇಷ್ಟರವರೆಗೆ ನೀನು ನೋಡಿದ ನೆನಪಿಲ್ಲ. ನೋಡುವಾಗ ನೀನು ಭೂಮಿ ಪಾಲಕರಾಗಿ ಕಾಣ್ತಾ ಇದ್ದಿ. ಹೌದು, ಶರೀರದಲ್ಲಿ ನಡುಕ, ನಿಜ. ಮುಖದ ಭಾವನೆಯನ್ನು ಕಂಡಾಗ
ಯಾವುದನ್ನು ದುಗುಡ ಎಂದು ಕಾಣುತ್ತಾ ಇದೆ. ಸರಿ. ಯಾರಯ್ಯ ನೀನು? ಓಹೋ, ಯಾಕಾಗಿ ಬಂದಿದ್ದಿ? ಹ. ನನ್ನಿಂದ ಏನಾಗಬೇಕಾಗಿದೆ ತಿಳಿಸಬಹುದೇ? ಅಮ್ಮ, ಆ, ಯಾವುದೇ ಮಾತನಾಡುವುದಕ್ಕೂ ಮೊದಲು ನನ್ನನ್ನು ಕಂಡಂತಹ ನೀವೇ ಕೈ ಕಾಲುಗಳು ನಡುಗುತ್ತಾ ಇದೆ. ಹೌದಾ? ಭೂಪನ ಹಾಗೆ ಕಾಣುತ್ತಾ ಇದ್ದೀಯಾ ಆ, ಎನ್ನುವ ಹಾಗೆ ಹೇಳಿದ್ರಲ್ವಾ? ನಿಜ. ಹಾಗಾದ್ರೆ ನನ್ನನ್ನು ಕಾಣುವಾಗಲೇ ನೀವು ಯಾರು ಎನ್ನುವ ಹಾಗೆ ತಿಳಿದುಕೊಂಡಿದ್ದೀರಿ ಅಂತ ಅರ್ಥವಾಯಿತು. ಹೌದು. ನನ್ನ ಪರಿಸ್ಥಿತಿಯನ್ನು ಅರಿತುಕೊಂಡಿದ್ದೀರಿ ಅಂತ ಗೊತ್ತಾಯಿತು. ಹ, ಅಮ್ಮ, ಎಲ್ಲ ವಿಚಾರವನ್ನು ಹೇಳುವುದಕ್ಕಿಂತ ಮೊದಲು ಆ, ನನ್ನನ್ನು ರಕ್ಷಣೆ ಮಾಡ್ತೇನೆ ಎನ್ನುವ ಹಾಗೆ ಭಾಷೆ ಕೊಡಬೇಕು ತಾಯೇ. ಭಾಷೆ ಕೊಡ್ಬೇಕೆ? ಮೆಚ್ಚಿದೆನು ನಿನ್ನ ಮನದುದ್ದಗೆ, ಮೆಚ್ಚಿದೆನು ನಿನ್ನ ಮನದುದ್ದಗೆ, ಸಚ್ಚರಿತನ ಹಿ ಜೀವದಾನವ ನಿಷ್ಠಟದಿ ನಿನಗಿದ್ದೇ. ಹೌದಯ್ಯ. ಹರಿಹರರು ಉಚ್ಚರಿಸುವುದಗೆದರು ಬಾರದು, ಹರಿಹರರಡ್ಡಗಟ್ಟಿದರು ಉಚ್ಚರಿಸುವುದಕ್ಕೆ ಎಡರು ಬಾರದು. ಇದು ನಿಜವೂ? ಚೊಚ್ಚಲಾತ್ಮಜ ಹನುಮನಾಣಿ, ಚೊಚ್ಚಲಾತ್ಮಜ ಹನುಮನಾಣಿ, ತ್ವದ್ವಿಚ್ಚಿತನವನೇ ಉಸುರಿನುದ ಅಭಯವ ಇತ್ತಳ ನೃಪಗೆ. ಮೆಚ್ಚಿದೆನು ನಿನ್ನಯ ಸ್ತುತ್ಯಗೆ, ಆ ಮೆಚ್ಚಿದೆ ನಿನ್ನ ಭಕ್ತಿಗೆ. ಸಂತೋಷವಾಯಿತು. ನಿನ್ನನ್ನು ಕಂಡಾಗ ಅರ್ಥೈಸಿಕೊಂಡೆ. ಯಾವುದೊಂದು ಕಷ್ಟನೇನು ಆವರಿಸಿಕೊಂಡಿದೆ. ನಿಜ. ಹೇಗೆ ಕಷ್ಟ ಬಂತು? ಯಾರಿಂದ ಕಷ್ಟ ಬಂತು? ಯಾಕಾಗಿ ಇದು ಕೂಡ ಅಂತ ಕೇಳಿಕೊಂಡಾಗ ನಾನು ನಿನಗೆ ಮಾತು ಕೊಡಬೇಕು, ಪ್ರಾಣವನ್ನು ಉಳಿಸಿಕೊಡ್ತೇನೆ ಅಮ್ಮ ಅಂತ ಹೇಳಿ. ಹೌದಮ್ಮ. ಮಾತು ಕೊಟ್ರೆ ನಿನಗೆ ಭಾಷೆ ಕೊಟ್ಟೆ ಅಂತಾದ್ರೆ ನೀನು ಬಂದಂತ ವಿಚಾರವನ್ನು ತಿಳಿಸುವುದಕ್ಕೆ ಮುಂದಾಗು. ನಿಜ. ಅಯ್ಯ, ಅಮ್ಮ, ಯೋಚನೆ ಮಾಡಬೇಡ. ನಿನ್ನ ಮಾತಿನಂತೆ ನಿನಗೆ ಭಾಷೆಯನ್ನು ಕೊಡುವುದಕ್ಕೆ ನಾನು ಸಿದ್ಧರಾಗಿದ್ದೇನೆ. ಸಂತೋಷ. ಒಂದೊಮ್ಮೆಗೆ ನಾನು ಕೊಟ್ಟಂತ ಭಾಷೆಯನ್ನು ಹ, 3 ಮೂರ್ತಿಗಳು ಬಂದರೂ ಕೂಡ ಅವರ ಮಾತನ್ನು ಲೆಕ್ಕಿಸದೆ ನಿನಗೆ ಕೊಟ್ಟ ಮಾತನ್ನು ಉಳಿಸಿಕೊಡ್ತೇನೆ. ಹೆಚ್ಚಾಗಿ ನನ್ನ ಮಗನಾದಂತ ಹನುಮನಾಣೆಗೂ ಕೂಡ ನಿನಗೆ ಕೊಟ್ಟಂತ ಮಾತನ್ನು ಉಳಿಸ್ತೇನೆ. ನಿಜವಲ್ವೇ? ಹೌದು. ಹಾಗಾದ್ರೆ ಬಂದ ಕಷ್ಟ ಏನು ಅಂತ ಹೇಳ್ಬೇಕು. ತಿಳಿಸಬೇಕು. ಅಮ್ಮ, ಏನ ಬೇಳುವೆ ಎನ್ನಳಲ ತಾಯಿ, ಕಾರುಣ್ಯದಿಂದ ನಿಧಾನಿಸಿಗಲ ಮೀರಣ ಪ್ರಿಯೇ, ಕಾರುಣ್ಯದಿಂದ ನಿಧಾನಿಸಿಗಲ ಮೀರಣ ಪ್ರಿಯೇ. ಕಾನನದಿ ಮೃಗ ಬೇಟೆಯಾಡಿದನ, ಕಾನನದಿ ಮೃಗ ಬೇಟೆಯಾಡಿದನ ನಿರೀಕ್ಷಿಸಿ ಭಕ್ತಿ ಯುಗ್ಮಕ್ಕೆ, ನಿಜದ ಮಾರ್ಗಣವನ್ನು ನೆನೆಯಲು ಮೆನೆಯಲು ಇರಲು ಜಗದ ಭಗವಾನು. ಏನ ಬೇಳುವೆ ಎನ್ನಳಲ ತಾಯೇ, ಕಾರುಣ್ಯದಿಂದ ನಿಧಾನಿಸಿ ಗಸೇರಣ ಪ್ರಿಯೇ. ಅಮ್ಮ, ತಾಯಿ, ಏನಯ್ಯ, ಮನಸ್ಸಿಗೆ ಆನಂದವಾಯಿತು. ಸಂತೋಷವಾಯ್ತಾನೆ? ಹೌದಮ್ಮ. ಭಯವನ್ನು ಬಿಟ್ಟು ಬಿಡು. ಬಂದಂತ ವಿಚಾರವನ್ನು ತಿಳಿಸು ನನಗೆ. 3 ಮೂರ್ತಿಗಳೇ ಅಡ್ಡಯಿಸಿದರೂ ಆ, ಮಗ ಆಂಜನೇಯನ ಮೇಲೆ ಆಣೆಯಾಗಿ ಹೇಳ್ತಾ ಇದ್ದೀರಿ, ಹೌದು. ನನಗೆ ರಕ್ಷಣೆ ಕೊಡ್ತೀರಿ. ನಿಜ. ಈಗ ಧೈರ್ಯವಾಯ್ತಮ್ಮ. ಧೈರ್ಯವಾಯ್ತಾನೆ? ಅಮ್ಮ, ಆ, ಬಂದಂತಹ ಕಷ್ಟ ಬೇರೇನೂ ಅಲ್ಲ. ನಾನು ಯಾರು ಎನ್ನುವ ಹಾಗೆ ನೀವಿನ್ನು ಯೋಚನೆ ಮಾಡಬೇಕಾದ ಅಗತ್ಯವೂ ಇಲ್ಲ. ಅಂದ್ರೆ ಸಿಂಧೂ ದೇಶದ ಅಧಿಪತಿ ಆ, ಶಕುಂತ ಭೂಪತಿ ಅಂದ್ರೆ ನಾನೇ. ಶಕುಂತ ಭೂಪತಿ ನೀನೆ? ಹೌದಮ್ಮ. ಆ, ಬರುವುದಕ್ಕೆ ಮಹತ್ತರವಾದ ಕಾರಣ ಉಂಟು. ಏನು ಕಾರಣ? ಪ್ರಜೆಗಳಿಗೆ ಬಂದೊದಗಿದಂತಹ ಕಷ್ಟವನ್ನು ಪರಿಹರಿಸುವುದಕ್ಕಾಗಿ ಬೇಟೆಗೆ ಕಾಡಿಗೆ ಹೋದೆ. ರಾಜನಾದವರ ಕರ್ತವ್ಯ ತಾನೆ? ನಿಜ. ಆ, ಬೇಟೆಯಾಡುತ್ತಾ ಬೇಟೆಯಾಡುತ್ತಾ ಪಕ್ಷಿಗೆ ಬಾಣಪ್ರಯೋಗ ಮಾಡಿದೆ. ಆ,
ಬಾಣ ತಾಗಿದಂತಹ ಪಕ್ಷಿಗಳು ಎತ್ತಲೋ ಒಂದು ನಡೆಯುತ್ತಿದ್ದಂತಹ ಹೋಮಕುಂಡಕ್ಕೆ ಬಿತ್ತು. ಹೋಮಕುಂಡಕ್ಕೆ ಬಿತ್ತೆ? ಹೌದಮ್ಮ, ಸಪ್ತ ಋಷಿಗಳು ಸೇರಿ ಮಾಡುತ್ತಿರುವಂತಹ ಹೋಮಕುಂಡವದು. ಕೋಪಗೊಂಡಂತಹ ವಿಶ್ವಾಮಿತ್ರ ಮಹರ್ಷಿ ಉಳಿದ ಮಹರ್ಷಿಗಳು ಸಮಾಧಾನ ಮಾಡಿದರೂ ಕೂಡ ಶೀಘ್ರ ಕೋಪಿಗಳಾದಂತಹ ಅವರು ನೇರವಾಗಿ ಅಯೋಧ್ಯೆಗೆ ಹೋದರಂತೆ. ತಮ್ಮ ಪ್ರಿಯ ಶಿಷ್ಯನೆನಿಸಿದಂತಹ ಶ್ರೀರಾಮಚಂದ್ರನಲ್ಲಿ ದೂರಿದ್ದರು. ಹೋಮಕುಂಡದಲ್ಲಿ ಪಕ್ಷಿ ಬೀಳುವುದಕ್ಕೆ ಕಾರಣೀಕರ್ತನಾದಂತಹ ರಾಜನನ್ನು 8 ದಿವಸದ ಒಳಗೆ ರಾಮನಲ್ಲಿ ಕೊಲ್ಲಿಸ್ತೇನೆ ಎನ್ನುವ ಹಾಗೆ ಆಜ್ಞೆ ಇಟ್ಟಿದ್ದಾರೆ ತಾಯಿ. ರಾಮ ನನ್ನನ್ನು ಹುಡುಕಿಕೊಂಡು ಹೊರಟಿದ್ದಾನೆ. ನನಗೆ ರಕ್ಷಣೆ ಕೊಡಬೇಕು ತಾಯಿ, ನನಗೆ ರಕ್ಷಣೆ ಕೊಡಬೇಕು. ಅಯ್ಯೋ ರಾಮ ರಾಮ. ಅಂಜನ ದೇವಿ ರಾಮಚಂದ್ರ ಧಾರಿಣಿ ಜನ ಮಾತ ಕೇಳು ಅಂಜನ ದೇವಿ ಭೂರಿ ವ್ಯಸನದೊಳಗಾದ ಧೂತನಾಗಿಯನಾದರೆ ಅವಸರದೊಳಿಂದು ನಾನು ಸಾರವರಿಯದೆ ಮೋಸ ಹೋದೆನೆಂದೊರೆದು ತಪ್ಪಬಾರದು ನಿಮಗೆ ಕಂಟಕವದಗದಂತೆ ಸುಕುಮಾರ ಹನುಮನ ವಶದೊಳಿರಿಸಿ ಕಾಪಾಡುವೇನು ನಿಶ್ಚಯಗೈದಳನ್ನು ಅಂಜನ ದೇವಿ ಭೂರಿ ವ್ಯಸನದೊಳಗ ನಡೆಯುತ್ತಿರುವುದೆಲ್ಲವೂ ಕನಸಲ್ಲ, ನನಸಿನಲ್ಲಿ ನಡೀತಾ ಇದೆ. ಏನಿದು? ಭೂಮಿ ಪಾಲಕ ನುಡಿದ ಮಾತನ್ನು ಕೇಳಿದಾಗ ಆಕಾಶವೇ ತರಗೆ ಕುಸಿದಂತ ಅನುಭವ ಆಗುತ್ತಾ ಇದೆಯಲ್ಲ. ಇವನಿಗೆ ಬಂದ ಕಷ್ಟ ಏನೆಂಬುದನ್ನು ಕೇಳಿಕೊಂಡಾಗ ಸವಿಸ್ತಾರವಾಗಿ ಬಿತ್ತರಿಸಿ ಬಿಟ್ಟನಲ್ಲ. ಈತನ ಪ್ರಾಣವನ್ನು ಉಳಿಸುತ್ತೇನೆ ಎಂದು ನನ್ನ ಭಾಷೆಯನ್ನು ಕೊಟ್ಟೆ, ನಿಜ ವಿಚಾರವನ್ನು ತಿಳಿಯದೆ ಮಾತನ್ನು ಕೊಟ್ಟೆ. ಇವನಿಗೆ ಬಂದ ಕಂಟಕ ಯಾರಿಂದ? ನಮ್ಮ ಪ್ರಭು ಆದಂತ ಶ್ರೀರಾಮಚಂದ್ರನ ಪ್ರತಿಚ್ಛೆ. ಶ್ರೀರಾಮಚಂದ್ರನಲ್ಲಿ ವೈರವನ್ನು ಕಟ್ಟಿಕೊಂಡು ಬದುಕುವುದಕ್ಕೆ ಸಾಧ್ಯ ಉಂಟೆ? ನನ್ನ ಮಗನಾದಂತ ಹನುಮನಾನೆಗಾಗಿ ನಿನ್ನ ಮಾತನ್ನು ಉಳಿಸಿಕೊಡುತ್ತೇನೆಂದು ಮಾತು ಕೊಟ್ಟೆ ಬಿಟ್ಟೆನಲ್ಲ. ನಿಜ ವಿಚಾರವ ತಿಳಿಯದೆ ಈ ರೀತಿಯಾಗಿ ಯಾಕೆ ನಾನು ನುಡಿದೆ? ಯಾಕೆ ಮಾತನ್ನು ಕೊಟ್ಟೆ? ಶ್ರೀರಾಮಚಂದ್ರನ ಬಂಟನಾಗಿರುವಂತ ನನ್ನ ಮಗ ಹನುಮ ಅವನ ಸೇವಕನಲ್ವೇ? ಅವನ ಸೇವಕನಿಂದಾಗಿ ನಾನು ಈ ಕಾರ್ಯವನ್ನು ಮಾಡುವುದಕ್ಕೆ ಸಾಧ್ಯ ಉಂಟೆ? ಇಲ್ಲವೇ ಇಲ್ಲ. ಯಾಕೆ ಮಾತು ಕೊಟ್ಟೆ? ಯಾಕೋ ಮಾತು ಕೊಟ್ಟೆ? ಅಮ್ಮ ಅಂಜನಾದೇವಿ, ನೀವು ಈ ರೀತಿ ದುಃಖ ಪಡುವುದು ಸರಿಯಲ್ಲವಮ್ಮ. ನನ್ನನ್ನು ಬದುಕಿಸುವುದಕ್ಕಾಗಿ ನೀವು ಈ ರೀತಿ ಕಣ್ಣೀರು ಸುರಿಸಬೇಡಿ. ನಾನು ಹೋಗ್ತೇನೆ. ಅಯ್ಯೋ, ನಿಮ್ಮಿಂದ ಕಷ್ಟವಾಗ್ತದೆ ಅಂತಾದ್ರೆ ಎತ್ತಲೋ ಹೋಗಿ ನಾನು ಬದುಕುತ್ತೇನೆ. ಅವಸರ ಮಾಡಬೇಡ. ಯೋಚಿಸುತ್ತಾ ಇದ್ದವನು ನಾನಾಗಿದ್ದೇನೆ ಸತ್ಯ. ಒಂದೊಮ್ಮೆಗೆ ನನ್ನನ್ನೇ ನಾನೇ ಮರೆತು ಬಿಟ್ಟೆ. ಮಾತು ಕೊಟ್ಟ ಬಳಿಕ ಆ ಮಾತನ್ನು ಧಿಕ್ಕರಿಸುವುದಕ್ಕೆ ಸಾಧ್ಯ ಉಂಟೆ? ಒಂದೊಮ್ಮೆಗೆ ಧಿಕ್ಕರಿಸಲಿ ಅಂತಾದ್ರೆ ಪ್ರಭು ಶ್ರೀರಾಮಚಂದ್ರನ ಬಿಚ್ಚುವುದಕ್ಕೆ ಸಾಧ್ಯ ಉಂಟೆ? ಅಯ್ಯ, ಯೋಚನೆ ಮಾಡಬೇಡ.
ನಿನಗೆ ಕೊಟ್ಟಂತಹ ಮಾತನ್ನು ಉಳಿಸಬೇಕಾದ ನನ್ನ ಕರ್ತವ್ಯವೇ ಸರಿ. ಭಯಭೀತನಾಗಬೇಡ. ಏನಮ್ಮ? ಮಾಡಬೇಕಾದ ಕರ್ತವ್ಯ ಒಂದಿದೆ. ಏನದು? ನಾನೇ ದುಃಖಿಸುವುದಲ್ಲ. ಈ ವಿಚಾರವನ್ನು ನನ್ನ ಮಖನಾದಂತ ಹನುಮನಿಗೆ ಬೇಡ ತಿಳಿಸುತ್ತೇನೆ. ತಾಯಿ, ಬೇಡ ತಾಯಿ. ಮೊದಲೇ ಅವ ರಾಮನ ಭಂಟ ಇನ್ನ ಇಲ್ಲಿಗೆ ಬಂದ ಅಂತಾದ್ರೆ ನನ್ನನ್ನು ನಿಲ್ಲುವುದಕ್ಕೆ ಬಿಟ್ಟು ಅಯ್ಯೋ, ನಾನು ಹೋಗ್ತೇನೆ. ಹಾಗೇನು ಮಾಡುವುದಕ್ಕಿಲ್ಲ. ಜೊತೆಯಲ್ಲಿ ಅವಳ ತಾಯಿಯಾದಂತ ನಾನಿದ್ದೇನೆ. ಹೆದರಬೇಡ. ನೀನು ಸ್ವಲ್ಪ ಮರೆಯಲ್ಲಿರು. ಅವನನ್ನು ಕರೆದು ಈ ವಿಚಾರವನ್ನು ತಿಳಿಸ್ತೇನೆ. ಮಗನೇ ಹನುಮ, ಬೇಗ ಬಾ ಮಗ. ಪಾದದ್ವಯಗಳಿಗೆ ಹನುಮಂತನ ಪ್ರಣಾಮಗಳು. ಕೆತ್ತೇನಪ್ಪ. ಅಮ್ಮ, ಆ, ಮಾವನು ಕಪಿನಾಯಕನೂ ಆದಂತ ಆ, ಸುಗ್ರೀವನನ್ನು ನೋಡುವುದಕ್ಕೆ ಬೇಕಾಗಿ ಕಿಷ್ಕಿಂದೆಗೆ ತೆರಳಿದ್ದವ ನಾನು. ಹೌದು ಮಗನೇ, ನೀನೇ ಕಳುಹಿಸಿಕೊಟ್ಟವಳು. ನಿಜ. ಯಾವಾಗಲೂ ಒಂದು ಕಾರ್ಯಕ್ಕೆ ಕಳುಹಿಸಿಕೊಟ್ಟ ಮೇಲೆ ಆ, ಅದು ಮುಗಿಯದೆ ನನ್ನನ್ನು ನೆನೆಸಿಕೊಳ್ಳುವಂತ ಕ್ರಮವೇ ಇಲ್ಲ. ಇಲ್ವೇ ಇಲ್ಲ. ಆದ್ರೆ ಇವತ್ತು ವಿಶೇಷ. ಆ, ನನ್ನನ್ನು ನೀನು ನೆನೆಸಿಕೊಂಡೆ ಎನ್ನುವುದಾಗಿ ನನ್ನ ಅಂತರಂಗಕ್ಕೆ ತಿಳಿದು ಹೋಯಿತು. ಆ, ಓಡೋಡಿಕೊಂಡು ಬಂದೆ. ಹೌದಾ? ಅಮ್ಮ, ಆ, ಅಂಜನಾದ್ರಿಯ ಮಹಾರಾಣಿಯಂತೆ ಮೆರೆಯುತ್ತಿರುವವಳು ನೀನು. ನಿಜ. ಯಾವತ್ತು ಆನಂದದ ನಿನ್ನ ಮುಖವನ್ನು ನೋಡುವಾಗ ಆ, ನಾನು ನಂದನನಾದದ್ದಕ್ಕೆ ಸಾರ್ಥಕವಾಯಿತು ಅಂತ ಆ, ನನ್ನಲ್ಲೇ ನಾನು ತೃಪ್ತಿಯನ್ನು ಪಡುವವ. ಹೌದು ಮಗನೇ. ಏನಮ್ಮ, ಆ, ಕಣ್ಣಿನಲ್ಲಿ ನೀರು ಮಡುಗಟ್ಟಿದೆ, ಹಾ, ಮುಖದಲ್ಲಿ ಏನೋ ದುಗುಡ ಕಾಣುತ್ತಾ ಉಂಟು. ಹೌದು. ಯಾವಾಗಲೂ ನಾವು ಯಾರಿಗೆ ರಾಗ ಇಲ್ವೋ, ಯಾರಿಗೆ ದ್ವೇಷ ಇಲ್ವೋ, ಯಾರಿಗೆ ತೋಷ ಇಲ್ವೋ, ಯಾರಿಗೆ ರೋಷ ಇಲ್ವೋ ಅಂತ ಯೋಗಿಗಳಾದರೂ ಮನಸ್ಸಿಗೆ ವಿಕಾರ ಬಂದ್ರೆ ಆ, ಆನಂದವನ್ನು ಕೊಡುವಂತ ರಮಣೀಯವಾದ ನಾಮ ರಾಮನಾಮವನ್ನು ಉಚ್ಚರಿಸುತ್ತಾ ಆ, ಆನಂದದ ಸಾಗರದಲ್ಲಿ ಓಲಾಡುತ್ತಾ ತೇಲಾಡುತ್ತಾ ಇರುವಾಗ ಆ, ರಾಮನಾಮದ ವಿಶೇಷತೆ ಏನು ಅಂತ ಲೋಕಕ್ಕೆ ಹೇಳಬೇಕಾದ ನಾವೇ, ಅದರಲ್ಲಿಯೂ ಲೋಕಕ್ಕೆ ಹೇಳಬೇಕಾದ ರಾಮನ ಮಂಟನಾದ ಹನುಮಂತನ ತಾಯಿಯಾದ ನೀನೆ ಆ, ಹೀಗೆ ಕಣ್ಣೀರು ಸುರಿಸ್ತಾ ಇದ್ರೆ ಸಮುದ್ರದ ನೆಂಟತನ ಉಪ್ಪಿಗೆ ಬಡತನ ಅಂತ ಆಗ್ಲಿಕ್ಕಿಲ್ವ ಅಮ್ಮ? ನಿಜ. ರಾಮ ಸಹವಾಸ ಇದ್ದು ಕೂಡ ನಿನಗೆ ದುಗುಡವೇ ಆ, ಏನು?
ಇಲ್ಲದೆ ಇರುವಂತಹ ಹೊಸ ಮುಖ. ಅಮ್ಮ ಅವನ ನಮ್ಮ ಒಳಗೆ ಕಳುಹಿಸಿ. ಹೆದರಬೇಡ, ನಾನಿದ್ದೇನೆ. ಅವನ ಮುಖ ಕಪ್ಪಿಟ್ಟದ್ದು ನೋಡುವಾಗಲೇ ಗೊತ್ತಾಗ್ತದೆ ಆ. ಏನೋ ಅಪರಾಧ ಮಾಡಿ ಬಂದಿದ್ದಾನೆ. ಆ ಅಪರಾಧ ಮಾಡಿದವ ನಿನ್ನ ಬಳಿಗೆ ಬಂದು ಆ. ಏನೋ ನಿನ್ನ ದುಗುಡಕ್ಕೆ ಕಾರಣನಾಗಿದ್ದ. ಹನುಮಂತ ಸುಕುಮಾರದ ಗುಣವಂತ ಆ, ಆ, ಭಾರತ ಹನುಮಂತ ಸುಕುಮಾರದ ಗುಣವಂತ ಭೋರನೆ ದಯ ತೋರುಗಲೆನ್ನೊಳು ಭೋರನೆ ದಯ ತೋರುಗಲೆನ್ನೊಳು ಸೇರಿದ ಗದೆಯ ನಿವಾರಣ ಮಾಡಿ ಭಾರತ ಹನುಮಂತ ಸುಕುಮಾರ ಗುಣವಂತ. ಸ್ವಲ್ಪ ತಡೆ ಮಗನೇ. ಇಡೀ ಅವನೇ ಕಾರಣ ಇರಬೇಕು. ನೋಡು ಕಳ್ಳರ ಹಾಗೆ ಮಾಡುದವ. ಅವನನ್ನೊಮ್ಮೆ ಒಳಗೆ ಕಳುಹಿಸಿ. ಇಲ್ಲಿ ಇದು ನಾನು ಹೋಗ್ತೇನೆ. ನಿನಗೇನು ಆಗುವುದಿಲ್ಲ, ನಾನಿದ್ದೇನಲ್ಲ, ಹೆದರಬೇಡ ನನಗೆ ನೋಡುವಾಗಲೇ ಹೆದರಿಕೆ ಮಗನೇ. ಆಗ್ತದೆ. ಓ. ಮಗನೇ, ಓ. ಹೀಗೆ ಬಾ ಕಂದ. ಏನಮ್ಮ ಕಂದ. ನಿನ್ನ ದುಗುಡಕ್ಕೂ ಆ. ಇವನಿಗೂ ಸಂಬಂಧ ಇಲ್ಲದೆ ಇದ್ರೆ ಹ. ನಾನು ಹೋಗುವಾಗ ನೋಡಿದ್ದೇನೆ ನಿನ್ನ ಮುಖ, ಅಷ್ಟು ಸಂತೋಷದಲ್ಲಿದ್ದಿ. ನಗುಮುಖದಲ್ಲಿದ್ದವನು ಈಗ ಹಾಗಲ್ಲ, ಆ, ಖಿನ್ನತೆ ಕಾಣ್ತಾ ಉಂಟು. ಗಮನಿಸಿಕೊಂಡೇ ಕುಮಾರ. ಹೌದು ಕರೆದಕ್ಷಿಣೆ ಓಡಿಕೊಂಡು ಬಂದೆ. ಹೌದು ಯಾಕಿರಬಹುದು ಕರೆದುದು ತಾಯಿ ಅಂತ ಯೋಚನೆ ಮಾಡ್ತಾ ಇದ್ಯಾ? ಹೌದು. ಕರೆಯುವುದಕ್ಕೆ ಬಲವಾದ ಕಾರಣ ಉಂಟು ಮಗನೇ. ನೀನು ನಿನ್ನ ಮುಖ ನೋಡುವಾಗ ನನಗೆ ಯೋಚನೆಗಿಂತ ಹೆಚ್ಚು ಅವನಲ್ಲಿ ಕೋಪ ಬಂದದ್ದು. ಯಾಕೆ ಮಗನೇ ಕೋಪ? ಹಾ. ವಿಷಯವನ್ನು ಕೇಳು. ಏನು ಈ ರೀತಿಯಾಗಿ ಬೇಸರಕ್ಕೆ ಇರುವುದಕ್ಕೆ ಬಲವಾದ ಕಾರಣ ಉಂಟು. ಏನು ಈತ ಯಾರು ಬಲ್ಲೆಯ? ಯಾರವ? ಸಿಂಧೂ ಅಧಿಪತಿ. ಒಂದು ಮಾತುಂಟು, ಹಾ. ಯಾರನ್ನು ನಂಬಿದರೂ ಕೂಡ ಆ, ನದಿಯನ್ನು, ನಖ ಇರುವ ಪ್ರಾಣಿಯನ್ನು, ಆ. ಕೋಡಿರುವ ಪ್ರಾಣಿಯನ್ನು, ಶಸ್ತ್ರ ಹಿಡಿದವರನ್ನು ಆ, ಮತ್ತೆ ರಾಜಕುಲದವರನ್ನು ನಂಬಬಾರದು ಅಂತ ಉಂಟು. ಹೌದು ಅವನ ಕಿರೀಟ ನೋಡುವಾಗ ಗೊತ್ತಾಗ್ತದೆ ರಾಜಕುಲದವ ಅಂತ. ಹೌದು ಮಗ. ರಾಜಕುಲದವರಿಗೆ ಅಧಿಕಾರಕ್ಕೆ ಆಗುವಾಗ ಯಾರು ಬೇಡ, ಅಣ್ಣನು ಬೇಡ, ತಮ್ಮನು ಬೇಡ, ಅವನ ಹೆಸರು ಸಂಬಂಧವೂ ಇಲ್ಲ, ಬಾಂಧವ್ಯವೂ ಇಲ್ಲ. ಇರುವುದಿಲ್ಲ. ನಮ್ಮ ರಾಜ್ಯಕ್ಕೆ ಏನು ಬಂದದವ? ಅವನ ಹೆಸರೇನು ಗೊತ್ತುಂಟ? ಏನು? ಶಕುಂತ ಮಹಾರಾಜ. ಶಕುಂತ. ಹೌದು. ಹಾ, ಹಾ, ಹಾ. ಬೇಟೆಗೆಂದು ಹೋದನಂತೆ. ಕುಂತ ಅಂತ ಹೇಳಿದ್ರೆ ಅರ್ಥವೇ ಅದು, ಯಾವುದು? ಈಟಿ ಅಂತ. ಆ, ಇಲ್ಲೋ ಮಾತಿನಲ್ಲಿ ಈಟಿಯಾಗಿ ಚುಚ್ಚಿರಬೇಕು ನಿನಗೆ. ಮಗನೇ, ವಾ, ಪ್ರಜೆಗಳ ಕಷ್ಟವನ್ನು ದೂರ ಮಾಡೋದಕ್ಕಾಗಿ ಹಾ. ಮೃಗಬೇಟೆಗಾಗಿ ಹೋದನಂತೆ. ಬೇಟೆ ನಾಡುತ್ತಾ ಆಡುತ್ತಾ ಇರುವಾಗ ನಭೋ ಮಾರ್ಗದಲ್ಲಿ ಹಾ, ಶಕುಂತ ಪಕ್ಷಿಯನ್ನು ಕಂಡನಂತೆ. ಇವನ ಹೆಸರು ಶಕುಂತ. ಹೌದು ಇವ ನೋಡಿದ್ದು ಶಕುಂತ ಪಕ್ಷಿಯ. ಹೌದು. ಹಾ, ಅದಕ್ಕೊಂದು ಬಾಣವನ್ನು ಪ್ರಯೋಗಿಸಿದಂತೆ. ಹಾ, ಇವನ ಹೆಸರಿನದ್ದೇ ನೋಡುವಾಗ ಮತ್ಸರಾದದ್ದು ಕಾಣ್ತದೆ. ಒಂದಲ್ಲ ಇದ್ದದ್ದು, ಹಾ. ಎರಡು ಇತ್ತಂತೆ. ಒಂದಲ್ಲಿಗೆ ಕೆಳಗೆ ಬಿತ್ತು, ಹಾ. ಮತ್ತೊಂದು ಹಾರಿಕೊಂಡು ಹೋಗಿ ಸಪ್ತ ಮಹರ್ಷಿಗಳು ಮಾಡುವಂತ ಯಾಗಕುಂಡಕ್ಕೆ ಬಿತ್ತಂತೆ. ಹಾ? ಹೌದು ಇವ ಹೊಡೆದ ಬಾಣದಿಂದ? ಹೌದು ಮಗನೇ. ಇವ ಅದಕ್ಕೆ ಬೀಳ್ಬೇಕು ಅಂತ ಹೊಡೆದದ್ದ? ಆ, ಅದಕ್ಕೆ ಅಂತಲೇ ಹೊಡೆದದ್ದು. ಆ, ಯಾಗಕುಂಡಕ್ಕೆ ಯಾಗಕುಂಡಕ್ಕೆ ಬೀಳ್ಬೇಕಂತ ಹೊಡೆದಲ್ಲ, ಆ, ಅದನ್ನು ಕೆಳಗಿಳಿಸಬೇಕು. ಆಕಸ್ಮಿಕವಾಗಿ ಬಿದ್ದು ಹೋಯ್ತು. ಹೋಯ್ತು. ಹಾ. ಇದನ್ನು ಕಂಡಂತ ವಿಶ್ವಾಮಿತ್ರರಿಗೆ ಹಾ. ಕೋಪ ಬಂತು. ಹಾ, ಒಂದು ಪ್ರತಿಜ್ಞೆಯನ್ನು ಮಾಡಿದ್ರಂತೆ. ಹಾ. ಬೇರೆ ಯಾವುದಲ್ಲ, ಮತ್ತೆ ಯಾರೇ ಆಗ್ಲಿ ಹಾ. ಯಜ್ಞಕುಂಡವನ್ನೇ ಕೆಳಿಸಿದಂತವನನ್ನು ಹಾ. 8 ದಿನದೊಳಗೆ ನನ್ನ ಶಿಷ್ಯರಿಂದಲೇ ಅವನ ಶಿರಸ್ಸನ್ನು ಕಡಿತೇನೆ. ಶಿಷ್ಯ ಅಂದ್ರೆ ಅವರಿಗೆ ತುಂಬಾ ಜನ ಇದ್ದಾರೆ. ಹೌದಲ್ಲ? ಹೌದು. ಆ? ಪ್ರಿಯ ಶಿಷ್ಯನಿಂದ. ಪ್ರಿಯ ಶಿಷ್ಯ. ಹೌದು. ಬೇರೆ ಯಾರಲ್ಲ ಮಗನೇ, ಹಾ? ನಮ್ಮ ದೇವರಾದಂತ ಶ್ರೀರಾಮಚಂದ್ರ ಹಾ. ಅವರಲ್ಲಿ ಒಂದು ವಿಷಯವನ್ನು ತಿಳಿಸಿದ್ರಂತೆ. ಶ್ರೀರಾಮಚಂದ್ರನಿಂದ ಎಷ್ಟು ದಿವಸದ ಒಳಗೆ? 8 ದಿನದೊಳಗೆ. ಈಗ ಹೇಳಿ ಎಷ್ಟು ಸಮಯ ಆಯ್ತು? ಕೆಲವು ದಿನ ಕಳೆದು ಹೋಯ್ತು. ಹಾಗಾದ್ರೆ ಬಾ, ಅಲ್ಲಿಗೆ ಹೋಗುವ. ರಾಮನಲ್ಲ, ರಾಮ ಕಾರ್ಯ ಮಾಡ್ಲಿಕ್ಕೆ ಇರೋದು ನಾನು. ಹೌದು. ಇವನನ್ನು ಅಲ್ಲಿ ಕರ್ಕೊಂಡು ಹೋಗುದು ಒಳ್ಳೇದು ಬೇಗ. ಮಗನೇ, ಓ, ಈ ವಿಚಾರವನ್ನು ತಿಳಿದು ಹಾ. ವಿಶ್ವಾಮಿತ್ರರು ನೇರವಾಗಿ ಶ್ರೀರಾಮಚಂದ್ರನಿದ್ದಲ್ಲಿಗೆ ಹೋದ್ರಂತೆ. ಸರಿ, ವಿಷಯವನ್ನು ಹೇಳಿದ್ರು. ವಿಷಯ ಹೇಳಿದ್ರು. ಅವನಿಗೆ ಮಾತನ್ನು ಕೊಟ್ಟಿದ್ರು ಅಂತೆ. ಹಾ. 8 ದಿನದೊಳಗೆ ನಿಮ್ಮ ಮಾತಿನಂತೆ ಅವರನ್ನು ಮುಗಿಸ್ತೇನೆ ಅಂತ ಹೇಳಿ. ಅದಕ್ಕೆ ಕರ್ಕೊಂಡು ಹೋಗುವ ಅಂತ ರಾಮನ ಬಳಿಗೆ. ಮಗನೇ. ಓ,
ಅವಸರ ಮಾಡಬೇಡ. ಹ. ಬಂದು ನನ್ನ ಪಾದಳಿಗೆ ಬಿದ್ದ. ಹ. ಅಮ್ಮ ನೀ ರಕ್ಷಣೆ ಮಾಡ್ಬೇಕಂತ ಬೇಡಿಕೊಂಡ. ಹೇಗೆ ರಕ್ಷಣೆ ಮಾಡ್ಬೇಕಂತ ಕೇಳಿಕೊಂಡಾಗ ನನ್ನಲ್ಲಿ ಒಂದು ಮಾತು ಕೇಳಿದ. ಏನು? ನನ್ನ ಪ್ರಾಣವನ್ನು ಉಳಿಸಿಕೊಡ್ತೇನೆ ಎಂದು ಮಾತು ಕೊಡ್ಬೇಕಂತ ಹೇಳಿ. ಆ ಸಂದರ್ಭದಲ್ಲಿ ಮಗನೇ, ಓ, ಅವನಿಗೆ ಮಾತು ಕೊಟ್ಟೆ ಹೇಗೆ ಗೊತ್ತೇ? ಏನೇನು? ನನ್ನ ಮಗನಾದಂತ ಹನುಮನಾನೆಗೂ ನಿನ್ನ ಪ್ರಾಣವನ್ನು ನಾನು ಕಾಪಾಡ್ತೇನೆ ಎಂದು. ಅಂದ್ರೆ ಈ ಸಂದರ್ಭದಲ್ಲಿ ಅವನಿಗೆ ಮಾತನ್ನು ಕೊಟ್ಟಾಗಿದೆ ಮಗನೇ. ಅವನ ಪ್ರಾಣವನ್ನು ಉಳಿಸ್ತೇನೆ ಎಂಬುದು ಇವನನ್ನು ಕಾಪಾಡುವ ಹೊಣೆ ನಮ್ಮಲ್ಲಿದೆ ಮಗನೇ. ಅವನನ್ನು ಕೊಲ್ಲುವುದಕ್ಕೆ ಬಂದವ ರಾಮಚಂದ್ರ. ರಾಮ ವಿರೋಧ. ಹರನೇ ಹರನೇ ನಾನಿನ್ನವದರದಿ ರಾಮ ರಾಮ ತರಣಿ ಕುಲಜನೊಡನೆ ವೈರಧರಿಸುವೆ. ಇನ್ನವದರದಿ ತರಣಿ ಕುಲಜನೊಡನೆ ವೈರಧರಿಸುವೆ. ಶೌರ್ಯ ಮೆರೆದುವೆ. ಕೊಲ್ಲುವ ಕೊಲಿದು ಕೊಲ್ಲುವ ಕರ್ತ ಜಲದಿ ಜಯನಲ್ಲದುಂಟೆ. ಕೊಲ್ಲುವ ಕೊಲಿದು ಕೊಲ್ಲುವ ಕರ್ತ ಜಲದಿ ಜಯನಲ್ಲದುಂಟೆ. ನರರೊಳುದು ರಾಸುರರೊಳು ಹರನೇ ಹರನೇ ಇನ್ನಾವತೆರದಿ ತರಣಿ ಕುಲಜನೊಳು ವೈರಸಾದುವೆ. ಹರನೇ ರಾಮ 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 ಹರ 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 ಹರ. ನಡೆಯುವಾಗ ನುಡಿಯುವಾಗ ಉಣ್ಣುವಾಗ ತಿನ್ನುವಾಗ ಉಸಿರಾಡುವಾಗ ಯಾವುದನ್ನಾದರೂ ಮರೆತೇನು, ಆದರೆ ರಾಮನಾಮವನ್ನು ಮರೆತವನಲ್ಲ. ಆದರೆ ನನ್ನ ಅಮ್ಮ ಹೇಳಿದಂತ ವಿಷಯವನ್ನು ಕೇಳುವಾಗ ಅಯಾಚಿತವಾಗಿ ಹರ 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 ಉದ್ಗಾರ ಬಂದು ಹೋಯಿತಲ್ಲ. ಯಾಕೆ ಬಂತು ಎನ್ನುವುದಾಗಿ ಕೇಳಿದರೆ ತಾರ್ಕಿಕವಾಗಿ ನನಗೂ ಉತ್ತರ ಇಲ್ಲ. ಸ್ವಲ್ಪ ಯೋಚನೆ ಮಾಡಿದರೆ ಒಂದು ಉತ್ತರ ಸಿಕ್ಕಿತು. ಒಂದು ಕಾಲದಲ್ಲಿ ಸತ್ತು ಬದುಕಿದವ ನಾನು. ಆಗ ಎಲ್ಲ ನನ್ನ ಅಪ್ಪನ ಕೇಳಿಕೆಗೆ ಬೇಕಾಗಿ ವರ ಕೊಟ್ಟಿದ್ರು. ಆಗ ಪರಮೇಶ್ವರನು ವರ ಕೊಟ್ಟಿದ್ದ, ಯಾವ ಆಯುಧಗಳು ನಿನ್ನನ್ನು ಘಾತಿಸದೇ ಇರಲಿ. ಹರನ ವರವೇ ಸುಳ್ಳಾಯಿತೆ. ಯಾವ ಆಯುಧವೂ ಘಾತಿಸದ ಹನುಮಂತನನ್ನು ನನ್ನ ಅಮ್ಮನ ಮಾತು ಅಂಗುಲ ತುಂಡು ಮಾಡಿ ನನ್ನನ್ನು ಜೀವಂತ ಶವವಾಗಿಸಿದಲ್ಲ. ಮಾತಾ ರಾಮ ಮತ್ಪಿತಾ ರಾಮಚಂದ್ರ, ಸ್ವಾಮಿ ರಾಮೋ ಮತ್ಸಖಾ ರಾಮಚಂದ್ರ, ಸರ್ವಸ್ವಂ ಮೇ ರಾಮಚಂದ್ರೋ ದಯಾಲು ನಾಣ್ಯಂ ನೈವ ಜಾನೇ ನ ಜಾನೇ. ರಾಮನಿಲ್ಲದೆ ನನಗೆ ತಾಯಿ ಇಲ್ಲ, ರಾಮನಲ್ಲದ ತಂದೆ ಇಲ್ಲ, ರಾಮನಲ್ಲದೆ ಸಖನಿಲ್ಲ, ರಾಮನಲ್ಲದೆ ಸ್ವಾಮಿ ಇಲ್ಲ. ರಾಮ ವಿರೋಧವನ್ನು ಕನಸಿನಲ್ಲಿ ಆದರೂ ಹನುಮಂತ ಎಣಿಸಿಯಾನೆ. ದೈವದ್ರೋಹ ಮಾಡುವಂತಹ ದುರ್ಗತಿಯೊಂದು ನನ್ನ ಬದುಕಿಗೆ ಯಾಕೆ ಬಂತು? ಯಾವ ಜನ್ಮದ ಪಾಪದ ಫಲವೋ ಈ ಕೈಯಾಗಿ ನನ್ನನ್ನು ಬಾಧಿಸಿತು ರಾಮ. ತರಣಿ ಕುಲಜನೊಡನೆ ವಿರೋಧವೇ? ಕೊಲ್ಲುವುದಕ್ಕೂ ಕಾಯುವುದಕ್ಕೂ ನಾವ್ಯಾರು? ಕೊಲ್ಲುವುದಕ್ಕೂ ಕಾಯುವುದಕ್ಕೂ ಅವನಲ್ಲದೆ ಯಾರು ಸಮರ್ಥರಿದ್ದಾರೆ? ರಾಮನಿಗೆ ಅರ್ಪಿಸಿಕೊಂಡ ಹನುಮಂತ ಯಾರಾದರೂ ಕೇಳಿದಾಗ ಅಂಜನೆಯ ಪುತ್ರ, ವಾಯುವಿನ ಮಗ ಅಂತ ಹೇಳಿದ್ದುಂಟ. ದಾಸೋಹಂ ಕೋಸಲೇಂದ್ರಸ್ಯ, ಅವನ ದಾಸಾನುದಾಸನಾದ ನಾನು ಅವನ ವಿರೋಧ ಕಟ್ಟಿಕೊಳ್ಳಕೂಡದು ಎನ್ನುವ ಕಾರಣಕ್ಕಾಗಿ
ಅಮ್ಮ ಹೇಳಿದ ಮಾತನ್ನು ಸುಳ್ಳು ಮಾಡಿ ಅವನೊಂದಿಗೆ ನಾನು ಪಾದ ಬುಡಕ್ಕೆ ಬಿದ್ದು ಅಮ್ಮನ ಮಾತನ್ನು ಮೀರುವುದೇ? ನನಗೆ ದೇವರು ದೊಡ್ಡವನೇ, ಅಮ್ಮ ದೊಡ್ಡವಳೇ. ಹೇಗೆ ಯೋಚಿಸೋಣ, ಹೇಗೆ ಯೋಚಿಸೋಣ? ಭಾವಿಸಲು ನಿಗಮಾಗಮಗಳು ಬ್ರಹ್ಮಾದಿ ದೇವರು ಮಾತೃವೇ ಪರದೇವವೆಂದೆನು ಭಾವಿಸಲು ನಿಗಮಾಗಮಗಳು ಬ್ರಹ್ಮಾದಿ ದೇವರು ಮಾತೃವೇ ಪರದೇವವೆಂದೆನು ಕೋವಿದರ ಮತವಿಹುದು ದೈವದ್ರೋಹ ಗಂಜಿ ಮಾತೃವಚನವ ಮೀರಿದರೆ ದೈವದ್ರೋಹ ಗಂಜಿ ಮಾತೃವಚನವ ಮೀರಿದರೆ ಸುತರಧೋಗತಿಗೆ ಇಳಿವರದರಿಂದಲೇ ವಸುದೆಯ ರಸನ ನಾನಾ ಪ್ರಕಾರದೊಳು ಕಾವುದೇ ಕರ್ತವ್ಯವಿರಲು ವಸುದೆ ಪ್ರಕಾರದೊಳು ಕಾವುದೇ ಕರ್ತವ್ಯವೆಂದು ನಿರ್ಧರಿಸಿಕೊಂಡು ಅವ್ವೆಯೊಡನಿಂದನು ಭಾವಿಸಲು ನಿಗಮಾಗಮಗಳು ಬ್ರಹ್ಮಾದಿ ದೇವರು ಮಾತ್ರವೇ ಪರದೈವವೆಂದೆನು ಕೋವಿದರ ಮತವಿಹುದು ಒಮ್ಮೆ ಹೌಹಾರಿ ಹೋಗಿದ್ದೆ. ರಾಮ ವಿರೋಧವನ್ನು ಯಾರಿಗಾದರೂ ಹನುಮಂತ ಮಾಡಿಯಾನೆ, ಯಾರಿಗೆ ಬೇಕಾಗಿ ಆದರೂ ಮಾಡಿಯಾನೆ. ಒಮ್ಮೆಲೆ ಬುದ್ಧಿಯನ್ನು ಸ್ಥಿಮಿತಕ್ಕೆ ತಂದುಕೊಂಡು ನೋಡಿದ್ರೆ ರಾಮನ ಮಾತನ್ನು ಉಳಿಸಲಿಕ್ಕೆ ನಾನು ಯಾರು? ರಾಮ ಕೊಲ್ತೇನೆ ಅಂತ ಹೇಳಿದವನನ್ನು ಕಾಯುವುದಕ್ಕೆ ನಾನು ಯಾರು? ರಾಮ ಕಾಯ್ತೇನೆ ಅಂತ ಹೇಳಿದರೆ ಕೊಲ್ಲುವುದಕ್ಕೆ ನಾನು ಯಾರು? ದಶರಥನ ಮಗ ರಾಮನನ್ನು ನೋಡಬೇಕಾದ್ದಲ್ಲವಲ್ಲ. ರಾಮ ದೇವರು ಹೌದು. ಹಾಗೆಂದು ತಾಯಿಯ ವಚನವನ್ನು ಮೀರಿ ರಾಮ ನೀನು ದೇವರು ಎನ್ನುವುದಾಗಿ ಹೇಳಿದರೂ ಅವ ಹತ್ತಿರ ಸೇರಿಸಿಕೊಳ್ಳಲಾರ. ರಾಮಾದರ್ಶ ಇರುವುದೇ ಹಾಗೆ. ತನ್ನ ಹೆಂಡತಿಯನ್ನು ಕೊಂಡು ಹೋದ ರಾವಣನ ತಮ್ಮ ವಿಭೀಷಣ ಬರುವಾಗಲೂ ಅವ ಹೇಳಿದ ಮಾತು ಇವತ್ತು ನಮ್ಮ ಕಿವಿಯಲ್ಲಿ ಗುಣಗುಣಿಸುತ್ತಾ ಉಂಟು. ನಾವೆಲ್ಲ ಹೇಳಿದೆವು, ರಾವಣನ ತಮ್ಮ ಅವನನ್ನು ಯಾಕೆ ಸ್ವೀಕರಿಸುವುದು? ಅಭಯಂ ಸರ್ವಭೂತೇಭ್ಯೋ ದದಾಮ್ಯ ವ್ರತಂ ಮಮಃ. ಸರ್ವಭೂತಗಳಿಗೂ ಅಭಯ ಕೊಡುವುದೇ ನನ್ನ ವ್ರತ. ವಿಭೀಷಣ ಏನು, ನಾಳೆ ನನ್ನದು ತಪ್ಪಾಯಿತು, ನನ್ನ ಪ್ರಾಣ ಉಳಿಸುವಂತ ರಾವಣ ಬಂದರು, ಅವನಿಗೆ ಪ್ರಾಣ ರಕ್ಷಣೆ ನಾನು ಕೊಡ್ತೇನೆ ಎನ್ನುವುದಾಗಿ ಹೇಳಿದ ರಾಮನ ಸಹವಾಸ ಮಾಡಿದ್ದು ನಾವು ಹೌದಾದ್ರೆ, ಪ್ರಾಣ ಉಳಿಸು ಎನ್ನುವುದಾಗಿ ಬಂದ ಅರಸನಿಗೆ ಮಗನಾಣೆ ಹಾಕಿದಂತ ಅಮ್ಮನ ಮಾತನ್ನು ಉಳಿಸದೆ ಹೋದ್ರೆ ನಾನು ಅವಳ ಹೊಟ್ಟೆಯಲ್ಲಿ ಮಗನಾಗಿ ಹುಟ್ಟಿದ್ದಕ್ಕೇನು ಧನ್ಯತೆ ಬಂತು. ಒಂದು ಕಾಲದಲ್ಲಿ ಬ್ರಾಹ್ಮಣರ ಋಷಿಗಳ ಮಂತ್ರೋಚ್ಚಾರಣೆಯನ್ನು ವಿಮರ್ಶೆ ಮಾಡಿದ್ದೆ. ಶಾಪ ಸಿಕ್ಕಿತ್ತು. ಆಗ ಕುಂಡಲವನ್ನು ಉಡಿದಾರವನ್ನು ಕೊಟ್ಟು ಇದನ್ನು ಯಾರು ಗುರುತಿಸ್ತಾರೋ ಅವರೇ ನಿನ್ನ ದೇವರು ಎನ್ನುವುದಾಗಿ ನನಗೆ ದಾರಿ ತೋರಿಸಿದ ಗುರು ನನ್ನ ಅಮ್ಮ. ಗುರು ಹಾಗೂ ದೇವರು ಒಟ್ಟಿಗೆ ನಿಂತರೆ ಗುರುವಿಗೆ ಮೊದಲು ನಮಸ್ಕಾರ ಮಾಡಬೇಕಂತೆ, ಮತ್ತೆ ದೇವರಿಗೆ ನಮಸ್ಕಾರ ಮಾಡಬೇಕಂತೆ.
100 ಮಂದಿ ಗುರುಗಳು ಸೇರಿದರೆ ಒಬ್ಬ ಆಚಾರ್ಯ, 100 ಆಚಾರ್ಯರು ಸೇರಿದರೆ ಒಬ್ಬ ತಂದೆ, 1000 ತಂದೆಯಂದಿರು ಸೇರಿದರೆ ಒಬ್ಬಳು ತಾಯಿ. ಅಮ್ಮ ಎನ್ನುವ 2 ಅಕ್ಷರದಲ್ಲಿ ಪ್ರಪಂಚದಲ್ಲಿ ಎಲ್ಲ ಕಡೆಯಲ್ಲಿಯೂ ಒಟ್ಟುಗೂಡಿದಂತಹ ಪ್ರೇಮವನ್ನು ಒಂದು ತಕ್ಕಡಿಯಲ್ಲಿಟ್ಟು, ಅಮ್ಮನ ಪ್ರೇಮವನ್ನು ಮತ್ತೊಂದು ತಕ್ಕಡಿಯಲ್ಲಿಟ್ಟರೆ ಪ್ರಪಂಚದ ಪ್ರೇಮವೇ ಹಗುರವಾದೀತು, ಅಮ್ಮನ ಪ್ರೇಮ ಭಾರವಾದೀತು. ಅಂತ ಮೌಲ್ಯಯುತವಾದಂತಹ ಸ್ಥಾನ ಅಮ್ಮನದ್ದು. ಯಾವ ಮತ ನೋಡಿ, ಯಾವ ಧರ್ಮ ನೋಡಿ, ಯಾವ ಪಂಥ ನೋಡಿ, ಯಾವ ಪಥ ನೋಡಿ, ಅವರಿಗೆ ದೇವರು ಬೇರೆ ಬೇರೆ ಇರ್ಬೋದು, ಶಾಕ್ತೆಯರು ಬೇರೆ ಇರ್ಬೋದು, ಸ್ಕಾಂದರು ಬೇರೆ ಇರ್ಬೋದು, ಗಾಣಪತ್ಯರು ಬೇರೆ ಇರ್ಬೋದು. ಆದರೆ ಯಾವ ಜಾತಿಯಲ್ಲಿ ಹುಟ್ಟಲಿ, ಯಾವ ಮತದಲ್ಲಿ ಹುಟ್ಟಲಿ, ಎಲ್ಲರಿಗೂ ಅಮ್ಮ ದೇವರು ಹೌದೇ ಹೌದು. ಅಮ್ಮನನ್ನು ದೇವರಲ್ಲ ಅಂತ ಹೇಳುವ ಯಾವ ನಿಗಮವೂ ಇಲ್ಲ, ಯಾವ ಆಗಮವೂ ಇಲ್ಲ, ಯಾವ ಮತವೂ ಇಲ್ಲ, ಯಾವ ಪಂಥವೂ ಇಲ್ಲ. ಅಮ್ಮನಿಗಿಂತ ದೊಡ್ಡ ದೇವರು ಯಾರಿದ್ದಾರೆ? ಅಮ್ಮನ ಮಾತನ್ನು ಉಳಿಸಲಿಕ್ಕೆ ಮಗ ಬಿಟ್ಟರೆ ಬೇರೆ ಯಾರಿದ್ದಾರೆ? ರಾಮನ ಮಾತನ್ನು ಉಳಿಸಲಿಕ್ಕೆ ನಾನು ಬೇಕಾ? ಹೌದು, ನಮಗೆ ರಾಮ ಏನು ಹೇಳಿದ್ದಾನೆ ಅಂತ ಮುಖ್ಯ ಅಲ್ಲ, ರಾಮ ಏನನ್ನು ಇಲ್ಲಿಯವರೆಗೆ ಪಾಲಿಸಿಕೊಂಡು ಬಂದಿದ್ದಾನೆ ಎನ್ನುವುದು ಮುಖ್ಯ. ರಾಮ ಕೊಲ್ತೇನೆ ಅಂತ ಹೇಳಿದರೆ ಆ ರಾಮ ಅಲ್ಲ ನಮಗೆ ಮುಖ್ಯ. ಇಲ್ಲಿಯವರೆಗೆ ಕಾಯ್ತೇನೆ ಅಂತ ಹೇಳಿದ ರಾಮ ಮುಖ್ಯ. ಅವನ ಬಂಟ ನಾನು ಹೌದಾ? ಈ ವಸುದೆಯ ಅರಸನನ್ನು ನಾನಾ ಪ್ರಕಾರದಿಂದ ಕಾಯುವುದೇ ರಾಮದಾಸನಾಗಿ ನನಗೆ ಕರ್ತವ್ಯ. ದುಗುಡದಲ್ಲಿರುವಂಥ ಅಮ್ಮನಿಗೆ ಸಮಾಧಾನ ಹೇಳಬೇಕು. ನೀನು ನೀನು ಅಮ್ಮ ಅಂಜದಿರಮ್ಮ. ಎಲ್ಲಿಯಾದರೂ ರಾಮ ಭಕ್ತನಾದಂತಹ ನಾನು ನಿನ್ನ ಮಾತನ್ನು ನಡೆಸಿಕೊಡುವಲ್ಲಿ ಕಂಜಾಕ್ಷದಲ್ಲಿ ಸಂಘರ್ಷ ಬಂದರೆ ಏನಾದರೂ ಹಿಂದುಳಿಯುತ್ತೇನೆ ಎನ್ನುವುದಾಗಿ ಭಾವಿಸದಿರು. ಅಂಜಿಕೆಯನ್ನು ಬಿಟ್ಟು ಬಿಡು, ಧೈರ್ಯವನ್ನು ತಾಳಮ್ಮ. ಯಾವ ಸಂಘರ್ಷವೇ ಬರಲಿ, ದೊಡ್ಡದೊಂದು ಸಮುದ್ರ ಮಥನ ಆಯ್ತಂತೆ. ಮೊದಲಿಗೆ ಅಮೃತ ಬರಲಿಲ್ಲ ಅಂತೆ ಅಮ್ಮ, ವಿಷ ಬಂತಂತೆ. ವಿಷ ಬಂತು ಅಂತ ಮಥನ ನಿಲ್ಲಿಸಿದ್ರೆ ಇಲ್ಲ, ಮಥನ ನಿಲ್ಲಿಸ್ತಿದ್ರೆ ಮತ್ತೆ ಅಮೃತ ಸಿಗುತ್ತಿತ್ತೆ ಇಲ್ಲ. ರಾಮನನ್ನು ನಾನು ದರ್ಶಿಸುವುದಕ್ಕೆ ನೀನು ಹೇಳಿದಂತ ದಾರಿ ನನಗೆ ಶಾಪ ಸಿಕ್ಕಿದ ದಾರಿ. ಶಾಪ ಸಿಗುವಾಗ ಸಮಾಧಾನ ಮಾಡಿ ಹೀಗೆ ಹೋಗು ಮಗು, ನಿನ್ನ ದೇವರು ಅಲ್ಲಿದ್ದಾರೆ ಅಂತ ಹೇಳಿದ್ದು ನೀನು. ನಮಗೆ ರಾಮಾದರ್ಶವೇ ದೇವರು. ನಿಜ ಮಗನೇ. ಸರ್ವಭೂತಗಳಿಗೂ ಅಭಯ ಕೊಡುವಂತ, ಆರ್ತ ಎನ್ನುವ ಶಬ್ದವನ್ನು ನಾಶ ಮಾಡುವಂತ ದೇವರು. ಅವನನ್ನು ನಂಬಿದ್ದು ಹೌದಾದ್ರೆ ಅಮ್ಮ ಮಗನೇ, ನೀನು ಮಾತ್ರ ಮಾತೆ ಅಲ್ಲ, ನೀನು ಆಡಿದ ಮಾತು ನನಗೆ ಮಾತಿ. ಹೌದು ಮಗನೇ. ಜನನಿ, ಜನ್ಮಭೂಮಿ, ಜಾಹ್ನವಿ, ಜನಕ, ಜನಾರ್ದನ, ಈ 5 ಜಕಾರಗಳು ಎಲ್ಲರಿಗೂ ಲಭಿಸುವುದಿಲ್ಲ ಅಮ್ಮ. ಹಾಗಾಗಿ ಜನನಿಯನ್ನು, ಜನ್ಮಭೂಮಿಯನ್ನು, ಜಾಹ್ನವಿಯನ್ನು, ಜನಾರ್ದನನ್ನು, ಜನಕನನ್ನು, ಈ 5 ಮಂದಿಯನ್ನು ಅತೀ ಗೌರವದಿಂದ ಕಾಣುವುದು. ಸರಿ. ಅದರಲ್ಲಿ ಮುಖ್ಯಳಾದ ಜನನಿಯಲ್ವೇ ನೀನು. ನಿನ್ನ ಮಾತನ್ನು ಉಳಿಸುವುದಕ್ಕೆ ಬೇಕಾಗಿ ನಾನು ಖಂಡಿತವಾಗಿಯೂ ಪ್ರಯತ್ನ ಮಾಡ್ತೇನೆ. ನನ್ನ ಪ್ರಾಣ ಹೋದರೂ ವಸುದೆಯ ಅರಸನ ಪ್ರಾಣ ಹೋಗುವುದಕ್ಕೆ ಬಿಡುವುದಿಲ್ಲ. ಅಷ್ಟು ಕಾಯ್ದುಕೊಂಡು ತತ್ವವನ್ನು ರಕ್ಷಿಸಿಕೊಳ್ತೇನೆ. ನನ್ನ ಧೈರ್ಯದಿಂದಲ್ಲ, ರಾಮದಾಸನಾದ ಕಾರಣದಿಂದ. ರಾಮ ಹೇಳಿದ ಮಾತನ್ನು ಹೇಗೆ ಇಲ್ಲಿಯವರೆಗೆ ಉಳಿಸಿಕೊಂಡು ಬಂದಿದ್ದಾನೋ, ಅವನ ಅಡಿನೆರಳಲ್ಲಿ ಬೆಳೆದಂತಹ ನಾನು ನನ್ನ ಮಾತನ್ನು ರಾಮಾನುಗ್ರಹದಿಂದ ಉಳಿಸಿಕೊಳ್ಳಬಲ್ಲೆ ಎನ್ನುವ ಧೈರ್ಯ ಉಂಟು. ನಿನಗೆ ಧೈರ್ಯ ಬಂತಲ್ಲ? ಮನಸ್ಸಿಗೆ ಸಂತೋಷವಾಯಿತು. ಹೇಗೆ ಧೈರ್ಯ ಕೊಟ್ಟಿದಂತ ಗೊತ್ತಿಲ್ಲ ಮಗನೇ. ಮನಸ್ಸಿಗೆ ನಂದು ಧೈರ್ಯವಾಯಿತು. ನಾನೇನು ಮಾಡ್ಬೇಕು ಮಗನೇ? ನೀನು ಮಾಡುವುದಕ್ಕಿಂತ ಮೊದಲು ಹುಲಿಯನ್ನು ಕಂಡ ಬೆದರಿದ ಹರಿಣಿಯಂತೆ ಅವ ನಿಂತಿದ್ದಾನೆ. ಅವನಿಗೊಂದು ಧೈರ್ಯ ಹೇಳಿ ಏನು ಮಾಡಬೇಕು ಅಂತ ಹೇಳಿ. ಆಯ್ತು. ಅಯ್ಯ ಸ್ಮರಿಸಯ್ಯ ರಾಮ ಮಂತ್ರ
ಸ್ಮರಿಸಯ್ಯ ರಾಮ ಮಂತ್ರ ನಿನ್ನ ಮರಣ ಭೀತಿಯ ಪರಿಹರಿಸುವುದೀ ಮಂತ್ರ ನಿನ್ನ ಮರಣ ಭೀತಿಯ ಪರಿಹರಿಸುವುದೀ ಮಂತ್ರ ಸ್ಮರಿಸಯ್ಯ ರಾಮ ಮಂತ್ರ ಜಗತಿ ವಾಲ್ಮೀಕಿಯನ್ನು ಧರಿಸಿದ ಮಂತ್ರ ಜಗತಿ ವಾಲ್ಮೀಕಿಯನ್ನು ಧರಿಸಿದ ಮಂತ್ರ ಬಗೆ ಬಗೆ ದುರಿತವ ಸುಡುವ ಮಂತ್ರ ಬಗೆ ಬಗೆ ದುರಿತವ ಸುಡುವ ಮಂತ್ರ ವಿಗಡ ರೋಗಗಳ ದೂರ ಮಾಡುವ ಮಂತ್ರ ವಿಗಡ ಸುಗುಣರಿಗೆ ಸುಜ್ಞಾನ ಕೊಡುವ ಮಂತ್ರ ಸುಗುಣರಿಗೆ ಸುಜ್ಞಾನ ಕೊಡುವ ಮಂತ್ರ ಶರಣಾದವರ ವಿಭೀಷಣನ ಕೊರೆದ ಮಂತ್ರ ಶರಣಾದವರ ವಿಭೀಷಣನ ಕೊರೆವ ಮಂತ್ರ ನರಕದ ಭಯ ತೊಲಗಿಸುವ ಮಂತ್ರ ಸ್ಮರಿಸಯ್ಯ ರಾಮ ಮಂತ್ರ ರಾಮ ಮಂತ್ರವ ಜಪಿಸೋ ಹೇ ಮನುಜ ರಾಮ ಮಂತ್ರವ ಜಪಿಸೋ ಆ ಮಂತ್ರ ಈ ಮಂತ್ರ ಎನ್ನುವುದಲ್ಲಿ ಕೆಡಬೇಡ ಆ ಮಂತ್ರ ಈ ಮಂತ್ರ ಎನ್ನುವುದಲ್ಲಿ ಕೆಡಬೇಡ ಸೋಮಶೇಖರಗೆ ಪಾಮೆ ಪೀಡಿತ ಮಂತ್ರ ರಾಮ ಮಂತ್ರವ ಜಪಿಸೋ ಯೇ ಹರೀಶ ರಾಮ ಮಂತ್ರವ ಜಪಿಸೋ ಹೇ ಮನುಜ ರಾಮ ಮಂತ್ರವ ಜಪಿಸೋ ರಾಮ ಮಂತ್ರವ ಜಪಿಸೋ ರಾಮ ಮಂತ್ರವ ಜಪಿಸೋ ರಾಮ ಮಂತ್ರವ ಜಪಿಸೋ ಅಯ್ಯೋ ಅಯ್ಯ ಆಂಜನೇಯ. ಶಕುಂತ ಮಹಾರಾಜ ಸ್ವಾಮಿ, ರಾಮ ಕೊಲ್ತೇನೆ ಎನ್ನುವುದಾಗಿ ಪ್ರತಿಜ್ಞೆ ಮಾಡಿ ನಿಂತಿದ್ದಾನೆ. ಹೌದು, ಭಯಗೊಂಡೆಯ? ನಿಜ. ಹನುಮಂತ ಕಾಯ್ತಾನೆ ಅಂತ ಧೈರ್ಯದಿಂದ ಇರಬೇಡ. ಅಂಜನೆ ಮಾತು ಕೊಟ್ಟಿದ್ದಾಳೆ ಎನ್ನುವುದಾಗಿ ಅಭಯವನ್ನು ಹೊಂದಬೇಡ. ಮತ್ತೆ ನಿನ್ನನ್ನು ಕಾಯುವುದು ಹನುಮಂತನೂ ಅಲ್ಲ, ಹ, ನಿನ್ನನ್ನು ಕಾಯುವುದು ಅಂಜನೆಯ ಮಾತೂ ಅಲ್ಲ. ಹಾಗಾದ್ರೆ ನನಗೆ ದಾರಿ ನಿನ್ನ ಭಯವನ್ನು ನಿವಾರಿಸುವಂತಹ ರಾಜಮಾರ್ಗವನ್ನು ನಾನು ಹೇಳ್ತೇನೆ. ಯಾವುದು? ರಾಮ ಎಂದು ಬಿಟ್ಟರೆ ಸಾಕು. ನೀನೇನಾದರೂ ಪಾಪ ಮಾಡಿದ್ರೆ ಒಳಗಿನ ಪಾಪಗಳು ರಾ ಎನ್ನುವುದಾಗಿ ಬಾಯಿ ತೆರೆಯುವಾಗ ಹೊರಗೆ ಹೋಗುತ್ತದೆ. ಸರಿ. ಮಾ ಎನ್ನುವುದಾಗಿ ಬಾಯಿ ಮುಚ್ಚುವಾಗ ಹೊರಗಿನ ಪಾಪಗಳು ಒಳಗೆ ಬರದ ಹಾಗೆ ಬಾಗಿಲು ಮುಚ್ಚಿದ ಹಾಗೆ ಅದನ್ನು ರಕ್ಷಿಸ್ತದೆ. ಓಹೋ. ಅಕಾರೋಚ್ಚಾರ ಮಾತ್ರೇಣ ಮಖ ನಿರ್ಯಾತಿ ಪಾತಕಂ. ಸರಿ. ಪುನಃ ಪ್ರವೇಶಾಶ್ಚ ಭೀತ್ಯಸ್ತು ಮಕಾರಸ್ತು ಕವಾಟಂ. ಓಹೋ. ಉಳಿದ ಹಾಗೆ ಓಂ ಓಂ ಓಂಕಾರವನ್ನು ಸೇರಿಸಬೇಕಾದ್ದಿಲ್ಲ. ಆಹಾ. ರಾಮ ಎಂದು ಬಿಟ್ಟರೆ ಸಾಕು. ಉಚ್ಚ ಕುಲದಲ್ಲೇ ಹುಟ್ಟಬೇಕು ಅಂತ ಇಲ್ಲ, ಇಂಥ ಸ್ಥಳದಲ್ಲೇ ಕರೀಬೇಕು ಅಂತ ಇಲ್ಲ. ಯಾವ ಸ್ಥಿತಿಯಲ್ಲಿ ಹೇಗೆಯೂ ಭಾವಭಕ್ತಿಯಿಂದ ಕರೆಯಬಹುದಾದ ಮಂತ್ರ, ಎಂತೆಂಥವರನ್ನು ಉದ್ಧರಿಸಿದ ಮಂತ್ರ, ಎಂತೆಂಥವರಿಗೆ ಅಭಯ ಕೊಟ್ಟ ಮಂತ್ರ, ಓಹೋ. ಬೇರೆ ಬೇರೆಯವರಿಗೆ ಬೇರೆ ಬೇರೆ ರೀತಿಯಲ್ಲಿ ಕಂಡ ಮಂತ್ರ. ದಶರಥನಿಗೆ ರಾಮ, ಕೌಸಲ್ಯಗೆ ರಾಮಭದ್ರ, ನಿಜ. ಕೈಕೆಗೆ ರಾಮಚಂದ್ರ, ವಸಿಷ್ಠರಂತವರಿಗೆ ವೇದಸೆ, ಸರಿ. ಸೀತೆಗೆ ನಾಥ, ಅಯೋಧ್ಯೆಯ ಜನರಿಗೆ ರಘುನಾಥ, ಮಿಥಿಲೆಯ ಜನರಿಗೆ ಸೀತಾಪತಿ. ಹೀಗೆ ಬೇರೆ ಬೇರೆಯಾಗಿ ಕಂಡಂತಹ ತತ್ವವೂ ವ್ಯಕ್ತಿತ್ವವೂ ಅದೇ. ನೀನೇನು ಬೇಟೆಯಾಡುವ ನೆಪದಲ್ಲಿ ಒಂದು ಪಕ್ಷಿಯನ್ನು ಕೊಂದೆ. ಯಾರೆಲ್ಲ ದಾರಿಯಲ್ಲಿ ಬರ್ತಾ ಇದ್ರೋ ಅವರನ್ನು ಹಿಡಿದು ಅವರ ತಲೆಯನ್ನು ಒಡೆದು ರಕ್ತದಿಂದ ಸ್ನಾನ ಮಾಡುತ್ತಿದ್ದ ಅವರ ಆರ್ತನಾದದಿಂದಲೇ ಸಂತೋಷವನ್ನು ಅನುಭವಿಸುತ್ತಿದ್ದ ಕ್ರೂರಿಯು ಕಟುಕನೂ ಆದ ಕಾಡ ಕಿರಾತಕನಾಗಿ ಬೆಳೆದಂತಹ ರೂಕ್ಷ ನಾಮಕ
ರಾಮ ಮಂತ್ರದಿಂದ ಸಕಲ ಪಾಪಗಳನ್ನು ತೊಳೆದುಕೊಂಡು ಆದಿಕವಿಯಾಗಿ ಬೆಳೆದಿದ್ದಾನೆ. ರಕ್ಕಸರ ಮಧ್ಯದಲ್ಲಿ ಹುಟ್ಟಿದಂತಹ ವಿಭೀಷಣನಿಗೆ ಸ್ಥಿರ ಪದವಿ ಸಿಕ್ಕಿದೆ. ನಿಜ. ಮಾಡಿದ ಪಾಪಕ್ಕೆ ಪಶ್ಚಾತ್ತಾಪ ಪಟ್ಟು 1000 ವರ್ಷ ಕಲ್ಲಾಗಿ ಬಿದ್ದಿದ್ದವಳು ರಾಮ ಮಂತ್ರದ ವ್ಯಾಹರಣದಿಂದ ಪಂಚಪತಿವ್ರತೆಯರಲ್ಲಿ ಒಬ್ಬಳಾಗಿ ಬೆರೆಯುವಂತಹ ಸೌಭಾಗ್ಯ ಸಿಕ್ಕಿದೆ. ಕಬಂದನಂತವನಿಗೆ ಶಾಪ ವಿಮೋಚನೆ ಆಗಿದೆ. ರಾಮ ಎಂದು ಬಿಟ್ಟರೆ ಸಾಕು, ಚಪಲ ಚಿತ್ತದ ಕಪಿಗಳು ಏಕಸೂತ್ರದ ಅಡಿಗೆ ಬರ್ತದೆ. ರಾಮ ಎಂದು ಬಿಟ್ಟರೆ ಸಾಕು, ಮಾರೀಚನಂತ ರಕ್ಕಸನೂ ಒಳ್ಳೆಯವನಾಗುತ್ತಾನೆ. ರಾಮ ಎಂದು ಬಿಟ್ಟರೆ ಸಾಕು, ರಾವಣನ ಮಗನಾಗಿ ಹುಟ್ಟಿದ ಅತಿಕಾಯನಿಗೆ ಮೋಕ್ಷ ಸಿಗುತ್ತದೆ. ಅಂತಿರುವಾಗ ನನಗೆ ಮರಣ ಬರ್ತದೆ ಎನ್ನುವ ಭಯ ಪಡಬೇಡ. ಸರಿ. ರಾಮ ಎಂದರೆ ಯಮನೂ ಭಯ ಪಡ್ತಾನೆ. ಶ್ರದ್ಧೆಯಿಂದ ರಾಮನಾಮವನ್ನು ಜಪಿಸು. ಇನ್ನ ಮರಣ ಭೀತಿ, ಗರುಡನನ್ನು ಕಂಡಾಗ ಹಾವು ಓಡುವಂತೆ, ಬೆಳಕನ್ನು ಕಂಡಾಗ ಕತ್ತಲೆ ಓಡುವಂತೆ, ಈ ಪ್ರಪಂಚದಲ್ಲಿ ಮರಣ ಭೀತಿ ಇಲ್ಲದೆ ನಿನ್ನನ್ನು ಮೃತ್ಯುಂಜಯನಾಗಿಸುವಂತ ಪರಮ ಪಾವನವಾದ ಮಂತ್ರವನ್ನು ಉಚ್ಚರಿಸು. ನಿನಗೆ ಮರಣ ಭೀತಿ ತೊಲಗಿ ನಿನಗೆ ಶುಭವೂ ಸುಖವೂ ಸಿಗ್ತದೆ. ಸರಿ. ರಾಮ 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 ಮಗನೇ, ನೀನೊಂದು ಕಾರ್ಯ ನಾನು ಮಾತೆ ಲಾಲಿಸು ಚೆನ್ನಾಗಿ ನೀನೀಗಲೇ ಸೀತೆಯ ಬಳಿಗೆ ಹೋಗಿ, ನೀನೀಗಲೇ ಸೀತೆಯ ಬಳಿಗೆ ಹೋಗಿ, ಆತುರದಲ್ಲಿ ನಿನ್ನೊಳಿ ಗಾನ ನುಡಿಯುವ, ಆತುರದಲ್ಲಿ ನಿನ್ನೊಳಿ ಗಾನ ನುಡಿಯುವ ರೀತಿಯೊಳ ಭಗವದ್ಗೀತೆಯಾಗಿ ಮಾತೆ ಲಾಲಿಸು ಚೆನ್ನಾಗಿ ನೀನೀಗಲೇ ಸೀತೆಯ ಬಳಿಗೆ ಹೋಗಿ. ಅಮ್ಮ ಅಮ್ಮ. ಮಗನೇ, ಭಯಗೊಂಡು ಬಂದಂತ ಶಕುಂತ ಅಭಯಪ್ರದನಾಗಿ ಹೌದು, ಧೈರ್ಯದಲ್ಲಿದ್ದಾರೆ. ಧೈರ್ಯದ ಮಾತನ್ನು ಕೊಟ್ಟು ಕಳಿಸಿಕೊಟ್ಟೆ. ಆದ್ರೆ ನಾವು ಎದುರಾಗಿ ಹೋಗುವುದು ಸಾಮಾನ್ಯನ ಜೊತೆಯಲ್ಲಿ ಅಲ್ಲ. ಆ ನಾಳೆ ಸಂಘರ್ಷ ಆದ್ರೆ ಆ ಧನುಸ್ಸನ್ನು ಹಿಡಿದುಕೊಂಡು ಬಂದು ಬಾಣವನ್ನು ಪ್ರಯೋಗಿಸುವವ ಏಕಸಾಯಕ, ಏಕವಚನ, ಏಕಪತ್ನಿ ವ್ರತ ಇರುವ ರಾಮಚಂದ್ರ. ಶ್ರೀರಾಮಚಂದ್ರ. ನಾವೆಲ್ಲ ಭಯಗೊಂಡು 99 ಕೋಟಿ ಮಂದಿ ಮಾಡುವಂತಹ ಸಮುದ್ರ ಮಥನವನ್ನು ಉಭಯ ತೋಳುಗಳಿಂದ ಮಾಡಿದ ವಾಲಿಯಂತ ಪರಾಕ್ರಮಿಯನ್ನು ಕೊಲ್ಲುವುದಕ್ಕೆ ಅವನಿಗೆ ಏಕ ಬಾಣ ಸಾಕಾಯ್ತಮ್ಮ. ಹೌದು ಮಗನೇ. ಅಂಥವ ಕೊಲ್ತೇನೆ ಅಂತ ಬಾಣ ಬಿಟ್ರೆ ಸಿಡಿಲು ಹೊಡೆಯುವಾಗ ನಮ್ಮನ್ನು ಕೊಡೆ ಕಾಯ್ತದೆ ಅಮ್ಮ. ಇಲ್ವೇ ಇಲ್ವ ಮಗನೇ? ನಾವು ಯಾರು ರಾಮ ಬಾಣವನ್ನು ಕತ್ತರಿಸುವುದಕ್ಕೆ, ನಾವು ಯಾರು ರಾಮ ಬಾಣದ ಎದುರು ಉಳಿಯುವುದಕ್ಕೆ? ಹೌದು. ರಾಮ ಬಾಣದಿಂದ ಉಳಿಯುವುದು ಹೇಗೆ ಅಂತ ಯೋಚನೆ ಮಾಡಿದ್ರೆ ದುಷ್ಟರು ಉಳಿದ ಹಾಗೆ ಉಳಿಯಕೂಡದು. ನಮ್ಮಲ್ಲಿ ನೈತಿಕತೆ, ಧಾರ್ಮಿಕತೆ ಇದ್ರೆ ಮಾತ್ರ ಉಳಿಯಬೇಕು, ಉಳಿಯುವುದಕ್ಕೆ ಸಾಧ್ಯ. ದೇವರು ಪುರುಷೋತ್ತಮ, ಪುರುಷ ಸ್ವರೂಪಿ ಅಂತ ಭಾವಿಸಿದವರು ನಾವು. ಹೌದು ಮಗನೇ. ದೇವರು ಪುರುಷ ಸ್ವರೂಪಿ ಹೌದಾದ್ರೆ ತಾಯಿ ಪ್ರಕೃತಿ ಸ್ವರೂಪಿ. ಪ್ರಕೃತಿ ಪುರುಷರು ಒಂದಾದ್ರೆ ಮಾತ್ರ ಪ್ರಪಂಚದ ವ್ಯವಹಾರ, ಉಳಿಯುವುದಕ್ಕೆ ಸಾಧ್ಯ. ಪ್ರಪಂಚದ ಆಗು ಹೋಗು. ಯಾವಾಗ ಪ್ರಕೃತಿಗೆ ಸರಿಯಾಗಿ ಒಬ್ಬ ವ್ಯಕ್ತಿ ನಡೀತಾನೆ ಆಗ ಪುರುಷೋತ್ತಮನ ಅನುಗ್ರಹ ಆಗುತ್ತದೆ. ನಿಜ. ಯಾರು ಪ್ರಕೃತಿಯನ್ನು ಮೀರಿ ಒಬ್ಬ ಹೋಗ್ತಾನೆ ಅವನಿಗೆ ಪುರುಷೋತ್ತಮ ಮುನಿತಾನೆ. ಹೌದು. ಈಗ ಒಂದು ಪರೀಕ್ಷೆ ಆಗ್ಬೇಕಮ್ಮ. ಪರೀಕ್ಷೆ? ನಾನು ಮಾಡಿದ್ದು ಸರಿಯೋ ತಪ್ಪು ಅಂತ ಗೊತ್ತಾಗಬೇಕು. ಯಾವುದ್ರ ಬಗ್ಗೆ ಬಗ್ಗೆ? ನಾನು ಪ್ರಕೃತಿಯನ್ನು ಮೀರಿದ್ದೇನೋ, ಪ್ರಕೃತಿಗೆ ಸರಿಯಾಗಿ ನಡೆದುಕೊಂಡಿದ್ದೇನೋ, ಪರೀಕ್ಷೆ ಆಗಬೇಕಾದ್ರೆ ಪರೀಕ್ಷೆ ಆಗ್ಬೇಕಿದ್ರೆ ನೀನು ಆದಷ್ಟು ಶೀಘ್ರವಾಗಿ ಅಯೋಧ್ಯೆಗೆ ಹೋಗ್ಬೇಕು. ನಾನು? ಹೌದು. ಯಾಕೆ ಮಗನೇ? ರಾಮಚಂದ್ರನನ್ನು ಕಾಣುವುದಕ್ಕಲ್ಲ, ಮತ್ತೆ ನಮ್ಮ ಅಮ್ಮ ಸೀತಾದೇವಿಯನ್ನು ಕಾಣುವುದಕ್ಕೆ. ಸೀತಾಮಾತೆಯನ್ನು ಕಾಣುವುದಕ್ಕಾಗಿ? ಹೌದೌದು. ಯಾಕೆ ಮಗನೇ? ಅವಳಲ್ಲಿ ಹೇಳಬೇಕು, ಒಂದು ವೇಳೆ ಮುಂದೆ 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 ರಾಮ ಹಾಗೂ ಹನುಮಂತನಿಗೆ ಕಾಳಗ ಸಂಘಟಿಸಿದ್ರೆ ರಾಮ ಬಿಡುವ ಬಾಣಗಳೆಲ್ಲ ಹನುಮಂತನಿಗೆ ಬಿಲ್ವ ಪತ್ರಗಳಾಗಿ ಬೀಳಬೇಕು.
ಒಂದು ವೇಳೆ ಸಾಮಾನ್ಯ ಬಾಣಗಳು ಸಾಕಾಗಲಿಲ್ಲ ಅಂತ ಬ್ರಹ್ಮಾಸ್ತ್ರವನ್ನೇ ಪ್ರಯೋಗಿಸಿದ್ರೆ ಆ, ಅದವನಿಗೆ ವೈಜಂತಿ ಮಾಲೆಯಾಗಿ ಬೀಳಬೇಕು. ಯಾಕೆ ಕೇಳಬೇಕು? ಯಾಕೆ? ಕೊಟ್ರೆ ಆ, ಪ್ರಕೃತಿ ನಮ್ಮ ಪರವಾಗಿ ಉಂಟು, ನಾವು ಮಾಡಿದ್ದು ಸರಿ ಉಂಟು ಅಂತ ಅರ್ಥ. ಆ, ಒಂದು ವೇಳೆ ಕೊಡದೇ ಇದ್ರೆ ಇದ್ರೆ ನಾವು ಸಾಯುವುದಕ್ಕೆ ಇರುವವರು ಅಂತ ಅರ್ಥ, ಪ್ರಕೃತಿ ಮುನೀತ ಅಂತ. ಮುನಿಯಿತು ಅಂತ ಅರ್ಥ. ಹೌದು. ಹಾಗಾಗಿ ನಾನು ಮಾಡಿದ್ದು ಸರಿಯೋ ತಪ್ಪೋ ಎನ್ನುವ ಪರೀಕ್ಷೆಯೂ ಹೌದು, ಆ, ರಾಮನಿಂದ ಈ ಅರಸನನ್ನು ಉಳಿಸುವುದಕ್ಕೆ ಸರಿಯಾದ ದಾರಿಯೂ ಹೌದು. ಆಯ್ತು. ಆದಷ್ಟು ಶೀಘ್ರವಾಗಿ ಅವಳಲ್ಲಿ ವರವನ್ನು ಕೇಳಿ ಬಾ. ಆದಿತ್ಯ ಬಗ್ಗೆ ನಾನು ಈ ಅರಸನನ್ನು ಆ. ನನ್ನ ಬಾಲವನ್ನೇ ಬೆಳೆಸಿ ಆ. ಅದನ್ನೇ ಕೋಟೆಯಾಗಿಸಿ ಆ. ಆ ಬಾಲದ ಕೋಟೆಯ ಕವಚದೊಳಗೆ ಆ. ಅವನನ್ನು ರಕ್ಷಣೆಯಲ್ಲಿರಿಸ್ತೇನೆ. ಆಯ್ತು. ಮುಂದೇನಾಗ್ತದೆ ನಿರೀಕ್ಷೆ. ಆಯ್ತು, ಹೋಗಿ ಬನ್ನಿ. ಸಭಾಸದರಲ್ಲೊಂದು ವಿಜ್ಞಾಪನೆ. ಇಂದಿನ ಸೇವಾ ಬಯಲಾಟಕ್ಕೆ ಸಹಕರಿಸಿದ ಎಲ್ಲ ಕಲಾಭಿಮಾನಿಗಳಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಾಳೆಯ ದಿನ ನಾವು ಬಡಗ ಎಕ್ಕಾರು ಭೂತಗುಂಡಿ ಬಾಕ್ಯಾರ್ಕೋಡಿ ಸಾಮರಸ್ಯ ನಿಲಯದ ವಟಾರದಲ್ಲಿ ಶ್ರೀಮತಿ ವಾರಿಜಾ ಮತ್ತು ಶ್ರೀ ಜಯಶೆಟ್ರ ಬಾಬ್ತು ಕೊಲ್ಲೂರು ಕ್ಷೇತ್ರ ಮಹಾತ್ಮೆ ಎಂಬ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. 15ನೇ ತಾರೀಕಿನಂದು ಬಜಗೋಳಿಯಲ್ಲಿ ಶ್ರೀದೇವಿ ಮಹಾತ್ಮೆ ಎಂಬ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. 19ನೇ ತಾರೀಕಿನಂದು ಇದೇ ರಂಗಮಂಟಪದಲ್ಲಿ ನೂತನ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಕಲಾಭಿಮಾನಿಗಳ ಸಹಕಾರವನ್ನು ನಿರೀಕ್ಷಿಸುತ್ತಾ ನಿಮಗೆಲ್ಲ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಸನ್ಮಂಗಲವನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಕಥಾಭಾಗವನ್ನು ಮುಂದುವರಿಸುವುದಕ್ಕೆ ಅನುಮತಿಯನ್ನು ಕೇಳುತ್ತಿದ್ದೇವೆ. ನಮಸ್ತೆ. ಯಕ್ಷಗಾನಂ ಗೆಲ್ಗೆ. ಜಗದೀಶನು ಮನದಿ ಧ್ಯಾನಿಸುತ್ತಲಂದಯುತಿಗೆ ಬಂದು ಸೀತಾಂಗನ ಮಣಿಯ ಕಂಡು ಪದಯುಗಕ್ಕೆ ಕುಸುಮ ವಸ್ತುವ ಸಮರ್ಪಿಸಿ ನುತಿಸುತ್ತಿರಲೆಂದಳ ಜಾನಕಿ. ಪದಯುಗಕ್ಕೆ ಕುಸುಮಾದಿ ವಸ್ತುವ ಸಮರ್ಪಿಸಿ ನುತಿಸುತ್ತಿರಲೆಂದಳ ಜಾನಕಿ. ಅಂಜನ ಪವಿತ್ರವಾದಂತ ಪಾದಕ್ಕೆ ಶಿರವಾಗುತ್ತಾ ಇದ್ದೀರಿ. ಎದ್ದೇಳು ಎದ್ದೇಳು. ಏನೇ ಇದು? ನಿನಗಾಗಿ ತಂದೆ. ನನಗಾಗಿ? ಹೌದು. ಅಂಜನ, ಅಪ್ಪ, ನಿನ್ನ ಆಗಮನದಿಂದ ಆ, ಆನಂದವಾಯಿತು, ಸಂತೋಷವಾಯ್ತಿ. ನಿನ್ನ ಬರಣವನ್ನು ಕಂಡಾಗ ಆ. ಕೆಲವೊಂದು ಪ್ರಶ್ನೆಗಳನ್ನು ಕೇಳಬೇಕೆನ್ನುವಂತಾತು ಮೂಲ. ದೃಷ್ಟಿ. ಹೌದು. ಯಾಕಮ್ಮ? ಮೊದಲಾಗಿ ಆ, ಕ್ಷೇಮವೇ ಸಮೀರ ಪ್ರೀತಿ ನೀ ಮಗಾಂತ ಶ್ರಮದಿ ಕ್ಷೇಮವೇ ನೀ ಮಹಾಂತಾಶ್ರಮದಿ ಬಂದೆ ಪ್ರೇಮದಿ ಕೊಳ್ಳಿರು ಮನದ ಕಾಮಿತವೇನೆ. ಪ್ರೇಮದಿ ಕೊಳ್ಳಿರು ಮನದ ಕಾಮಿತವೇನೆ. ಕ್ಷೇಮವೇ ಶ್ರಮದಿ ಬಂದೆ ಕ್ಷೇಮವೇ ಕ್ಷೇಮವೇ. ಅಂಜನ, ಏನಮ್ಮ? ಸಮೀರ ಪ್ರೀತೆ. ಹೌದು. ಆಶ್ಚರ್ಯ ನೋಡ್ತಾ ಇದ್ದೀರಿ.
ಹೌದಮ್ಮ. ಆ, ಅಲ್ಲ, ಆ, ನನ್ನ ಬಳಿಗೆ ಬರುವುದಕ್ಕೆ ನಿನಗೆ ಮುಕ್ತ ಅವಕಾಶ. ಹೌದು. ಈ ಮೊದಲು ಬಂದವಳು ನೀನು. ಬಂದು ಅದಷ್ಟು ಕಾಲ ಕಳೆದು ಹೋಯ್ತು. ಹೌದು, ಇಂದು ಬಂದಿದ್ದಿ. ಹಾ, ಆದ್ರೆ ಈ ಮೊದಲು ಬಂದದ್ದಕ್ಕೂ ಆ, ಈಗ ಬರುವುದಕ್ಕೊಂದು ವ್ಯತ್ಯಾಸವನ್ನು ಕಾಣುತ್ತಾ ಇದ್ದೇನಲ್ಲ. ವ್ಯತ್ಯಾಸವನ್ನು ಕಂಡೆಯ? ಹೌದೇನೆ? ಆ, ಅಲ್ವೇನೆ? ಏನೇ ಇದೆಯಲ್ಲ, ಏನು ಇದೆಯಲ್ಲ, ಇದೆಲ್ಲ ಬೇಕಾ? ಅಯ್ಯೋ. ಆ, ದೇವಿಗೆ ಕೊಡಬೇಕಾದದ್ದು ಯಾವುದು ಆ. ಅದನ್ನು ತಂದಿದ್ದೇನೆ. ಅಯ್ಯೋ, ನಿಂತೇ ಮಾತಾಡಿಸ್ತಾ ಇದ್ದೇನೆ. ಹಾ. ನಿಂತೇ ಮಾತಾಡಿಸಿದ್ದೇನೆ. ಆ. ಹೀಗೆ ಬಾರಿ, ಅಯ್ಯೋ. ಹೀಗೆ ಬಾರಿ. ಬೇಡ ಬೇಡ ತಾಯಿ, ನಿಂತುಕೊಂಡೇ ಇರ್ತೇನೆ. ಪ್ರೀತಿಯಿಂದ ಪೀಠವನ್ನು ಕೊಟ್ಟೆ ಅಂತ ಆದ್ರೂ ಅಯ್ಯೋ ನಿನ್ನ ನಿನ್ನ ಎದುರಲ್ಲಿ ಅಯ್ಯೋ ಕುಳಿತುಕೊಂಡಿದ್ದಾನೆ. ಆ ರೀತಿ ಮಾತಾಡಬಾರದು. ಮತ್ತೆ ನಮ್ಮಲ್ಲಿ ಭೇದ ಇಲ್ಲ ಕಣೆ. ಇಲ್ಲ, ನನ್ನ ಅಂತರಂಗವನ್ನು ಚೆನ್ನಾಗಿ ಅರ್ಥವಿಸಿಕೊಂಡವಳು ನೀನು. ನಿಜ. ನಿನ್ನನ್ನು ಸಲುಗೆಯಿಂದ ನಾನು ಅಂಜನ ಎಂಬುದಾಗಿ ಕರೆಯುತ್ತೇನೆ. ಹೌದು. ಅಲ್ವೇ? ಈ ರೀತಿ ಬರುವುದಕ್ಕೆ ಆ, ಏನಾದರೂ ಒಂದು ಕಾರಣ ಕಾರ್ಯ ಅಂತ ಇರಬಹುದು. ಆ, ನಿನ್ನ ಮುಖದಲ್ಲಿ ಕಂಡಾಗ ಯಾವುದೋ ಒಂದು ಗೊಂದಲಕ್ಕೆ ನೀನು ಸಿಲುಕಿದ್ದಿ. ಆ, ಅದು ಪ್ರಶ್ನ ರೂಪವಾಗಿ ಕಾಡುತ್ತಾ ಇದೆ. ಸರಿ. ಯಾವ ಪ್ರಶ್ನೆಗೆ ಇಲ್ಲಿ ಉತ್ತರ ಸಿಗಬೇಕು ಅಲ್ಲಿಗೆ ಹೋದ್ರೆ ಉಳಿತು. ಆ, ಅಲ್ವೇ? ಯಾಕೆ ಬಂದೆ ಹೇಳುವಿನ? ಆ. ಅಷ್ಟೇ ಅಲ್ಲ, ನೀನು ಕ್ಷೇಮ ತಾನೆ? ಆ, ನಿನ್ನವರೆಲ್ಲರೂ ಕ್ಷೇಮ ತಾನೆ? ಹೌದು. ಮತ್ತೆ ನಮ್ಮ ಮಗ ಹನುಮ ಅವನು ಹೇಗಿದ್ದಾನೆ? ಅವನು ಕ್ಷೇಮ ತಾನೆ? ಸಕಲ ವಿಚಾರವನ್ನು ತಿಳಿಯುವಂತ ಕುತೂಹಲ. ಹೇಳೆ ಹೇಳೆ. ಆ, ಓ ಸೀತಾದೇವಿಯ ಲಾಲಿಸನ್ನನುಕಗೆ ತಮ್ಮ ಪ್ರೀತನಾಗಿಗ ರಾಮದೇವರಲ್ಲಿ ಅಮ್ಮ ನೂತನವಾದ ವಿವಾದ ಸತ್ಯದಿ ಪಗ ನೂತನವಾದ ವಿವಾದ ಸತ್ಯದಿ ಪಗ ಭೀತಿಯೊಳಗಿದ ನಿಮ್ಮನು ಕ್ರಮಕ್ಕಾಗಿ ಸೀತಾದೇವಿಯೇ ಲಾಲಿಸನ್ನನುಗೆ ತಮ್ಮ ಪ್ರೀತನಾಗಿಗ ರಾಮದೇವರಲ್ಲಿ ಅಮ್ಮ ಅಮ್ಮ. ಸೀತಾಮಾತೆ, ಅಜ್ಜನ ಮನಸ್ಸಿಗೆ ಸಂತೋಷವಾಯಿತು. ಅಂಜನಾದ್ರಿಯಿಂದಾಗಿ ನೇರವಾಗಿ ಅಯೋಧ್ಯೆಗೆ ಬಂದವ ನಾನು. ಹೌದು, ಬಂದಂತ ನನ್ನನ್ನು ಉಪಚರಿಸಿದ್ದೀರಿ, ಸತ್ಕರಿಸಿದ್ದೀರಿ. ನನ್ನದಾದಂತ ಕರ್ತವ್ಯ. ಹೌದಲ್ವಿ? ಎಷ್ಟು ಸಂತಸವಾಗ್ತಾ ಇದೆ. ಆಗಲೇಬೇಕಲ್ಲ. ಅಂದು ನಿಮ್ಮನ್ನು ನೋಡಿದ ನೆನಪು ನನಗೆ. ಹೌದು, ಮತ್ತೆ ನಾನು ಈ ಅಯೋಧ್ಯೆಗೆ ಬಂದವನಲ್ಲ. ಅಲ್ಲ. ಎಂದು ಬಂದಂತಹ ಸಂದರ್ಭದಲ್ಲಿ ವಿಧ ವಿಧದ ರೀತಿಯಲ್ಲಿ ಪ್ರಶ್ನಿಸಿದ್ದೀರಿ. ಹೌದು, ಮುಖವನ್ನು ಸರಿಯಾಗಿ ಗಮನಿಸಿಕೊಂಡಿದ್ದೀರಿ. ನಿಜ. ಅಷ್ಟೇ ಅಲ್ಲ, ನೀವೆಲ್ಲರೂ ಕ್ಷೇಮವಾಗಿದ್ದೀರಾ ಅಂತ ಕೇಳ್ತಾ ಇದ್ದೀನಿ. ಹೌದಪ್ಪ, ದೇವಿ, ಕ್ಷೇಮವೇನೇ? ದೇವಿ, ನಿನ್ನ ದಯೆಯಿಂದಾಗಿ, ಪ್ರಭು ಶ್ರೀರಾಮಚಂದ್ರನ ದಯೆಯಿಂದಾಗಿ ನಾವೆಲ್ಲರೂ ಕ್ಷೇಮವಾಗಿದ್ದೇವೆ. ಅಷ್ಟಿದ್ದರೆ ಸಾಕಮ್ಮ. ಅಷ್ಟೇ ಅಲ್ಲ, ಮತ್ತೆ ನಿನ್ನ ಮಗನಾದ ಹನುಮ ಕೂಡ ಕ್ಷೇಮವಾಗಿದ್ದಾನೆ. ಅದು ಏನಿನಲ್ಲಿ ಭೇದ? ಹ, ನಿನ್ನ ಮಗನನ್ನು ನನ್ನ ಮಗ ಎಂಬುದಾಗಿ ಹೇಳುತ್ತಾ ಇದೆಯಲ್ಲ. ಈಗ ಹೇಳೋದಕ್ಕೆ ಕಾರಣ ಉಂಟು. ಯಾವುದು? ಹೆತ್ತ ತಾಯಿ ನಾನು, ಸಾಕಿದವನು ನೀನಲ್ವೇ. ಓಹೋ, ಮಮತೆಯ ಮಾತೆ ನಾನು, ಹೌದು. ಹೆತ್ತವೇ ನೀನು. ನನಗಿಂತಲೂ ಅಧಿಕವಾದಂತ ಪ್ರೀತಿ ನಿನ್ನಲ್ಲಿ ಅವನಿಗೆ. ಹೌದು. ಸೀತಾಮಾತೆ, ಏನು? ನಾನಾಗಿ ಬಂದದ್ದಲ್ಲ. ಅಂದ್ರೆ ನಿನ್ನ ಮಾತಿನ ಮರ್ಮ ಬೇರೆ ಯಾರಾದ್ರೂ ಕಳುಹಿಸಿಕೊಟ್ಟಿದ್ದಾರೆ ಎಂಬುದಾಯ್ತು. ಬೇರೆ ಯಾರಲ್ಲ, ಮತ್ತೆ ನಿನ್ನ ಮಗನೇ ಕಳಿಸಿಕೊಟ್ಟ ನನಗೆ. ನನ್ನ ಮಗ? ಹೌದಪ್ಪ, ಹನುಮ ಕಳಿಸಿಕೊಟ್ಟ. ಯಾಕೆಂಬುದಾಗಿ ಬೇಕಲ್ಲ ಮಾತೆ. ಆ, ಬೇರೆ ಏನಲ್ಲ, ಮತ್ತೆ ವಿಶೇಷವಾದಂತ ಒಂದು ವಿಚಾರವನ್ನು ತಂದವರು ನಾನಾಗಿದ್ದೇನೆ. ವಿಶೇಷವಾದ್ದು? ಹೌದು. ಏನೇ ಅದು? ದೇವಿ, ಮುಚ್ಚುಮರೆ ಇಲ್ಲದೆ ಒಂದು ವಿಷಯವನ್ನು ತಿಳಿಸ್ತೇನೆ. ಸಂಕೋಚ ಬೇಡವೆ, ನೇರವಾಗಿ ಹೇಳಬಹುದು. ತಿಳಿಸಬಹುದು ತಾನೆ? ಹೌದು. ಬೇರೆ ಯಾವುದಲ್ಲ, ನಿನ್ನ ಮಗನಾದ ಹನುಮ ಈ ವಿಷಯವನ್ನು ನನಗೆ ತಿಳಿಸಿದ.
ಹನುಮ ತಿಳಿಸಿದ್ದು ಹೌದು. ಯಾವ ವಿಷಯ ಎಂಬುದಾಗಿ ಬೇಕಲ್ಲ. ಮುಂದಕ್ಕೆ ಏನಾದ್ರೂ ಆ, ಶ್ರೀರಾಮಚಂದ್ರನಿಗೆ ಮತ್ತು ಹನುಮನಿಗೆ ಆ, ಹೋರಾಟ ಹೇಳಬೇಡ್ವಿ. ಏನಾದ ಅಂತ ಮಾತಿಲ್ಲ ಈ ಸಮಯದಲ್ಲಿ. ನಡೆದು ಹೋದ್ರೆ ಅಂತ ಹೇಳಿ ಒಂದು ವೇಳೆ ನಡೆದ್ರೆ ನಡೆದಾರೆ ನಡೆದರೆ ನಡೆಯಲಿಕ್ಕಿಲ್ಲ. ನಡೆಯುವುದಕ್ಕಿಲ್ಲಪ್ಪ ಅವರು ಹೇಗಿದ್ದಾರೆ. ಹೌದು ಹೌದಲ್ವಿ? ಅಪ್ಪ, ಈ ಅಪಶಕುನ ಮಾತು ಬರಬಾರದಪ್ಪ. ಸರಿ. ಆ, ಯಾಕೆ ಈ ಮಾತನ್ನು ಹೇಳಿದ್ದೇನೆ? ಯಾಕೆ? ಹನುಮಣ್ಣ ಹೇಳಿದ ಕಾರಣ ಆಗಿ ಬಂದು ನುಡಿತಾ ಇದ್ದೇನೆ. ಹೌದು. ದೇವಿ, ಏನು ಒಂದು ವೇಳೆ ನಡೆದು ಹೋದೆ ಅಂತಾದ್ರೆ ಆದ್ರೆ ಅವನಿಗೆ ನೀನು 2 ವರವನ್ನು ಕೊಡ್ಬೇಕಂತೆ. 2 ವರ. ಹೌದು. ಆ, ಬೇರೆ ಬೇರೆ ಯಾವುದಲ್ಲ. ಆ, ಹನುಮನಿಗೆ ಮತ್ತೆ ಶ್ರೀರಾಮಚಂದ್ರನಿಗೆ ಹೋರಾಟವು ನಡೆಯುವಂತಹ ಸಂದರ್ಭದಲ್ಲಿ ರಾಮ ಬೆಳೆದಿರುವಂತಹ ಸಾಮಾನ್ಯ ಬಾಣವೆಲ್ಲವೂ ಕೂಡ ನಿರ್ವದಲವಾಗಿ ಹನುಮಂತನನ್ನು ಮೇಲೆ ಬೀಳಬೇಕಂತೆ. ಪರಿಣಾಮ ಆಗಬೇಕು. ಹೌದು. ಆ ಬಳಿಕ ಅಷ್ಟೇ ಅಲ್ಲ, ಮತ್ತೆ ಕೋಪಗೊಂಡಂತ ಶ್ರೀರಾಮಚಂದ್ರ ಬಿಡುವಂತ ಬ್ರಹ್ಮಾಸ್ತ್ರವು ಹನುಮನ ಕೊರಳಿಗೆ ವೈಜಯಂತಿ ಮಾಲೆಯಾಗಿ ಬೀಳ್ಬೇಕಂತೆ. ಅರ್ಥವಾಯಿತೆ. ಆ ನಮ್ಮ ಮಗನಾದಂತಹ ಹನುಮನ ಮೇಲೆ ಆ. ನಿಮ್ಮ ವಿಶೇಷವಾದಂತಹ ಕೃಪಾ ಕಟಾಕ್ಷತೆ ಹೌದು. ಬೇಕು ಎಂಬುದಾಗಿ ಹೇಗೆ ನಾನು ಅರ್ಥವಿಸಿಕೊಂಡೆ. ಆ. ಏನೋ ಇರಬೇಕು ಎಂಬುದಾಗಿ. ಆದ್ದರಿಂದ ಓ ಬಾಸುರಾಂಗಿ, ಬಾಸುರಾಂಗಿ ನಾ ಸಗಾಯ ಮಾಡುವುದೇನು ಓ ಬಾಸುರಾಂಗಿ, ದಾಸ ಹನುಮನೆಂದುದನು ವಿಲಾಸದೊಳಗುಸಿರು ಬಾಸುರಾಂಗಿ ಕೇಳಿದ ಕೇಳಿ ನಾ ಸಗಾಯ ಮಾಡುವುದೇ ಓ ಬಾಸುರಾಂಗಿ ದೇವಿ, ನೀನಾಡುತ್ತಿರುವಂತ ಮಾತುಗಳನ್ನು ಕೇಳಿದಾಗ ನನಗೆ ಆಶ್ಚರ್ಯವಾಗುತ್ತಾ ಇತ್ತು. ಆ ಹನುಮಂತ ಇಲ್ಲಿಗೆ ಕಳುಹಿಸಿ ಕೊಟ್ಟಿದ್ದಾನೆ. ಹೌದು. ಈ ಮಾತನ್ನೇ ಹೇಳುವುದಕ್ಕೆ ಬೇಕಾಗಿ ಅಲ್ವೇನೆ? ಆ. ನೀನೇ ಯೋಚನೆ ಮಾಡು. ಹೇಗೆ ಅವನಿಗೆ ಇಲ್ಲಿಗೆ ಬರಬಾರದೆ? ಬರಬಹುದಿತ್ತು. ಬರಬಹುದಿತ್ತಲ್ಲ. ಹೌದು. ಆದ್ರೆ ಬಾರದೆ ಕುಳಿತಲ್ಲ. ಹೌದು. ನಿನ್ನ- ನನ್ನನ್ನೇ ಕಳಿಸಿಕೊಟ್ಟ. ನಿನ್ನನ್ನು ಕಳುಹಿಸಿ ಹೌದು. ಕೊಟ್ಟಿದ್ದಾನೆ. ಇದು ಕೆಲಸ ನನ್ನಿಂದಲೇ ಆಗ್ಬೇಕಂತ ನನ್ನನ್ನೇ ಕಳಿಸಿಕೊಟ್ಟ. ಈ ಕೆಲಸ ಅಲ್ಲ, ನಾನು ಕೇಳಿಕೊಂಡು ಬರ್ಬೇಕು ಅಂತ. ಆ, ಅದಕ್ಕೆ ಬೇಕಾಗಿ ನಿನ್ನನ್ನು ಕಳುಹಿಸಿ ಕೊಟ್ಟಿದ್ದಾನೆ. ಹೌದು. ಉತ್ತರಿಸಬಹುದಿತ್ತೆ. ಆ. ಉತ್ತರಿಸುವುದಕ್ಕಿಂತ ಬದಲಾಗಿ ಆ. ನಾನು ಇಷ್ಟು ಯೋಚಿಸಿ ಸ್ವಲ್ಪ ಉತ್ತರಿಸಿದೆ. ಯೋಚನೆ ಮಾಡ್ತೀನಿ. ಆಯ್ತಪ್ಪ. ಕೇಸರಿಯ ಸತಿಯಿಂದ ನುಡಿಗಳವಧರಿಸಿದ ಕೇಸರಿಯ ಸತಿಯಿಂದ ನುಡಿಗಳವಧರಿಸುತ್ತ ಸೀತೆಯೋಚಿಸಿದಳಿಂದು ಸೀತೆಯೋಚಿಸಿದಳಿಂದು ಪವನಾತ್ಮಜನ ದಾಸತ್ವಮಿಲ್ಲದಿರಿ ಪವನಾತ್ಮಜನ ದಾಸತ್ವವಿಲ್ಲದಿರಿ ಬಂಧನಗಳ ನೀಗಿ ಮರಳಿ ಕಾಂತನ ಕಾಂಬಿನಿ ಪವನಾತ್ಮಜನ ದಾಸತ್ವವಿಲ್ಲದಿರಿ ಬಂಧನಗಳ ನೀಗಿ ಮರಳಿ ಕಾಂತನ ಕಾಂಬಿನಿ ಲೇಸಾಯಿತವನ ಕೆಲಸಕ್ಕೆ ಲೇಸಾಯಿತು. ಲೇಸಾಯಿತವನ ಕೆಲಸಕ್ಕೆ ತಕ್ಕ ಸಂಬಳವನ ಸಲ್ಲಿಸಲಿಲ್ಲ ತಕ್ಕ ಸಂಬಳವನ ಸಲ್ಲಿಸಲಿಲ್ಲ ಅದರಿಂದ ಸೇವಕನ ಮನದ ಸಂಯಮದಯ ಪಾಲಿಸುವೆ
ನಿರ್ಧರಿಸಿ ವಾನರಾಂಗನಿಯುಳಿಂದಳು ಕೇಸರಿಯ ಸತಿಯೆಂದ ನುಡಿಯ ಅವಧರಿಸಿ ಅಂಜನೆಯಾಡಿದಂತ ಮಾತುಗಳನ್ನು ಮೈಯೆಲ್ಲ ಕಿವಿಯಾಗಿ ಆಲಿಸಿದೆ. ಛೇ ಛೇ, ಹನುಮಂತನಿಗೆ ಈ ರೀತಿಯಾದಂಥ ಯೋಚನೆ ಯಾಕೆ ಬಂದು ಹೋಯಿತು? ನನ್ನ ಪ್ರೀತನ ದಾಸ ಯಾವುದೇ ರೀತಿಯಾದಂಥ ವಂಚನೆ ಇಲ್ಲದೆ ನಿಷ್ಠೆಯಿಂದ ನನ್ನವರನ್ನು ಸೇವಿಸುತ್ತಾ ಬರುತ್ತಾ ಇರುವಂತ ಹನುಮಂತನಿಗೆ ಈ ಯೋಚನೆ ಸರಿ. ಯೋಚನೆ ಬರಬೇಕು. ಯಾಕೆ? ಅವನಿಂದಾಗಿ ಮತ್ತೆ ನಾನು ಈ ಅಯೋಧ್ಯೆಯನ್ನು ಸೇರುವಂಥ ಭಾಗ್ಯವನ್ನು ಪಡೆದುಕೊಂಡೆ. ಮತ್ತೆ ಈ ಕ್ಷೇತ್ರದಲ್ಲಿ ನಿಂತು ಮಾತನಾಡುವಂಥ ಅವಕಾಶವನ್ನು ನಾನು ಪಡೆದುಕೊಂಡೆ. ಅವನಿಲ್ಲದೇ ಇರುತ್ತಿದ್ದರೆ ನನ್ನ ಸ್ಥಿತಿ ಛೇ, ಎಂಥ ತ್ಯಾಗ ಮಾಡಿದ್ದಾನೆ. ತನ್ನ ಪ್ರಾಣವನ್ನೇ ಒತ್ತೆಯಾಗಿಟ್ಟುಕೊಂಡು ನನ್ನನ್ನು ಉಳಿಸಿಕೊಂಡಿದ್ದಾನೆ. ನನ್ನವರನ್ನು ಮತ್ತೆ ಸೇರುವಂತೆ ಮಾಡಿದವನು ಹನುಮಂತನಿದ್ದಾನೆ. ಆದರೆ ನಾವುಗಳು ಆ ಬಗ್ಗೆ ಗಾಢವಾಗಿ ಯೋಚಿಸಿದ್ದಿಲ್ಲ. ಅವನು ಮಾಡಿದಂಥ ಉಪಕಾರಕ್ಕೆ ಪ್ರತಿ ಉಪಕಾರವಾಗಿ ನಾವೇನಾದರೂ ಅವನಿಗೆ ಕೊಟ್ಟಿದ್ದೇವೆ? ಅಲ್ಲ, ಅವನು ಕೇಳಿದ್ದಾನೆ. ಇಲ್ಲಪ್ಪ, ನಾವು ಕೊಡಲೂ ಇಲ್ಲ, ಆತ ಕೇಳಿದ್ದೂ ಇಲ್ಲ. ಆದರೆ ಈಗ ಆ ಕಾಲ ಒದಗಿ ಬಂದಿದೆ. ಅವನಿಗೆ ಕೊಡುವಂಥ ಭಾಗ್ಯ ನನಗೆ ಒದಗಿ ಬಂದಿದೆ. ಆದ್ದರಿಂದ ಸಮಯ ವ್ಯರ್ಥ ಸಲ್ಲದು. ಅಂಜನಾ, ಅಂಜದಿರು ಅಂಜದಿರು ನಿನ್ನಡುಗ ರಂಜಿತದ ವರವೆರಡನಿದ್ದೆನು ನಾನು ರಂಜಿತದ ವರವೆರಡನಿದ್ದೆನು ನಿಜ ಜಂಜಡವಗೊಳದಿ ನೀನು ಜಂಜಡವಗೊಳದಿ ಈಗ ತವಸುತನೆಡೆಗೆ ಹೋಗೆಂದು ಕಂಜಮುಖಿ ಬೀಳ್ಕೊಡಲು ಅಂಜದಿರು ನಿನ್ನಡುಗ ಬೀಳಿದ ರಂಜತದ ವರ ಎರಡನಿದ್ದೆನು ಇದ್ದಿದ್ದೇನೆ. ಅಂಜನ ಅಂಜದಿರು ನೀ ಅಂಜನಾ, ಸೀತಾಮಾತೆ, ನಿಮ್ಮದಾದಂಥ ಆಸೆಯನ್ನು ನೆರವೇರಿಸಿಕೊಡ್ಬೇಕಾದ್ದು ನನ್ನದಾದಂಥ ಆದ್ಯ ಕರ್ತವ್ಯ. ನಿನ್ನ ಮಗನ ಅಂಬೋಣದಂತೆ 2 ವರಗಳನ್ನು ಕೊಡುವುದಕ್ಕೆ ನಾನು ಸಿದ್ಧಳಾಗಿದ್ದೇನೆ. ಹೌದು, ನನ್ನವರ ಜೊತೆಯಲ್ಲಿ ನಮ್ಮ ಮಗನಾದಂತ ಹನುಮನಿಗೆ ಯುದ್ಧ ಸಂಭವಿಸಿತು, ಬವರ ಏರ್ಪಟ್ಟಿತ್ತು ಎಂದಾದರೆ ನನ್ನವರು ಪ್ರಯೋಗಿಸಿದಂತ ಸಾಮಾನ್ಯ ಶರಗಳು ಅವನ ಮೇಲೆ ಬಿಲ್ವದಳವಾಗಿ ಪರಿಣಾಮವಾಗ್ತದೆ. ಹೌದು, ಮತ್ತೆ ಕೋಪಗೊಂಡಂತ ಅವರು ಬ್ರಹ್ಮಾಸ್ತ್ರವನ್ನೇ ಪ್ರಯೋಗ ಮಾಡಿದ್ರು ಅಂತಾದ್ರೆ ಅದು ವೈಜಯಂತಿ ಮಾಲೆಯಾಗಿ ಅವನ ಕೊರಳಲ್ಲಿ ರಾರಾಜಿಸುತ್ತದೆ. ಯೋಚನೆ ಮಾಡುವುದು ಅದಲ್ವೇ? ಮತ್ತೆ ಈ ಪೂರ್ವದಲ್ಲಿ ಇಂದ್ರಜಿತ್ತು ಪ್ರಯೋಗಿಸಿದಂತ ಬ್ರಹ್ಮಾಸ್ತ್ರಕ್ಕೆ ಇವನು ಶರಣಾಗಿದ್ದಾನೆ. ಯಾಕೆ? ಆ ಬ್ರಹ್ಮಾಸ್ತ್ರಕ್ಕೆ ಕೊಟ್ಟಂತ ಗೌರವ. ಹೌದಲ್ವೇ? ಇದು ನನ್ನವರು ಪ್ರಯೋಗಿಸಿದ್ದು
ಆಗೀತೆ ಆಗುವುದಕ್ಕಿಲ್ಲ ಆಗುವುದಕ್ಕಿಲ್ಲ. ಆದ್ರೂ ಕೂಡ ಧೈರ್ಯಕ್ಕಾಗಿ ಕೇಳಿಕೊಂಡ. ಅದಕ್ಕೆ ಧೈರ್ಯಕ್ಕೆ ಬೇಕಾಗಿ ನಿನಗೆ ಮಾತು ಕೊಟ್ಟಿದ್ದೇನೆ. ಮನಸ್ಸಿಗೆ ಸಂತೋಷವಾಯಿತು. ಮಗನು ಕೇಳಿದಂತೆ 2 ವರವನ್ನು ದಯಪಾಲಿಸಂತ ಮಾತೆ ನೀನು. ಈ ವಿಚಾರವನ್ನು ಹೋಗಿ ನನ್ನ ಮಗನಾದ ಹನುಮನ. ಆದ್ರೆ ಒಂದು ಉಂಟೆ. ಹೇಗೆ? ಯಾವ ನಿರೀಕ್ಷೆ ನಿರಿಸಿಕೊಂಡು ನನ್ನ ಬಳಿಗೆ ಬಂದಿದ್ದೀಯೋ ಅಲ್ಲಿ ಇಲ್ಲಿಂದ ಏನಾದ್ರೂ ನಿನ್ನ ಮನಸ್ಸಿಗೆ ನೋವಾಯ್ತು ಅಂತ. ಅಯ್ಯೋ ನೋವು ಇಲ್ಲಮ್ಮ, ನಿನ್ನ ಬಳಿಗೆ ಬಂದದಲ್ವೇ ನಾನು. ಬೇಸರಿಸಬಾರದು. ಖಂಡಿತವಾಗಿ ಬೇಸರ ಇಲ್ಲ. ನೀನು ಮನಸ್ಸಿಗೆ ಸಂತೋಷವಾಯಿತು. ಇನ್ನು ಕಣ್ಣೀರು ಸುರಿಸಬಾರದು. ಇಲ್ಲ, ನೇರವಾಗಿ ಹೋಗ್ಬೇಕು. ನಿನ್ನ ಮಾತನ್ನ ಕೇಳಿದ ನಾನು ಬಳಿಕ ಕಣ್ಣೀರೇ ಇಲ್ಲ. ನೇರವಾಗಿ ನಿನ್ನ ಮಗನ ಬಳಿಗೆ ಹೋಗ್ಬೇಕು. ಆಯ್ತು. ಇಲ್ಲಿ ನಾನು ಹೇಳಿದಂತ ವಿಚಾರವನ್ನು ಅವನಿಗೆ ಹೇಳಬೇಕು. ಆಯ್ತು, ಹೋಗಿ ಬನ್ನಿ. ಧೈರ್ಯದಿಂದ ಹೋಗು. ಗುರುಗುಜದ ಮಗನಿ ಕೇಳಿದ್ದ ಸಾಕೆ ಪುರವರದಿ ರಘುಪತಿ ಶಕುಂತನು ಪೀಠಿಗೆಯಿದ್ದವನು ಮರಳಿ ನಗರ ಪ್ರವೇಶವನೆಸಗಲಿಲ್ಲೆಂಬ ವರ್ತಮಾನವನ್ನು ಕೇಳ್ದು ಚರರನಂತುದ ಕುರುಗನರಿಯದೆ ಮನದಿ ಕನತರದ ವ್ಯಸನಗೊಂಡಿರುವ ಸಮಯದಿ ವಿಶ್ವಾಮಿತ್ರರು ಕೈಗೊಂಡಂತ ನಿರ್ಣಯಕ್ಕೆ ಒಂದು ಸುಖಾಂತ್ಯವನ್ನು ತಂದೊದಗುವಂತ ಕಾಲ ಒದಗಿ ಬರುತ್ತದೆ ಎನ್ನುವ ಹಾಗೆ ನಿರೀಕ್ಷೆ ಪ್ರತೀಕ್ಷೆಯನ್ನು ಇರಿಸಿಕೊಂಡೆ ನಾನು. ಈ ಕೃತ್ಯವನ್ನು ಎಸಗಿದಂತ ಶಕುಂತ ಭೂಪ ಎಲ್ಲಿದ್ದಾನೆ? ಈ ಕ್ಷಣದಲ್ಲಿ ಅವನ ಇರವನ್ನು ಪತ್ತೆ ಹಚ್ಚಿ ಅಂತ ನಮ್ಮವರಿಗೆಲ್ಲ ಹೇಳಿ ಕಳುಹಿಸಿ. ಒಬ್ಬರನ್ನಲ್ಲ ಇಬ್ಬರನ್ನಲ್ಲ, ದೇಶಗಳನ್ನು ಕೂಡ ಹುಡುಕಾಡುವುದಕ್ಕಾಗಿ ಅನೇಕ ಪಂಗಡಗಳನ್ನಾಗಿ ನಾ ಕಳುಹಿಸಿಕೊಟ್ಟೆ ಅಂತಾದರೂ ಶಕುಂತರಾಜ ಇರುವ ವಿಚಾರವನ್ನು ಯಾರೊಬ್ಬರು ಬಂದು ಆಡುತ್ತಾ ಇಲ್ಲ. ಹಾಗಾದರೆ ಬೇಟೆಯನ್ನು ಆಡಿದ ಬಳಿಕ ಶಕುಂತರಾಜ ಎಲ್ಲಿ ಹೋದ? ಎಲ್ಲಿ ಮೈಮರೆಸಿದ್ದಾನೆ? ಒಂದು ಅರ್ಥವಾಗುತ್ತಾ ಇಲ್ಲ. ಹಾಗಾದರೆ ನನ್ನ ಗುರುಗಳಿಗೆ ಕೊಟ್ಟ ಮಾತನ್ನು ನೆರವೇರಿಸುವಲ್ಲಿ ರಾಮ ಕೊಟ್ಟ ಮಾತಿಗೆ ತಪ್ಪಿದ ಅಂತ ಆಗುವುದಿಲ್ವೇ? ಏನು ಮಾಡೋಣ? ಈ ಪ್ರಸಂಗವನ್ನು ಹೇಗೆ ಮುಗಿಸೋಣ? ರಾಘವ ರಘುಪತಿ ರಾಮ ಕರಹರೇ, ರಾಘವ ರಘುಪತಿ ರಾಮ ಕರಹರೇ, ನೇಸರ ಕುಲವರಾಶಿ ದಾಸ ಕುಲ ದೋಷ ಬಲಾಗೆ ಸೀತಾಪತೆ. ರಾಘವ ರಘುಪತಿ ರಾಮ ಕರಹರೇ, ನೇಸರ ಕುಲವರಾಶಿ ನಂದನ ಕೌಸಲ್ಯಾನಂದನ ಸೀತಾಪತೆ ರಾಜಾರಾಮ ಜಯ 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 ಜಯ. ನಾರದ ಮುನಿಪನ ಕಾಣುತ್ತ ಲಕ್ಷಣ ಶ್ರೀರಾಮ ಕರೆ ತಂದು ಬರದಿ, ಶ್ರೀರಾಮ ಕರೆ ತಂದು ಬರದಿ, ಚಾರು ಪೀಠದಿ ಉಳ್ಳಿರಿಸಿ ಪಾದಕ್ಕೆ ರಘುತ್ತ, ಚಾರು ಪೀಠದಿ ಉಳ್ಳಿರಿಸಿ ಪಾದಕ್ಕೆ ರಘುತ್ತ, ಬೋಲನಿಂದ ಸಾದರದಿ ನಾರದ ಮುನಿಪನ ನಾರದ ಮಹರ್ಷಿಗಳು ಬಂದಾಕ್ಷಣವೇ ಇದು ಮೊದಲಾಗಿ ನಿಮ್ಮ ಪಾದವನ್ನು ತೊಳೆದಿದ್ದೇನೆ. ಆಚಾರದ ಮೂಲಕ ಆದರ್ಶವನ್ನು ತೋರಿಕೊಡುತ್ತಿರುವೆ. ನೀನು ಕಡೆಗಾಲು ಒದ್ದೆ ಆಗಬೇಕು. ಇದೋ ಮುಖಕ್ಕೆ ಮಂಗಳಾರತಿಯನ್ನು ಬೆಳಗಿದ್ದೇನೆ. ಧನ್ಯನಾದಿ. ಪ್ರಸಾದವೆಂದು ಅದನ್ನೇ ಸ್ವೀಕರಿಸಿದ್ದೇನೆ. ಪಾದ ತೊಳೆದಂತ ಪುಣ್ಯ ಜಲವನ್ನು ಅಯೋಧ್ಯೆಯ ಈ ಮಣ್ಣಿಗೆ ಪಸರಿಸಿದ್ದೇನೆ. ತೀರ್ಥ ಅಂತ ಸ್ವೀಕರಿಸಿದ್ದೇನೆ. ಸರಿ ಸ್ವಾಮಿ, ನನ್ನ ಮನಸ್ಸಿಗೆ ತೋಚಿದ ಹಾಗೆ ನಾನು ಪೂಜೆ ಮಾಡಿದ್ದೆ. ಸಂತೋಷ.
ಸಂತೋಷವಾಗಿದೆ ನನಗೆ. ಯಥಾರ್ಥಕ್ಕಾದ್ರೂ ಪೂಜೆ ಮಾಡಬೇಕಾದದ್ದು ಹಾಗಲ್ಲ. ಮತ್ತೆ ಹಾಗೆ ಪೂಜೆ ಮಾಡಿದೆವು ಅಂತಾದ್ರೆ ಮಾಡಿದವನ ಸಂತೋಷ ಮಾತ್ರ ಆಗುತ್ತದೆ. ನಾವೊಂದು ಪೂಜೆ ಮಾಡಿದೆವಲ್ಲ ಅಂತ ಯಥಾರ್ಥಕ್ಕಾದರೂ ಸಂತೋಷಗೊಳ್ಳಬೇಕಾದವರು ಬಂದವರು. ಬಂದವರ ಮನಸ್ಸಿಗೆ ಹಿತವಾಗುವ ಹಾಗೆ ಪೂಜೆ ಆಗಬೇಕಾದ. ಹೌದು. ಹಾಗಾಗಿ ನಿಮ್ಮಲ್ಲಿ ನನ್ನೊಂದು ಕಳಕಳಿಯ ವಿನಂತಿ. ಏನು? ನಾ ಮಾಡಿದ್ರಲ್ಲಿ ಏನಾದ್ರೂ ಒಂದು ಕಿಂಚಿತ್ ಲೋಪವಿದ್ರೆ ಅದೆಲ್ಲವನ್ನು ಬದಿಗಿರಿಸಿ ನನ್ನನ್ನು ಉದ್ಧರಿಸಬೇಕು, ನನ್ನನ್ನು ಆಧರಿಸಬೇಕು. ನೀನು ಆಡಂಬರಕ್ಕಾಗಿ ಮಾಡಿದಲ್ಲ, ಅಂತರಂಗ ಶುದ್ಧವಾಗಿ ಮಾಡಿದ್ದಿ, ನಾನು ಅದನ್ನು ಸ್ವೀಕರಿಸಿದ್ದೇನೆ. ಧನ್ಯನಾದೆ, ಧನ್ಯನಾದೆ. ಸರಿ ಸರಿ, ಆಶ್ಚರ್ಯ ಆದದ್ದು ಅದಲ್ಲ. ಏನು? ನಮಗೆ ಸಾವಿರ ಚಿಂತೆ ಇರ್ತದೆ. ಚಕ್ರವರ್ತಿ ತಾನೇ ನೀನು? ರಾಜ ರಾಮನಾಗಿ ಈ ಅಯೋಧ್ಯೆ ಧರ್ಮ ಸಿಂಹಾಸನವನ್ನು ಏರಿದವ. ಹೌದು. ಅನೇಕ ಸಮಸ್ಯೆಯ ಗೂಡಲ್ಲಿ ಇದ್ದವ ಒಂದು ಕಾಲದಲ್ಲಿ. ಅದು ಸಮಸ್ಯೆ ಅಲ್ಲ ಅಂತ ತಿಳಿದು ಪ್ರಜಾರಂಜಕನಾಗಿರುವಂತ ವೇಳೆ ಇದು. ಕಿರೀಟ ಹೊತ್ತ ತಲೆಗೆ ಕಿರುಕುಳ ಯಾವತ್ತೂ ತಪ್ಪುವುದಿಲ್ಲ. ನಿನ್ನ ಆಡಳಿತದಲ್ಲೆಲ್ಲ ಪ್ರಜೆಗಳು ಬಾಗಿಲು ತೆರೆದೇ ಮಲಗಿ ನಿದ್ರಿಸ್ತಾರೆ. ಹೌದೌದು. ಅದು ರಾಜಾರಾಮನ ಆಡಳಿತ ಅಂತ ಅವರಿಗೆಲ್ಲ ತಿಳಿದಿತ್ತು. ಭರತ ಖಂಡಕ್ಕೆ ರಾಮ ರಾಜ್ಯದ ಸೊಬಗನ್ನು ಉಣಿಸುತ್ತಿರುವೆ ನೀನು. ಹೌದು ಸ್ವಾಮಿ. ಆದ್ರೆ ಆಶ್ಚರ್ಯ ಆದದ್ದು ಅದಲ್ಲ. ಮತ್ತೆ ನಿಮ್ಮ ಆಗಮನ ಮನಸ್ಸಿಗೆ ಸಂತೋಷ ಉಂಟಾಯಿತು, ಜೊತೆಗೆ ಆಶ್ಚರ್ಯವಾಯಿತು. ಯಾಕು? ಈ ನಮ್ಮದಾದಂತ ಅಯೋಧ್ಯೆ ಬಂದ ವಿಶೇಷವಾದರೂ ಏನು? ಯಾಕಂದ್ರೆ ನೀವು ಲೋಕ ಸಂಚಾರ ಮಾಡುವವರು. ಹೌದು. ಹಾಗಂತ ಇಲ್ಲಿಗೆ ಬರಬಾರದು ಅಂತ ನನ್ನ ಆಕ್ಷೇಪವೂ ಅಲ್ಲ. ನಿತ್ಯ ಬಂದ್ರೆ ನನ್ನಷ್ಟು ಸಂತೋಷಕ್ಕೆ ಮತ್ತೊಬ್ಬ ಯಾರೂ ಇಲ್ಲ. ಆದ್ರೆ ಬರುವರೇ ಒಂದು ಕಾರಣವಾದ್ರೂ ಇರಬೇಕಲ್ಲ. ಇರಲೇಬೇಕು. ಇದೆಲ್ಲವನ್ನು ತಿಳಿಯಬೇಕು ಅಂತ ಕುತೂಹಲ ಹೆಚ್ಚಾಗುತ್ತಾರೆ. ಸರಿ. ಶ್ರೀಮುಖದಿಂದ ಅಪ್ಪಣೆ ಆಗಬೇಕು ಅಥವಾ ನಮ್ಮಿಂದ ಏನಾದ್ರೂ ಸೇವೆ ಆಗಬೇಕು ಅಂತಾದ್ರೆ ನೀವು ಬೆರಳು ತೋರಿಸಿದ್ರೆ ಸಾಕು. ಶಿರಸ ವಹಿಸಿ ನೆರವೇರಿಸುವುದಕ್ಕೆ ನಾನು ಸದಾ ಮುಖ ಬಾಡಿ ಹೋಗಿದೆಯಲ್ಲ, ಏನೋ ಒಂದು ಗೊಂದಲಕ್ಕೊಳಗಾಗಿರುವೆ ನೀನು ಅಂತ ಮುಖ ಹೇಳ್ತದೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ನಾನು ಉತ್ತರಿಸಬಲ್ಲೆ. ಮತ್ತೇನಲ್ಲ, ಒಂದು ದೊಡ್ಡ ಸಮಸ್ಯೆ ನಮಗೆ ಈಗೀಗ ಆಗಿದೆ. ನಿನಗೂ ಸಮಸ್ಯೆ? ಹೌದು ದೇವ. ಸುರಮುನಿ ಕೇಳು ಭೂಪಾಲ ಶಕುಂತನ ಹರಿವೆನೆಂದೆನುತ ಕೌಶಿಕಗೆ ಓರೆದಿರ್ಪೆ ಭಾಷೆಯ ಹುಡುಕಿಸಲಾದ, ಓರೆದಿರ್ಪೆ ಭಾಷೆಯ ಹುಡುಕಿಸಲಾದ ಮಂಚಿಗಳಿಗೆ ಸುರಮುನಿ ಕೇಳು. ಸ್ವಾಮಿ ಶ್ರೀರಾಮ, ದುಃಖವೇ ಆಗಲಿ ಸಂತೋಷವೇ ಆಗಲಿ ಇನ್ನೊಬ್ಬರಲ್ಲಿ ಅದನ್ನು ಹಂಚಿಕೊಳ್ಳಬೇಕು. ಹೌದು. ಸಂತೋಷವನ್ನು ಇನ್ನೊಬ್ಬರಲ್ಲಿ ಹೇಳಿದ್ರೆ ಮತ್ತೆ ಅದು ವೃದ್ಧಿ ಆಗುತ್ತೆ. ಖಂಡಿತ. ದುಃಖ ಕ್ಷೀಣ ಆಗುತ್ತೆ, ಶಮನವಾಗ್ತದೆ. ಆದ್ರೆ ಇದು ನನ್ನ ಸಮಸ್ಯೆ ಅಲ್ವಾ, ಇನ್ನೊಬ್ಬರಿಗೆ ಯಾಕೆ ಹೇಳುವುದು ಬೇಡ ಅಂತ ನಾನು ಸುಮ್ಮನೆ ಉಳಿದ. ನಾನು ಲೋಕಕ್ಕೆ ಬೇಕಾಗಿರುವ ತಾನೇ, ನನ್ನಲ್ಲಿ ಹೇಳಬಾರದು ಅಂತ ಏನು ಇಲ್ವಲ್ಲ. ಖಂಡಿತ ಹಾಗೇನಿಲ್ಲ. ಆ ಹಠ ಯಾವತ್ತು ನನಗಿಲ್ಲ. ಧಾರಾಳ ನಿಮ್ಮಂತವರಲ್ಲಿ ಹೇಳಿಕೊಳ್ಳಬಹುದು. ಶ್ರೀರಾಮಚಂದ್ರನಿಗೂ ಏನು ಸಮಸ್ಯೆ? ನನಗೂ ಗೊಂದಲ ಆಗ್ತಾ ಇದೆ ಈಗ. ಗುರುಗಳಾದಂತ ವಿಶ್ವಾಮಿತ್ರರಿಗೆ ಕೊಟ್ಟಂತಹ ಭಾಷೆಯನ್ನು ನೆರವೇರಿಸುವುದಕ್ಕೆ ಅಸಾಧ್ಯವಾಗಿ ಹೋಯಿತಲ್ಲ ಶ್ರೀರಾಮನಿಗೆ. ಇದರ ಕುರಿತು ನಾ ಚಿಂತಿಸುತ್ತಾ ಇದ್ದೆ. ಲೋಕ ಕಲ್ಯಾಣಕ್ಕಾಗಿ ತೊಡಗಿದಂತ ವಿಶ್ವಾಮಿತ್ರರ ಯಜ್ಞಕಂಟಕ ಯಜ್ಞ ಭಂಗ ಆಯಿತು. ಶಕುಂತರಾಯನ ಸಿಂಧು ಭೂಪತಿ. ಹೌದು, ಅವರನ್ನು 8 ದಿನದ ಒಳಗಾಗಿ ಸಂಹರಿಸಿಕೊಡುತ್ತೇನೆ. ಗುರುಗಳ ಮುಂದೆ ನಾನು ಭಾಷೆಯನ್ನು ಕೈಗೊಂಡನು. ಎಲ್ಲಿ ನೋಡಿದರೂ ನಮಗೆ ಶಕುಂತರಾಯ ಗೋಚರಿಸುವುದಿಲ್ಲ. ಚಾರಕರಿಂದ ಹುಡುಕಿಸಿದೆಯೋ? ನಾನಾ ಪ್ರಯತ್ನಗಳನ್ನು ಮಾಡಿ ಆಯ್ತು ಮುನಿವರನ್ನು. ಯಾರಿಂದಲೂ ಉತ್ತರವೇ ಇಲ್ಲ. ಅವರಿಗೆ ಸಿಕ್ಕಿದ್ರಲ್ಲ ಅವರು ಒಂದು ಉತ್ತರ ಕೊಟ್ಟಿದ್ರೆ ಶಕುಂತಲನ್ನು ಹುಡುಕುವಲ್ಲಿ ಅವರು ಸೋತು ಹೋದ್ರು ಅಂತ ಆಯ್ತು. ಹೌದು ಅಂತ ಕಾಣುತ್ತದೆ. ಅವ ಸಿಗದೇ ಇದ್ರೆ ನಾ ಗುರುಗಳಿಗೆ ಹೇಳಿದಂತ ಮಾತನ್ನು ಹೇಗೆ ನಾನು ಪೂರೈಸುವುದಕ್ಕಾಗುತ್ತದೆ? ನಿನ್ನ ಮಾತು ಬಂಜೆಯ. ಇದನ್ನೇ ಆಲೋಚನೆ ಮಾಡುತ್ತಾ ನಾನಿಂದು ಚಿಂತಾಕ್ರಾಂತನಾಗಿದ್ದೇನೆ. ಏನು ಮಾಡಬೇಕು ಅಂತ ಗೊತ್ತಾಗ ಶಕುಂತನ ವಿಚಾರವ? ಹೌದು, ನಾನು ಬಲ್ಲೆ.
ಬಲ್ಲೆನು ಸ್ವಲ್ಪ ಶಕುಂತನ ವಾರ್ತೆಯ ರಾಮಚಂದ್ರ ವೃಥ ತಲ್ಲಣಿಸದಿರು ಸೇರಿಪ್ಪ ನಿನ್ನವರಲ್ಲಿ ವ್ರತ ತಲ್ಲಣಿಸದಿರು ಸೇರಿಪ್ಪ ನಿನ್ನವರಲ್ಲಿ ರಾಮಚಂದ್ರ ನಿನ್ನ ಭಾಷೆಯ ಕೇಳಿದ್ರೆ ಚಿಂತಿಸುತ್ತೀರೆ ನಿನ್ನ ಭಾಷೆಯ ಕೇಳಿದ್ರೆ ಚಿಂತಿಸುತ್ತೀರೆ ರಾಮಚಂದ್ರ ನಾನು ಮೊನ್ನೆ ಅಂಜನೆ ಮನೆ ಸಾರೆಂದು ಕಳಿಸಿದೆ ನಾನು ಮೊನ್ನೆ ಅಂಜನೆ ಮನೆ ಸಾರೆಂದು ಕಳಿಸಿದೆ ರಾಮಚಂದ್ರ ಬಲ್ಲೆನು ಸ್ವಲ್ಪ ಶಕುಂತನ ವಾರ್ತೆಯ ಬಲ್ಲೆನು ಶ್ರೀರಾಮಚಂದ್ರ, ನಾರದರೆ ನೀನು ಅಘಟಿತ ಘಟನಾಪಟು. ತಾಟಕ ಸಂಹರಣ ಮತ್ತು ಹರಣ ಧನುರ್ಭಂಜನ ಇವೆರಡು ಘಟನೆಗಳೇ ನೀನು ಅಘಟಿತ ಘಟನಾಪಟು ಎನ್ನುವುದನ್ನು ಸಾರಿ ಹೇಳ್ತೇವೆ ಲೋಕಕ್ಕೆ. ಈ ಭೂಮಿಯಲ್ಲಿ ಹುಟ್ಟಿದ ಮಾನವನಿಗೆ ಸಾಧನೆಯನ್ನು ಮಾಡುವುದಕ್ಕೊಂದು ಮೇರೆ ಮಿತಿ ಎಂಬುದಿದೆ ಉಂಟಲ್ಲ. ಆ ಮೇರೆಯನ್ನು ಮೀರಿ ಒಬ್ಬ ಸಾಧನೆ ಮಾಡಿದರೆ ಅವ ಅಘಟಿತ ಘಟನಾಪಟು ಎನಿಸಲ್ಪಡ್ತಾನೆ. ಒಂದು ತೋಳಿನಲ್ಲಿ 1000 ಆನೆಗಳ ಬಲವನ್ನು ಹೊಂದಿದ್ದವಳು ತಾಟಕಿ ಕ್ಷಣ ಮಾತ್ರದಲ್ಲಿ ಅವಳನ್ನು ಕೊರಳನ್ನು ಕತ್ತರಿಸಿ ಎಸೆದವ ನೀನು. ಗುರುಗಳ ನಿರೂಪ. ಹೌದು. ಒಮ್ಮೆ ನಿನಗೆ ಸಮಸ್ಯೆ ಆಯ್ತಂತೆ, ಸ್ತ್ರೀ ಹತ್ಯೆ ಮಾಡಬಹುದಾ? ಗುರುಗಳಲ್ಲಿ ಕೇಳಿದೆ ನಾನು. ಅದಕ್ಕೆ ಅವರು ಸಮರ್ಪಕವಾದಂಥ ಉತ್ತರವನ್ನು ಕೊಟ್ಟಿದ್ದಾರೆ. ಹೌದು. ಹಿಂದು ಮುಂದೆ ನೋಡದೆ ನೀನು ಬಾಣ ಪ್ರಯೋಗಿಸಿ ತಾಟಕಿಯನ್ನು ಶೈಮಿನಿಗೆ ಅಟ್ಟಿದವ. ಹರನ ಧನುಸ್ಸನ್ನು ಎದೆ ಏರಿಸಿದಾಗ ಅದು ಇಕ್ಕಡಿಯಾಗಿ ಹೋಯ್ತಂತೆ. ಹೌದೌದು. ನಾನು ಅಲ್ಲಿ ಹೋದಾಗ ಗುರುಗಳ ಮುಖ ಪಕ್ಕನೆ ನೋಡಿದ್ದೆ. ಎಲ್ಲರೂ ಕನಸೂಚನೆ ಕೊಟ್ಟರು ಆ ಕ್ಷಣದಲ್ಲಿ. ನೀನು ದೇವರು ಅನ್ನೋ ದೇವರಲ್ಲ ಇದ್ರೆ ಮಾನವನಾಗಿ ಹುಟ್ಟಿದವನಿಗೆ ಇಂಥ ಕೆಲಸ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಚಾಚಾ, ಲೌಕಿಕವಾಗಿ ಒಬ್ಬನೇ ಆಗಿ ಕಾಣ್ತಿ, ಆದ್ರೆ ನಿನ್ನೊಳಗೆ ಅದೆಷ್ಟು ರಾಮರು ಹುದುಕಿಕೊಂಡಿದ್ದಾರೆ. ಮಕ್ಕ ಸಂರಕ್ಷಣೆಗೆ ತೆರಳಿದಾಗ ಒಬ್ಬ ರಾಮ, ಹರನ ಧನುರ್ಭಂಜನವನ್ನು ಮಾಡಿದಾಗ ಮತ್ತೊಬ್ಬ ರಾಮ, ಶಬರಿಗೆ ಮೋಕ್ಷ ಕೊಟ್ಟಾಗ ಮತ್ತೊಬ್ಬ ರಾಮ, ಅಹಲ್ಯನ್ನು ಉದ್ಧರಿಸುವಾಗ ಮತ್ತೊಬ್ಬ ರಾಮ. ಎಷ್ಟು ಮಂದಿ ರಾಮರನ್ನು ಈ ಲೋಕದವರು ಗುರುತಿಸಿಕೊಂಡಿದ್ದಾರೆ ಅಂತ ಹೇಳೋದಕ್ಕಾಗೋದಿಲ್ಲ. ನಾನು ನಿಮಿತ್ತ ಮಾತ್ರ, ಅದರ ಹಿನ್ನೆಲೆ ಬೇರೆಯವರು ಅನೇಕ ಮಂದಿ ಇದ್ದಾರೆ. ನಾನು ಅಂತ ಹೇಳುವವಲ್ಲ ನೀನು ಗುಣಾಢ್ಯ ಎಂಬುದನ್ನು ಲೋಕವೇ ಗುರುತಿಸಿಕೊಂಡಿದ್ದಾರೆ ಇವತ್ತು. ಇದು ನಿನಗೇನು ಕಷ್ಟ ಸಾಧ್ಯವಾದ ಕೆಲಸವಲ್ಲ ಶಕುಂತನನ್ನು ಸಂಹರಿಸುವುದು. ವಿಜೃಂಭಕಾಸ್ತ್ರಗಳು ಬತ್ತಳಿಕೆಯಲ್ಲಿವೆ. ಹೋಗು ಅವನನ್ನು ಕೊಲ್ಲು ಅಂತ ಹೇಳಿದ್ರೆ ಅದು ಅವನನ್ನು ಕೊಂದು ಸಮುದ್ರ ಸ್ನಾನವನ್ನು ಮಾಡಿ ನಿನ್ನ ಬತ್ತಳಿಕೆಯನ್ನು ಸೇರಿಕೊಳ್ತದೆ. ಹೌದು. ಈಗ ಇಂದ್ರಾರಿ, ಎಲ್ಲ ರಾಕ್ಷಸರು, ಹಲವಾರು ಮಂದಿ ರಾಕ್ಷಸರು ಇಂದ್ರನನ್ನು ಸೋಲಿಸಿದ್ರು. ಆದರೆ ಇಂದ್ರಾರಿ ಎನ್ನುವ ಬಿರುದು ಯಾವ ರಾಕ್ಷಸನಿಗೂ ಸಲ್ಲಲ್ಪಡಲಿಲ್ಲ. ಇಲ್ಲ. ಯಾಕೆ ಸಲ್ಲಲ್ಪಡಲಿಲ್ಲ? ಮೇಘನಾದನಿಗೆ ಯಾಕೆ ಇಂದ್ರಾರಿ ಎನ್ನುವ ಬಿರುದು ಕೊಡಲ್ಪಟ್ಟಿತು? ಉಳಿದ ರಾಕ್ಷಸರೆಲ್ಲ ವರಬಲವನ್ನು ಹೊಂದಿ ಇಂದ್ರನನ್ನು ಸೋಲಿಸಿದರು. ಆದರೆ ಮೇಘನಾದ ಹಾಗಲ್ಲ, ಸ್ವಂತ ಬಲದಿಂದ ದೇವತೆಗಳನ್ನು ಸದೆಬಡಿದವ, ಇಂದ್ರನನ್ನು ಸದೆಬಡಿದವ. ಹಾಗಾಗಿ ಇಂದ್ರಾರಿ ಎನ್ನುವ ಬಿರುದು ಬಂತವನಿಗೆ. ಅಂತ ಇಂದ್ರಾರಿ ಗಗನಾಂಗಣದಲ್ಲಿ ನಿಂತು ಬಾಣಗಳನ್ನು ಪ್ರಯೋಗಿಸಿ ಕಪಿಗಳನ್ನೆಲ್ಲ ಸೋಲಿಸಿದಾಗ ನಿನ್ನ ಸಮ್ಮುಖಕ್ಕೆ ಅವನನ್ನು ಸೆಳೆದವನು ನೀನು. ಬಾಣ ಪ್ರಯೋಗ ಮಾಡಿದೆ ಆ ಕಾಲ. ಶಬ್ದವೇದಿ. ಹೌದು. ಶಬ್ದಂ ಲಕ್ಷೀಕೃತ್ಯ ವಿದ್ಯತಿ ಇತಿ ಶಬ್ದವೇದಿ. ಶಬ್ದವನ್ನೇ ಗುರಿಯಾಗಿರಿಸಿಕೊಂಡು ಬಾಣ ಪ್ರಯೋಗ ಮಾಡುವ ಆ ವಿದ್ಯೆಗೆ ಶಬ್ದವೇದಿ ಅಂತ ಹೆಸರಂತೆ. ಹೌದು. ಕಾಣದೇ ಇರುವವನನ್ನು ನೀನು ಬಳಿಗೆ ಕರೆಸಿ ಕೊಂದಿದ್ದಿ ಅಂತ ಆದ್ರೆ ಶಕುಂತನ ವಿಷಯದಲ್ಲಿ ಹೀಗೇಕೆ ಮಾಡ್ತಿ ಅನ್ನೋದು ತಿಳಿಯಿತು. ಏನು? ಭಕ್ತರನ್ನು ಗೆಲ್ಲಿಸುವುದಕ್ಕೆ ದೇವರಾದವನು ಸೋಲ್ತಾನಂತೆ. ಹಾಗೆ ನೀನು ಸೋತು ಬಹುಶಃ ಅವನನ್ನು ಗೆಲ್ಲಿಸುವುದಕ್ಕೆ ಪ್ರಯತ್ನಿಸ್ತೀರಿ ಅನ್ನೋದು ನನಗೊಟ್ಟು ಗೊಂದಲ. ಆದ್ರೂ ಶಕುಂತನನ್ನು ಕಾಣದೆ ಚಿಂತೆ ಪಡ್ತೀಯಲ್ಲ. ಹೌದೌದು. ಅವನ ವಿಚಾರ ತಿಳಿದಿದೆ ನನಗೆ. ನಿಮಗೆ ಗೊತ್ತುಂಟೆ? ಹೌದು. ನಿಮಗೆ ಹೇಗೆ ಗೊತ್ತು? ನಾನು ಅವನನ್ನು ಕಂಡೆ. ನೀವು ಕಂಡೀರಾ? ಹೌದು. ಒಳ್ಳೆಯದಾಯ್ತು. ಎಲ್ಲಿದ್ದ ನಮಗೆ ಬೇಗ ಹೇಳಿ, ಈಗ ಹೋಗಿ. ಅವಸರ ಸಲ್ಲದು. ಮತ್ತೆ ಅವನೊಂದು ಸುಕ್ಷೇತ್ರವನ್ನು ಸೇರಿಕೊಂಡಿದ್ದಾನೆ. ಸುಕ್ಷೇತ್ರ? ಹೌದು. ಯಾವುದು?
ಬೇಟೆಯಾಡುತ್ತಾ ಹೀಗೆ ಕಾಡಿನಲ್ಲಿ ಹೋಗ್ತಾ ಇರುವಾಗ ಶರೀರವಾಣಿ ಆಯ್ತಂತೆ. ಹಾ. ರಾಮ 8 ದಿನದೊಳಗೆ ನಿನ್ನ ಕೊರಳನ್ನು ಕತ್ತರಿಸ್ತಾನಂತೆ. ದುಃಖಿಸುತ್ತಾ ಇರುವಾಗ ನಾನು ಅಲ್ಲಿಗೆ ಹೋದದ್ದು. ಹೋಗಿ ಎಲ್ಲಿಯಾದ್ರೂ ಒಳ್ಳೆ ಸ್ಥಳ ಸುಸ್ಥಳವನ್ನು ನೋಡಿ ರಕ್ಷಣೆ ಬೇಡು ಅಂತ ಹೇಳಿದ್ದಷ್ಟೇ ನಾನು. ಹೇಳಿದ ತಕ್ಷಣ ನೇರವಾಗಿ ಅಂಜನಾ ದೇವಿಯ ಬಳಿಗೆ ಹೋದ. ಅಲ್ಲಿಗೆ ಹೇಗೆ ಹೋದ? ಅಲ್ಲಿಗೆ ಹೋಗುವುದಕ್ಕೆ ಹೇಳಿದ ಮೂರ್ಖ ಯಾರು ಅಂತಾಗಬೇಕಾಗ? ನಾನು ಹೇಳಿದ್ದು ಅಂತ ಹೇಳಿದವರು ಹೇಳ್ತಾರಾ? ಹೇಳಲಿಕ್ಕೆ ಹೇಳಲಾರರು. ಹೇಳುವುದಿಲ್ಲ. ಅಂತೂ ಅಲ್ಲಿಗೆ ಹೋಗಿ ಆ ಭಾಷೆ ಪಡೆದುಕೊಂಡ. ಹೌದು, ರಾಮನನ್ನು ಕೊಲ್ತಾನೆ ಅಂತ ಮೊದಲು ಹೇಳಿಲ್ಲ. ಮತ್ತೆ ಮೊದಲು ಹನುಮನ ಆಣೆಗೂ ನಿನ್ನ ಪ್ರಾಣವನ್ನು ರಕ್ಷಿಸ್ತೇನೆ ಅಂತ ಮಾತು ತೆಗೆದುಕೊಂಡ. ಆಮೇಲೆ ವಿಚಾರವನ್ನು ಮಂಡಿಸಿದ. ಅಂಜನೆ ಹನುಮನನ್ನು ಕರೆದು ಶಕುಂತ ಭೂಪನನ್ನು ಅವನ ವಶಕ್ಕೆ ಕೊಟ್ಟಿದ್ದಾಳೆ. ನಿನ್ನ ಭಕ್ತ ಹನುಮ ಶಕುಂತನಿಗೆ ರಕ್ಷಣೆ ಕೊಟ್ಟಿದ್ದಾನೆ. ದೇವರೇ ರಕ್ಷಣೆ ಕೊಟ್ಟಿದ್ದಾನೆ. ಹನುಮನ ರಕ್ಷೆಯಲ್ಲಿ ಶಕುಂತನಿಗೆ ಜಯ 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 ಜಯ. ಸಾಮವೆಂಬುದೇ ಪ್ರಥಮ ಸಾಧನ ಭೂಮಿ ಬಾಲರಿಗೆನು ಸಾಮವೆಂಬುದೇ ಪ್ರಥಮ ಸಾಧನ ಭೂಮಿ ಬಾಲರಿಗೆನು ಬಳಿಕ ರಾಮ ಪೀಡಿದನು ಈ ಜನ ಪ್ರೇಮದಿಂದ ಸುರಮುನಿಗಳಾದಂತ ನಾರದರು ಬಂದು ಆಡಿದಂತ ವಾರ್ತೆಯಾದರೂ ಏನು? ಶಕುಂತ ಭೂಪ ಹನುಮನ ರಕ್ಷಣೆಯಲ್ಲಿದ್ದಾನ? ಹಾಗಾದ್ರೆ ನಮಗೆ ಸುಲಭವೇ ಆಯಿತು. ನಾವು ಉಳಿದ ಚಾರರನ್ನೆಲ್ಲ ದೇಶದಲ್ಲಿ ಅಟ್ಟಿದ್ದು ಎಲ್ಲಿದ್ದಾರೆ ಅಂತ ತಿಳಿದು ಬನ್ನಿ. ಹಾಗಾದ್ರೆ ಇದು ನಮ್ಮವರಲ್ಲಿಯೇ ಉಂಟು, ಮತ್ತೆ ನಾವಿನ್ನು ಯಾಕೆ ಹುಡುಕಾಡುವುದು? ಹಾಗಾದ್ರೆ ಸರಿ, ನಾ ಕೈಗೊಂಡ ನಿರ್ಣಯವನ್ನು ಶೀಘ್ರಾತಿ ಶೀಘ್ರವಾಗಿ ಪೂರೈಸಿ ಬಿಡೋಣವೇ? ಭೂಪರಿಗೆ ಮುಖ್ಯವಾಗಿ ಪ್ರಥಮ ಆದ್ಯತೆ ಯಾವುದು? ಸಾಮ. ಮೊದಲು ಸಾಮ. ಸಾಮದಿಂದಲೇ ಇಷ್ಟರವರೆಗೆ ರಾಮ ವ್ಯವಹರಿಸಿದ. ಮತ್ತೆ ಈ ಒಂದು ಪ್ರಕರಣದಲ್ಲಿ ನಾವು ಯಾಕೆ ಸಾಮ ಬಿಡಬೇಕು? ಸಾಮ ಬಿಟ್ಟು ಯಾವುದು ಇಲ್ಲ. ನಾವು ಸಾಮದಿಂದಲೇ ವ್ಯವಹರಿಸಬೇಕಾಗುತ್ತದೆ. ಅದಕ್ಕಾಗಿ ತಮ್ಮನಾದಂತ ಲಕ್ಷ್ಮಣನ ಜೊತೆ ಒಂದೆರಡಿದರ ಕುರಿತು ಮಾತನಾಡಬೇಕಾಗಿದೆ. ನಮ್ಮವರ ಕೂಡ ಈ ವಿಚಾರವಾಗಿ ಮಾತನಾಡಿ ನಮ್ಮವರಾದಂತ ಹನುಮನೆ ರಕ್ಷಣೆ ಕೊಟ್ಟಿದ್ದಾನಂತಾದು. ಇಷ್ಟು ಹೊತ್ತಿಗಾದ್ರೂ ಅವನೇ ತಂದು ನಮ್ಮ ಪಾದಗೊಪ್ಪಿಸಬೇಕಿತ್ತು. ಹೀಗೆ ಮಾಡಲಿಲ್ಲ ಅಂತಾದ್ರೆ ಅರ್ಥ ಏನು? ಅವನು ಬಿಟ್ಟು ಕೊಡುವುದಕ್ಕಾಗಿ ಅಲ್ಲ ಅವನನ್ನು ಬಲಿಯಲ್ಲಿರಿಸಿದ್ದು. ಹಾಗಾದ್ರೆ ನಾವು ಹೀಗೆ ಉಳಿದ್ರೆ ಆಗುವುದಕ್ಕಿಲ್ಲ. ಮತ್ತೆ ಅವನಿಗೆ ನಾವು ಹೇಗೆ ಸಿದ್ಧಗೊಂಡಿದ್ದೇವೆ ಇದು ಆತನಿಗೆ ತಿಳಿಯಬೇಕಾಗಿದೆ. ಅದಕ್ಕಾಗಿ ವಾನರನಲ್ವೇ ಅವನು, ಅವರಿಂದಲೇ ಬುದ್ಧಿ ಕಲಿಸಬೇಕು.
ವಾನರ ಸೇನೆಗೆ ಆಜ್ಞೆಯನ್ನು ಕೊಟ್ಟಿದ್ದೇನೆ, ಹೋಗಿ ಮುಂದುವರಿ ಯುದ್ಧ. ರಾಮಾಯ ರಾಮಚಂದ್ರಾಯ ರಾಮಭದ್ರಾಯ ವೇದಸೆ ನಾಥಾಯ ರಘುನಾಥಾಯ ಸೀತಾಪತಿ ನಮೋ ನಮಃ. ದಶರಥ ನಂದನ ರಾಮ, ದರುಜ ಸಂಹಾರಕ ರಾಮ, ಸೀತಾಪತಿ ರಾಮ, ಲೋಕ ರಕ್ಷಕ ಶ್ರೀರಾಮಚಂದ್ರ ರಾಮ ರಾಮ ರಾಮ. ನನ್ನೊಳಗೆ ನಾನು ತರ್ಕಿಸುತ್ತಿದ್ದೇನೆ, ಯಾಕೆ ಹೀಗಾಯ್ತು ಹೇಳೋದಕ್ಕೆ ಸಾಧ್ಯ ಇಲ್ಲ. ರಾಮ ಬರೇ ಸಾಮಾನ್ಯರೇ, ದುಷ್ಟರನ್ನು ಸಂಹರಿಸಿ ಭಕ್ತರನ್ನು ಪಡೆಯುವುದಕ್ಕಾಗಿ ಶ್ರೀಮದ್ ನಾರಾಯಣನೇ ಮಾನವ ರೂಪರಾಗಿ ಧರೆಗಿಳಿದು ಬಂದಿದ್ದಾರೆ. ನಾವೆಲ್ಲ ಒಪ್ಪಿಕೊಂಡಿದ್ದೇವೆ, ನಾವು ನಿತ್ಯವೂ ಭಜಿಸ್ತಾ ಇದ್ದೇವೆ. ಆದರೆ ಏನು ಮಾಡೋಣ, ಆಗ ಬಾರದಿಲ್ಲಿ ನಡೆದು ಹೋಯ್ತಲ್ಲ, ಯಾಕೆ ಇಲ್ಲಿ ನಡೆಯುತ್ತೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಶಕುಂತ ರಾಜನೆಂಬವನಂತೆ ಅವನ ಪ್ರಾಣ ಉಳಿಸುತ್ತೇನೆ ಹನುಮಂತ ಮಾತು ಕೊಟ್ಟಿದ್ದಾನೆ, ಭಾಷೆ ಕೊಟ್ಟಿದ್ದಾನಂತೆ. ಏನು ಹನುಮಂತ ತಿಳಿಯದವನು, ಬರೇ ಸಾಮಾನ್ಯ ಮಾನವನಾಗಿರುವಂಥ ಶಕುಂತ ರಾಜನನ್ನು ಉಳಿಸ್ತೇನೆ ಮಾತು ಕೊಡಬೇಕಾದ ಕಾರಣ ಏನು ಹೇಳುವುದಕ್ಕೆ ಸಾಧ್ಯ ಇಲ್ಲ. ಆದುದನ್ನು ನಮ್ಮವರು ಸಿದ್ಧರಾಗಿದ್ದಾರೆ, ಆದರೂ ರಾಮಚಂದ್ರ ಕೊಟ್ಟು ಕಳಿಸ್ತಾನೆ. ಹೋಗು ಸಂಧಾನ ಮಾಡಿಕೊಂಡು ಬಾ, ನಿಮ್ಮವರನ್ನು ಸಂತೋಷಗೊಳಿಸು ಎಂಬುದಾಗಿ. ಆದುದರಿಂದ ಅವರ ಮಾತಿನಂತೆ ಅಂತ ಹೋಗ್ತೇನೆ ನೋಡಿ. ರಾಮನಲ್ಲಿ ವಿಚಾರವನ್ನೆಲ್ಲ ತಿಳಿಸಿದೆ. ನಾರದರು ಹೇಳಿದ ಮಾತೆಲ್ಲ ಇದು. ಆದುದರಿಂದ ರಾಮ ಹೇಳಿದ ಮಾತೇನು, ನೀವೇ ಹೋಗಿ ಸಂಧಾನ ಮಾಡಿಕೊಂಡು ಬರಬೇಕೆಂದು ಹೇಳಿದ್ದಾರೆ. ಅವರ ಮಾತಿನಂತೆ ಹನುಮಂತನ ಬಳಿಗೆ ತೆರಳುತ್ತೇನೆ ನಾನು. ವಂದಿಸಿಕೊಂಡಿದ್ದೇನೆ. ಏಳು ಹನುಮ, ಏನು ಇಷ್ಟು ದೂರಕ್ಕೆ ಬಂದದ್ದು? ಬರಬೇಕಾಯ್ತು, ಬರೆಸಿಕೊಂಡದ್ದು ನೀನು. ಯಾರು? ನೀನು ನನ್ನ ಮನೆಗೆ ಬಂದ ಮೇಲೆ ನೀವು ನಿಂತುಕೊಂಡು ಮಾತಾಡು. ನಮ್ಮ ಮನೆ ನಿನ್ನ ಮನೆ ಅಲ್ಲ. ಹೌದು. ನಮ್ಮಲ್ಲಿ ಭೇದ ಉಂಟ? ಇಲ್ಲ 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 ಇಲ್ಲ. ನಾನು ಯೋಚನೆ ಮಾಡುದು, ಹಾ, ನಿನ್ನ ಮನಸ್ಸೆಲ್ಲ ಬದಲಾಗಿ ಹೋಗಿದ್ದವು ಅಂತ ಇವತ್ತು. ನಿಮಗೆ ಮುಖ ಕಾಣುದಿಲ್ಲ, ಮನಸ್ಸು ಕಾಣುತ್ತದೆ. ಅಲ್ಲ, ಮನಸ್ಸು ಏನದು? ಮುಖವೇನೋ ಒಂದು ರೀತಿಯಲ್ಲಿ ಹೋದಲ್ಲಿದ್ದೇನೆ, ಹಾ, ಆದ್ರೆ ಮನಸ್ಸೇ ಬದಲಾಗಿ ಹೋಗಿದೆ. ಹೇಗದು? ಎದ್ದಿನಾಗಿ ನೀನು ಕಾಣುದಿಲ್ಲ ಎಂದು ಅದೇನು? ನಿನ್ನಲ್ಲಿ ವಿಚಿತ್ರ ಭಾವನೆ ಏನದು? ಹುಟ್ಟಿದೆಯಲ್ಲ? ಏನಯ್ಯ ನೀನು
ಏನಯ್ಯ ಏನಯ್ಯ ಹನುಮಂತಿನ ಸಗಿದ ಕಾರ್ಯ ದಾನವಂತನೋಳು ಸಲುವುದೇ ಶೌರ್ಯ ದಾನವಂತನೋಳು ಸಲುವುದೇ ಶೌರ್ಯ ಏನಯ್ಯ ಕೌಸಲ್ಯಾತ್ಮಜನು ಕೊಲ್ಲುವೆ ಎಂದ ಬಗೆಗೆ ಕೌಸಲ್ಯಾತ್ಮಜನು ಕೊಲ್ಲುವೆ ಎಂದ ಬಗೆಗೆ ಮೀಸಲಗುತ ಸಂಧಿ ಮುರಿದಿರುವ ಬಗೆಗೆ ಮೀಸಲಗುತ ಸಂಧಿ ಮುರಿದಿರುವ ಬಗೆಗೆ ನೇಸರ ಕುಲ ಜಾತ ಖಾಸಿಕೊಂಡು ನೇಸರ ಕುಲ ಜಾತ ಖಾಸಿಕೊಂಡು ಆಸುರ ಮುರಿ ಬಂದೆ ನಗರು ಏನಯ್ಯ ಏನಯ್ಯ ಹನುಮನ್ ಏನಯ್ಯ ಹನುಮನ್ ಏನಯ್ಯ ಹನುಮ ಏನಯ್ಯ ಹನುಮ ಏನಯ್ಯ ಏನಯ್ಯ ಹನುಮ ನೀವು ಇಷ್ಟು ಪ್ರಾಯ ಆದ್ರೂ ಕುಣಿಯುವುದು ಕಡಿಮೆ ಆಗಲಿಲ್ಲ ಅಲ್ಲ? ಕುಡಿಸುವವರಿದ್ದಾರೆ ಕುಡಿಯುವ ನಮ್ಮನ್ನೆಲ್ಲ ಕುಣಿಸುವ ರಾಮನೇ. ಮನಸ್ಸುಂಟು ರಾಮನ ಅನುಗ್ರಹ ಒಂದಿತ್ತು ನಮಗೆ ಏನು ಬೇಕು ಹನುಮ? ಅದಷ್ಟೇ. ಕುಡಿಸುವವನವನೇ, ಹೌದು. ಅಳಿಸುವವರನ್ನೇ, ನಗಾಡುವವರನ್ನೇ, ಎಲ್ಲವೂ ಅವನೇ. ಎಲ್ಲಕ್ಕೂ ಪ್ರೇರಣೆ ಅವನಿಗೆ. ಅವನ ಪ್ರೇರಣೆ ಇಲ್ಲದೆ ಯಾವುದೂ ಆಗುವುದಕ್ಕೆ ಸಾಧ್ಯ ಇಲ್ಲ. ಇಲ್ಲ. ಏನಯ್ಯ ಹನುಮ ಓ ಇಂದಿನ ಸ್ಥಿತಿ ಒಳ್ಳೇದು. ಏನಯ್ಯ ಒಳ್ಳೇದು. ಏನು ಹೊರಟು ಉತ್ತರ ಕೊಡ್ತೀವಿ? ಒಟ್ಟಲ್ಲ ಒಳ್ಳೇದು ಕ್ಷೇಮ ಸಮಾಚಾರ ಅಲ್ವಾ ಕೇಳಿ? ಹೌದು. ಹಾ. ಕ್ಷೇಮ ತಾನೆ, ಹಾ. ಅದು ಬೇಡಲ್ಲ ಬೇಗೆ. ಹಾ. ಇನ್ನು ವರ್ತನೆಯೇ ಬೇರೆಯಾಗಿ ಹೋಗಿದೆ. ಏನಾಗಿದೆ? ಆಗಬಾರದು, ಇಲ್ಲಿ ಆಗಿ ಹೋಗಿದೆ. ಏನಾಗಬಾರದು? ಏಕೆ ಈ ರೀತಿ ಆಯ್ತು ಹೇಳುವುದಕ್ಕೆ ಸಾಧ್ಯ ಇಲ್ಲ. ಹಾ. ಎಲ್ಲವೂ ನಿನ್ನಿಂದ ಆದಂತೆ. ಏನದು? ಶಕುಂತ ರಾಜರನ್ನು ಕೊಲ್ಲುತ್ತೆಂದು ಅವನು ಪ್ರತಿಜ್ಞೆ ಮಾಡಿದ್ದಾರಂತೆ. ಹಾ. ನೀನು ಹಾಗಲ್ಲ, ಶಕುಂತ ರಾಜರನ್ನು ಖಂಡಿತ ಉಳಿಸ್ತೇನೆ ಎಂದು ಭಾಷೆ ಕೊಟ್ಟಿರುವೆ ಅಂತೆ ಹೇಳುವುದನ್ನು ನಾರದರು ಹೇಳುವುದನ್ನು ಕೇಳಿದ್ದೇನೆ. ಆದುದರಿಂದ ರಾಮನಲ್ಲಿ ಕಲಹ ಮಾಡಿದರೆ ಯಾರಾದರೂ ಇದ್ದಾರೆ ಹೇಳು? ಯಾರು ಇರುವುದಕ್ಕೆ ಸಾಧ್ಯ ಇಲ್ಲಲ್ಲ. ರಾವಣನು ಸೀತೆಯನ್ನು ಕದ್ದುಕೊಂಡು ಹೋದಾಗ, ಲಂಕೆಗೆ ನಮ್ಮನ್ನೆಲ್ಲ ಕೂಡಿಕೊಂಡು ಲಂಕೆಗೆ ಪ್ರವೇಶ ಮಾಡಿದಾಗ, ಸೇತುವೆಯನ್ನು ಕಟ್ಟಿದಾಗ, ಆ ಲಂಕೆಯ ಪ್ರವೇಶ ಆಗಿ ದುಷ್ಟರಾದೆಲ್ಲ ಕೊಂದು ಸೀತೆಯನ್ನು ಪುನಃ ತಂದವರು ಶ್ರೀರಾಮಚಂದ್ರನಲ್ಲಿ. ಆದುದರಿಂದ ಅವ ಸಾಮಾನ್ಯ ಸೂರ್ಯ ವಂಶದಲ್ಲಿ ಹುಟ್ಟಿದಂಥ ರಾಮಚಂದ್ರನಲ್ಲಿ ಕಲಹ ಮಾಡಿ ಬದುಕೋರು ಯಾರು? ಯಾಕೆ ಕಲಹಕ್ಕೆ ಅಭಿಪ್ರಾಯ ಮಾಡಿಬಿಟ್ಟು ಹೇಳೋದಕ್ಕೆ ಸಾಧ್ಯ? ಏಕೆ ಏಕೆ ಮಾವ ಏನು ಆ
ಹರಚಿತ ಕಂಡಿರಿ ಆವ ಹರಚಿತ ಕಂಡಿರಿ ದೈವ ಲೋಕ ಕಂಜುದಲ್ಲಿ ಮಾನವನನ್ನು ಮೀರಿದವನಿಗ ತಾವ ಹರಚಿತ ಕಂಡಿರಿ ಬೆಸ ಸಿರಿಯನಗೆ ಮಾವನೀವಾ ಸಗಜ ಹೋಗೋ ಏನು ಅಳಿ ಹನುಮ? ನೀವಾಡಿದುದು ಸಹಜ. ಹೌದು ತಾನೆ. ರಾಮ ಯಾರನ್ನು ವಿರೋಧಿಯಾಗಿ ಕಾಣುತ್ತಾನೋ ಹ, ಅವನನ್ನು ವಿರೋಧಿಸಬೇಕಾದವರು. ಹ, ರಾಮನಿಗೆ ಯಾರು ವಧಾರ್ಹರು ಅಂತ ಕಾಣುತ್ತಾರೋ ಹ. ಅವರನ್ನು ರಾಮಾಜ್ಞೆಯಂತೆ ಅವನಿಗಿಂತ ಮೊದಲು ವಧಿಸುವುದಕ್ಕೆ ಬೇಕಾಗಿ ಸಹಾಯ ಮಾಡಬೇಕಾದವರು ನಾವು. ಹೌದು. ಆದ್ರೆ ಎಷ್ಟು ಸಹಾಯ ಮಾಡಿದೆ, ಎಷ್ಟು ಪರಾಕ್ರಮ ತೋರಿಸಿದೆಯೋ ರಾಮನಿಗೆ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಈ ಪ್ರಕರಣದಲ್ಲಿ ರಾಮ ವಿರೋಧ ಮಾಡಿದ್ದು ಅಧರ್ಮ ಅಂತ ಹೇಳಲಿಕ್ಕಾಗುತ್ತದೋ? ಮತ್ತೆ ಯಾಕೆ ವಿರೋಧವನ್ನು ತಂದೊಡ್ಡಿದೆ? ಈಗ ನನಗೆ ರಾಮದೇವರು. ಹೌದು, ನಮಗೂ ರಾಮದೇವರೇ. ನನಗೊಬ್ಬನಿಗೆ ದೇವರು ಅಲ್ಲ, ಎಲ್ಲವರಿಗೂ ದೇವರೇ ಅಲ್ವೇ? ಯಾರು ನಂಬಿದ್ದಾರೆ ಅವರಿಗೆಲ್ಲ ದೇವರೇ. ನಾನು ರಾಮನ ಭಕ್ತ. ಹೌದು, ನಾನೊಬ್ಬನೇ ರಾಮನ ಭಕ್ತ. ನಮ್ಮವರೆಲ್ಲ ರಾಮನ ಭಕ್ತರೇ. ಆದ್ರೆ ಒಂದುಂಟಲ್ಲ ಮಾವ, ಅದೇನು ಒಂದು? ನನಗೆ ಅಮ್ಮ ದೇವರು. ಅಮ್ಮ ದೇವರು. ಹೌದು, ನನ್ನ ಅಮ್ಮ ನನಗೊಬ್ಬಳೇ ಇರುವುದು. ಹೌದು. ನಾನು ಅವಳಿಗೆ ಒಬ್ಬನೇ ಮಗ ಇರುವುದು. ಹ, ಈಗ ರಾಮನಿಗೆ ದೇವರು ಎನ್ನುವುದಾಗಿ ಒಪ್ಪಿಕೊಳ್ಳುವುದಕ್ಕೆ ಸಹಸ್ರಾರು ಮಂದಿ ಭಕ್ತರಿದ್ದಾರೆ. ಹೌದು, ರಾಮನನ್ನು ದೇವರು ಅಂತ ಒಪ್ಪಿಕೊಂಡಿದ್ದಾರೆ, ಅವ ಭಕ್ತರು ಅಂತ ಒಪ್ಪಿಕೊಂಡವರು 1000 ಮಂದಿ ಇದ್ದಾರೆ. ಹೌದು. ನಾನು ಅಮ್ಮ ಅಂತ ಹೇಳಿದವಳು ಒಬ್ಬಳೇ, ಅಮ್ಮ ಮಗ ಅಂತ ಹೇಳಿದವ ನಾನು ಒಬ್ಬನೇ. ತಾಯಿ ದೇವರಿಗೆ ಸಮಾನ. ಈಗ ರಾಮ ಒಂದು ಮಾತನ್ನು ಉಳಿಸಬೇಕು ಅಂತ ಹೊರಟ್ರೆ ಅವನಿಗೆ ಸಹಾಯಕರಾಗಿ ಸೇವೆ ಮಾಡುವುದಕ್ಕೆ ಬರುವ ಸಹಸ್ರಾರು ಮಂದಿ ಭಕ್ತರು ಇರಬಹುದು. ಎಷ್ಟೋ ಮಂದಿ ನಾವೇ ಇದ್ದೇವಲ್ಲ. ನನ್ನ ಅಮ್ಮನ ಮಾತನ್ನು ಉಳಿಸಲಿಕ್ಕೆ ಬೇರೆ ಮಗ ಬರುವುದಿಲ್ಲಲ್ಲ ಮಾವ, ಬೇರೆ ಮಗ ಅದು ನಾನೇ ಮಾಡ್ಬೇಕಲ್ಲ. ಬೇರೆ ಮಗ ಬರುವುದಕ್ಕೆ ಈಗ ಸಾಧ್ಯ. ದೈವದ್ರೋಹ ಅಂತ ಹೇಳ್ತೀನಿ. ಮೇಲಿಂದ ಮೇಲೆ ಆಡಿದಂತ ಎಷ್ಟೋ ಮಾತನ್ನು ರಾಮನೇ ಬದಲಾಯಿಸಲಿಲ್ವ? ಬದಲಿಸ ಈಗ ಸಮಯ ಸುಗ್ರೀವ ಸಖ್ಯದಲ್ಲಿ ಏನು ಹೇಳಿದವ? ನಿನ್ನ ಅಣ್ಣ ವಾಲಿಯನ್ನು ಕೊಂದು ಸತಿಯಾದ ರುಮೆ ಎಂದು ಬಿಡಿಸಿಕೊಡ್ತೇನೆ ಅಂತ ನಿಮ್ಮಲ್ಲೇ ಹೇಳಿದ್ದಲ್ವ? ಹೇಳಿದ ಮಾತು ನಿಜ. ವಾಲಿಯನ್ನು ಕೊಂದು ಕೊಡ್ತೇನೆ ಅಂತ ಹೇಳಿದ ರಾಮನೇ ಕೊನೆಗೆ ಹೇಳಿದ್ದಲ್ವ? ಮುಂದಿನ್ನು ಬದುಕಬೇಕೆಂಬ ಆಸೆ ಉಂಟೆ, ಹಿಂದೆ ಕರೆವೆ ಬಾಣವನ್ನು ನೋಯದಂತೆ. ಈಗ ಕೊಲ್ತೇನೆ ಅಂತ ಹೇಳಿದ ರಾಮ ಬದುಕಬೇಕಂತ ವಾಲಿಯಲ್ಲಿ ಕೇಳಿದ್ಯಾಕೆ? ಎಲ್ಲ ಸಂದರ್ಭಕ್ಕೆ ಅನುಕೂಲವಾಗಿ. ಅಂದರೆ ಅವನಲ್ಲಿ ಬದುಕುವ ಗುಣ ಸ್ವಲ್ಪವಾದ್ರೂ ಇದ್ರೆ ತನ್ನ ಮಾತು ಸುಳ್ಳಾದ್ರೂ ದೊಡ್ಡ ವಿಷಯ ಅಲ್ಲ, ಬದುಕುವವನನ್ನು ಕೊಲ್ಲುವ ಅಲ್ಲ ರಾಮ. ಯಾರು ಬದುಕಬೇಕಾದಂತ ಅರ್ಹತೆ 100ರಲ್ಲಿ 1 ಭಾಗ ಇದ್ರು ಅವರನ್ನು ಕೊಲ್ಲದೆ ಉಳಿಸುವವನಿಗೆ ರಾಮ ಅಂತ ಹೆಸರಲ್ವಾ? ಮಾತಲ್ಲಿ ಬಂದು ರಥ ಏರು ಅಂತ ಹೇಳುವಾಗ ಏನ್ ಹೇಳಿದ? ಮತ್ತೊಬ್ಬರ ಹಂಗಿನಲ್ಲಿ ಬದುಕುದಿಲ್ಲ ಅಂತ ಹೇಳಿದ. ಇನ್ನೊಬ್ಬರ ಹಂಗಿಗೆ ಒಳಗಾಗುವನಲ್ಲ. ಹಾಗೆಂದು ನಾವೆಲ್ಲ ಹೇಳುವಾಗ ಏನ್ ಹೇಳಿದ? ನನ್ನ ಹಂಗಿಗೆ ಒಳಗಾದ್ರೂ ದೊಡ್ಡ ವಿಷಯ ಅಲ್ಲ, ಕಪಿಗಳಿಗೆ ಬೇಸರ ಆಗಕೂಡದು. ವಾನರರ ಮತವಿಡಿದು ಗೀರ್ವಾಣಪತಿ ಹಂಗಿನಲ್ಲಿ ಕಾದುವ ವಿಧಾನ ತಪ್ಪದೇನು ತರಥವೇರಿದನು ಕರವೈ. ನಾವೆಲ್ಲ ಕೇಳಿದ ವಿಷಯ. ನಾವು ಹಂಗಿಗೆ ಒಳಗಾದ್ರೂ ದೊಡ್ಡ ವಿಷಯ ಅಲ್ಲ, ನಮ್ಮವರಿಗೆ ಬೇಸರ ಆಗಬಾರ್ದು. ಅಂದ್ರೆ ಎಂತ ಅರ್ಥ? ಏನರ್ಥ? ಯಾರು ಉಳಿಬೇಕಾದವರು, ಯಾವುದು ಉಳಿಬೇಕಾದ್ದು ಅದು ಉಳಿಸುವಲ್ಲಿ ರಾಮ ಬೇಕಾದ್ರೂ ಮಾತು ಬಿಡ್ತಾನೆ. ಯಾಕೆ ಮಾತು ಬಿಡ್ತಾನೆ? ಮಾತು ಅಂತ ಹೇಳಿದ್ರೆ ವಾಣಿ ದೇವಿ. ವಾಣಿ ಯಾರು? ಬ್ರಹ್ಮನ ಹೆಂಡತಿ. ಹೌದು ತಾನೆ. ಇವ ಯಾರು? ನಾರಾಯಣ. ನಾರಾಯಣ ಬ್ರಹ್ಮನಿಗೆ ಏನಾಗಬೇಕು? ಅಪ್ಪ ಆಗಬೇಕು. ವಾಣಿ ಅವನಿಗೆ ಸೊಸೆ ಆಗಬೇಕು. ಅವ ಸೊಸೆಯ ಮಾತನ್ನು ಮೀರಬಹುದು, ನಾವು ಅಮ್ಮನ ಮಾತು ಮೀರ್ಲಿಕ್ಕೆ ಆಗುದಿಲ್ಲ ಮಾವ. ಹಾಗಾಗಿ ನೀವು ಹೋಗಿ ನನಗೆ ಬಿಟ್ಟು ಹನುಮ ಕಷ್ಟದಿ ವಿವಾದ ಸಲ್ಲ ಹನುಮ ಕೇಳಿ ಮಾವಿಗೆ ಉತ್ತರವನ್ನು ಬೇಳಲು ಏನಗ ಸಾಧ್ಯವೋ ಹನುಮ. ನಿನ್ನ ಮಾತನ್ನು
ಕೇಳುವಾಗ ಒಂದು ವೇಳೆ ನಗು ಬರ್ತದೆ. ಹಾ. ಇದಕ್ಕೆ ಸಮಾಧಾನದ ಮಾತುಗಳು ಆಡುವುದಾದ್ರೂ ಹೇಗೆ? ನನಗೆ ನಗು ಯಾಕೆ ಬರುದು? ಅಲ್ಲ, ನೀನು ಇದು ಹೇಳಿದ ಮಾತನ್ನು ಕೇಳಿ. ನಗು ಬರ್ಲಿಕ್ಕೆ ಏನು ಅಪಹಾಸ್ಯ? ರಾಮನನ್ನು ದೇವರಲ್ಲಿ ಒಪ್ಪಿಕೊಂಡವ. ಹೌದು. ಈಗ ರಾಮನಲ್ಲಿ ಯುದ್ಧ ಮಾಡಕ್ಕೆ ಸಿದ್ಧನಾಗಿದ್ದಿ. ರಾಮನ ದೇವರು ಅಂತ ಒಪ್ಪಿಕೊಳ್ಳುವುದಕ್ಕಿಂತ ಮೊದಲೇ ಅಮ್ಮನನ್ನು ದೇವರು ಅಂತ ಒಪ್ಪಿಕೊಂಡ. ಒಪ್ಪಿಕೋ, ಬೇಡ ಅನ್ನುವುದಿಲ್ಲ. ಹನುಮಂತ, ವಾ. ನಿನ್ನ ಈ ಮಾತಿಗೆ ಸಮಾಧಾನದ ಮಾತು ಆಡುವುದು ನನಗೆ ಅಸಾಧ್ಯ. ಹಾ? ಅಸಾಧ್ಯ. ಹೌದಾ? ನಿನ್ನ ಮಾತಿಗೆ ಉತ್ತರ ಕೊಡುವುದು ನನಗೆ ಅಸಾಧ್ಯ. ಹಾ, ಹಾ. ಹನುಮ, ಓ, ರಾಮನಲ್ಲಿ ಏಕ ದ್ವೇಷನ ಕಟ್ಟಿಕೊಂಡೇ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಶಕುತ ರಾಜರ ನೆಪವನ್ನು ಹಿಡಿದುಕೊಂಡು ರಾಮನಲ್ಲಿ ವಿರೋಧವನ್ನು ಕಟ್ಟಿಕೊಂಡೆ. ರಾಮನಲ್ಲೇ ವಿರೋಧವನ್ನು ಕಟ್ಟಿಕೊಂಡವರು ಯಾರಾದರೂ ಉಳಿದುದೇ ಹನುಮ? ಇಲ್ಲ. ನೀನೇನು ತಿಳಿದವಲ್ಲ, ಎಲ್ಲವೋ ಬಲ್ಲವ, ಪರಾಕ್ರಮದಿಂದ ಕೂಡಿದವ ಮೊದಲು ತಿಳಿದಿದ್ದೇನೆ ನಾನು. ಆದರೆ ಹನುಮಂತ, ಈಗ ಸಂಧಾನ ಮಾಡೋದಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ. ಯಾಕೆ ಗೊತ್ತೋ? ರಾಮನಲ್ಲಿ ಹನುಮನಲ್ಲಿ ಯುದ್ಧ ಸಲ್ಲದು. ಯುದ್ಧ ಮಾಡಿದ್ರೆ ಜಯ ಬರೋದಕ್ಕೆ ಸಾಧ್ಯ ಇಲ್ಲ. ಯುದ್ಧ ಬೇಡ, ಸಂಧಾನ ಮೂಲಕ ಆ ಶಕುತರ ಬಿಟ್ಟು ಕೊಡು ಅಂತ. ಬಿಟ್ಟು ಕೊಡ್ತೇನೆ. 9ನೇ ದಿವಸ ಬಿಟ್ಟು ಕೊಡ್ತೇನೆ. 9 ದಿವಸ ಅಲ್ಲ, ಈಗ 8 ದಿವಸದವರೆಗೆ ಬಿಟ್ಟು ಕೊಡುದಿಲ್ಲ. 9ನೇ ದಿವಸ ನೀವು ಕೇಳಿದ್ದಕ್ಕೆ ಮಾವನಿಗೊಂದು ಗೌರವ ಕೊಟ್ಟು, ದೇವರಿಗೊಂದು ಮರ್ಯಾದೆ ಕೊಟ್ಟು 9ನೇ ದಿವಸ ಬಿಟ್ಟು ಕೊಡು. 9ನೇ ದಿವಸ ಬಿಟ್ಟುಕೊಟ್ಟೆ ಅದು ಸಮಾಧಾನವಾಗುತ್ತದೆ? ಏನಾಗಿದೆ? ಏನು ಮಾತುಗಳು ಹೇಗಿತ್ತು? ಏನು? 8 ದಿನಗಳಲ್ಲಿ ಅವನನ್ನು ಕೊಂದು ಕೊಡ್ತೇನೆ ರಾಮ ಹೇಳಿದವ. ನಾನು ಹಾಗೆ ಹೇಳಿ, ನನ್ನ ಅಮ್ಮನ ಹಾಗೆ ಹೇಳಿದ್ದು, ನಿನ್ನನ್ನು ರಕ್ಷಿಸ್ತೇನೆ 8 ದಿನಗಳವರೆಗೆ ಅಂತ. ರಕ್ಷಿಸುತ್ತೆ ಹೇಳಿ. ಹೌದು. ಹಾಗಾದ್ರೆ ಈ ಸಂಧಾನ ಮಾಡುವುದಕ್ಕೆ ಅಸಾಧ್ಯವೋ ಅಂತ ನಿನ್ನಲ್ಲಿ ಬರುವುದಕ್ಕೆ ಸಾಧ್ಯ ಇಲ್ಲ. ಹಾರೆ ಬಿಟ್ಟು ಕೊಡಲಾರಯ್ಯ, ಖಂಡಿತ ಕೊಡುದಿಲ್ಲ. ಇಕ್ಕ ನಾನು ಹೇಳುತ್ತಿರೋ ಮಾತು ನಿನ್ನ ಮಾವನಾಗಿದ್ದುಕೊಂಡು ಹೇಳೋ ಮಾತಿತ್ತು. ನನ್ನ ಮಾತ್ರ ಕೇಳುತ್ತೀಯಲ್ಲ, ಆದುದರಿಂದ ಇಕ್ಕ ಬಿಟ್ಟು ಕೊಡು, ಯುದ್ಧವನ್ನು ಬಿಡು. ಈ ಪ್ರಪಂಚದಲ್ಲಿ ಮಾವ ಇರ್ಲಿ, ಅಪ್ಪ ಇರ್ಲಿ, ಅಣ್ಣ ಇರ್ಲಿ, ತಮ್ಮ ಇರ್ಲಿ, ಎಲ್ಲಿಂದ ಸಂಬಂಧ? ಒಬ್ಬ ಅಪ್ಪ ಅಂತ ಆಗುದು ತಾಯಿಯ ಗಂಡನಾದ ಕಾರಣ, ಒಬ್ಬ ಮಾವ ಅಂತ ಆಗುದು ತಾಯಿಯ ಅಣ್ಣನಾದ ಕಾರಣ, ಒಬ್ಬ ಅಣ್ಣ ಅಂತ ಆಗುದು ತಾಯಿಯ ಮಗನಾದ ಕಾರಣ. ಹಾಗಾಗಿ ಲೋಕದಲ್ಲಿ ತಿಳಿದವರು ಹೇಳಿದ್ರು, ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧು ಇಲ್ಲ. ತಾಯಿಯ ಮಾತನ್ನು ಉಳಿಸುವುದಕ್ಕೆ ಬೇಕಾಗಿ ಕಥನವೇ ಆಗಲಿ. ಅಮ್ಮನ ಮಾತಿನಂತೆ 8 ದಿವಸದ ಹೊರಗೆ ನಾನು ಶಕುಂತರಾಜನನ್ನು ಬಿಟ್ಟು ಕೊಡುವ ಮಾತಿಲ್ಲ. ನನ್ನ ಬಾಲದ ಕೋಟೆಯೊಳಗೆ ಅವ ರಕ್ಷಿತನಾಗಿದ್ದಾನೆ, ಹಾಗೇ ಇರ್ತಾನೆ. ಒಂದು ವೇಳೆ ಬಿಟ್ಟು ಕೊಡದೇ ಇದ್ರೆ ನಾಳೆ ಸಂಘರ್ಷ ಆಗುತ್ತದೆ. ಯುದ್ಧಕ್ಕೆ ಒಬ್ಬೊಬ್ಬರು ಬರ್ತೀರಿ, ಎಲ್ಲರೂ ಬರಲಿ, ಬೇಕಾದ್ರೆ ರಾಮನೂ ಬರಲಿ, ಅನುಮಾನವೇ ಇಲ್ಲ. ಒಂದು ವೇಳೆ ರಾಮನಿಗೆ ನಾನು ಶಕುಂತನನ್ನು ಬಿಟ್ಟು ಕೊಟ್ಟು ಅವನ ಪ್ರಾಣ ತೆಗೆಯುವುದಕ್ಕೆ ರಾಮನಿಗೆ ಅನುವು ಮಾಡಿಕೊಟ್ಟೆ ಎಂದಾದ್ರೆ ಶಕುಂತನ ಪ್ರಾಣ ತೆಗೆದಾನು, ಆದ್ರೆ ರಾಮ ಸೋಲ್ತಾನೆ. ನಾನು ಗೆಲ್ಲಬೇಕು ಎನ್ನುವ ಕಾರಣಕ್ಕಾಗಿ ಶಕುಂತರಾಜನನ್ನು ರಕ್ಷಿಸಿದ್ದಲ್ಲ, ನಾನು ರಾಮ ಗೆಲ್ಲಬೇಕು ಎನ್ನುವ ಕಾರಣಕ್ಕಾಗಿ ಶಕುಂತರಾಜನನ್ನು ರಕ್ಷಿಸಿದ್ದು. ಅಯೋಧ್ಯೆಯಲ್ಲಿ ಪಟ್ಟಾಭಿಷೇಕ ಆಗಿ ಭರತನಿಗೇನು ಹಿರಿಯನಾದ ನಾನಿದ್ದೇನೆ, ನಾನೇ ಪಟ್ಟ ಏರಬೇಕಾದ್ದು ಅಂತ ಹೇಳ್ತಿದ್ರೆ ಅಯೋಧ್ಯೆಯ ರಾಜನಾಗುತ್ತಿದ್ದ ರಾಮ, ಆದ್ರೆ ಶ್ರೀರಾಮ ಆಗುತ್ತಿರ್ಲಿಲ್ಲ. ಅವ ಪಟ್ಟವನ್ನು ಬಿಟ್ಟು 14 ವರ್ಷ ವನವಾಸ ಮಾಡಿದ ಕಾರಣ ಅವ ಶ್ರೀರಾಮನಾದ. ತನ್ನ ಮಾತಿಗೆ ಬೇಕಾಗಿ ಭಕ್ತಾಧೀನನಾದ ದೇವರು ಭಕ್ತನ ಮಾತನ್ನು ಉಲ್ಲಂಘಿಸಿ ಭಕ್ತನನ್ನು ಕೊಂದಾದ್ರೂ ಅವನನ್ನು ಕೊಲ್ತಾನೆ ಎಂದಿದ್ರೆ, ಅವ ಬಿಡುವಂತ ಬಾಣದಿಂದ ನಾನು ಸತ್ರೆ ನನಗೆ ಸಿಗುವುದು ಸಾವಲ್ಲ, ಅದು ಪ್ರಸಾದ ಅಂತ ಸ್ವೀಕರಿಸಿ ಮೋಕ್ಷ ಅಂತ ಹೋಗ್ತೇನೆ. ಅದು ಬಿಟ್ಟು ನನ್ನ ಜೀವದಲ್ಲಿ ನನ್ನ ಅಪ್ಪನಾದಂತ ವಾಯುದೇವ ಪಸರಿಸುವವರೆಗೆ ಶಕುಂತರಾಜನನ್ನು ಬಿಟ್ಟು ಕೊಡುವ ಮಾತಿಲ್ಲ. ಸಮುದ್ರಕ್ಕೆ ಸೇತುವೆ ಕಟ್ಟಿದವನಲ್ಲಿ ಹೇಳು, ನನಗೆ ಮತ್ತು ಈ ಪ್ರಕರಣಕ್ಕೆ ಸೇತುವೆ ಕಟ್ಟಲಿಕ್ಕೆ ನೀವು ಸಾಲದು.
ಬೇಡಯ್ಯ, ಓ ಯಾಕೆ ಸುಮ್ಮನೆ ಕರ? ಬರೇ ಮಾನವನಾಗಿರುವಂತಹ ಶಕುಂತ ರಾಜನು ಉಳಿಸುವುದಕ್ಕಾಗಿ ಹೋಗಿ ಈ ರೀತಿ ಆಡಬೇಕಾ? ಸಂಧಾನ ಮಾಡಿಕೊಳ್ಳಿ, ಯಾಕೆ ಸುಮ್ಮನೆ? ನೀವು ತಿರುಗಿಸಿ 25 ಸಲ ಹೇಳಿದ್ರು, ನಿಮಗೆ ಮುಗಿಸಲಿಕ್ಕೆ ಮನಸ್ಸಿಲ್ಲ. ನಾನು ಮುಗಿಸುವುದು ಅದರಲ್ಲಿ, ನಾನು ಕೊಡುದಿಲ್ಲ. ಹೋಗಿ ಹೇಳ್ತೇನೆ ನಾನು. ಮತ್ತೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನೀನು ಜವಾಬ್ದಾರಿ. ನೀನು ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ನಾನು ಹೇಳಿದ್ದಕ್ಕಿಂತ ಹೆಚ್ಚು ಕಡಿಮೆ ಆಗ್ಲಿಕ್ಕೆ ಇಲ್ಲ. ಒಂದು ನಾನು ಉಳಿತೇನೆ, ನೀನು ಹೇಳಿದ ಮಾತಲ್ಲ. ಒಂದು ನಾನು ಉಳಿತೇನೆ, ಇಲ್ಲದ್ರೆ ನಾನು ಸಾಯ್ತೇನೆ. ಅದಕ್ಕಿಂತ ಹೆಚ್ಚಾಗ್ಲಿಕ್ಕಿಲ್ಲಲ್ಲ, ಅದಕ್ಕೆ ಸಿದ್ಧನಾಗಿ ಇರುವುದು. ಹೋಗಿ ಯಾಕೆ ಸುಮ್ಮನೆ? ನಿಮಗೆ ಬಹುಶಃ ಬೇರೆ ಕೆಲಸ ಇಲ್ಲ, ಇಷ್ಟೇ ಕೆಲಸವ ಯುದ್ಧ ಬೇಕು ಅಂತ ನಾನು ಹೇಳೋದಿಲ್ಲ. ಶಕುಂತಲನ್ನು ಬಿಟ್ಟುಕೊಡು. ಮಾವನ ಸಂಧಾನ ಮುರಿದಿದೆ, ಇದು ಯಾರೆಲ್ಲ ಸಂಧಾನಕ್ಕೆ ಬರ್ಲಿಕ್ಕೆ ನಮಗೆ ಸಮಸ್ಯೆ ಆಗುದು. ಹೇಳಿದ್ದನ್ನು ಎಷ್ಟು ಸಲ ಹೇಳಲಿಕ್ಕೆ ಉಂಟ, ಇವರಿಗೆ ಅರ್ಥವೂ ಆಗುದಿಲ್ಲ. ಪವನ ಜಲಪರ ವಿಸ್ಮಯ ಪಡುತ್ತ ಭೂಪುತ್ರಿಯರ ಸಜ್ಜಾಲಯವನೊಳಪುಕ್ಕು ಕೋಪದ ಬದಿಗೆ ಹಲವ ನೆನೆಸುತ್ತಿರದ ಕಂಡು ಕಾತಿ ಜಾನಕಿ ನುಡಿದಳು. ಈಗ ಬರ್ತಾನೆ ಅಂತ ನಾವು ನಿರೀಕ್ಷೆ ಇತ್ತು. ಮತ್ತೆ ಕಳುಹಿಸಿದ್ದು ಯಾಕೆ ಸುಗ್ರೀವನನ್ನು? ಯಾರು ನಮ್ಮವರು ಹೋಗುದು ಬೇಡ ಅಂತಲ್ಲ, ಹೇಗೂ ಜಾತಿ ಒಂದೇ ಅಲ್ವಾ? ಏನಾದ್ರೂ ಅದರಿಂದಲೇ ಯಾವುದಾದ್ರೊಂದು ಪ್ರಯೋಜನ ಆದೀತ ನೋಡುವ ಎನ್ನುವುದಕ್ಕಾಗಿ ಸಂಧಾನಕ್ಕಾಗಿ ಸುಗ್ರೀವನನ್ನು ಕಳುಹಿಸಿದರೆ ಸಂಧಾನವನ್ನು ಮುರಿದು ಕಳುಹಿಸಿದರು. ಎಲ್ಲ ಇವನಿಗೆ ಬಂದ ಕೊಬ್ಬೆ. ಹಾಗಾದ್ರೆ ನಾವು ಸುಮ್ಮನೆ ಬಿಡ್ತೇವೆ ಅಂತ ಭಾವಿಸಿದ್ದಾನೆ. ನಾವು ಕೈಗೊಂಡ ನಿರ್ಣಯವನ್ನು ಯಾವ ಕಾಲಕ್ಕೂ ಬದಲಾಯಿಸುವುದಿಲ್ಲ. ಅವ ಸಿಗಬೇಕಿತ್ತು, ಅವ ಸಿಕ್ಕಿದ್ರೆ ಹೇಳೋದ್ರದ್ದು ಮಾಡ್ತಾ ಇತ್ತು. ಅವ ನನ್ನ ಎದುರಿಗೆ ಬರಬೇಕಿತ್ತು. ಎಲ್ಲಿ ಹೋಗಿದ್ದಾನೆ? ಏನಿದೇನು ಸಿಟ್ಟು, ಏನಿದೇನು ಬಲ್ಲೆನ ನಾಡಿನ ಜಿಯ ನಿನ್ನ ಮೋಜಿಯ, ಬಲ್ಲೆನ ನಾಡಿನ ಜಿಯ ನಿನ್ನ ಮೋಜಿಯ, ಸಲ್ಲಲಿಸದೆ ಯಾವುದಕ್ಕೆ? ನಿಮ್ಮಷ್ಟಕ್ಕೆ ಮಾತನಾಡೋದಕ್ಕೆ ಪ್ರಾರಂಭ ಮಾಡಿ. ಆರಾಯ್ತು ಅಂತ ಕಾಣುತ್ತದೆ. ಯಾವುದು? ಅಲ್ಲ, ನನ್ನಷ್ಟಕ್ಕೆ ಮಾತಾಡುವುದಕ್ಕೆ ತೊಡಗಿ. ಅಲ್ಲ ಸ್ವಾಮಿ, ಇದು ನೀವು ನಿದ್ದೆ ಮಾಡ್ಲಿಲ್ವಾ? ನಾನು ನಿನ್ನಲ್ಲಿ ಕೇಳಬೇಕು ಅಂತಿದ್ದೆ, ನೀನ್ ಯಾಕೆ ಎದ್ದು ಬಂದದ್ದು? ಅಲ್ಲ, ನನ್ನಲ್ಲಿ ನೀವು ಪ್ರಶ್ನೆ ಮಾಡಿದ ಮತ್ತೆ ನಿಮಗೆ ನಿದ್ದೆ ಬರುವುದಿಲ್ಲ ಸ್ವಾಮಿ? ಇದು ಕೇಳುವಂತ ಪ್ರಶ್ನೆ ಮತ್ತೇನಲ್ವಾ? ಇದು ಸಂಸ್ಕಾರವಾ? ಸಂಸ್ಕಾರದಲ್ಲಿ ಕೇಳುವುದಂದ್ರೆ ಹೇಗೆ ಅದು ಪ್ರಭು? ಗಂಡ ಮುಂದೆ ಮುಂದೆ, ಹೆಂಡತಿ ಹಿಂದೆ. ಹೆಂಡತಿ ಹಿಂದೆ. ಗಂಡ ಊಟ ಮಾಡಿದ ಮೇಲೆ ಹೆಂಡತಿ ಊಟ ಮಾಡಬೇಕು. ಹೌದೌದು, ಊಟ ಮಾತ್ರ ಮಾಡಬಹುದು, ಬೇಕಾದ್ರೆ ತಿನ್ನುವುದು ಏನಾದ್ರೂ ತಿನ್ನಬಹುದು. ಅದಿಲ್ಲ. ಗಂಡ ಮಲಗಿದ ಬಳಿಕ ಹೆಂಡತಿ ಮಲಗಬೇಕು. ಇದೆಲ್ಲ ಸಂಸ್ಕಾರ ಕ್ರಮ. ಹೌದು, ಮಲಗುದು ಗಂಡ ಮಲಗಿದ ಮೇಲೆ. ಆದ್ರೆ ಕುಳಿತಲ್ಲಿಗೆ ನಿದ್ದೆ ಮಾಡಬಹುದು, ಕೂತು ನಿದ್ದೆ. ಯಾವ ಹೆಂಡತಿಗೆ ತನ್ನ ಗಂಡನಲ್ಲಿ ನಿಜವಾದ ಪ್ರೀತಿ ಇರ್ತದೋ ಆ
ಈ ನಿಯಮವನ್ನು ಮೀರಿ ವ್ಯವಹರಿಸುವುದಿಲ್ಲ. ಮೀರಿ ವ್ಯವಹರಿಸಿ ಗಂಡನ ನಿರೀಕ್ಷೆಯಲ್ಲಿ ಇರ್ತಾಳೆ. ಹೌದು. ಗಂಡನ ಸೇವೆಯಲ್ಲಿ ತಾನು ತೊಡಗಿಕೊಳ್ಳುತ್ತಾಳೆ. ಹೌದೌದು. ಹಾ ಎಲ್ಲ ಗಂಡ ಮೊದಲು. ಹೌದು. ಬೆಳಿಗ್ಗೆ ಏಳುವುದು ಗಂಡ ಮೊದಲು. ಹೌದು. ಹೆಂಡತಿ ಏಳುವುದು ಮತ್ತೆ. ಹೌದು. ಎಂತದ್ದು ಹೌದು? ಅದು ಅದರಲ್ಲೊಂದು ಬದಲಾವಣೆ. ಅದು ನೀನು ಹೇಳಿದಲ್ಲ. ಅಲ್ಲ ಸ್ವಾಮಿ. ಎಲ್ಲ ಮೊದಲು ಗಂಡ ಮತ್ತೆ ಹೆಂಡತಿ. ಅದರಲ್ಲೊಂದು ಬದಲಾವಣೆ ಅಂತ ಹೇಳಿದ್ದೇನಲ್ಲ. ಹೆಂಡತಿ ಏಳುವುದು ಮೊದಲು. ಮೊದಲು ಗಂಡ ಗಂಡ ಮತ್ತೆ ಏಳುವುದು. ನಿಂತಲ್ಲಿ ನಿಲ್ಲುವುದಿಲ್ಲ. ನಿಲ್ಲುವುದು ಹೇಗಂತ ಬೇಕಲ್ಲ, ಹೀಗೆ ಸಿಗಬೇಕಿತ್ತು. ಯಾರ ವಿಚಾರ ಇದು? ಎಲ್ಲಿ ಹೋದ ಅಂತ ಗೊತ್ತಾಗಲಿಲ್ಲ. ಯಾರ ಬಗ್ಗೆ ಮಾತಾಡ್ತೀರಿ ಅಂತ ಗೊತ್ತಾಗುದಿಲ್ಲ ನನಗೆ. ಹನುಮಂತ ಅವನ ವಿಚಾರವಾಗಿ ಮತ್ತೆ ನನಗೆ ಅರ್ಥವಾಯ್ತು ಸ್ವಾಮಿ. ಏನು? ಇವತ್ತಿನ ದೇವು ಕಳೆದು ಹೋಯ್ತಲ್ಲ. ಹೌದು. ನಾಳೆ ಏನು ಮಾಡುದು ಅಂತ ಚಿಂತೆ ನಿಮ್ಮದಲ್ಲ. ಅದು ಯಾಕೆ ಇವತ್ತಿನದ್ದು ಬೇಡ? ಅಲ್ಲ, ನಿಮ್ಮ ಮಾತುಗಳನ್ನು ಕೇಳುವಾಗ ಇವತ್ತಿನದ್ದು ಮುಗಿಯಿತಲ್ಲ. ಇವತ್ತಿನದ್ದು ಮುಗಿಯಿತು. ನಾಳೆ ನಾಳಿನ ಚಿಂತೆ ಇರುವುದು. ಹೌದು. ಹನುಮಂತನ ವಿಚಾರ. ಹೌದೌದು. ಅವ ಸಿಕ್ಕಿದ್ರೆ ಉಂಟಲ್ವಾ ಸ್ವಾಮಿ. ಹನುಮಂತ ಏನಾಯ್ತು ಸ್ವಾಮಿ? ಎಲ್ಲಿದ್ದಾನೆ ಹನುಮಂತ? ಎಲ್ಲಿದ್ದಾನೆ? ಇದರಲ್ಲಿ ವಿಶೇಷ ಈ ಮೊದಲು ಹನುಮಂತನ ಹೆಸರೆತ್ತಿದ್ರೆ ಸಾಕು, ನೀವೇ ಮುಂದೋಗು ಆತನನ್ನು ಬಾಚಿ ತಬ್ಬಿಕೊಂಡು ನೆತ್ತಿಯನ್ನು ಆಗ್ರಣಿಸೋಳು. ಹೌದು. ಆದ್ರೆ ಇಂದು 4 ಹೆಜ್ಜೆ ಮುಂದಲ್ಲ, 4 ಹೆಜ್ಜೆ ಹಿಂದೆ. ಯಾಕೆಂತ ಗೊತ್ತಾಗ್ಲಿಲ್ಲ. ಅದು ಕೆಲವೊಂದನ್ನು ನಾವು ಆತುರವಾಗಿ ಅಪ್ಪಿಕೊಳ್ಳುವುದಕ್ಕೆ ಹೋಗುವುದು ಯಾಕೆ? ಅದರಲ್ಲಿ ಒಂದ ನಮಗೆ ಅತಿಯಾದಂತ ಪ್ರೀತಿ ಇರ್ಬೇಕು. ಹೌದು. ಅಥವಾ ಅತಿಯಾದಂತ ಮೋಹ ಇರ್ಬೇಕು. ನಿಜ. ನಾವು ಬೇಡ ಅಂತ ಹಿಂದೆ ಹೋಗುದು ಯಾಕೆ? ಯಾವ್ದಾದ್ರು ಹೇಸಿಗೆ ಕಂಡಾಗ ಮಾತ್ರ ಹಿಂದೆ ಹೋಗುದು. ಈಗ ಇದು ಹೇಸಿದ್ದು ಗೊತ್ತಾಯ್ತಲ್ಲ, ಆ ರೀತಿ ಆಯ್ತು. ಅದಕ್ಕೆ ಹಿಂದೆ ಹೋದದ್ದು. ಸ್ವಾಮಿ, ಮಾತು ಏನು? ಈ ಸಿಟ್ಟು ಇದರ ಗುಟ್ಟು ಏನು ಅಂತ ನನ್ನಲ್ಲಿ ಹೇಳಬಹುದಲ್ಲ? ಸಿಟ್ಟಿನ ಗುಟ್ಟು ಹೌದು, ನಿನ್ನಲ್ಲಿ ಹೇಳಬೇಕು. ಸರಸಿದ ಬಗೆ ಮಾತನಾಡಿದು, ಸರಸಿದ ಬಗೆ ಮಾತನಾಡಿದು, ಮರುತ ಜಾತನ ಕನಸ ಗಾಯವೇ, ಮರುತ ಜಾತನ ಕನಸ ಗಾಯವೇ, ಕುರಿತು ಮುಂದಿನ ಬ್ರಹ್ಮ ಪಟ್ಟವ, ಹನುಮನ ಮೇಲೆ ಸಿಟ್ಟು ಯಾಕೆ? ಇದರ ಗುಟ್ಟು ನನಗೆ ತಿಳಿಯುವಂತ ಕುತೂಹಲ. ವಿಷಯ ತಿಳಿದ್ರೆ ನೀನಿಗೆ ಸಿಟ್ಟು ಬಂದಿತ್ತೀಗ. ಬಂದಿತ್ತೆ ನಮ್ಮ ಮಗನ ಮೇಲೆ ಸಿಟ್ಟು. ಮಗನಾಗಿದ್ರೆ ಮಾತ್ರ ಸಿಟ್ಟು ಬರುವುದಿಲ್ಲ. ಮಗನ ನಡೆಯನ್ನು ತಪ್ಪಿದ್ರೆ ಮತ್ತೆ ಸಿಟ್ಟು ಬರದಿದ್ದೀತ? ವಿಚಾರ ಏನಂತ ಗೊತ್ತಾಗ್ಲಿಲ್ಲ. ಒಂದು ಉಪಕಾರ ಸ್ಮರಣೆ ಇಲ್ಲದಾಗಿ ಹೋಯ್ತಲ್ಲ ಅವನಿಗೆ. ಉಪಕಾರ ಸ್ಮರಣೆ ಎಲ್ಲರಿಗೂ ಬೇಕಲ್ಲ, ಒಂದು ಕೃತಜ್ಞತೆ ಆದ್ರೂ ಬೇಕು. ಕೃತಜ್ಞನಾಗಿ ವ್ಯವಹರಿಸಿದನೆ, ಹಾಗೆ ಮಾಡಿದ್ರಲ್ಲ ಇವ. ಹೇಗೆಂತ ಬೇಕಲ್ಲ. ನಿನಗೂ ಸುದ್ದಿ ತಿಳಿದಿರಬಹುದು. ಸರಿಯಾಗಿ ನಿದ್ದೆ ಆಗದೆ 6 ದಿನ ಕಳೆಯಿತು. ಹೌದು, ಅದೇ ಚಡಪಡಿಸ್ತಾ ಇದ್ದೀರಿ, ನಿಮ್ಮಷ್ಟಕ್ಕೆ ಮಾತಾಡ್ತಾ ಇದ್ದೀರಿ, ಅಂತಃಪುರದೊಳಗೆ ಆಚೆ ಈಚೆ ನಡೆ. ನೀವು ನಿದ್ದೆ ಮಾಡೋದು ನನಗೆ ನಿದ್ದೆ ಮಾಡಿದ ಗೊತ್ತುಂಟ? ಆಗುತ್ತದ? ಅದಾಗುದಿಲ್ಲ. ಹಾಗಾದ್ರೆ ಆಲೋಚನೆ ಮಾಡಿ. ನಾನು ಅದನ್ನ ಯೋಚನೆ ಮಾಡುದು. ಒಬ್ಬ ರಾಮನ ನಿದ್ದೆಯನ್ನು ಕೆಡಿಸುವ ನಮ್ಮ ಮಗನಾಗಿ ಹೋಗಿಬಿಟ್ಟನಲ್ಲ. ಅಯ್ಯೋ, ಕಾರಣ ಅವನೇ. ಯಾರು ಯಾವ ಕಾರಣ ಅಂತ? ಶಕುಂತ ಭೂಪನ ಪ್ರಕರಣ ಉಂಟಲ್ವಾ? ಹೌದು. ಗುರುಗಳ ಮುಂದೆ ನಾನು ಪ್ರತಿಜ್ಞೆ ಮಾಡಿದ್ದೇನೆ. ಆ ವಿಚಾರ ಗೊತ್ತಿದೆ ನನಗೆ. ಇನ್ನು ದಿನ ಉಂಟಾ? 6 ಅಂತ ಹೇಳಿದ್ದೀರಲ್ಲ. ನಾಳೆ ಒಳಗೆ ಮುಗಿಬೇಕು ನಮಗೆ ಪ್ರಸಂಗ. ಹೌದು, ಮುಗಿಬೇಕು. ಮುಗಿಸುವುದಕ್ಕೆ ನಾನು ತೊಡಗಿದ್ರೆ ಮುಗಿಸುವುದಕ್ಕೆ ಅವ ಬಿಡುವುದಿಲ್ಲ ಅಂತ ಅವ ಆ ಕಡೆಯಿಂದ ಹೊರಟಿದ್ದಾನೆ. ಅವನಿಗೊಂದು ಹೇಗೆ ಮುಗಿಸಬೇಕು ಅಂತ ಗೊತ್ತಾಗುವುದಿಲ್ಲ. ಸಮಸ್ಯೆ ಈಗ ನಮಗೆ ಬಂದದ್ದು. ಹೌದು, ಅದಕ್ಕಾಗಿ ನಾನು ತೊಡಗಿದ್ರೆ ನೀನು ಬಂದು ಹೇಳ್ತಿ ಅವನಲ್ಲಿ ಯಾಕೆ ಸಿಟ್ಟು, ಅವನಲ್ಲಿ ಯಾಕೆ ಸಿಟ್ಟು. ಹೌದು, ಉಪಕಾರ ಸ್ಮರಣೆ ಇಲ್ಲ ಅಂತ ಹೇಳಿದ ಯಾಕೆ ಗೊತ್ತಾ ನಿನಗೆ? ಯಾಕೆ? ಅವನಿಗೆ ಮುಂದೆ ಬರುವಂತಹ ಬ್ರಹ್ಮ ಪಟ್ಟವನ್ನು ನಾನು ಕರುಣಿಸಿದ್ದೇನೆ. ಆ ಒಂದು ಉಪಕಾರ ಸ್ಮರಣೆಯು ಇಲ್ಲದ ಹಾಗೆ ನಮ್ಮ ಹನುಮಂತ ವ್ಯವಹಾರ
ಬಾರಿಸಿ ಬಿಟ್ಟನಲ್ಲ ಅಂತ ನನಗೆ ಸಿಟ್ಟು. ಸ್ವಾಮಿಯೇ ಸ್ವಾಮಿ ಲಾಲಿಸು ರಣದಿ ಸೇವಕನ ನಿರ್ನಾಮಕ್ಕೆ ಪಣದೆ ಸ್ವಾಮಿ ಲಾಲಿಸು ರಣದಿ ಸೇವಕನ ನಿರ್ನಾಮಕ್ಕೆ ಪಣದೆ ಸ್ವಾಮಿ, ಸೀತಾ ಸಂಸಾರ ಎಂದಾದ ಬಳಿಕ ಅದರಲ್ಲಿ ಸಮತೋಲನ ಬೇಕು. ಅದಕ್ಕೆ ಸಂಸಾರ ಅಂತ ಹೇಳೋದು. ಹೌದು, ಕಷ್ಟ ಬಂದಾಗ ಜೊತೆಯಲ್ಲಿ ಹೆಂಡತಿಯೂ ಬೇಕು ತಾನೆ. ನಿಜ. ಕಷ್ಟ ದೂರವಾಗುವುದಕ್ಕೆ ಸಾಧ್ಯತೆ ಉಂಟು. ಈ ವಿಚಾರವನ್ನು ಒಂದಿಷ್ಟು ನನ್ನಲ್ಲಿ ಹೇಳಬಹುದಿತ್ತಲ್ಲ ನಿಮಗೆ. ಹೇಳಿದ್ರೆ? ನೀವು ನಿಮ್ಮಷ್ಟಕ್ಕೆ ಯೋಚನೆ ಮಾಡುದು. ಅದಕ್ಕೆ ಹೇಳುದು, ಯಾವುದೇ ವಿಚಾರವನ್ನಾದ್ರೂ ಹೆಂಡತಿಯಲ್ಲಿ ಸತ್ಯ ಹೇಳಬೇಕು ಅಂತ. ಮತ್ತೆ ಇಷ್ಟರವರೆಗೆ ಸುಳ್ಳು ಹೇಳಿದ್ದು. ಇಷ್ಟವರೆಗೆ ಸುಳ್ಳು ಹೇಳಿದ್ದೀರಿ ಅಂತ ಅಲ್ಲ, ಆ ಸತ್ಯಕತೆಯಲ್ಲಿ ಹೆಂಡತಿಯು ತಾನು ಒದಗಿ ಬಂದು ಆ ಸಮಸ್ಯೆಯನ್ನು ಪರಿಹರಿಸಿಕೊಡುತ್ತಾಳೆ. ಯಾಕೆ ಸುಮ್ಮನೆ ನೀನು ಕೂಡ ನಿದ್ದೆ ಬಿಡುವುದು ಅಂತ ನಿನ್ನಲ್ಲಿ ಹೇಳದೆ ಉಳಿದೆ ನಾನು. ಆ ಕಾರಣಕ್ಕಾಗಿ ತಾವು ಹೇಳಿದ್ದಿಲ್ಲ ಸ್ವಾಮಿ. ಈಗ ಹನುಮಂತ ಮಾತು ತಪ್ಪಿದ್ದಾನೆ. ಮತ್ತೆ ಉಪಕಾರ ಸ್ಮರಣೆ ಇಲ್ಲ, ಉಪಕಾರ ಸ್ಮರಣೆ ಇಲ್ಲ ಅಂತ ಹೇಳುದ ಉಂಟ. ಮತ್ತೆ ನೀನೇ ನೋಡಿ, ಸರಿಯಾಗಿ ಯೋಚನೆ ಮಾಡಿ. ಏನು? ಈಗ ನಾವೀರುವರು ಜೊತೆಯಲ್ಲಿ ಇರಬೇಕು ಅಂತ ಆದ್ರೆ ಕಾರಣರು ಯಾರು? ಯಾರು? ಹನುಮಂತ ಅಲ್ವಾ? ಇದು ಹೇಗೆ? ಅಯ್ಯೋ, ಅದು ಹನುಮಂತ. ಮತ್ತೆ ಮತ್ತೆ ನನ್ನದು ಯಾವ ಪ್ರಯತ್ನ ಇಲ್ವ ಹಾಗಾದ್ರೆ? ಅಲ್ಲ ಸ್ವಾಮಿ, ನನಗೆ ಬೇಕಾಗಿ ಎಷ್ಟು ದುಡಿದಿದ್ದಾನೆ ಅದನ್ನು ಯೋಚನೆ ಮಾಡಿ ನೀವು. ಹೌದು, ನನ್ನನ್ನು ಆ ದುಷ್ಟ ರಾವಣ ಕದ್ದೊಯ್ಯುತ್ತಿರುವಂತಹ ಸಮಯದಲ್ಲಿ ನೇರವಾಗಿ ಲಂಕೆ ಪ್ರವೇಶ ಮಾಡಿದ್ರಲ್ಲಿ ಪ್ರಥಮ ಯಾರು? ಯಾರು? ಹನುಮಂತ ಅಲ್ವಿ? ಹೌದು. ಶರದಿಗೆ ಸೇತುವೆಯನ್ನು ಕಟ್ಟಿ ಬಂದು ನನ್ನನ್ನು ಬಿಡಿಸಿಕೊಂಡು ಬಂದಿದ್ದಾನೆ. ಮತ್ತೊಮ್ಮೆ ನನ್ನ ಅಯೋಧ್ಯಾಪುರವನ್ನು ಸೇರುವಂತ ಭಾಗ್ಯವನ್ನು ಒದಗಿಸಿ ಕೊಟ್ಟಿದ್ದಾನೆ ಅಲ್ವಾ? ಆ ಸಮಯದಲ್ಲಿ ನೀವೊಂದು ಮಾತು ಕೊಟ್ಟಿದ್ದೀರಿ. ಏನು? ಅವನಿಗೆ ಇಂಥದ್ದು ಕೊಡುತ್ತೇನೆ ಎಂಬುದಾಗಿ ಹೇಳಿದ್ದೀರಲ್ಲ. ಹೌದು, ಬ್ರಹ್ಮಪಟ್ಟ ಕೊಡ್ತೇನೆ ಅಂತ ಹೇಳಿದೆ ನಾನು. ಬ್ರಹ್ಮಪಟ್ಟ ಕೊಡ್ತೀನಿ ಅಂತ ಹೇಳ್ತೀರಿ. ಈಗ ಏನು ಮಾಡುವುದಕ್ಕೆ ಮುಂದಾಗಿದ್ದೀರಿ? ಈಗ ಅವನೊಡನೆ ಯುದ್ಧ. ಸರಿ ಆಗ್ತದ? ಏನಾಗದೆ? ನೀವು ಯಾವುದನ್ನು ಕೊಡ್ತೇನೆ ಅಂತ ಹೇಳಿದ್ದೀರಿ? ಬ್ರಹ್ಮಪಟ್ಟ. ಬ್ರಹ್ಮಪಟ್ಟ ಇಲ್ಲಿ ಇರ್ಲಿ, ಪಟ್ಟ ಅಲ್ಲಿ ಬ್ರಹ್ಮಪಟ್ಟ ಇಲ್ಲಿ ಉಂಟು. ಸರಿಯಾಗಿ ನೆನಪಿಟ್ಟುಕೊಳ್ಳಿ. ನೀವು ಕೊಟ್ಟಂತ ಬ್ರಹ್ಮಪಟ್ಟ ಎಲ್ಲಿ ಉಂಟು? ಅಲ್ಲಿ ಉಂಟು. ಅಲ್ಲಿ ಇರ್ಲಿ, ಮರೆತು ಹೋಗ್ಬಾರ್ದು ಸ್ವಾಮಿ. ಮರೆತ್ರೆ ನೆನಪಿಸುವುದಕ್ಕೆ ನೀನಿದ್ಯಲ್ಲ. ನಾನಿದ್ದೇನೆ. ಒಂದು ಕ್ಷೇತ್ರದಲ್ಲಿ ಒಂದು ದೇವಾಲಯದ ನಿರ್ಮಾಣ ಆಗುತ್ತದೆ. ಕೆಲಸ ಎಲ್ಲ ಮುಗಿದ ಬಳಿಕ ದೇವರ ಪ್ರತಿಷ್ಠೆ ಬ್ರಹ್ಮ ಕಲಶ ಆಗುತ್ತದೆ. ಆ ಬ್ರಹ್ಮ ಕಲಶದ ಮಹೋತ್ಸವವನ್ನು ನೋಡುವುದಕ್ಕೆ ಬೇಕಾಗಿ ಭಕ್ತಾದಿಗಳು ಸಾಲು ಸಾಲಾಗಿ ಬರ್ತಾರೆ. ಹೌದು, ಬಂದು ದೇವರ ಸೇವೆಯನ್ನು ಮಾಡ್ತಾರೆ. ಮಾಡಿ ಬಂದು ಹೋಗುವಾಗ ಓಹೋ, ಎಂಥ ದೇವಾಲಯ! ಇದನ್ನು ಕಟ್ಟಿದಂತ ಮಹಾತ್ಮನ ಆ ಮಹಾನುಭಾವ ಯಾರಿರ್ಬಹುದಪ್ಪ ಅಂತಲ್ಲ ಹೇಳುದು. ಆ ರೀತಿಯಲ್ಲಿ ಹೇಳುವುದು ಸ್ವಾಮಿ. ನನ್ನ ಮಾತಿನ ಮರ್ಮ ಅರ್ಥ ಆಯ್ತಾ? ಏನು? ದುಡಿಯುವುದು ಪಾಪದವರು, ಹೆಸರು ಯಾರಿಗೆ? ಹೆಸರು ಯಾರಿಗೆ? ದೊಡ್ಡವರಿಗೆ. ದುಡಿಯುವುದು ಪಾಪದವರು, ಹೆಸರು ಯಾರಿಗೆ? ಹೌದು, ದೊಡ್ಡವರಿಗೆ. ಅದೇ ರೀತಿ ಆಯ್ತಲ್ಲ ಇದು? ಹಾಗಾಯ್ತಾ? ಮತ್ತೆ ಹನುಮಂತ ದುಡಿದದ್ದು ಹನುಮಂತ. ಇದು ಹಾಗಾಗಲಿಲ್ಲ. ಮತ್ತೆ ಈಗ ದೇವಸ್ಥಾನಕ್ಕೆ ಬರುವುದು ದೇವರನ್ನು ಕಂಡು ತೀರ್ಥ ಪ್ರಸಾದ ತೆಗೆದುಕೊಂಡು ಹೋಗುವುದಕ್ಕಲ್ಲ, ದೇವಸ್ಥಾನ ಕಟ್ಟಿದ್ಯಾರು ಅಂತ ನೋಡ್ಲಿಕ್ಕೆ ಬರುವುದು ಅಲ್ಲ. ಮಾತಾಡುವವರಿಗೆ ಒಳಗಿರುವ ದೇವರು ಯಾರು, ದೇವರಿಗೆ ನಮಸ್ಕಾರ ಮಾಡಬೇಕು ಅಂತಲ್ವಾ ಬರುದು? ಕಟ್ಟಿದವನೇ ಯಾರೇ ಆಗ್ಲಿ, ವಿಮರ್ಶಕರು ವಿಮರ್ಶೆ ಮಾಡ್ತಾರಲ್ಲ. ಆಗ ಯಾರಿಗೆ? ಕಟ್ಟಿಸಿದವನಿಗೆ. ಕಟ್ಟಿದವನನ್ನು ಯಾರು ಕೇಳ್ತಾರ? ಯಾರು ಕೇಳುವುದಿಲ್ಲ. ಶಿಲೆಯಲ್ಲಿ ಕಲೆಯನ್ನು ಅರಳಿಸಿ ಆ ದೇಗುಲದಲ್ಲಿ ಶಿಲೆಯನ್ನು ಪ್ರತಿಷ್ಠಾಪನೆ ಮಾಡ್ತಾನೆ, ಕೈ ಮುಗಿತಾನೆ, ಹೋಗ್ತಾನೆ. ಅಷ್ಟೇ ಮಾಡುದು ಬಿಟ್ರೆ ಇದನ್ನು ಕೆತ್ತಿದ ಶಿಲ್ಪಿ ಯಾರು ಯಾರಾದ್ರೂ ಕೇಳ್ತಾರ? ಕೇಳುವುದಿಲ್ಲ. ಅದೇ ರೀತಿ ಆಯ್ತಲ್ಲ. ಹಾಗಾಯ್ತು ಅದು. ಮತ್ತೆ ಹಾಗಾಗ್ಲಿಲ್ಲ. ಯಾಕೆ ಆಗ್ಲಿಲ್ಲ? ಅದು ಸೇವೆ ಅಂತ ಆಗುತ್ತದೆ. ಸೇವೆ ಮತ್ತೆ ಹನುಮನದ್ದು ಸೇವೆ. ಸೇವೆ ಅಲ್ವಾ? ಮತ್ತೇನು? ಸೇವೆ ಅಲ್ಲದ ಮತ್ತೇನು? ನನಗೇನು ಕೊಟ್ಟಿದ್ದೀರಿ? ನಾನು ಸೇವೆ ಮಾಡ್ತೇನಲ್ಲ.
ನೀನೀಗ ಏನಾದ್ರೂ ಸಿಗುತ್ತದೆ ಅಂತ ಸೇವೆ ಮಾಡು. ಅಲ್ಲ ಆ ನಿರೀಕ್ಷೆಯಲ್ಲಿ ಹೇಳಿದಲ್ಲ. ಈಗ ನನಗೆ ನೀನೇನಾಗಬೇಕು? ನಿಮ್ಮ ಹೆಂಡತಿ. ನಾನು ನಿನಗೆ ಏನಾಗಬೇಕು? ಗಂಡ. ಗಂಡನ ಸೇವೆ ಮಾಡುವುದು ಹೆಂಡತಿಯ ಕರ್ತವ್ಯ, ಹೌದಾ ಅಲ್ವಾ? ಹೌದು. ಅದಕ್ಕೆ ಏನಾದರೂ ಪ್ರತಿಫಲವನ್ನು ಬಯಸುವುದಕ್ಕುಂಟ ಹೆಂಡತಿ? ಬಾರದು, ಆದ್ರೆ ಕೊಟ್ಟರೆ ಸ್ವೀಕಾರ ಮಾಡಬಹುದಲ್ಲ. ಹೌದೌದು. ಅದು ಈಗ ಏನಾದ್ರೂ ನಿನಗೆ ಕಡಿಮೆ ಮಾಡಿದೆ. ಪ್ರತಿಫಲದ ಅಪೇಕ್ಷೆಯನ್ನು ಮುಂದಿರಿಸಿಕೊಂಡು ಅದನ್ನೇ ನೆವನವಾಗಿರಿಸಿಕೊಂಡು ಸೇವೆ ಮಾಡುವುದಲ್ಲ ಅಲ್ಲ ಅಲ್ವಲ್ಲ. ಹೆಂಡತಿಯಾಗಿ ಸಹಧರ್ಮಿಣಿಯಾಗಿ ನನ್ನದಾದಂತಹ ಕರ್ತವ್ಯವನ್ನು ನಾನು ಮಾಡಿದ್ದೇನೆ. ಎಲ್ಲರೂ ಹಾಗೆ ನಮಗೆ ಪಕ್ಕನೆ ಕಾಣುವಾಗ ಅವರೆಲ್ಲ ದುಡಿದ್ರು ಅಂತ ಕಾಣುತ್ತದೆ. ಹೌದು. ಯಥಾರ್ಥಕ್ಕಾದ್ರೂ ಸುಮ್ಮನೆ ಯಾರೂ ದುಡಿಯುವುದಿಲ್ಲ. ದೇವಸ್ಥಾನ ಕಟ್ಟಿದವನಿಗಾದ್ರೂ ಅದಕ್ಕೆ ಸಮರ್ಪಕವಾದಂತಹ ವೇತನವನ್ನು ಕೊಟ್ಟೇ ಕಳುಹಿಸುವುದವನನ್ನು. ವೇತನವನ್ನು ಮತ್ತೆ ವೇತನ ಇಲ್ಲದೆ ಸುಮ್ಮನೆ ಯಾರು ಬಂದು ದೇವಸ್ಥಾನವನ್ನು ಕಟ್ಟಿ ಹೋಗುವುದಿಲ್ಲ. ಇಲ್ಲಿ ರಾಮನ ಸೇವೆಯನ್ನು ಅವ ನಿಸ್ವಾರ್ಥ ಭಾವನೆಯಿಂದ ಮಾಡಿದ್ದಾನೆ. ಅವ ಮಾಡಿದ್ದಕ್ಕೆ ನಾನು ಕೊಟ್ಟಿದ್ದೇನೆ, ಅದನ್ನೇ ನಾನು ಆಡಿದ್ದು. ಹೌದು, ಅವನಕ್ಕೆ ನೀವು ಕೊಟ್ಟಿದ್ದೀರಿ ಅಂತ ಹೇಳ್ತೀರಿ. ಎಂತ ಕೊಟ್ಟಿದ್ದೀರಿ ಅಂತ ಬ್ರಹ್ಮಪಟ್ಟ ಕೊಟ್ಟಿದ್ದೀರಿ ಸ್ವಾಮಿ. ಹೆಂಡತಿಗೆ ಒಂದು 6 ತಿಂಗಳಿಗಾದ್ರೂ ಒಂದು ಸೀರೆ ಅಂತ ಕೊಡ್ತೀರಿ, ಹೌದು ಅಲ್ವಾ? ಅದು ಸ್ವೀಕಾರ ಮಾಡ್ತೇನೆ. ಈಗ ಅವನಿಗೆ ಬ್ರಹ್ಮಪಟ್ಟ ಅಂತ ಕೊಟ್ಟಿದ್ದೀರಿ. ಮತ್ತೆ ಈ ಸಮಯದಲ್ಲಿ ಆತನಲ್ಲಿ ಯುದ್ಧ ಮಾಡ್ತೀರಿ. ಮಾಡ್ತೇನೆ. ಯುದ್ಧ ಮಾಡುವಾಗ ಪರಿಣಾಮ ಏನಾಗ್ತದೆ? ಪರಿಣಾಮ ಒಂದು, ಅವ ಕೊಡುವುದಿಲ್ಲ ಅಂತ ಮುಂದೆ ಬಂದ್ರೆ ಅವನನ್ನು ಕೊಂದಾದ್ರು ಶಕುಂತಲನು ಪಡೆಯುತ್ತೇನೆ. ಕೊಂದಾದರೂ ಪಡೆಯುತ್ತೇನೆ. ಪಡೆಯುತ್ತೇನೆ. ಇದು ನಿಜವಾದ ಮಾತು. ಮತ್ತೆ ಈ ಮಾತಿನಲ್ಲಿ ಯಾವುದೇ ಇದಿಲ್ಲ. ಇದಕ್ಕೆ ಯಾರು ಜನ? ಪಟ್ಟಕ್ಕ ಇದಕ್ಕೆ ಜನ ಯಾರು? ಯಾವ ಹನುಮಂತನನ್ನು ಬಂದಲ್ಲಿ ಕುಳಿರಿಸ್ತೀರಿ ನೀವು? ಲೇಸನಾಡಿದ ಸೀತೆ ಮೇಲಿನ ಆಸೆಯಿದ್ದಡೆ ಮುಖ್ಯ ಪ್ರಾಣ. ಲೇಸನಾಡಿದ ಸೀತೆ ಮೇಲಿನ ಆಸೆಯಿದ್ದಡೆ ಮುಖ್ಯ ಪ್ರಾಣ. ಪಟ್ಟಕ್ಕೆ ಜನ ಆಗಬೇಕಲ್ಲ. ಪಟ್ಟ ಬ್ರಹ್ಮ ಪಟ್ಟಕ್ಕೆ ಸಾಮಾನ್ಯವಾದಲ್ಲ. ಬ್ರಹ್ಮ ಪಟ್ಟ ಪಟ್ಟ ಅಲ್ಲಿ ಉಂಟಲ್ವ? ಹೋರಾಟ ಮಾಡಿ ಹೋರಾಟದಲ್ಲಿ ಅವ ಮಡಿದ ಅಂತಾದ್ರೆ ಮತ್ತೊಬ್ಬ ಬೇಕು. ಯಾವ ಹನುಮನನ್ನು ಕುಳ್ಳಿರಿಸ್ತೀರಿ? ಎಲ್ಲ ಮಂಗಗಳು ಅನೇಕ ಉಂಟು ನಮ್ಮಲ್ಲಿ. ಮಂಗಗಳಿದ್ದಾವೆ, ಹೌದು. ಆದ್ರೆ ಹನುಮಂತ ಕುಳಿತಾಗ ಆಗ್ತದ? ಆಗುವುದಿಲ್ಲ. ಅವನಿಗೆ ಕೊಟ್ಟ ಉಳಿದ ಮಂಗಗಳಿಗೆ ಹೇಳಿದಲ್ವಲ್ಲ ನಾನು ಬ್ರಹ್ಮಪಟ್ಟ ಹನುಮಂತನಿಗೆ ಕೊಡ್ತೇನೆ ಮುಂದಿನ ಬ್ರಹ್ಮಪಟ್ಟ. ಹೌದು, ನಾನು ಕೊಡುತ್ತೇನೆ ಅಂತ ಹೇಳಿದ್ದೇನೆ. ಹೌದು. ಈಗ ಒಬ್ಬಾತನ ಸೇವೆಯನ್ನು ಕಂಡು ಅತಿ ವಾತ್ಸಲ್ಯದಿಂದ ನಾವು ನೋಡಪ್ಪ, ನಿನಗೆ ನಾಳೆ ಮತ್ತೊಂದು ಮನೆಯನ್ನು ನಾನು ಕಟ್ಟಿಸಿ ಕೊಡುತ್ತೇನೆ, ಹೀಗೆ ನಾವು ಆಡಿರುತ್ತೇವೆ. ಹೌದು. ಮನೆ ಆಗುವಲ್ಲಿವರೆಗೆ, ಕಟ್ಟಿಸಿ ಕೊಡುವಲ್ಲಿವರೆಗೆ ಅವ ಇವನಿಗೆ ನಿಷ್ಠೆಯಾಗಿ ಇರಬೇಕೋ ಬೇಡ? ಸ್ವಾಮಿ ಸೇವೆ ನಿಷ್ಠೆಯನ್ನು ತೋರಿಸಬೇಕೋ ಬೇಡವಾ? ತೋರಿಸಬೇಕು. ನನಗೊಂದು ಹೇಳಿದ್ದಾರೆ, ಒಂದು ಮನೆ ಆದ್ರೂ ಒಂದು ಕಟ್ಟಿ ಕೊಡ್ತಾರೆ, ಆ ಮನೆಯನ್ನು ಹೊಂದುವಂತ ಯೋಗ ಆದ್ರೂ ನನಗೆ ಉಂಟಲ್ಲ. ಹಾಗಾದ್ರೆ ಇವರಿಗೆ ಪೂರಕವಾಗಿ ನಾನು ಒದಗಿ ಬರಬೇಕು. ಹೌದು. ಇದು ಮನೆ ಕಟ್ಟುವುದಕ್ಕೆ ತೊಡಗಿದಾಗಲೇ ಮನೆಯನ್ನೇ ಒಡೆಯುವುದಕ್ಕಾಗಿ ಅವನೇ ಮುಂದೆ ಬಂದ್ರೆ ಮತ್ತೆ ಮನೆ ಯಾರಿಗೆ? ಆ ರೀತಿ ಆಯ್ತಲ್ಲ. ಅಂದ್ರೆ ಈಗ ಈ ಹನುಮಂತನಿಗೆ ಪಟ್ಟ ಕೊಡ್ತೇನೆ ಅಂತ ನಾನು ಆಡಿದ್ದು ಹೌದು. ಹೌದು ತಾನೇ? ಅದನ್ನು ಹೊಂದುವಲ್ಲಿ ಅವನು ಪ್ರಯತ್ನಿಸಬೇಕಲ್ವಾ? ಪ್ರಯತ್ನಿಸಬೇಕು. ಆ ಪಡೆಯುವಂತ ಅರ್ಹತೆ, ಅದನ್ನು ದಕ್ಕಿಸಿಕೊಳ್ಳುವಂತ ಯೋಗ್ಯತೆ, ಆ ಸರ್ವ ಸಮರ್ಪಣಾ ಭಾವ, ಅದು ಅವನಲ್ಲಿ ಎಲ್ಲಿಯವರೆಗೆ ಶಾಶ್ವತವಾಗಿ ಉಳಿಯುತ್ತದೋ ಆಗ ಅದು ತಾನಾಗಿ ಒದಗಿ ಬರ್ತದೆ. ಹೌದು. ಒದಗಿ ಬರುವಲ್ಲಿ ಇವನು ಸ್ವಲ್ಪ ಪ್ರಯತ್ನಿಸಬೇಕು. ಕೊಡ್ತಾರಲ್ಲಂತ ಸುಮ್ಮನೆ ಕಾಯುವುದಲ್ವಲ್ಲ, ಪ್ರಯತ್ನಿಸಬೇಕಲ್ಲ. ನಾನು ಹೇಳಿದ್ದು ನಾನೇ. ಅದನ್ನು ಪಡೆಯುವುದಾಗ ಮೊದಲೇ ಇವನು ಹೀಗೆ ಮಾಡಿದ ಅಂತಾದ್ರೆ ಮತ್ತೆ ಅವನಿಗೆ ಪಟ್ಟವಿಲ್ಲ ಎಂತವೂ ಇಲ್ಲ ಅಂತ ಆಗುತ್ತದೆ. ಹೌದು. ಹಾಗಾಗಿ ಅದನ್ನು ಪಡೆಯಬೇಕಾದಂತ ಹನುಮಂತನೇ ಇಂದ ಅದನ್ನು ಬೇಡ ಅಂತ ಹೇಳಿದ ಹಾಗಾಗುತ್ತಾ ಉಂಟು ಈ ಪ್ರಕರಣ. ಹೌದು. ಇಲ್ಲದೆ ಇದ್ರೆ ಆಲೋಚನೆ ಮಾಡು ಸೀತಾ, ನನ್ನ ಸೇವಕನಾಗಿದ್ದುಕೊಂಡು ನನ್ನನ್ನೇ ದೇವರು ಅಂತ ಹೇಳಿದಂತ ಹನುಮಂತ ಯಾವಾತ ನನ್ನ ವೈರಿಯಾಗಿದ್ದಾನೆ ಆತನನ್ನು ರಕ್ಷಿಸುವುದಕ್ಕಾಗಿ ಪಣ ತೊಟ್ಟಿದ್ದಾನಂತಾದ್ರೆ ಹೌದು, ಶಕುಂತನ ವೈರಿ ಬೇರೆ ಅಲ್ಲ, ನನ್ನ ವೈರಿ ಬೇರೆ ಅಲ್ಲ ಅಂತ ಆಗ್ಲಿಲ್ವಾ? ಆಯ್ತು.
ಹಾಗಾದ್ರೆ ಶಕುಂತನಿಗಿಂತ ಇವೇನು ಕಡಿಮೆ ಆದ? ಕಡಿಮೆ ಆದನ? ಇವನು ಕೂಡ ನನ್ನ ವೈರಿ ಆಗ್ಲಿಲ್ವಾ? ವೈರಿ ಆದನಲ್ಲ. ಹಾಗಾದ್ರೆ ಇವನನ್ನು ಬಿಡಬಹುದಾ? ಹನುಮಂತನನ್ನು ಬಿಡಬಹುದಾ? ಬಿಡಬಹುದಾ? ಬಿಡಬಾರದು, ಬಿಡಬಾರದು, ಬಿಡಬಾರದು ಸ್ವಾಮಿ, ಬಿಡಬಾರದು ಅಂತ ನಾನು ಹೇಳ್ತಾ ಇದ್ದೇನೆ. ಯಾಕೆ ಗೊತ್ತಾ? ನನಗೊಂದು ಆಸೆ ಉಂಟು. ಏನು? ಅರಸಳುಗಳ ಬವರಾಗ ಓ ರಮಣ, ನಿರೀಕ್ಷಿಪ ನಿರುಗಿಯುಳಿ ವಿವರ ನಿರೀಕ್ಷಿಪ ನಿರುಗಿಯುಳಿ ವಿವರ ಪುರುಷೋತ್ತಮನೆ ಪ್ರೀತಿಗೊಂಡೆ ನಿನ್ನೊಡನಿನ ಪುರುಷೋತ್ತಮನೆ ಪ್ರೀತಿಗೊಂಡೆ ನಿನ್ನೊಡನಿನ ಬರುವೆ ನಳಗಣ್ಣನು ಕೈ ಮುಗಿದಿರು ಅರಸಾಳುಗಳ ಬವರಾಗ ನಿರೀಕ್ಷಿಪ ನಿರುಗಿಯುಳಿ ವಿವರ ಪ್ರಭು, ಪ್ರಾಣೇಶ್ವರಿ, ಈ ರೀತಿಯಾಗಿ ಹೇಳುವುದಕ್ಕೆ ಬಲವಾದ ಕಾರಣ ಉಂಟು. ಏನು? ನನಗೂ ನಿಮ್ಮ ಜೊತೆಯಲ್ಲಿ ಬರಬೇಕು ಅಂತ ಆಸೆ ಆಗಿದೆ. ಎಲ್ಲಿಗೆ? ಅವನಲ್ಲಿಗೆ ಹೋಗುವಾಗ ಹನುಮಂತನಲ್ಲಿಗೆ ಹೊರಟದ್ದಲ್ಲ ನೀವು? ನಾನು ಹೊರಟದ್ದು ಹಾ, ಅಪ್ಪಿಕೊಳ್ಳುವುದಕ್ಕಲ್ಲ, ಮತ್ತೆ ಎರಡು ಬಾರಿಸಬೇಕು ಅಂತ ಹೊರಟದ್ದು. ಅದಿದೆಯಲ್ಲ ಹೇಳುದು, ಮತ್ತೆ? ಬಾರಿಸುವುದಿಲ್ಲ. ಮತ್ತೆ ಅಂತರಾಳದಿಂದ ಹೇಳುದಲ್ವಲ್ಲ? ಏನು ಹೇಳುದು? ಮತ್ತೆ ನೋಡಲ್ಲಿ ಎಲ್ಲ ಸಿದ್ಧ ಆಗಿದೆ. ಹೌದಾ? ಮತ್ತೆ ನೀವು ಬಾರಿಸುವುದು ಅಂತ ಹೊರಟದ? ಬಾರಿಸಿದ್ರೆ ಎಲ್ಲಿಂದ ಬಿದ್ದದ್ದು ಅಂತ ಗೊತ್ತಾಗ್ಲಿಕ್ಕಿಲ್ಲ ಅವನಿಗೆ. ನಾನು ಹೊರಟದ್ದು ಯಾಕೆ ಗೊತ್ತುಂಟಾ? ಯಾಕೆ? ಅವನು ನಿಮಗೆ ಎಷ್ಟು ಕೊಡ್ತಾನೆ, ಹಾ, ನೀವು ನಾನು ಅವನಿಂದ ಎಷ್ಟು ತಿಂತೀರಿ. ಎಲ್ಲ ಯಾರು ಹೇಳಿಕೊಟ್ಟದ್ದು? ಯಾರು ನಿಮಗೆ ಇದೆಲ್ಲ? ಅಂತ ಎಲ್ಲ ನನ್ನದೇ. ಅವನು ಎಷ್ಟು ಬಾರಿಸುತ್ತಾನೆ ಅಂದ್ರೆ ಎಷ್ಟು ಬಾರಿಸುತ್ತಾನೆ ನನಗೆ ಅಂತ. ಈ ಸಲ ಬರುವಾಗ ನಾನು ಎಷ್ಟು ತಿನ್ನುತ್ತೇನೆ. ಈ ಸಲ ಬರುವಾಗ ಸ್ವಲ್ಪ ಪೂರ್ವ ಸಿದ್ಧತೆ ಅಲ್ಲಿ ಬರಬೇಕು. ಮತ್ತೆ ನಾನು ಯಾವಾಗ ಕೊಡುದು ಮತ್ತೆ ಅವ ಯಾವಾಗ ತಿನ್ನುದು? ಎಲ್ಲ ನಾನೇ ತಿಂದ್ರೆ ಏನು ಏನು? ಏನನ್ನು ಕೊಡ್ತಾನೆ, ಏನನ್ನು ಈಗ ನಿನ್ನ ಗಂಡನ ತಿನ್ನುವುದನ್ನು ನೋಡುವುದಕ್ಕೆ ಬರುವುದ ನೀನು? ನಿಮಗೆ ನನ್ನ ಮಾತು ಅರ್ಥ ಆಗ್ಲಿಲ್ಲ. ಮತ್ತೆ ಹನುಮಂತ ಕೊಡುತ್ತಾನೆ ಕೊಡುತ್ತಾನೆ ಎಂಬುದಾಗಿ ಏನು ಹೇಳಿದೆ? ಹೌದು, ಅವನಲ್ಲಿರುವಂತಹ ಭಕ್ತಿಯನ್ನು ಯಾವ ರೀತಿಯಾಗಿ ನಿಮಗೆ ಕೊಡುತ್ತಾನೆ, ಆ ಭಕ್ತಿಯ ಪ್ರಕಟ ಆದಾಗ ನಿಮಗೆ ಅದರ ನೋವನ್ನು ನೀವು ಯಾವ ರೀತಿ ತಿಂತೀರಿ. ಸರ್ವ ಸಮರ್ಪಣ ಭಾವವೇ ಹನುಮಂತನಲ್ಲಿ ಪ್ರಕಟ ಆಗುತ್ತದೆ. ಆದರೆ ಆಗ ನಿಮ್ಮಲ್ಲಿ ನೀವು ಪಶ್ಚಾತ್ತಾಪ ಪಡುವುದಿಲ್ಲ, ಹೌದು, ಆ ನೋವನ್ನು ನೀವು ತಿನ್ನುವುದಿಲ್ವಾ? ಇವನ ಬಗ್ಗೆ ನಾನು ಹೀಗೆ ಭಾವಿಸಿಕೊಂಡೇನಲ್ಲ. ಮತ್ತೆ ನಾನು ತಪ್ಪು ಮಾತಾಡಿದ್ದ? ನೀನು ನನ್ನ ಹೆಂಡತಿ ಅಲ್ವಾ? ನಿಮ್ಮ ಹೆಂಡತಿ. ಹೌದು. ಆದ್ದರಿಂದ ಜೊತೆಯಲ್ಲಿ ಅರಸು ಆಳುಗಳ ಭವರ ಎಲ್ಲಿಯಾದರೂ ನಡೆದದ್ದುಂಟ? ದೇವ ಭಕ್ತರ ನಡುವೆ ಜಗಳ ಆಗ್ಲಿಲ್ಲ, ಇಷ್ಟರವರೆಗೆ ಇಂಥ ಪ್ರಸಂಗವೇ ಆಗ್ಲಿಲ್ಲಲ್ಲ. ಆದ್ರೆ ಇದು ಪ್ರಥಮ ಅಲ್ವಾ? ಪ್ರಥಮ ಪ್ರದರ್ಶನದಲ್ಲಿ ಒಂದು ಬಂದು ನೋಡಿದ್ರೆ ಹೌದೌದು ಅನುಭವ ಆಗ್ತದೆ. ಮೊದಲೇ ನೋಡ್ಬೇಕು, ಮತ್ತೆ ಇಲ್ಲದ್ರೆ ಎಂತದ್ದು ಅಂತಲೇ ಗೊತ್ತಾಗುದು, ಅರ್ಥ ಆಗುದಿಲ್ಲ. ಆದ್ದರಿಂದ ನಿಮ್ಮ ಯುದ್ಧದ ಚಂದವನ್ನು ನನಗೆ ನೋಡಬೇಕು ಅಂತ ಆಸೆ ಉಂಟು. ಅಂತೂ ಈ ಸಲ ಒಂದು ರಾಮಾಂಜನೇಯ ಕಾಳಗ ನೋಡಬೇಕು ಅಂತ ಮನಸ್ಸುಂಟು ನಿನಗೆ. ನಿಜವಾಗಿ ಆಗಬೇಕಾದ ರಾಮಾಯಣ ಅಲ್ಲ, ಹನುಮಾಯಣ ಆಗಬೇಕಿತ್ತು. ಅದೆಂತದ್ದು ಹನುಮಾಯನ ಹೊಸತು? ತುಡಿತದ ಅವನಲ್ವಾ? ಈಗ ಅವನನ್ನೇ ವಿರೋಧಿಸುವುದಕ್ಕಾಗಿ ತಾವು ಹೊರಟಿದ್ದೀರಿ. ಹಾಗೆ ಆದ್ದರಿಂದ ನಿಮ್ಮ ಜೊತೆ ಬರುವುದಕ್ಕೆ ಅಂತೂ ನಿನಗೆ ಬರಬೇಕು ಅಂತ ಮನಸ್ಸುಂಟು. ಬರಬೇಕು. ಆಗಲಿ, ನೋಡುವ. ನಿನ್ನ ಮನದ ಇಂಗಿತವನ್ನು ನಾನು ಇಷ್ಟರವರೆಗೆ ಅಲ್ಲ ಗಳಿದವನೇ ಅಲ್ಲ. ಆಗಲಿ. ಆದ್ರೆ ಒಂದುಂಟು, ಯಾವುದು? ಎಲ್ಲ ಬೇಕುಗಳನ್ನು ಪೂರೈಸುವಾಗ ಸ್ವಲ್ಪ ನಾನು ಆಲೋಚನೆ ಮಾಡಬೇಕಾಗುತ್ತದೆ. ಯೋಚನೆ ಮಾಡಬೇಕಾ? ಹೌದು. ಅವತ್ತೊಮ್ಮೆ ಪಂಚವಟಿಯಲ್ಲಿ ನನ್ನದೊಂದು ಬಯಕೆ. ಹೌದೌದು, ಒಂದೇ ಬಯಕೆ ಅಂತ ಹೇಳಿದೆ. ಹಾ. ನನಗೆ ಬೇಕು ಬೇಡ ಅರಸಿನಿ ಸುಮ್ಮನೆ ಭ್ರಮಗೊಳ್ಳಬೇಡ. ಹೌದು, ನಾನು ಹೇಳಿದ್ದು ನೆನಪುಂಟ ನಿನಗೆ? ಅದೆಲ್ಲ ಕಳೆದದ್ದು, ಅದನ್ನೆಲ್ಲ ಮತ್ತೆ ನೆನಪು ಮಾಡಬೇಡಿ. ಹೌದು, ಆಗಲ್ವ ಅಲ್ಲಿ ಆಶ್ರಮದ ಮುಂಭಾಗದಲ್ಲಿ ಎಲ್ಲ ತನ್ನಂಗ ತಿನ್ನಂಗ ತೊಕ್ಕಿಟ, ಅದು ಕಳೆದು ಹೋದ ಪ್ರಕರಣ. ಹೌದು, ಆ ಪ್ರಕರಣ ಎಷ್ಟೆಲ್ಲಿವರೆಗೆ ಹೋಗಿದೆ? ಅದು ಮುಕ್ತ ಆಯ್ತಲ್ಲ. ಹೌದಪ್ಪ, ಈಗ ಮುಕ್ತಾಯ ಆಯಿತು. ಅದಕ್ಕೆ ಹೇಳಿದ್ದು ಎಲ್ಲ ಬೇಕುಗಳನ್ನು ಪೂರೈಸುವಲ್ಲಿ ನಾನು ಕೂಡ ಸ್ವಲ್ಪ ಆಲೋಚನೆ ಮಾಡಬೇಕು. ಆದರೆ ಅಂದು ನಾನು ಮಾತನಾಡಿದುದರ ಪರಿಣಾಮದಿಂದ ಈ ರೀತಿ ಆಯ್ತು. ಈ ಸಲ ಮಾತಾಡೋದಿಲ್ಲ, ಬಂತು ಮಾತ್ರ ಜೊತೆ. ಹೌದಾ? ಇನ್ನು ಮಾತಾಡ್ಲಿಕ್ಕಿಲ್ವಾ? ಮಾತಾಡ್ಲಿಕ್ಕಿಲ್ಲ. ಹಾಗಾದ್ರೆ ಆಯ್ತು.
ಅಲ್ಲ ಮಾತಾಡುದಲ್ಲ ಇಲ್ಲಿಯೇ ಮಾತಾಡಿ ಅಥವಾ ಮತ್ತೆ ಅಲ್ಲಿ ಬಂದಿರ್ತದೆ ಮಾತಾಡುದು ಅಲ್ವಾ? ಆಯ್ತು. ಯಾವುದಕ್ಕೂ ವಿಶ್ರಾಂತಿ ಬೇಕಾಗುತ್ತದೆ. ಇವತ್ತಲ್ಲವಲ್ಲ ಯುದ್ಧ ಆಗುದು, ಬೆಳಿಗ್ಗೆ ಯುದ್ಧ ಆಗುದು. ಹೌದು. ಹೋಗು, ನಮಗೆ ವಿಶ್ರಾಂತಿಗೆ ಬೇಕಾದ ವ್ಯವಸ್ಥೆಯನ್ನು ಮಾಡು. ನಾನು ಮತ್ತೆ ಬರ್ತೇನೆ. ನಿರೀಕ್ಷೆಯಲ್ಲಿ ನಾನು ಇರ್ತೇನೆ. ಆಗಲಿ. ಬರ್ತೇನೆ ಅಂತ ಹಠ ಹಿಡಿತಾಳೆ ಇವಳು. ಅದ್ರ ಸಮಯ ಉಂಟು ನಮಗೆ. ಆದ್ರೂ ಒಮ್ಮೆಲೇ ದುಡುಕುವುದು ಸರಿಯಲ್ಲ ಅಂತ ಕಾಣುತ್ತದೆ. ಪ್ರಯತ್ನಿಸಬೇಕು, ಮತ್ತೆ 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 ಪ್ರಯತ್ನಿಸಬೇಕು. ಆ ಪ್ರಯತ್ನದಲ್ಲಾದ್ರೂ ಗುರುಗಳ ಮುಂದೆ ಹೇಳಿದ್ದನ್ನು ನೆರವೇರಿಸುವುದಕ್ಕೆ ಆಗುತ್ತದಂತ ನಾವು ಆ ನಿರೀಕ್ಷೆಯಲ್ಲಿ ಇರಿಸಬೇಕು. ಇದ್ದಾನೆ ಒಬ್ಬ ಅಂಗದ ಕುಮಾರ, ನೋಡುವ ಈ ಕಡೆ ಬರಲಿ. ನಿಮ್ಮ ಪವಿತ್ರವಾದ ಪಾದಗಳಿಗೆ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಶ್ರೇಯಸ್ಸಾಗಲಿ. ಅಂಗದ ಇತ್ತ ಬಾ ಎನ್ನುವ ಹಾಗೆ ಪ್ರೀತಿಯಿಂದ ಕರೆದಿರಲ್ಲ ದೇವಾ, ನಿಮ್ಮ ಕರೆಗೆ ಓಗೊಟ್ಟು ಬಂದಿದ್ದೇನೆ. ಏನೋ ನನ್ನಿಂದ ಕೆಲಸ ಆಗಬೇಕು ಎನ್ನುವ ಹಾಗೆ ಕಾಣುತ್ತಾ ಇದೆ. ಹಾಗಾಗಿ ನಿಮ್ಮ ಪಾದ ಮೂಲದಲ್ಲಿ ಬೇಡಿಕೊಳ್ಳುತ್ತಾ ಇದ್ದೇನೆ. ಯಾವ ಕೆಲಸವಾಗಬೇಕು ಅದನ್ನು ನನ್ನಲ್ಲಿ ಹೇಳಿ ಶಿರದಲ್ಲಿ ಹೊತ್ತುಕೊಂಡು ಮಾಡುತ್ತೇನೆ ದೇವಾ. ಅಂಗದ ಕುಮಾರನು ಹೌದು, ಈ ರಂಗದ ಕುಮಾರನು ಹೌದು. ಕರೆದ ಕ್ಷಣವೇ ಓಡೋಡಿ ಬಂದು ಪಾದಕಾರತನ ಹೌದು. ಆಗಬೇಕಾದಂತ ಕರ್ತವ್ಯದ ಕುರಿತು ಪ್ರಶ್ನಿಸಿದೆಯಾ ಕಂದ? ನಡೆದ ಪ್ರಕರಣ ಏನು ಎನ್ನುವುದು ಕಪಿಪಾಳಯಕ್ಕೆಲ್ಲ ಈಗಾಗಲೇ ಸುಗ್ರೀವ ತಿಳಿಸಿದ್ದಾನೆ. ಆದರೂ ನಿನ್ನನ್ನು ಬರಮಾಡಿದ್ದು ಯಾಕೆ? ಯಾಕೆ? ಈ ಹಿಂದೆಯೂ ನಿನ್ನಿಂದ ಒಂದು ಪ್ರಸಂಗ ನಮಗೆ ಒದಗಿ ಬಂದಿದೆ. ಅದಕ್ಕೆ ಅಂಗದ ಸಂಧಾನ ಅಂತ ನಾವು ಹೆಸರಿಟ್ಟದ್ದು.
ಅಂತ ಸಂಧಾನವನ್ನು ಎಸಗುವಂತ ಚತುರಮತಿ ನೀನು. ಹಾಗಾಗಿ ಇಂದೂ ಕೂಡ ನಡೆದಂತ ಈ ಪ್ರಕರಣದಲ್ಲಿ ನಿನ್ನಿಂದಲೂ ಒಂದು ಸಂಧಾನವನ್ನು ಮಾಡಿಬಿಡು. ಈ ನಿರ್ಣಯವನ್ನು ನಾವು ಕೈಗೊಂಡಾಗಿ ಹೋಗಬೇಕಾದದು ನೀನು ಮತ್ತೆಲ್ಲಿಗೂ ಅಲ್ಲ, ಎಲ್ಲಿಗೆ? ನೇರವಾಗಿ ಅಂಜನಾಸೂರನಾದಂತ ಆಂಜನೇಯನ ಬಳಿಗೆ ಹೋಗಿ ಈ ಕಡೆಯಿಂದ ನಾವು ಯುದ್ಧಕ್ಕಾಗಿ ಮುಂದುವರಿದಾಗಿ, ಹಾಗಾಗಿ ಯುದ್ಧಕ್ಕಾಗಿ ಬಂದವರನ್ನು ಎದುರುಗೊಳ್ಳುವುದಕ್ಕಾಗಿ ಅವ ಹೇಗೆ ಸಿದ್ಧತೆಯನ್ನು ಮಾಡ್ತಾ ಇದ್ದ. ಒಂದು ವೇಳೆ ಯುದ್ಧವೇ ಸಂಭವಿಸಿತು ಅಂತಾದ ಒದಗಬಹುದಾದಂತಹ ಪರಿಣಾಮವನ್ನು ಅನುಭವಿಸುವುದಕ್ಕಾಗಿ ಅವ ಸಿದ್ಧನಾಗಿದ್ದ. ಇದೆಲ್ಲವನ್ನು ನಿನ್ನ ಮುಖೇನವಾಗಿ ನನಗೆ ತಿಳಿಯಬೇಕು. ಅದಕ್ಕಾಗಿ ನಿನ್ನನ್ನು ಕಳುಹಿಸು. ಹೋಗಿ ನಾವು ಯುದ್ಧಕ್ಕೆ ಸಿದ್ಧತೆಯನ್ನು ಮಾಡಿದ್ದೇವೆ ಎನ್ನುವ ವಿಚಾರವನ್ನು ಆ ಮಾರುತಿಯಲ್ಲಿ ಹೇಳಿ ಬರುವರೆ ಏನು ಅಭಿಪ್ರಾಯ ಮಗು? ಈ ಕೆಲಸಕ್ಕಾಗಿ ನನ್ನನ್ನು ನೇಮಿಸಿದ್ದೀರಿ. ಈ ಹಿಂದೆ ಯಾವ ದುಷ್ಟರು ತಪ್ಪು ಮಾಡಿದರೂ ಕೂಡ ಅವರನ್ನು ನೇರವಾಗಿ ಶಿಕ್ಷಿಸದೆ ಸಂಧಾನದ ಮುಖೇನ ಒಮ್ಮೆ ಮಾತಾಡಿ ನೋಡುತ್ತೀರಿ. ಈ ಕಾಲದಲ್ಲಿಯೂ ನನ್ನನ್ನು ಸಂಧಾನಕ್ಕಾಗಿ ಕಲಿಸಿಕೊಡುತ್ತೀರಾ? ನನ್ನ ಕೈಯಲ್ಲಾದಷ್ಟು ಪ್ರಯತ್ನವನ್ನು ಮಾಡುತ್ತೇನೆ. ಹಾಗೂ ಆ ಹನುಮಂತ ಮಾತನ್ನು ಕೇಳದಿದ್ದರೆ ನನ್ನ ಮುಷ್ಟಿದಾತನನ್ನು ನಾನು ಬರುತ್ತೇನೆ, ಅನುಮತಿ ಕೊಡಿ. ಹೋಗಿ ಬಾ, ನಿರೀಕ್ಷೆಯಲ್ಲಿರುತ್ತೇನೆ. ಬಾಬಾ, ವಂದಿಸಿಕೊಂಡಿದ್ದೀನಿ. ಒಳ್ಳೇದಾಗ್ಲಿ. ಇದು ಇನ್ನೊಂದು ಮಾತಾಡ್ಬೇಕಿತ್ತು. ಮಾತಾಡು. ದಂಡು ಬಂದೀತು ಬಾವಯ್ಯ ಬಾವಯ್ಯ, ಭಾವಯ್ಯ ಓ ಬಾವಯ್ಯ, ರಾಮ ದಂಡು ಬಂದಿತು ಭಾವಯ್ಯ. ನಮ್ಮ ರಾಮನನ್ನು ವಿರೋಧಿಸುತ್ತಾ ಇದ್ದೀಯಂತೆ ನೀನು. ನಮ್ಮ ವಿಷಯ ಈಗ ಗೊತ್ತಾದದ್ದು ಅಲ್ಲ, ವಿಷಯ ಗೊತ್ತಿತ್ತು. ನಿನಗೆ ಪ್ರಾಯ ಆಗೋದಿಲ್ವ? ಯಾಕೆ? ಅವತ್ತು ಸಮುದ್ರೋಲ್ಲಂಘನ ಮಾಡುವಾಗಲೂ ಹೀಗೆ ಇದ್ದಿ, ನಾನು ಈಗಲೂ ಹೀಗೆ ಇದ್ದಿ ಬಾವಯ್ಯ. ನೀವೀಗ ಎದುರಿಸುತ್ತಿರುವುದು ರಾಮಸೇನೆ ಎಂಬುದು ತಿಳಿದು ನೀವು ಹೀಗೆ ಮಾಡ್ತಿದ್ದೀಯಾ? ಅಲ್ಲ, ನಾನು ಎದುರಿಸಬೇಕು ಅಂತ ಹೊರಟದ್ದಲ್ಲ, ಮತ್ತೆ ಅನಿವಾರ್ಯವಾಗಿ ರಾಮಸೇನೆ ಬಂದಿದೆ. ಏನು ಮಾಡುದು?
ನೋಡಂತೆ ಆ ರಾಮಸೇನೆಯಲ್ಲಿ ಯಾರೆಲ್ಲ ಇದ್ದಾರಂತ. ಯಾರೆಲ್ಲ? ಲಕ್ಷ್ಮಣ ದೇವ ಇದ್ದಾರೆ. ಹಾ. ಅಷ್ಟು ಮಾತ್ರ ಅಲ್ಲ, ಹಾ. ನಮ್ಮ ಕಪಿಸೇನೆಲ್ಲ ಅಲ್ಲೇ ಇದೆ. ಹಾ. ಅದನ್ನು ಬಿಟ್ಟು ಹಾ. ನೀನು ರಾಮನ ಪರಮ ಭಕ್ತನಾಗಿ ಹಾ. ಆತನನ್ನು ಎದುರಿಸುವುದಕ್ಕಾಗಿ ಹೋಗುತ್ತಿದ್ದೀಯಲ್ಲ. ಹೌದು. ಬಾವಾ, ಓ. ಇದು ನೋಡು, ತಪ್ಪು ನೀನು ಮಾಡುತ್ತಿರುವುದು. ಹಾ. ಒಳ್ಳೆ ಮಾತಿನಲ್ಲಿ ಹೇಳುತ್ತಾ ಇದ್ದೇನೆ. ಹಾ. ನಮ್ಮ ರಾಮನ ವಿರೋಧಿಯನ್ನು ಬಿಟ್ಟು ಕೊಟ್ಟರೆ ಲೇಸು, ಹಾ. ಇಲ್ಲದಿದ್ದರೆ ನೋಡು ಈ ಮುಷ್ಟಿಯಲ್ಲಿ ನನಗೆ ಬಡಿದೆವು. ಈಗ ಒಳ್ಳೆ ಮಾತಿನಲ್ಲಿ ಅಂತ ಹೇಳಿದ್ದೆ. ಹಾ. ಮೊದಲು ಹೇಳಿದ್ದೆ, ಕೊನೆಗೆ ಹೇಳಿದ್ದ. ಎರಡು ಎಲ್ಲ ಒಟ್ಟಿಗೆ ಹೇಳಿದ್ರು. ಒಳ್ಳೆ ಮಾತು. ಅಲ್ಲ, ನಿನ್ನ ಧೈರ್ಯಕ್ಕೆ ಮೆಚ್ಚಬೇಕು. ಯಾಕೆ? ನೀನು ನನಗೆ ಒಳ್ಳೆ ಮಾತು ಹೇಳಲಿಕ್ಕೆ ಬಂದದ್ದಲ್ವಾ? ಅಲ್ವಾ? ನಾನು ಸೂರ್ಯನಲ್ಲಿ ವೇದ ಕಲ್ತವ, ಆ. ಸೂರ್ಯನ ಶಿಷ್ಯ. ಓಹೋ. ರಾಮನೇ ಮೊದಲ ಭೇಟಿಯಲ್ಲಿ ಹೇಳಿದ್ದಾನೆ, ಆ. ಪಾಠಕನಿಗಿರಬೇಕಾದ ಯಾವ ದೋಷವೂ ಇಲ್ಲ ಅಂತ. ಆ. ನೀನು ಹೋದ ಒಂದು ಕೆಲಸ ಆದ್ರೂ ಸರಿ ಮಾಡಿ ಬಂದಿದ್ಯಾ? ಯಾಕೆ ಮಾಡ್ಲಿಲ್ಲ? ನೀನು ಅವತ್ತು ಸಂಧಾನಕ್ಕೆ ಹೋಗಿದ್ಯಾ? ಆಗಿದ್ಯಾ? ಹಾಗಾದಿದ್ರೆ ಹೋಗಿ ನನ್ನ ಕೈಯಲ್ಲಾದ ಪ್ರಯತ್ನ ಮಾಡಿದ್ದೇನೆ ನಾನು. ಕೈಯಲ್ಲಾದ ಪ್ರಯತ್ನ. ಹೊಂಡ ತೋಡ್ತಾ ಇದ್ರೆ ಏನು ಪ್ರಯೋಜನ? ಹೊಂಡ ತೋಡಿ ಏನಾದ್ರು ಸಸಿ ನಡಬೇಡುವ? ನೀನು ಸುಮ್ಮನೆ ಹೊಂಡ ತೋಡ್ತಾ ಹೋಗುದು, ಯಾರಾದ್ರೂ ಬಿದ್ದು ಸಾಯುದು ಅದ್ರಲ್ಲಿ. ಬಾವಯ್ಯ, ನೀನು ಹಾಗೆಲ್ಲ ಮಾತಾಡಬಾರ್ದು ನೋಡ. ಅದೇ ನೀನು ಹೇಳಿಕೊಟ್ಟ ಹಾಗೆ ಮಾತಾಡ್ಲಿಕ್ಕೆ ಕೊಟ್ಟ ನಾನು. ಹಾಗೆಲ್ಲ ಮತ್ತೆ? ಮತ್ತೆ ನಾನೀಗ ಸಂಧಾನಕ್ಕೆ ಬಂದದ್ದು, ನೀನು ಒಪ್ಪಬೇಕು. ಸಂಧಾನ ಅಂದ್ರೆ ಹೇಗೆ? ಹೇಗೆ? ಸಂಧಾನಕಾರನಿಗೆ ಮೊದಲ ಲಕ್ಷಣವೇ ಹಾಗೆ, ಆ. ಸೌಮ್ಯವಾದಿ ಆಗಿರ್ಬೇಕು. ಆ. ಈಗ ಪ್ರಾಯದಲ್ಲಿ ನೀನು ದೊಡ್ಡವನು, ನಾನು ದೊಡ್ಡವನು. ದೊಡ್ಡವನು ನೀನೆ. ಮತ್ತೆ ನಿನಗೆ ಒಳ್ಳೆ ಮಾತಿನಲ್ಲಿ ಆದ್ರೆ ಹೇಳ್ತೇನೆ, ಎಷ್ಟಾದ್ರೂ ಒಂದು ನೀನು- ಸಂಧಾನ ಆದೀತ. ಎಷ್ಟಾದ್ರೂ ನೀನು ನನ್ನ ಭಾವ ಅಲ್ಲ, ಅದಕ್ಕೆ. ಬಾವಾದ್ರೆ ಈಗ ಮೊದಲು ಬಂದ ಕೂಡಲೇ ವಂದಿಸಿಕೊಂಡು ಮಾತಾರಂಭಿಸಿ ಹೇಳಿದ್ದಿ ಒಳ್ಳೆ ಮಾತು. ಈಗ ರಾಮಸೇನೆಯಲ್ಲಿ ನನಗೆ ಪರಿಚಯ ಇಲ್ಲದವರು ಯಾರು? ಅಲ್ಲ, ನಿನಗೆ ಎಲ್ಲರೂ ಪರಿಚಯ ಇದ್ದಾರೆ, ಆದ್ರೆ ಪರಿಚಯ ಇತ್ತು ಕೂಡ ಈಗ ಯಥಾರ್ಥ ಹೇಳು, ನಿನಗೆ ರಾಮನ ಪರಿಚಯ ಮೊದಲು, ನನ್ನ ಪರಿಚಯ ಮೊದಲು? ಮೊದಲು ನಿನ್ನದೇ ಪರಿಚಯ. ಹಾಗಾದ್ರೆ ಒಂದು ಕೆಲಸ ಮಾಡಿ, ಹೇಗೆ? ಒಂದು ಆ ಕಡೆ ನಡೆ, ಆ. ಇದರ ಈ ಕಡೆ ಇದ್ದುಕೊಂಡು ಆ ಕಡೆಗೆ ಬಡ್ಡಿ. ಏನೀಗ ನಾನು ಆಚೆ ನಡಿಬೇಕು? ಈಗ ನಾನೊಂದು ಒಳ್ಳೆ ರೀತಿಯಲ್ಲಿ ಮಾತಾಡಿದ್ರೆ ನಿನ್ನ ಸಾಮರ್ಥ್ಯ ಅವತ್ತಿನ ಹಾಗೆ 90 ಉಂಟಾ? ಹೆಚ್ಚು ಕಡಿಮೆ ಆಗಿಲ್ಲ? ಹೆಚ್ಚು ಕಡಿಮೆ ಆಗ್ಲಿಕ್ಕಿಲ್ಲ ನಾವು. ಅವತ್ತು 90 ಆಡ್ತೇನೆ ಅಂತ ಹೇಳಿದ್ದಲ್ಲ? 90 ಅಲ್ಲ, 100 ಹಾರಿ ಏನು, ಅದು ಬಿಡು. ಹಾ. ಬಾವಾ, ಈಗ ಹೆಚ್ಚಾಗಿದೆ ನಿನ್ನ ಸಾಮರ್ಥ್ಯ. ಅದು ಹೆಚ್ಚಾಗ್ತದೆ, ಹೋಗು, ಮತ್ತೆ ಕಡಿಮೆ ಆಗ್ಲಿಕ್ಕೆ ಉಂಟಾ? ಸರಿ, ಬಾವಾ. ಈಗ ಪ್ರಾಯ ಹೋದಾಗೆ ಕಡಿಮೆ ಆಗುದಲ್ಲ? ಯಾರಿಗೆ? ನಮಗೆ ಆಗಿಲ್ಲ, ನಮಗೆ ಪ್ರಾಯ ಹೋದಾಗ ಹೆಚ್ಚಾಗ್ತಾ ಹೋಗುದು. ಸರಿ ಸರಿ. ಬಾವಾ, ಓ. ನಿನಗೆ ನಾನು ಹೇಳಿದ ಮಾತು ಪಥ್ಯವಾಗುವುದಿಲ್ಲ. ಹಾ. ನನ್ನನ್ನು ನಡಂತ ಹೇಳುದಾ? ಹೌದು. ನಿನಗೆ ಮಾತಲ್ಲೇ. ನನಗೆ ಜೀವನದಲ್ಲಿ ಪಥ್ಯವೇ ಇಲ್ಲ. ಹೌದಾ? ಹೌದು. ಆ ಪಥ್ಯ ನಾನು ಮಾಡಿಸ್ತೇನೆ. ಮುಷ್ಟಿಯಲ್ಲಿ ನಿನಗೆ ನಾನು ಬೆನ್ನಿಗೆ ಬಾಡಿಸುವಾಗ ಯಾರು ಬರ್ತಾರೆ ನಾನು ನೋಡ್ತೇನೆ. ಮಧ್ಯದಲ್ಲಿ ಬಿದ್ದರು. ನಾನು ರಾಮಸೇನೆಯನ್ನು ಆಲದ ಮರಕ್ಕೆ ಆ, ಸರಿಯಾಗಿ ಎದೆ ಕೊಟ್ಟು ಹೊರಟವ. ಓ, ನೀನು ಬೀಳುವ ಒಣ ಎಲೆ ಬಂದು ಮುಷ್ಟಿಯ ನಿನ್ನದು. ಹೌದು. ಈ ಮುಷ್ಟಿಯ ಪೆಟ್ಟು ನಿಮಗೆ ಗೊತ್ತಿಲ್ಲ. ಅದು ನಿನಗೆ ಪ್ರಯೋಜನಕ್ಕೆ ಬಂದಿತ್ತು, ನನಗಾಗಲಿಕ್ಕೆ ಅದು ಗೊತ್ತಾಗ್ತದೆ. ಯಾರಾದ್ರೂ ಸಾಮಾನ್ಯರಿದ್ರೆ ಪ್ರಯೋಜನಕ್ಕೆ ಬಂದಿತ್ತು. ಹೌದಾ? ನಮ್ಮಲ್ಲಿ ಪ್ರಯೋಜನಕ್ಕೆ ಬರ್ಲಿಕ್ಕೆ ಅದಕ್ಕೆ ನಿನಗೆ ಯಾಕಂದ್ರೆ ಆ. ನನ್ನದು ವಜ್ರ ಮುಷ್ಟಿ, ಹೌದಾ? ನಿನ್ನದು ಆಗಾಗ ಕ್ಷೀಣವಾಗುವ ಮುಷ್ಟಿ. ಆ. ನನ್ನ ಮುಷ್ಟಿಯಲ್ಲಿ ಒಂದು ಕೊಟ್ಟರೆ ಏನಾಗ್ತದೆ ಅಂತ ಆ. ಲಂಕೆಯಲ್ಲಿ ನಿನಗೆ ಮುಷ್ಟಿ ಎತ್ತದಕ್ಕೆ. ಮುಷ್ಟಿ ಎತ್ತದಕ್ಕೆ ಯಾಕೆ? ಎಡಗೈಗೆ 2 ಬೆರಳು ಸಾಕು, ಮತ್ತೆ ನಿನಗೆಲ್ಲ ಹೊಡೆಯುವಷ್ಟು ಸಣ್ಣದಾದಂತಹ ಸಾಮರ್ಥ್ಯವ ನನ್ನದು. ಅಷ್ಟು ಕಡಿಮೆ ಇದಲ್ಲ ನಾನು. ಎಂತದು? ಅಂಗದ ಅಷ್ಟು ಕಡಿಮೆ ಬಹಳ ಸಾಮರ್ಥ್ಯ. ತೂಕ ಇದ್ಯಾ? ಮತ್ತೆ ಎಷ್ಟು ತೂಕ ಇದ್ದಿ? ಅದು ಯಾಕೆ ನಿಮ್ಗೆ? ಒಮ್ಮೆ ನೋಡ್ಬೇಕು ಹೌದಾ? ನೀನು ಎಷ್ಟು ತೂಕ ಇದ್ದಿ ಅಂತ ನೋಡಿ. ನಿನ್ನ ಕಿವಿ ಬಾವಾ, 100 kg. 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 100 kg.
ಮಾತನ್ನು ಕೇಳಿ ಸಂಧಾನ ಮಾಡ್ಲಿಕ್ಕೆ ಹೋದದ್ದು ನಾನು. ಹೌದು, ಆತ ಸಂಧಾನವನ್ನು ಮುರಿದಿದ್ದಾನೆ, ನನ್ನ ಸಂಧವನ್ನು ಮುರಿದಿದ್ದಾನೆ. ಎಂತದೀಗ ಸರಿ ಹೇಳ್ಬೇಕು? ಸೊಂಟ ಮುರಿದ ಸಂಧಾನ ಮುರಿದ ಎಂತದೀಗ? ಸಂಧಾನ ಕೂಡ ಮುರಿದಿದ್ದಾನೆ, ನನ್ನ ಸೊಂಟ ಕೂಡ ಮುರಿದಿದೆ. ಎರಡು ಮುರಿದದ್ದೆಯ? ಹೌದು. ಅಂತೂ ಸಂಧಾನವನ್ನು ಮುರಿದು ಹಾಕಿದರು. ಯಾರು ನೋಡುತ್ತಾ ಯಾರು ನೋಡುತ್ತಾ ಇದ್ದೀರಿ? ಸಂಧಾನಕ್ಕಾಗಿ ಕಳುಹಿಸಿದವರಿಗೆ ಶಿಕ್ಷಿಸಿ ಕಳುಹಿಸಿದ್ದಾನಂತಾದ್ರೆ ಸುಮ್ಮನೆ ಬಿಡಬಾರ್ದು. ಎಲ್ಲಿದ್ದಾನೆ ಲಕ್ಷ್ಮಣ? ಎಲ್ಲಿದ್ದಾನೆ ಸುಗ್ರೀವ? ಎಲ್ಲಿದ್ದಾರೆ ಕಪಿವೀರರು? ಭರತ ಶತ್ರುಘ್ನ? ಬನ್ನಿ ಬನ್ನಿ. ಅಮ್ಮ ಲಕ್ಷ್ಮಣ, ಭರತ ಶತ್ರುಘ್ನಾದಿಗಳು, ಸುಗ್ರೀವ, ಕಪಿವೀರಾದಿಗಳೆಲ್ಲ ಕೇಳಿ ನಾವು ಅಂದುಕೊಂಡಂತೆ ಪ್ರಸಂಗ ಮುಂದುವರಿಯುತ್ತಾ ಇಲ್ಲ. ಇನ್ನು ಅವನಿಗೆ ಬುದ್ಧಿ ಬರಬೇಕು ಅಂತಾದ್ರೆ ನಾವೆಲ್ಲರೂ ಒಗ್ಗಟ್ಟಾಗಬೇಕು. ನಾವೆಲ್ಲ ಜೊತೆಯಾಗಿದ್ದೇವೆ ಅಂತ ಅವನಿಗೆ ಗೊತ್ತಾಗಬೇಕು. ಸಕಲ ಸೇನೆ ಸನ್ನದ್ಧವಾಗಲಿ. ಆ ಹನುಮಂತನಿಗೆ ಏರಿದಂತ ಅಹಂಕಾರವನ್ನು ಇಳಿಸುವುದಕ್ಕಾಗಿ ನಡೆಯೋಣ ಯುದ್ಧಕ್ಷೇತ್ರ. ಅಂಗದ ಕುಮಾರ ಅಲ್ಲ, ನೀನು ಮಂಗದ ಕುಮಾರ. ಯಾಕೆ ನೀನು ಕೂಡ ಅದೇ ಜಾತಿ ಅಲ್ವಾ? ಒಮ್ಮೆ ಕೊಟ್ಟದಲ್ವಾ? ನೀನು ಕೂಡ ಅಷ್ಟು ನೆನಪಿಲ್ವಾ? ನೀನು ಕೂಡ ಅದೇ ಜಾತಿ ಅಲ್ವಾ? ನಾನು ಅಷ್ಟಲ್ಲ, ನನ್ನನ್ನು ಬ್ರಹ್ಮಜ್ಞಾನಿ ಅಂತ ಕರೆದ. ಏನಿದು ಮಂಗ ಮಂಗವೇ? ನಾನು ಮುಂದಿನ ಕಲ್ಪದ ಬ್ರಹ್ಮ. ಹೌದಾ? ಅದು ಎಲ್ಲ ಮಂಗ ಅಲ್ಲ. ಮತ್ಸ್ಯಾವತಾರದಲ್ಲಿ ಬಂದ ನಾರಾಯಣ ಮೀನು ಬೇರೆ, ನೀನು ತಿನ್ನುವ ಮೀನು ಬೇರೆ. ಹೌದಾ? ನಾನು ಮೀನು ತಿನ್ನುತ್ತಿಲ್ಲ, ಆಯ್ತಾ? ಇನ್ನ ಬೆನ್ನು ಬಗ್ಗಿಸುವಾಗ ಏನ್ ಮಾಡ್ತೇವೆ ನೋಡ್ಬೇಕು. ಅವರೆಲ್ಲ ಗೆದ್ದುಕೊಂಡೆ ಹಾಗೆ ಈ ಸುಗ್ರೀವನನ್ನು ಗೆದ್ದುಕೊಂಡೇನೆಂಬ ಹಂಬಲದಿರಗಿರ್ಬೇಕು. ಅದು ಸಾಕಾಗಲಾರದು. ಬೇರಿನ ಪರಿಚಯ ಇರುವವರಿಗೆ ಎಲೆಯ ಪರಿಚಯ ಮಾಡುದು ಬೇಡ. ನಿಮಗೆ ಹೆಂಡತಿ ಇಲ್ಲದಾಗ ಸಮಾಧಾನ ಮಾಡ್ಲಿಕ್ಕೆ ಹೆಂಡತಿ ಸಿಕ್ಕಿದ ಮೇಲೆ ಈಗ ನಾನು ಬೇರೆ ಅಲ್ವಾ? ಅವತ್ತು ಕೋಟುಗಲ್ಲಿನ ಮೇಲೆ ಕುಳಿತುಕೊಂಡು ಆಡುತ್ತಾ ಇರುವಾಗ ನಿಮಗೆ ಹೆಂಡತಿಯನ್ನು ತರಿಸಲಿಕ್ಕೆ ಬೇಕಾಗಿ ರಾಮನನ್ನು ಅಲ್ಲಿಯವರೆಗೆ ಹೊತ್ತುಕೊಂಡು ಬಂದದ್ದು ನಾನು. ಈಗ ನಿಮಗೆ ಉಪಕಾರ ಸ್ಮರಣೆ ಉಂಟು. ನಿನಗೆ ಆ ಸಭೆ ಆ ಕೆಲಸ ಬೇಕಾಯ್ತು ಮಾಡಿದ, ಅದಕ್ಕೇನು ತಪ್ಪು ಅಲ್ಲ. ಏನು ತಪ್ಪು? ಯಾಕೆ ಮಾಡಿದ್ದು? ನನಗೆ ಅನುಕೂಲ ಮಾಡಿ ಕೊಟ್ಟದಲ್ಲ. ಹೌದಾ? ಹೌದಲ್ಲ? ಒಂದು ಸ್ಮರಣೆ ಬೇಡುವ, ಕೃತಜ್ಞತೆ ಬೇಡುವ. ಸ್ಮರಣೆ ನಮಗೆ ರಾಮನ ಸ್ಮರಣೆ, ಹೌದಲ್ಲ? ರಾಮನ ಸಹಾಯಕ್ಕಾಗಿ ನಾವು ಬಂದಿದ್ದೇವೆ. ಅಳಿವೋ ಅದು ಬೇಗ ಗೊತ್ತಿಲ್ಲ. ನಿನ್ನಲ್ಲಿ ಸದೆ ಬಡಿದಕ್ಕೆ ಬಂದಿದ್ದೇವೆ. ಬೇಡ ಬೇಡ ಬೇಡ, ಕೆಲಸ ರಾಮನ ಕೆಲಸ ಮಾಡ್ಲಿಕ್ಕೆ ಬಂದದ್ದ. ಉದ್ಯೋಗ ರಾಮನ ಕೆಲಸ ಅಂದ್ರೆ ರಾಮನ ಕೆಲಸ, ರಾಮನ ಸೇವೆ ಮಾಡುವುದಕ್ಕಾಗಿ ಬಂದವರು ನಾವು. ಬರೇ ಸೇವೆ ಮಾಡ್ಲಿಕ್ಕೆ ಬಿಡ್ಲಿಕ್ಕಿಲ್ಲ. ನೀವು ರಾಮನ ಸೇವೆಗೆ ಅಂತ ಬಂದ್ರೆ ಸಂಭಾವನೆ ನಾನು
ಲಕ್ಷ್ಮಣ ದೇವರು ನಮೋ ನಮಃ. ಹೌದು ರಾಮದಾಸ, ಲೋಕದವರನ್ನೆಲ್ಲ ನಿನ್ನ ಕೊಂಡಾಡುತ್ತಾ ಇದ್ದಾರೆ. ಆದ್ರೆ ಇನ್ನು ಇವತ್ತು ನೀನು ರಾಮನಿಗೆ ವಿರೋಧವಾಗಿ ನಿಂತೆಯ, ರಾಮನ ವಿರೋಧಿಯನ್ನು ನಿನ್ನ ವಶದಲ್ಲಿ ಇಟ್ಟುಕೊಂಡೆಯ. ಹೌದಲ್ಲ, ಸಂಧಾನಕ್ಕಾಗಿ ಬಂದವರನ್ನೆಲ್ಲ ಸಂಧಾನ ಮುರಿದೆ ಚಂದ್ರವನ್ನು ಇಚ್ಛೆ ಮಾಡಿದವ ನೀನು. ಅದಕ್ಕಾಗಿ ರಾಮನ ತಮ್ಮ ಲಕ್ಷಣ ಬಂದಿದ್ದೇನೆ. ಆ ರಾಮನ ವಿರೋಧಿಯನ್ನು ಬಿಟ್ಟುಕೊಡು. ಸಂಧಾನವನ್ನು ನೀನು ಹೇಗಾದ್ರೂ ರಾಮನ ದಾಸ ಅಲ್ವೇ, ಒಪ್ಪಿಕೋ. ಅವತ್ತು ಅತಿಯಾದ ಅಭಿಮಾನ ಇರ್ತದೋ ಅವರನ್ನು ಉಳಿಸುವುದಕ್ಕೆ ಬೇಕಾಗಿ, ಅವರ ಮಾತನ್ನು ಉಳಿಸುವುದಕ್ಕೆ ಬೇಕಾಗಿ ನಾವು ಹಿಂದೆ ಮುಂದೆ ಯೋಚಿಸದೆ ಕಾರ್ಯಪ್ರವೃತ್ತವಾಗಬಹುದು ಎನ್ನುವುದಕ್ಕೆ ನನಗಿಂತ ಹೆಚ್ಚು ಸಾಕ್ಷಿ ನೀವು. ಹೌದು, ಅಪ್ಪನ ತಲೆ ಕಡಿತೇನೆ ಅಂತ ಹೋದವರು, ಅಮ್ಮನ ತಲೆ ಕಡಿತೇನೆ ಅಂತ ಹೋದವರು. ನಾನು ಆಗಲ್ಲ. ಅಮ್ಮನ ಮಾತು ಉಳಿಸುವುದಕ್ಕೆ ಬೇಕಾಗಿ ಕೊಲ್ಲುವವನನ್ನು ಬದುಕಿಸಲಿಕ್ಕೆ ಹೊರಟವ. ಹೌದಾ? ಅವತ್ತು ರಾವಣನ ಶಕ್ತಿಯಾಯುಧದಿಂದ ಬೀಳುವಾಗ ಸಂಜೀವಿನಿ ಗಿರಿ ತರಲಿಕ್ಕೆ ನಾನು ಬೇಕಾಯ್ತು. ಹೌದೌದು, ನಾನು ಅವತ್ತು ಸಂಜೀವಿನಿ ಗಿರಿ ತರದೇ ಇರ್ತಿದ್ರೆ ಅಲ್ಲೇ ಮಲಗಿರ್ತಿದ್ದೆ. ಈಗ ಎದ್ದು ಬಂದು ನನಗೆ ಬಾಣ ಬಿಡುದ? ಹೇಗೆ ಕೂಡಿತ ಬಾಣ ಬಿಡ್ಲಿಕ್ಕೆ? ಸಾಯುವವನು ನಾನು ಬದುಕಿಸುವವ ಎಂದು ಹೇಳ್ತಾ ಇದ್ಯಲ್ಲ. ಆದ್ರೂ ನೀನಾಗಾದ್ರೆ ರಾಮನಿಗೆ ವಿರೋಧವನ್ನು ಕಟ್ಟಿಕೊಂಡಿದ್ದಿ. ಹೌದಲ್ಲ? ನಾನು ಹೇಳುದು ನಿನ್ನಲ್ಲಿ ಒಂದೇ ಮಾತು, ಅವನನ್ನು ಬಿಟ್ಟುಕೊಡು. ನಾವು ಎಷ್ಟು ಸಮಯದಿಂದ ಕಷ್ಟಪಡ್ತಿದ್ದೇವೆ ಗೊತ್ತುಂಟ? ಯಾಕೆ ಈಗ ಬಿಟ್ಟುಕೊಡು ಅಂತ ನೀವು ಸುಲಭದಲ್ಲಿ, ಅಷ್ಟು ಸುಲಭದಲ್ಲಿ ಮುಗಿಸಲಿಕ್ಕೆ ಬಿಡ್ತೇನೆ ನಾನು. ಯಾಕೆ? ನೀವು ಬಂದದ್ದೇ ಈಗ ಅಲ್ವಾ? ಹೌದು, ನಾವು ಎಷ್ಟು ಸಮಯದಿಂದ ಅವನನ್ನು ರಕ್ಷಣೆ ಮಾಡಿ ಕಷ್ಟಪಡ್ತಾ ಇದ್ದೇವೆ. ಅವನನ್ನು ಕಾಯ್ತಾ ಇದ್ಯಲ್ಲ ನೀನು. ಹೌದಾ? ಈಗ ಬಿಟ್ಟುಕೊಡ್ಲಿಕ್ಕೆ ಆಗುದಿಲ್ಲ. ಹಾಗಾದ್ರೆ ನಿನಗೆ ಪೆಟ್ಟೇ ಬಂತು. ಹನುಮನ ಕೂಡೆ ಕಾಡಾಕಾಡಿಯಾಗಿ ಭವನವನ್ನು ಕೊಡುವುದಕ್ಕಾಗಿ ಹೊರಟು ನಿಂತಹ ಕಾಲಕ್ಕೆ ನೀನು ಆಡಿತು. ಹೌದು, ನಾನು ಬರ್ತೇನೆ ಅಂತ ನಿಜ. ಬಂದು ಏನು ನೋಡುವುದಕ್ಕಾಯ್ತು? ನೋಡುತ್ತಾ ಇದ್ದೀನಲ್ಲ. ನೋಡು ನೋಡು ಸೀತಾ. ಹೌದು, ಏನು ಕಾಣುತ್ತಾ ಇದೆ? ಆ ಹನುಮಂತನನ್ನು ಎದುರಿಸಬೇಕು, ಅವನನ್ನು ಗೆಲ್ಲಬೇಕು ಎನ್ನುವುದಕ್ಕಾಗಿ ನಮ್ಮಲ್ಲಿರುವಂತಹ ಕಪಿಪಾಳಯವನ್ನೆಲ್ಲ ಕಳುಹಿಸಿಕೊಟ್ಟೆ. ಹೌದು, ನೋಡು ಆ ಕಡೆ ನೋಡು, ಎಲ್ಲ ತರಗೆ ಹೊರಗಿದ್ದಾರೆ. ಅದರೆಲ್ಲ ಕಪಿವೀರರಲ್ವ? ಹೌದು, ಅವರ ಜೊತೆಯಾಗಿ ತಮ್ಮಂದಿರಾದಂತಹ ಭರತ, ಶತ್ರುಹರ, ಲಕ್ಷ್ಮಣನನ್ನೇ ಕಳುಹಿಸಿಕೊಟ್ಟೆ. ಮಾನವರು ನೋಡಿದೆ ಈ ಕಡೆ. ಹೌದು, ಅವರೆಲ್ಲ ಧರಾಶಾಹಿ ಆಗಿ ಬಿದ್ದಿದ್ದಾರೆ.
ನಮ್ಮೆಲ್ಲ ಸೇನೆಯನ್ನು ಈ ರೀತಿಯಾಗಿ ಹಾನಿ ಎಸಗುತ್ತಾ ನಮ್ಮವರೇ ಆದಂತ ಹನುಮಂತ ಹೀನ ಕೃತ್ಯವನ್ನು ಮಾಡುವುದಕ್ಕಾಗಿ ಮನಮಾಡಿ ಬಿಟ್ಟನಲ್ಲ. ನಿಜ ಕಣ್ಣಾರೆ ಕಾಣುತ್ತಾ ಇದೆಯಲ್ಲ ನೀನು. ಸ್ವಾಮಿ, ಯಾರಾದ್ರೂ ನಮ್ಮವರು ಉಳಿದಿದ್ದಾರ? ನಾನು ನೀನು ಇಬ್ಬರು ಬಿಟ್ರೆ ಮತ್ತೆ ಯಾರು ಉಳಿಯದ ಹಾಗೆ ಅವ ಇಷ್ಟು ಅಹಂಕಾರದಿಂದ ಮುಂದುವರಿತಾನಂತಾದ್ರೆ ಏನು ಮಾಡಬೇಕು? ನಾನು ಇಷ್ಟೆಲ್ಲ ಪಕ್ಷಾಂತರ ಮಾಡ್ತಾನೆ ಅಂತ ಯೋಚನೆ ಮಾಡಿರ್ಲಿಲ್ಲ. ಈಗ ಹನುಮಂತ ಜಾತಿ ಮಂಗ, ಇವರು ಮಂಗಗಳೇ. ಜಾತಿ ಮಂಗ ಅಂದ್ರೆ ಅಲ್ಲ, ಇದು ಸಂಘಟನೆ ಮಾಡಬಹುದಿತ್ತಲ್ಲ. ಜಾತಿ ಮಂಗ ಮತ್ತೆ ಮಂಗ ಜಾತಿ. ಮಂಗ ಜಾತಿ ಹೌದು. ಆ ಸಂಘಟನೆ ಮಾಡ್ತಿದ್ರೆ ಈ ರೀತಿ ಆಗ್ತಿರ್ಲಿಲ್ಲ ಸ್ವಾಮಿ. ಕೆಲವೊಮ್ಮೆ ಹಾಗೆ ಆಗುವುದು. ಸಂಘಟನೆ ಮಾಡಬೇಕು ಅಂತ ಎಲ್ಲ ಒಟ್ಟು ಸೇರುವುದು. ಮತ್ತೆ ಸಂಘಟನೆಯ ಒಳಗಡೆ ಒಬ್ಬೊಬ್ಬನೇ ಹಿಂದೆ ಹೋಗು ತೂಕ ಮಾಡುವಾಗ. ಹೌದೌದು. ಮತ್ತೆ ಯಾರು ಉಳಿಯುವುದಿಲ್ಲ. ಯಾರಿಲ್ಲ. ಹೌದೌದು. ಎಲ್ಲ ಬೇಕು ಅಂತ ಮುಂದೆ ಹೋಗು. ಇದು ಅದೇ ರೀತಿ ಆಯ್ತಲ್ಲ. ಹೌದೌದು, ಹಾಗೇ ಆಯ್ತು. ಇಲ್ಲ, ಇನ್ನು ತಡ ಮಾಡ್ಲಿಕ್ಕಿಲ್ಲ. ಸರಿ, ಉಳಿದ ನಾವು ಇರುವರಾದ್ರೂ ಸರಿ, ಅವನೊಡನೆ ಹೋರಾಡುವುದಕ್ಕಾಗಿ ಸಿದ್ಧನಾಗಬೇಕು. ಬಾ, ರಥ ಇರು. दशरथ कुमार भक्त सुप्रेमाय पीतांबराय सूर्यकुलाब्धि सोमाय लोकनाथाय जय जय ದಶರಥ ಕುಮಾರಾಯ ಭಕ್ತ ಸುಪ್ರೇಮಾಯ ಕಾವ್ಯಾದತತಿ ಸಂಹಾರ ಕಾರಣಾಯ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರ ಪುಂಸಾಂ ಮಹಾಪಾತಕ ನಾಶನಂ. ಸ್ವಾಮಿ, ಅಡಿದಾವರೆಗಳಿಗೆ ವಂದಿಸಿಕೊಂಡಿದ್ದೇನೆ. ಪ್ರಣಾಮಗಳು. ಸೀತಾರಾಮರು ಜೊತೆಯಾಗಿ ಬಂದ ಕಾಲಕ್ಕೆ ಕರಗಳೆರಡನ್ನು ಜೋಡಿಸಿದ್ದಿ, ದೇಹವನ್ನು ಕುಗ್ಗಿಸಿದ್ದಿ, ಬೆನ್ನನ್ನು ಬಾಗಿಸಿದ್ದಿ, ತಲೆಯನ್ನು ತಗ್ಗಿಸಿದ್ದಿ. ನಾನು ಬೇಡ ಅಂತ ಹೇಳಿದ್ರು ಅಷ್ಟು ಮಾಡ್ತದೆ ನನ್ನ ದೇಹ. ಹೌದು. ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥ ಮುಖ್ಯಂ. ಹೀಗೆ ನೀನು ಪ್ರಪಂಚ ಮುಖದಲ್ಲಿ ಕಾಣಿಸಿಕೊಂಡವ. ಅಷ್ಟೆಲ್ಲ ಹೇಳಿದ ಬಾಳೆನಾರಿಗೆ ನಿಜವಾದ ಮೌಲ್ಯ ಬಂದದ್ದು ಶ್ರೀರಾಮದೂತಂ ಅಂತ ಹೇಳುವ ಅಲ್ವಾ? ಅದಕ್ಕೆ ಒಂದು ಮಲ್ಲಿಗೆ ಸೇರಿದ ಹಾಗೆ ಆಯ್ತು. ಆದ್ರೆ ಲೋಕಮುಖದಲ್ಲಿ ಬುದ್ಧಿವಂತ ತತ್ವಜ್ಞಾನಿ ಎನ್ನುವ ಹಾಗೆ ನೆಗಳತೆಯನ್ನು ಹೊಂದಿದ್ರೆ ಅಂಜನಾಸೂನವಾದಂತ ನೀನು ಮಾತು ದೊಡ್ಡ ಮಾತು. ಬುದ್ಧಿವಂತವರು ಹೇಗೆ ವ್ಯವಹರಿಸುವುದು ಕೇಳಿದ್ರೆ ಒದಗಬಹುದಾದಂತಹ ಪರಿಣಾಮ ಏನಾಗುತ್ತದೆ, ಯಾವ ಪಥವನ್ನು ಹಿಡಿದು ನಾವು ಹೇಗೆ ಸಾಗಿದ್ರೆ ಏನು ಒದಗುತ್ತದೆ ಮುಂದೆ, ಈ ನಿರ್ಣಯವನ್ನು ಅವಲೋಕಿಸಿ ಆಲೋಚಿಸಿ ಕಾರ್ಯಪ್ರವೃತ್ತರಾಗಬೇಕಾಗುತ್ತದೆ. ನೀನು ಯಾಕೆ ಹೀಗೆ ಮಾಡಿದ್ದಿ ಅಂತಲೇ ಅರ್ಥ ಆಗುತ್ತಾ ಇದೆ. ಬುದ್ಧಿವಂತನಾಗಿ ಕಾಣಿಸಿಕೊಳ್ಳಬೇಕಾದಂತ ನೀನೇ ಇದ್ದು ಬುದ್ಧಿಹೀನರ ಹಾಗೆ ವರ್ತಿಸುವ ಹಾಗೆ ಮಾಡಿಬಿಟ್ಟೆಯಲ್ಲ. ಏನಾಯ್ತು ವ್ಯವಹಾರ ಬುದ್ಧಿಹೀನತೆಯಲ್ಲಿ? ಯಾವಾತ ರಾಮನ ವೈರಿ ಇದ್ದಾನೆ ಅಂತವನನ್ನು ನೀನು ರಕ್ಷಿಸುವುದಕ್ಕಾಗಿ ತೊಡಗಿದಾಗ ಯಾವ ರಾಮನ ಸೇನೆ ಉಂಟು ಆ
ಅವರಿಗಿದು ಭೂಷಣವ ಹನುಮಂತ ಯಾಕೆ ಹೀಗೆ ಮಾಡಿ? ಕರುಣವಾರಿಸಿ ಕರುಣವಾರಿಜಿಕೆ ಶಕುಂತನು ಮುಂದೆ ಬರುವುದೆಲ್ಲ ಮಾತೆಯ ಬಳಿಗೆ, ಬರುವುದೆಲ್ಲ ಮಾತೆಯ ಬಳಿಗೆ, ಹರಣ ದಾನವ ಬೇಡೆ ಮೊದಲು ನಂಬುಗೆಗೊಂಡು, ಹರಣ ದಾನವ ಬೇಡೆ ಮೊದಲು ನಂಬುಗೆಗೊಂಡು, ಪರಿಹರೋಹಿತ ಬೀದಿಯೊಳಗೆ ದೇವರೇ, ಹನುಮಂತ ಕೆರೆಯ ನೀರು ಬತ್ತಿ ಹೋಗಬಹುದು, ತೊರೆಯ ನೀರು ಬತ್ತಿ ಹೋಗಬಹುದು. ಕೆರೆಯ ತೊರೆಯ ನೀರು ಮಳೆಗಾಲದಲ್ಲಿ ತುಂಬಿ ತುಳುಕಿದ್ದು ಬೇಸಿಗೆಗಾಗುವಾಗ ಬತ್ತಿ ಹೋಗುತ್ತದೆ. ಅರೆ ವಾರಿದಿ ಹಾಗಲ್ಲ. ಮಳೆ ಬರಲಿ ಬಿಸಿಲು ಬೀಳಲಿ ಸಮುದ್ರ ಯಾವತ್ತೂ ಅಬ್ಬರಿಸುತ್ತಲೇ ಇರುತ್ತದೆ. ನೀನು ಕರುಣೆಯ ವಾರಿದಿ. ಯಾವ ಸನ್ನಿವೇಶವೇ ಬರಲಿ ನಿನ್ನ ಕರುಣೆಯ ನೀರು ಬತ್ತಿ ಹೋಗುವುದಕ್ಕಿಲ್ಲ. ಉಳಿದವರೆಲ್ಲ ತನ್ನವರಿಗೆ ಕರುಣೆ ತೋರಿಸಿ ಯಾರು? ನಿನ್ನ ಬಗ್ಗೆ ಇರುವ ನೆಗಳತೆ ಹೇಗೆ? ರಿಪೂಣಾಂ ವತ್ಸಲಾಮಪಿ ರಾಮಃ. ರಿಪುಗಳಿಗಾದರೂ ವಾತ್ಸಲ್ಯವನ್ನು ತೋರಿಸುವವ. ತನ್ನವರಿಗೆ ಮಾತ್ರ ಅಲ್ಲ, ರಿಪುಗಳೇ ಬಂದರೂ ಕೂಡ ವಾತ್ಸಲ್ಯ ತೋರಿಸುವ ಬಿರುದು ನಿನ್ನದು. ಅಂತ ಬಿರುದಿರುವುದೇ ರಾಮನ ದೇವತ್ವದ ಲಕ್ಷಣ. ಅವನ ನೀತಿ ಅಂತ ಭಾವಿಸಿದ ನಿನ್ನ ಆದರ್ಶವನ್ನೇ ಮೈಯೊಳಗೆ ತುಂಬಿಕೊಂಡು ನಾವು ಉಣ್ಣುವ ಅನ್ನದಲ್ಲಿ, ನಮ್ಮ ಮೈಯಲ್ಲಿ ಹರಿದಾಡುವ ರಕ್ತದಲ್ಲಿ ಎಲ್ಲಾ ಕಡೆಯಲ್ಲಿಯೂ ಆವರಿಸಿ ನಿಂತವರು ನಾವು. ಮೊನ್ನೆಯ ದಿವಸ ಪ್ರಾಣಭೀತಿಯಿಂದ ಬಂದ ಶಕುಂತರಾಜ ನನ್ನ ಅಮ್ಮನಲ್ಲಿ ವಿಷಯವನ್ನು ಹೇಳುವ ಮೊದಲು ಅಭಯವನ್ನು ಕೇಳಿದನಂತೆ. ನನ್ನ ಆಣೆಯಾಗಿ ಕೊಟ್ಟಂತ ಅಭಯವನ್ನು ಕೇಳಿದ ಮೇಲೆ ವಿಷಯವನ್ನು ವಿಸ್ತರಿಸಿದನಂತೆ. ಒಮ್ಮೆ ನಮಗೂ ಖೇದ ಆಗಿತ್ತು, ರಾಮ ವಿರೋಧ ಆದೀತೋ, ಮತ್ತೆ ನಾನು ಬುದ್ಧಿವಂತನಾಗಿ ನೀನು ಹೇಳಿದ ತತ್ವಜ್ಞಾನಿ ಎನ್ನುವುದಾಗಿ ಏನು ಹೇಳಿದೆಯೋ ಅದರಂತೆ ಯೋಚಿಸುವಾಗ ಇಲ್ಲ, ವಿರೋಧ ಆಗುವುದಿಲ್ಲ ಅಂತ ಕಂಡಿತ್ತು. ಯಾಕೆ? ಒಬ್ಬ ವ್ಯಕ್ತಿ ಪ್ರಾಣಭೀತಿಯಿಂದ ಬಂದ್ರೆ ಅವನ ಪ್ರಾಣ ಉಳಿಸಬೇಕು ಎನ್ನುವುದಾಗಿ ಹೇಳುವುದು ನಿಜವಾದ ರಾಮತ್ವ. ಅದು ಯಾರೇ ಹೇಳಲಿ ಅವನೊಳಗೆ ರಾಮ ಇದ್ದಾನೆ ಅಂತ ಅರ್ಥ. ಅದು ನನ್ನ ಅಮ್ಮ ಹೇಳಲಿ, ನಾನು ಹೇಳಲಿ, ಯಾರೇ ಹೇಳಲಿ ಅವಳೊಳಗೊಬ್ಬ ರಾಮ ಇದ್ದಾನೆ ಅಂತ ಅರ್ಥ. ನಾವು ಹೇಳಿದ ಮಾತಲ್ಲ. ಈಗ ಅಭಯ ಕೊಡುವಾಗ ನನ್ನ ತಾಯಿಯಾದರೂ ರಾಮನನ್ನು ಮರೆತು ಹೇಳಿ ಆಳು, ಅವನನ್ನು ರಕ್ಷಿಸ್ತೇನೆ ಅಂತ ಹೇಳುವಾಗ ನಾನು ರಾಮನನ್ನು ಮರೆತು ಹೇಳಿ ಏನು? ಹಾಗಾಗಿ ಅವನನ್ನು ರಕ್ಷಿಸ್ತೇನೆ ಅಂತ ಹೇಳಿ ನಾನು ರಕ್ಷಿಸ್ತೇನೆ ಅಂತ ಅಹಂಕಾರದಿಂದ ಬಂದದ್ದಲ್ಲ ಸ್ವಾಮಿ. ಮತ್ತೆ ನಿನಗೆ ಭೀತಿ ಇದ್ರೆ ನಿನ್ನ ಭೀತಿಯನ್ನು ಪರಿಹರಿಸುವುದಕ್ಕೆ ನೀನು ಹೇಳಬೇಕಾದ ರಾಮ ಮಂತ್ರ ಅಂತ ಹೇಳಿ ಅವನನ್ನು ರಕ್ಷಿಸಿ ಇರಿಸಿದ್ದೇನೆ. ಅನಿವಾರ್ಯವಾಗಿ ಹೋಯಿತು. ಒಬ್ಬನ ಪ್ರಾಣ ರಕ್ಷಣೆಗೆ ಬೇಕಾಗಿ ನಡೆದಂತಹ ಘಟನೆಯಲ್ಲಿ ಏನು ಮಾಡೋಣ ಹೇಳು? ಕೆಲವೊಮ್ಮೆ ನಾವು ಬೆಳೆಗೆ ಹಾಕಿದಂತ ನೀರಿನಿಂದ ಕಳೆಯು ಹುಟ್ಟಿ ಹೋಗುತ್ತದೆ. ಹಾಗೆ ಬೆಳೆಯ ಒಟ್ಟಿಗಿರುವ ಕಳೆಯನ್ನು ಕಡಿಯುವಾಗ ಬೆಳೆಗೂ ನೋವಾಗ್ತದೆ, ನಾಶ ಆಗುತ್ತದೆ. ಅವನನ್ನು ರಕ್ಷಣೆ ಮಾಡುವ ಬರದಲ್ಲಿ ನರವಾನರರಿಗೆ ಪೆಟ್ಟಾಗಿರಬಹುದು, ಆದ್ರೆ ಅವರಿಗೆ ಪೆಟ್ಟಾಗಬೇಕು ಎನ್ನುವ ಉದ್ದೇಶದಿಂದ ಮಾಡಿದ್ದಲ್ಲ. ನನ್ನ ಉದ್ದೇಶ ಇವನ ರಕ್ಷಣೆ ಹೊರತು ಬೇರೆ ಯಾವುದೇ ರೀತಿಯದ್ದಂತ ನರವಾನರ ಸೇನೆಗೆ ಹಾನಿ ಮಾಡುವುದಲ್ಲ ದೇವರೇ. ಆದ್ರೆ ಅವನನ್ನು ರಕ್ಷಿಸುವುದಕ್ಕಾಗಿ ತೊಡಗಿದ ಮೇಲೆ ಪರಿಣಾಮ ಏನಾಗುತ್ತದೆ ಆಲೋಚನೆ ಮಾಡಿದ್ಯಾ ನೀನು? ನೀನೇ ಅಲ್ವಾ ಅದು? ನನ್ನನ್ನು ಇಷ್ಟರವರೆಗೆ ಕಂಡುಕೊಂಡದ್ದು ನೀನು ಸ್ವಾಮಿ ದಾಸೋಹಂ. ಆ ಭಾವವನ್ನೇ ಇಷ್ಟರವರೆಗೆ ನೀನು ಪ್ರಕಟಿಸಿಕೊಂಡು ಬಂದವು. ಪಂಪಾ ತೀರದಲ್ಲಿ ಕಂಡ ಕ್ಷಣವೇ ನೀನೇ ಆಡಿದ್ದ ಬಳಿಕ
ನೀನೇ ನನಗೆ ಅಮ್ಮ, ಹಾ ನೀನೇ ನನಗೆ ತಂದೆ, ಹಾ ನೀನಲ್ಲದೆ ಮತ್ತು ಅಮ್ಮ ಇಲ್ಲ ನನಗೆ. ಆದ್ರೆ ಈಗ ಬಂದು ಆಡುತ್ತಿ ಅಮ್ಮನಿಗೆ ಕೊಟ್ಟ ಮಾತು, ಅಮ್ಮನಿಗೆ ಕೊಟ್ಟ ಮಾತು. ಅದು ಹೇಳಿದ್ದೇನೆ, ಕಾರಣ ಉಂಟು. ಏನು? ನೀನೇ ನನಗೆ ಅಮ್ಮ, ನೀನೇ ನನಗೆ ಅಪ್ಪ, ನೀನೇ ನನಗೆ ದೇವರು, ನೀನೇ ನನಗೆ ಸ್ವಾಮಿ ಅಂತ ಹೇಳಬೇಕಾದ್ರೆ ಅಮ್ಮನ ಬಗ್ಗೆ ಅಷ್ಟು ಗೌರವ ಉಂಟು ಅಂತ ಅರ್ಥ. ಹೌದು. ಒಬ್ಬ ನೀನೇ ನನಗೆ ಅಮ್ಮ ಅಂತ ಹೇಳ್ತಾನೆ ಅಂದ್ರೆ ಅರ್ಥ ಎಂತದ್ದು? ಎಂತದ್ದು? ಅಮ್ಮನ ಬಗ್ಗೆ ಅವನಿಗೆ ಗೌರವ ಭಾವ ಇದ್ದ ಕಾರಣ ಮಾತ್ರ ಹೇಳುದು. ಯಾಕೆ ನೀನೇ ನನ್ನ ತಮ್ಮ ಅಂತ ಹೇಳಲಿಲ್ಲ? ಅದಕ್ಕಿಂತ ಹೆಚ್ಚಿನ ಗೌರವ ಅಮ್ಮನ ಬಗ್ಗೆ ಉಂಟು. ನಮಗೆ ಯಾರಲ್ಲಿ ಅತಿಯಾದ ಗೌರವ ಉಂಟೋ ಅವರನ್ನೇ ನಾವು ಅಭಿಮಾನ ಇರಿಸಿಕೊಂಡವರಿಗೆ ಹೋಲಿಸಿ ಹೇಳುದು. ಹೌದು. ಆದ್ರೆ ನನ್ನಲ್ಲೇ ನೀನು ಅಮ್ಮ ಅಂತ ಹೇಳಿದ ಮೇಲೆ ನೀನೇ ಆಡಿದ್ದು, ನನಗೆ ಮತ್ತೆ ಬೇರೆ ಅಮ್ಮ ಇಲ್ಲ ಅಂತ. ಈಗ ನಾನು ಮುಂದೆ ಮುಂದೆ ಪ್ರಕಟಣ ಆದ ಕಾಲದಲ್ಲಿ ಈಗ ಮತ್ತೆ ಹೇಳಿದ್ರೆ ನನಗೆ ಮತ್ತೊಬ್ಬಳು ಅಮ್ಮನೇ ಮುಖ್ಯ ಅಂತ ಹೇಳಿದ್ರು. ಹಾಗಾದ್ರೆ ಸಮಯ ಸಂದರ್ಭಕ್ಕಾಗುವಾಗ ಮಾತು ಬದಲಿಸುವುದಕ್ಕೆ ತೊಡಗಿ. ಆಶಯಾರ್ಥ ಬೇರೆ, ಅಲಂಕಾರಿಕ ಬೇರೆ, ವಾಚ್ಯಾರ್ಥ ಬೇರೆ. ದೇವರೇ, ಮನೆಗೊಬ್ಬ ಅತಿಥಿ ಬರ್ತಾನೆ. ಹೌದು, ಅತಿಥಿ ದೇವರಲ್ವ ನಮಗೆ? ನಿಜ. ಹಾಗೆಂದು ದೇವರಿಗೆ ಹೇಳಿದ ಹರಕೆಯನ್ನು ಅತಿಥಿಗೆ ಕೊಡ್ಲಿಕ್ಕೆ ಆಗ್ತದ? ಆಗುವುದಿಲ್ಲ. ಅಲಂಕಾರಿಕವಾಗಿ ಅತಿಥಿ ದೇವರೇ, ಆ ಕ್ಷಣಕ್ಕೆ ಅವ ದೇವರೇ. ನೀನು ನನಗೆ ತಾಯಿಯೂ ಹೌದು, ನೀನು ನನಗೆ ತಂದೆಯೂ ಹೌದು, ನೀನು ನನಗೆ ಸ್ವಾಮಿಯೂ ಹೌದು, ನೀನು ನನಗೆ ಸಖನೂ ಹೌದು. ಹಾಗೆಂದು ನನಗೆ ಜನ್ಮ ಕೊಟ್ಟ ತಾಯಿ ಇಲ್ಲ ಅಂತ ಹೇಳಿ ಬಂದದ್ದಲ್ಲ ನಾನು. ಅದನ್ನು ಉಲ್ಲಂಘಿಸದೆ ನೀನು ತಾಯಿಯಾಗಿ ಉಳಿದಿದ್ದಿ. ಅದನ್ನು ಉಲ್ಲಂಘಿಸುವುದಾದ್ರೆ ನನಗೆ ಅದಕ್ಕಿಂತ ಹೆಚ್ಚು ತಾಯಿಯೇ ಕಾಣ್ತಾಳೆ. ಹೌದಾ? ಹಾಗಾದ್ರೆ ಆಲೋಚನೆ ಮಾಡು. ನನ್ನಲ್ಲಿಯೂ ತಾಯ್ತನವನ್ನು ಕಂಡುಕೊಂಡಂತ ನೀನಿಂದು ತಾಯಿಯ ಮೇಲೆ ಅತೀವವಾದ ಗೌರವವನ್ನು ಹೊಂದಿ ಹೀಗೆ ಮಾಡಿದ್ದು ಹೌದು ಅಂತಾದ್ರೆ ಪರೋಕ್ಷವಾಗಿ ನೀನು ತಾಯಿಗೆ ಅಪಮಾನ ಮಾಡಿದ ಹಾಗೆ ಆಗ್ಲಿಲ್ವಾ ಇದು ಕೂಡ ಈ ಪ್ರಕರಣ? ಅದೇ ಹೇಗೆ ಅದೇ ತಾಯಿಯ ಮೇಲೆ ಇರುವಂತಹ ಗೌರವದಿಂದಲೇ ನನ್ನನ್ನು ತಾಯಿಯಾಗಿ ಕಂಡುಕೊಂಡದ್ದು. ಹೌದು. ನನ್ನನ್ನು ಸ್ವಾಮಿ ಅಂತ ಪೂಜಿಸಿ ಅದೇ ಸ್ವಾಮಿಯ ವಿರೋಧಿಯಾದ ಅಂತ ಒಬ್ಬನಾತನನ್ನು ಈಗ ರಕ್ಷಿಸುತ್ತೇನೆ ಅಂತ ನೀನು ಮುಂದೆ ಬಂದಿದ್ದ. ಹೌದು. ಈಗ ನನ್ನ ವಿರೋಧಿಯಾದವನನ್ನು ನೀನು ಮಾಡಬೇಕಾದದ್ದೇನು? ಇದು ದೇವರ ವಿರೋಧಿ, ಆ ವಿರೋಧಿ ನನಗೂ ವಿರೋಧಿಯ ಹಾಗೆ ಆಗಬೇಕು. ಕೊಂಡು ಹೋಗಿ ದೇವರ ಬಳಿಗೆ ಒಪ್ಪಿಸೋಣ. ಈ ಮನವನ್ನು ಮಾಡಬೇಕಾದಂತೆ ನೀನು ಮನವನ್ನು ಬದಲಾಯಿಸಿ ಈಗ ಈ ಪ್ರಕರಣವನ್ನು ಮುಂದೆ ತಂದು ಎಳೆದಿದ್ದೆ. ಇದರಿಂದ ನೀನು ಏನಾಗುತ್ತದೆ? ಸ್ವಾಮಿ ದ್ರೋಹವನ್ನು ಮಾಡಿದ ಹಾಗಾಗುತ್ತದೆ. ಆ ಪಾಪ ನಿನಗೆ ಬಂದಿತ್ತು, ಎಚ್ಚರದಿಂದ ವಹಿಸು. ನಾನು ಗುರುಗಳಿಗೆ ಕೊಟ್ಟಂತಹ ಮಾತುಂಟು, ಹಾಗಾಗಿ ಆ ಮಾತನ್ನು ನೆರವೇರಿಸುವುದಕ್ಕಾಗಿ ಬಂದಿದ್ದೇನೆ. ವಿಶ್ವಾಮಿತ್ರರಿಗೆ ಆಡಿದಂತಹ ಮಾತಿನಂದದಲ್ಲಿ ಇನ್ನು ಹೆಚ್ಚು ಸಮಯ ಇಲ್ಲ ನಮಗೆ, ಬೇಗ ಮುಗಿಸಿಕೊಡ್ತೇನೆ ಅಂತ ಹೇಳಿದ್ದೇನೆ ಗುರುಗಳ ಜೊತೆಯಲ್ಲಿ. ಬಂದದ್ದು ದೇವರಲ್ವ? ಹೌದು. ವಿಶ್ವಾಮಿತ್ರರು ನನ್ನ ಗುರುಗಳು ದೇವರಿಗೆ ಅಲ್ವಾ? ಹೌದು. ಹಾಗಾದ್ರೆ ಇದು ದೇವರಲ್ಲ. ಮತ್ತೆ ನಾನು ನಂಬಿದ ದೇವರು ಬೇರೆ ಉಂಟು. ಯಾರ? ದೇವರು ಹೌದು. ಆದ್ರೆ ಆಕಾರವನ್ನು ತಳೆದು ಬಂದವರು. ನೀವು ಹುಟ್ಟುವ ಮೊದಲೇ ರಾಮನಾಮ ಉಂಟು, ನೀವು ಹುಟ್ಟುವ ಮೊದಲೇ ರಾಮನಾಮದ ವ್ಯಾಹರಣ ಮಾಡಿದವ ನಾನು. ನೀವು ಹುಟ್ಟುವ ಮೊದಲೇ ರಾಮನಾಮ ವ್ಯಾಹರಣ ಮಾಡಿದಂತ ಅನೇಕರಿದ್ದಾರೆ. 5 ವರ್ಷದ ಮಗುವಿಗೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹೇಳಿದ್ರೆ ಏನು ಅಂತಲೇ ಗೊತ್ತಿರಲಿಲ್ಲ. ನಾರಾಯಣನನ್ನು ನೋಡಿ ಹೇಳಿದ್ದಲ್ಲ, ಅಲ್ಲ, ಧ್ರುವ ಹೇಳಿದ. ಅವನ ಶ್ರದ್ಧೆ, ಅವನ ನಂಬಿಕೆ ಅವನನ್ನು ಧ್ರುವ ಮಂಡಲದವರೆಗೆ ಕೊಂಡು ಹೋಯಿತು. ದೇವರೇ, ಯಾವುದಕ್ಕೆ ಆಕಾರ ಉಂಟು ಅದಕ್ಕೆ ವಿಕಾರವೂ ಉಂಟು. ಈಗ ನಿಮಗೆ ಹೇಗೆ ವಿಶ್ವಾಮಿತ್ರರು ಗುರುಗಳು, ಹಾಗೆ ವಸಿಷ್ಠರು ಗುರುಗಳಲ್ಲ? ಹೌದು. ಶಕುಂತ ನಮಗೆ ಪೂರ್ತಿ ಹೇಳಿದ್ದಾನೆ. ವಸಿಷ್ಠರು ಹೇಳಿದ್ದಾರೆ ಅಂತ ಏನೆಂದು? ಅವನನ್ನು ಕೊಲ್ಲುವುದು ಬೇಡ ಅಂತ ಹೇಳಿದ್ದಾರೆ. ಅವರು ಅಲ್ಲಿಯವರೆಗೆ ಸುಮ್ಮನಿದ್ದ ವಿಶ್ವಾಮಿತ್ರರು ವಸಿಷ್ಠರು ಯಾವಾಗ ಕೊಲ್ಲುವುದು ಸರಿಯಲ್ಲ ಅಂತ ಹೇಳಿದ್ರು ಹಾಗೆ ಎದ್ದು ನಿಂತು. ವಿಶ್ವಾಮಿತ್ರರು ಎದ್ದು ನಿಂತದ್ದು ಇಲ್ಲಿಯವರೆಗೆ ಎಲ್ಲಿಯಾದ್ರೂ ಒಂದು ಸರಿ ಅಂತ ಪರ್ಯಾವಸಾನ ಆದದ್ದುಂಟ? ಎಲ್ಲಾ ಕಡೆಯಲ್ಲಿ ಅವರು ಸರಿ ಇಲ್ಲದನ್ನೇ ಸರಿ ಅಂತ ಹೇಳುದು. ಯಾಕೆ ಸರಿ ಇಲ್ಲದನ್ನು ಸರಿ ಅಂತ ಹೇಳುದು? ಅವರಿಗೆ ಸರಿಯಾವುದು ಅಂತ ಗೊತ್ತಿಲ್ಲ ಅಂತ ಅರ್ಥ ಅಲ್ಲ. ವಸಿಷ್ಠ ವಿರೋಧ ಮಾಡಬೇಕು, ಅದೇ ಅವರ ಧ್ಯೇಯ. ವಸಿಷ್ಠ ವಿರೋಧಕ್ಕೆ ಬೇಕಾಗಿ ಶಕುಂತನನ್ನು ಬಲಿಪಶು ಮಾಡಿದ್ದಾರೆ. ಈಗ ವಸಿಷ್ಠರು ಹೇಳಿದ್ದು ಸರಿಯೋ ವಿಶ್ವಾಮಿತ್ರರು ಹೇಳಿದ್ದು ಸರಿಯೋ ಎನ್ನುವುದಕ್ಕಿಂತ ನೀವು ಗುರು ಅಂತ ಹೇಳಿದ್ರಲ್ಲ, ನೀನು ಗುರು ಅಂತ ಹೇಳಿದ ಮೇಲೆ ವಸಿಷ್ಠರು ಗುರುಗಳೇ ಅಲ್ವಾ? ಎರಡು ಗುರುಗಳಿಗೆ ಬಂದಂತಹ ಸಂಘರ್ಷದ ಒಂದು ವಿದ್ಯಮಾನ ಇದು. ನಾವು ನಿಮ್ಮ ಮೂರ್ತಿಯನ್ನು ನಂಬುವುದೇ ಅಲ್ಲ,
ಈಗ ತಂದೆ ಎನಿಸಿದಂತ ದಶರಥ ಭೂಪತಿ ಪಿತೃವಾಕ್ಯ ಪರಿಪಾಲನೆಗೆ ಬೇಕಾಗಿ ಏನನ್ನು ಹೇಳಿದ್ದಾನೋ ಆಗ ಅವ ಸಾಯುವಾಗಲೂ ಅವನನ್ನು ಬಿಟ್ಟು ಬರಲಿಲ್ವಾ? ಹೌದು. ತಂದೆ ಸತ್ತರು ಪಿತೃವಾಕ್ಯ ಪರಿಪಾಲನೆ ಮುಖ್ಯ ಎನ್ನುವುದಾಗಿ ನೀನು ಹೊರಟು ಬಂದದ್ದು ಹೌದಾದ್ರೆ ತಂದೆ ಎನ್ನುವ ಆಕಾರಕ್ಕಿಂತ ತಂದೆಯ ಮಾತಿನ ತತ್ವ ಮುಖ್ಯ ಅಂತ ನೀನು ನಂಬಿದ್ದು ಹೌದಾದ್ರೆ ನಮಗೆ ರಾಮನೆನ್ನುವ ವ್ಯಕ್ತಿ ಹೇಳುವ ಮಾತಿಗಿಂತ ರಾಮನೆನ್ನುವ ತತ್ವ ಹೇಳಿದ್ದು ಹೆಚ್ಚು ಅಂತ ನಂಬಿದವರು ನಾವು. ರಾಮನೆನ್ನುವ ತತ್ವ ಕೊಲ್ಲುವುದಕ್ಕಿರುವುದಲ್ಲ. ಕ್ಷತ್ರಿಯರ ಧಾರ್ಯತೆ ಚಾಪ ನಾರ್ಥ ಶಬ್ದೋ ಭವೇದಿತಿ. ಕ್ಷತ್ರಿಯರು ಚಾಪವನ್ನು ಹಿಡಿಯುವುದು ಆರ್ಥ ಎನ್ನುವ ಶಬ್ದ ಇರಕೂಡದು ಎನ್ನುವ ಕಾರಣಕ್ಕಾಗಿ ಆರ್ತನಾಗಿ ಬಂದಂತಹ ಶಕುಂತನನ್ನು ಕೊಲ್ಲುವುದು ನಾವು ನಂಬಿದ ದೇವರಾದ ರಾಮ ಅಲ್ಲ, ಅವನನ್ನು ರಕ್ಷಿಸುವುದೇ ನಿಜವಾದ ರಾಮ. ಆ ತತ್ವ ಒಳಗುಂಟು. ಆ ತತ್ವವು ಆ ನಾಮದ ಮಹಿಮೆಯು ಒಳಗಿರುವಾಗ ಹೊರಗಿರುವ ವಿಕಾರಕ್ಕೆ ಸಲ್ಲುವಂತ ಈ ಆಕಾರಕ್ಕೆ ನಾನು ಮೌಲ್ಯ ಕೊಡ್ಲಿಕ್ಕಿಲ್ಲ. ಅದನ್ನೇ ನಿಷ್ಠೆಯಿಂದ ಶ್ರದ್ಧೆಯಿಂದ ನಂಬಿಕೊಂಡು ಬಂದಿದ್ದೆ. ಹನುಮಂತ ಪಂಪಾದೀರದಲ್ಲಿ ಕಾಣಿಸಿಕೊಂಡಾಗ ರಾಮ ಮಂತ್ರ ಹೇಳಿದ ಅಥವಾ ಈ ರಾಮನ ಮುಂದೆ ನೀನು ತಲೆ ತಗ್ಗಿಸಿದ್ದ? ಅದಕ್ಕೂ ಇದಕ್ಕೂ ಬಹಳ ಹೋಲಿಕೆ ಇತ್ತು. ಈಗ ವ್ಯತ್ಯಾಸ ಕಾಣ್ತಾ ಉಂಟು. ಹೇಗೆ? ಆಗ ಯಾವ ರಾಮ ಮಂತ್ರವನ್ನು ಹೇಳಿದ್ದೇನೋ ಅದೇ ಅಭಯ ಪ್ರದಾಯಕನಾಗಿ ರಾಮ ಕಂಡ. ಈಗ ಭಯಕಾರಕನಾಗಿ ರಾಮ ಕಾಣ್ತಾ ಇದ್ದಾನೆ. ವ್ಯತ್ಯಾಸ ಕಾಣುವಾಗ ಈಗ ಪರಶುರಾಮ ದೇವರು ನಾರಾಯಣನ ಅವತಾರವೇ ಹೌದು. ಈಗ ಕಾರ್ತವೀರ್ಯನನ್ನು ಕೊಂದದ್ದು ಸರಿ, ರಾಮನನ್ನು ಎದುರಿಸಿದ್ದು ಸರಿ ಅಂತ ಹೇಳಲಿಕ್ಕುಂಟ. ಅದೇ ಪರಶುರಾಮರು ಎದುರಿಸಿದ್ದಲ್ವಾ? ಹೌದೌದು, ಅವರೇ ಹೇಳಿದ್ದು. ಇನ್ನು ಈ ರಾಮ ಇರುವಾಗ ಈ ರಾಮ ಬೇಡ. ಯಾಕೆ ಹೇಳಿದ್ರು? ಪರಶುರಾಮರ ಒಳಗಿದ್ದ ದುಷ್ಟ ಕ್ಷತ್ರಿಯರ ದ್ವೇಷ ಎನ್ನುವುದು ಸರಿಯಾದ ತತ್ವ. ಹೌದು. ಶಿಷ್ಟನಾದ ರಾಮನನ್ನು ಯಾವಾಗ ವಿರೋಧಿಸಿದ್ರು ಆಗ ತತ್ವ ಹೋಯಿತು, ಆಕಾರಕ್ಕೆ ಮೌಲ್ಯ ಬಂತು. ಹಾಗಾಗಿ ಆಕಾರ ತಿರಸ್ಕಾರ ಅಂತ ನೀನೇ ತನುಸನ್ನು ಎತ್ತಿ ನಿಂತೆ. ಅದೇ ರೀತಿ ಎಲ್ಲಿಯವರೆಗೆ ಅಭಯಂ ಸರ್ವಭೂತೇಭ್ಯೋ, ಸರ್ವಭೂತಗಳಿಗೂ ಅಭಯ ಕೊಡುವುದು ನನ್ನ ವ್ರತ ಅಂತ ನೀನು ಹೇಳಿದ್ಯೋ ಅಲ್ಲಿಯವರೆಗೆ ರಾಮಕ್ಕೂ ರಾಮವೆನ್ನುವ ಆಕಾರಕ್ಕೂ ಸರಿ ಹೋಲಿಕೆ ಉಂಟು. ಯಾವಾಗ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಕಂಡಿತೋ ಆ ರಾಮಕ್ಕೆ ನಾಮಕ್ಕೆ ಯಾವತ್ತು ವಿಕಾರ ಇಲ್ಲ, ಈ ಆಕಾರದ ಒಳಗೆ ವಿಕಾರ ಬಂದಿದೆ. ಹಾಗಾದ್ರೆ ನೀನು ನಂಬಿದ್ದು ರಾಮ ತಾರಕ ಮಂತ್ರ. ರಾಮ ಎನ್ನುವಂತ ವ್ಯಕ್ತಿಯನ್ನು ನಂಬಿದ್ದಲ್ಲ. ಆ ಶಬ್ದದಲ್ಲೇ ಉಂಟು ತಾರಕ, ಎತ್ತುವಂಥದ್ದು. ಹೌದು. ಯಾವತ್ತು ದೂಡುವಂಥದ್ದು ತಾರಕ ಅಲ್ಲ. ಅಂತೂ ನಂಬಿಕೆ ನಿನಗೆ ಪ್ರಧಾನವಾಗಿ ಕಾಣುತ್ತದೆ. ಹೌದು ಹೌದು, ಅದು ನಾವು ಕೇಳಿದ್ದೇವೆ. ನಾವು ಈ ನಂಬಿಕೆ ಎನ್ನುವುದು ಹೇಗೆ ಕೇಳಿದ್ರೆ, ಒಬ್ಬ ಆತ ಒಂದು ನದಿಯನ್ನು ದಾಟುವಂತಹ ಕಾಲದಲ್ಲಿ ಒಂದು ಎಲೆಯ ಮೇಲೆ ಕುಳಿತು ಓಂ ನಶಾಯ ಓಂ ನಶಾಯ ಅಂತ ಹೇಳ್ತಾ ಇದ್ರಂತೆ. ಆಗ ಒಬ್ಬ ಜ್ಞಾನಿ ಬಂದು ಹೇಳಿದ, ಇದೆಂತದ್ದು ಮಾರೆ ಓಂ ನಶಾಯ ಓಂ ನಶಾಯ, ಅದು ಓಂ ನಶಾಯ ಅಲ್ಲ, ಅದು ಓಂ ನಮ ಶಿವಾಯ ಆಗಬೇಕು ಅಂತ. ಈ ಜ್ಞಾನಿಗಳು ಹೇಳಿದವರು ಹೊರಟು ಹೋದ್ರು. ಮತ್ತೆ ಇವರಿಗೆ ನದಿ ದಾಟಬೇಕು, ಎಲೆ ಸಿದ್ಧ ಆಗಿದೆ. ಯಾವತ್ತು ಹೇಳುತ್ತಾ ಇದ್ದದ್ದು ತಪ್ಪು ಅಂತ ಗೊತ್ತುಂಟು, ಸರಿ ಹೇಳಿದ್ದು ಏನು ಅಂತ ಬರುವುದಿಲ್ಲ. ಅಂತೂ ಓಂ ನಶಾಯವಿಲ್ಲ ಓಂ ನಮ ಶಿವಾಯವಿಲ್ಲ. ಇವಾಗ ಹೋದ್ದೆ ಅಲ್ವಾ ಪುಣ್ಯಾತ್ಮ? ಅದಕ್ಕೆ ನಾನು ಶ್ರದ್ಧೆ ಉಂಟು ಅಂತ ಹೇಳಿದೆ. ನನಗೆ ಸಂಶಯವೇ ಇಲ್ಲ, ರಾಮನಾಮದ ಬಗ್ಗೆ ಸಂಶಯವೇ ಇಲ್ಲ. ನನ್ನನ್ನು ರಾಮನಾಮ ನಾನು ನಂಬಿದಂತ ತತ್ವ ಕಾಪಾಡ್ತದೆ ಎನ್ನುವ ಶ್ರದ್ಧೆ ಇರುವ ಕಾರಣ ಓಂ ನಶಾಯ ಅಂತ ಹೇಳಿದ್ರು ನಾನು ನದಿ ದಾಟಿ. ನೀನು ನದಿ ದಾಟಿ. ಹಾಗಾದ್ರೆ ರಾಮನ ವಿರೋಧ ಕಟ್ಟಿಕೊಳ್ಳುತ್ತೇನೆ. ಅಂತವನನ್ನು ಗುರುಗಳ ಮುಂದೆ ಆಡಿದ್ದೆ ಹಾಗೆ ನಾನು ಇಂದಿನಿಂದ 8 ದಿನಗಳ ಒಳಗಾಗಿ ಅವನನ್ನು ಸಂಹರಿಸಿಕೊಡುತ್ತೇನೆ ಎನ್ನುವ ಹಾಗೆ ದಿನ ಕಳೆದು ಹೋಗುತ್ತಾ ಉಂಟು. ಅವ ಎಲ್ಲಿದ್ದಾನೆ ಅಂತ ನೋಡಿದ್ರೆ ಎಲ್ಲಿಯೂ ಗೊತ್ತಾಗ್ಲಿ. ಮತ್ತೆ ಗೊತ್ತಾಯ್ತು ನಮ್ಮವನೇ ಆದಂತ ನೀನು ರಕ್ಷಣೆ ಮಾಡಿದ್ದಿ ಅಂತ. ಎಲ್ಲಿ ಅವನನ್ನು ರಕ್ಷಣೆ ಮಾಡಿಟ್ಟದಿನ್ನು? ಎಲ್ಲಿ ಬಚ್ಚಿಟ್ಟುಕೊಂಡ? ಬಾಲದ ಕೋಟೆ. ಬಾಲದ ಕೋಟೆಯನ್ನು ಬಿಗಿದು ಅದರೊಳಗೆ ರಕ್ಷಣೆ ಮಾಡಿದ್ಯಾ? ಆ ಬಾಲವನ್ನ ಕತ್ತರಿಸಬೇಕಾದಿತ್ತು. ಯಾರು? ನಾನೇ. ಶರಣ
ರಾಮದೇವ, ಹನುಮಂತ, ನನ್ನ ಬಾಲ ಮೊದಲು ಬೆಳೆಯುತ್ತಿರ್ಲಿಲ್ಲ. ಯಾವಾಗ ನಿನ್ನ ದರ್ಶನವಾಯಿತು, ಯಾವಾಗ ರಾಮನಾಮ ತತ್ವದ ಸಾಕಾರ ಸ್ವರೂಪ ನನಗೆ ದರ್ಶನವಾಯಿತು, ಆಮೇಲೆ ಬೆಳೆಯುವುದಕ್ಕೆ ತೊಡಗಿತು. ನನಗೆ ರಾಮನಾಮದ ಮೇಲೆ ಎಷ್ಟು ನಂಬಿಕೆ ಅಂತ ಕೇಳಿದ್ರೆ, ಈ ಆಕಾರ ರಾಮನಾಮವನ್ನು ಉಚ್ಚರಿಸುತ್ತಾ ಇರುವವರೆಗೆ ರಾಮ ಎನ್ನುವ ಆಕಾರ ಎಂತ ಬಾಣವನ್ನೇ ಬಿಡ್ಲಿ, ಬಾಲ ಬಿಡು, ಬಾಲದಲ್ಲಿರುವ ರೋಮವನ್ನು ಕತ್ತರಿಸುವುದಕ್ಕೂ ಸಾಧ್ಯ ಇಲ್ಲ. ಯಾಕೆ? ನೀನೊಮ್ಮೊಮ್ಮೆ ದೇವರಾಗ್ತಿ, ಒಮ್ಮೊಮ್ಮೆ ಮನುಷ್ಯನಾಗ್ತಿ. ನೀನು ದೇವರಾಗಿ ಹೇಳಿದ್ದು ಮಾತ್ರ ನಮಗೆ ಆರಾಧ್ಯ, ನೀನು ಮನುಷ್ಯನಾಗಿ ಹೇಳಿದ್ದು ನಮಗೆಲ್ಲ ಅದು ಲೆಕ್ಕಕ್ಕಿಲ್ಲ. ಯಾಕೆ? ಅದನ್ನು ಲೀಲೆ ಅಂತ ಹೇಳುದು. ಇಲ್ಲದೆ ಹೋದ್ರೆ ನೀನು ಅತ್ತದ್ದನ್ನು, ನೀನು ಅಲ್ಲಲ್ಲಿ ಅಳುಕಿದ್ದನ್ನು, ನೀನು ಅಲ್ಲಲ್ಲಿ ತಲೆಜೆರುಕಿದ್ದನ್ನು ನಾವು ಏನು ಅಂತ ಉತ್ತರ ಕೊಡುವುದು? ಅದಕ್ಕೆ ಲೀಲೆ ಅಂತ ಹೆಸರು. ನೀನು ಮಾಡುವ ಪರೀಕ್ಷೆ ಅಂತ ಭಾವಿಸ್ತೇನೆ. ರಾಮನ ನಾಮದ ಅಚಲ ಶ್ರದ್ಧೆ ಉಂಟು, ನನ್ನ ರೋಮವೂ ಕೊಕ್ಕುದಿಲ್ಲ. ಹನುಮನ ಕಾಯದಲ್ಲಿ ಸಾಂಡಿಲ್ಯ ಪತ್ರಿಗಳಾಗಿ ಮೆರೆಯುತ್ತಿರೆ, ರಾಮನಿಸಿದ ಅಸ್ತ್ರಗಳು ಹನುಮನ ಕಾಯದಲ್ಲಿ ಸಾಂಡಿಲ್ಯ ಪತ್ರಿಗಳಾಗಿ ಮೆರೆಯುತ್ತಿರೆ. ರಾಮನನ್ನು ಗೆಲ್ಲುವುದಕ್ಕಾಗಿ ಪಣ ತೊಟ್ಟಂತ ನಾನು ಅಸ್ತ್ರಗಳಲ್ಲೆಲ್ಲವನ್ನು ಹನುಮನ ಮೇಲೆ ಪ್ರಯೋಗಿಸಿದೆನು. ಆಶ್ಚರ್ಯ ಕಾಣುತ್ತಾ ಇದ್ದೇನೆ. ಪ್ರಯೋಗಿಸಿದ ಪ್ರತಿಯೊಂದು ಅಸ್ತ್ರಗಳೆಲ್ಲವೂ ಹನುಮಂತನನ್ನು ಘಾತಿಸುವುದ ಬದಲಾಗಿ ಶಾಂಡಿಲ್ಯ ಪತ್ರಗಳಾಗಿ ಅವನಿಗೆ ರಕ್ಷಣೆಯನ್ನು ಒದಗಿಸಿಕೊಡುತ್ತಾ ಇದೆ. ಯಾಕೆ ಹೀಗಾಗುತ್ತ? ಯಾಕೆ ಇಲ್ಲ? ಹಾಗಾದರೆ ಇವನನ್ನು ಘಾತಿಸಬೇಕು ಅಂತಾದರೆ ಸಾಮಾನ್ಯವಾದಂತಹ ಅಸ್ತ್ರ ಸಾಕಾಗುವುದಿಲ್ಲ. ಇವನಿಗೆ ಸರಿಯಾಗಿ ಮದ್ದು ಅರಿಯಬೇಕು ಅಂತಾದರೆ ಆಗಬೇಕು ಬ್ರಹ್ಮಾಸ್ತ್ರ. ಅದನ್ನು ಪ್ರಯೋಗಿಸುವುದಕ್ಕಾಗಿ ಸಿದ್ಧನಾಗಿದ್ದೇನೆ. ಬಹುಶಃ ಇಷ್ಟು ಹೊತ್ತು ಕಾದಿದ್ದ ಕಾಣ್ತದೆ. ನನ್ನ ವಂಶದಲ್ಲಿ ಹುಟ್ಟಿದವ ಮಾತು ಸತ್ಯ ಮಾಡ್ತಾನೆ, ಮಾತು ಸತ್ಯ ಮಾಡ್ತಾನೆ, ಮಾತು ಸತ್ಯ ಮಾಡ್ತಾನೆ. ಬಹುಶಃ ಅವನಿಗೂ ಕಾದು ಕಾದು ಸಾಕಾಗಿದೆ. ಮುಳುಗಲಿಕ್ಕೆ ಹೊರಟಿದ್ದಾನೆ, ಕೆಂಪು ಕೆಂಪಾಗಿದ್ದಾನೆ. ಅವ ಕೆಂಪಾದದ್ದು ಮುಳುಗಲಿಕ್ಕೋ ಅಥವಾ ನಮ್ಮ ವಂಶದಲ್ಲಿ ಹುಟ್ಟಿದಂಥ ಇಷ್ಟು ದೊಡ್ಡ ಏಕಸಾಯಕ ಏಕವಚನ ಏಕಪತ್ನಿ ವ್ರತಸ್ಥ ಎನ್ನುವುದಾಗಿ ನೆಗಳತೆಯನ್ನು ಪಡೆದವ ಇವತ್ತು ನೆಗಳತೆಗೆ ಕುಂದು ಬರುವ ಹಾಗೆ ವ್ಯವಹಾರ ಮಾಡಿದ ಎನ್ನುವ ಕೋಪದಿಂದ ಕೆಂಪಾದದ್ದು ಗೊತ್ತಿಲ್ಲ. ಅವ ಪಶ್ಚಿಮಾಂಬುದಿಗೆ ಇಳಿಯುವುದಕ್ಕೆ ಹೊರಡ್ತಾ ಇದ್ದಾನೆ. ನೀವು ನನ್ನ ಮೇಲೆ ಶರ ಎಸೆಯುತ್ತಾ ಇದ್ದೀರಿ. ನೀನೆಸೆದ ಶರಗಳೆಲ್ಲ ಬಿಲ್ವ ಪತ್ರಗಳಾಗಿ ಬೀಳುತ್ತಾ ಉಂಟು. ಈ ಸಲ ಹೊತ್ತಿನಲ್ಲಿ ಮುಗಿಸಬೇಕು ಅಂತ ಹೊತ್ತು ಮಾತ್ರ ಮುಗಿದದ್ದಲ್ಲದೆ ನಿನ್ನ ಕೆಲಸ ಮುಗಿದಿಲ್ಲ. ಶರದ ಪುತ್ರ ಮುಂದೆ
ಸಮಯ ಮೀರುತ್ತಾ ಇದೆ. ಹೌದು, ಸೂರ್ಯದೇವ ತನ್ನ ಕಾಯಕವನ್ನು ಮುಗಿಸಿ ಬಿಡದಿಯತ್ತ ಹೋಗುತ್ತಾ ಇದ್ದಾನೆ. ದಿನ ಮುಗಿಯಿತಲ್ಲ ಗುರುದೇವ. ತುಂಬಾ ಚಿಂತೆ ಬಾಧಿಸ್ತಾ ಇದೆ ಅಲ್ವಾ? ಹೌದು, ಚಿಂತೆ ಪಡಬೇಕಾದಂತ ಅಗತ್ಯವೇ ಇಲ್ಲ. ಮತ್ತೆ ನಾನು ಕಾರ್ಯ ಮಾಡ್ತೇನೆ. ಹೇಗೆ? ಏನು ಗೊತ್ತುಂಟು? ಇದೆಂತದ್ದು ಮಂತ್ರ ಪೂರಿತ ಜಲ. ಈ ಜಲದಿಂದ ಸಂಚರಿಸುವಂತಹ ಸೂರ್ಯನನ್ನು ದಶ ದಿಕ್ಕುಗಳಿಗೂ ಈ ಮಂತ್ರಪೂರಿತ ಜಲವನ್ನು ಅರ್ಪಿಸುವ ಮುಖೇನ ಅಲ್ಲಿಯೇ ಸ್ತಂಭನಗೊಳಿಸ್ತೇನೆ. ನೀವು ಪ್ರತಿನಾಕವನ್ನು ಸೃಷ್ಟಿಸಿದವರು ಏನೂ ಮಾಡುತ್ತೀರಿ ನೀವು. ಈಗಲೂ ಹಾಗೆ ಸೂರ್ಯ ಚಲಿಸುವಂತಹ ಸೂರ್ಯನನ್ನು ಸ್ತಂಭನಗೊಳಿಸಿ ನೀನು ಆಡಿದಂತಹ ಮಾತನ್ನು ಪೂರೈಸುವ ಹಾಗೆ ಮಾಡ್ತೇನೆ ನೋಡು. ರಾವಣನ ಮರಣಾನಂತರದಲ್ಲಿ ವಹಿಸಿಕೊಂಡವ ಈ ವಿಭೀಷಣ. ಸಂತೋಷದಿಂದಲೇ ಈ ಸ್ವರ್ಣ ಲಂಕೆಯಲ್ಲಿ ಕಾಲವನ್ನು ಕಳೆಯುತ್ತಿರುವಂತಹ ಸಮಯದಲ್ಲಿ ಆಗಮಿಸಿದವರು ಮಹರ್ಷಿಗಳಾದಂತಹ ನಾರದರು. ದೇವ ಋಷಿಗಳು ಬಂದು ಆಡಿದಂತಹ ಮಾತುಗಳನ್ನು ಕೇಳುವಾಗ ಆಶ್ಚರ್ಯವೇ ಆಗುತ್ತಾ ಉಂಟು. ಯಾಕೆ ಒಬ್ಬ ತಂದೆ ಹಾಗೂ ಮಗನ ಸಂಬಂಧ ಎಷ್ಟು ಅನ್ಯೋನ್ಯವಾಗಿರ್ತದೋ ಅದೇ ರೀತಿಯಲ್ಲಿ ಇದ್ದದ್ದು ಪ್ರಭು ಶ್ರೀರಾಮಚಂದ್ರ ಹಾಗೂ ಹನುಮಂತನ ಸಂಬಂಧ. ಆದರೆ ಇಂದು ಅವರ ಒಳಗೆ ಕಾಳಗ ಏರ್ಪಡುವಂತಹ ಸಂದರ್ಭ ಒದಗಿ ಬಂದಿದೆ ಅಂತಾದರೆ ಅದನ್ನು ಸರಿಯಾಗಿ ವಿಮರ್ಶಿಸಿ ಅದಕ್ಕೊಂದು ಅಂತ್ಯ ಹಾಡಬೇಕಾದದ್ದು ರಾಮನ ಭಕ್ತನಾಗಿ ನನ್ನ ಕರ್ತವ್ಯವೇ ಸರಿ. ಅದಕ್ಕಾಗಿ ಲಂಕೆಯ ಸಮಗ್ರ ಚದುರಂಗ ಸೇನೆಯನ್ನು ಜೊತೆ ಸೇರಿಸಿಕೊಂಡು ಆ ಕಡೆಗೆ ನಡೆಯಿತು. ಶರಣಶ್ರೇಷ್ಠ ಮಾರುತಿ. ಹೌದು, ಆದ್ರೆ ನಿನ್ನನ್ನು ಈ ರೀತಿಯಾಗಿ ಕಾಣುವಾಗ ಆಶ್ಚರ್ಯ ಆಗುದು. ಆಶ್ಚರ್ಯಕ್ಕೆ ಈ ಹಿಂದೆ ಈ ರೀತಿಯಾಗಿ ನಾನು ನೋಡಿದ್ದೇ ಇಲ್ಲ. ಹೌದಾ? ಹೌದಪ್ಪ. ಒಂದು ವೇಳೆ ಒಂದು ಕಾಲದಲ್ಲಿ ಲಂಕೆಯಲ್ಲಿ ನಡೆದಂತಹ ರಣಭೀಕರವಾದಂತಹ ಸಂಗ್ರಾಮದಲ್ಲಿ ನಿನ್ನ ಎಷ್ಟು ಪರಾಕ್ರಮ ಉಂಟು ಅದನ್ನೆಲ್ಲವನ್ನು ತೋರ್ಪಡಿಸಿದವ ನೀನು ಎಂಬುದು ಸತ್ಯವಾದರೂ ಕೂಡ ಅದೇ ಪೌರುಷವನ್ನು ಯಾರಲ್ಲಿ, ಅದು ಪ್ರಭು ಆದಂತಹ ಶ್ರೀರಾಮಚಂದ್ರಮನಲ್ಲಿ ತೋರಿಸುವುದಕ್ಕೆ ಮುಂದಾಗಿದ್ದೀಯಲ್ಲ.
ಇದು ಸರಿಯಾಗ್ತದೋ? ಪರಮಾಪ ಭಕ್ತನಾದವ ಹಾ ದೇವರಿಗೆ ಯಾವತ್ತು ಶರಣನಾಗಿಯೇ ಇರಬೇಕು, ಹಾ. ಅದು ನಿಯಮ. ಹಾ. ಯಾವಾಗ ಅವನ ಕಾಲು ಹಿಡಿತೇವೋ ಹಾ. ಅವನ ಅನುಗ್ರಹ ನಮ್ಮ ಮೇಲೆ ಸದಾ ಇರ್ತದೆ. ಹಾ. ಈ ಸತ್ಯವನ್ನು ನೀನು ಚೆನ್ನಾಗಿ ತಿಳಿದುಕೊಂಡಿದ್ರು ಕೂಡ ಅವನಲ್ಲೇ ಕಾಳಗ ಮಾಡ್ತೇನೆ ಅಂತ ಮುಂದುವರಿತಾ ಇದೆಯಲ್ಲ, ಏನು ಹನುಮ ಇದು? ಈಗ ಪರಮಾಪತ್ತು ಬಂದರೂ ಕೂಡ ನನ್ನ ಚಿತ್ತದಿಂದ ಧರ್ಮ ಹಾ. ಮರೆಯದೇ ಹೋಗಲಿ ಅಂತ ಬ್ರಹ್ಮನಲ್ಲಿ ನೀನು ಕೇಳಿದ ವರ ಅಂತ. ಹಾ. ಧರ್ಮ ಅಂತ ಹೇಳಿದ್ರೆ ವ್ಯಕ್ತಿಯಲ್ಲಿರುವುದಾ ತತ್ವದಲ್ಲಿರುವುದಾ? ತತ್ವದಲ್ಲಿ. ಅದೇ ಹೌದಾದ್ರೆ ವ್ಯಕ್ತಿಯನ್ನು ನೋಡ್ಲಿಕ್ಕಿಲ್ಲಲ್ಲ, ನಾನು ತತ್ವವನ್ನು ನೋಡಿಯೇ ಬರ್ತೇನೆ. ತತ್ವವನ್ನು ನೋಡಿಯೇ ನಾವು ಕಾರ್ಯಗತಗೊಳಿಸಬೇಕು ಅಂತ ಆದ್ರೂ ಕೂಡ ಹಾ. ವ್ಯಕ್ತಿಯಾದವನ ಯೋಗ್ಯತೆ ಏನು ಎಂಬುದನ್ನು ಅನುಸರಿಸಿ ಅಲ್ವ ಅದನ್ನು ನಾವು ಯೋಚಿಸಬೇಕಾದ್ದು. ದೊಡ್ಡವರು ಮಾಡಿದ್ದು ಕೆಲವೊಮ್ಮೆ ಸಣ್ಣದಿರ್ತದೆ, ಪ್ರಭು ಶ್ರೀರಾಮ ಮಾಡಿದ್ದು ಕೆಲವೊಮ್ಮೆ ದೊಡ್ಡದಿರ್ತದೆ. ಪ್ರಭು ಶ್ರೀರಾಮಚಂದ್ರ ಜಗತ್ತಿಗೆ ದೇವರು ಎಂಬ ಹಾಗೆ ಕೇವಲ ಎಲ್ಲರಲ್ಲ, ನೀನು ಕೂಡ ಒಪ್ಪಿಕೊಂಡವನೇ. ಹೌದು. ಆದ್ರೂ ಅವನಲ್ಲಿರುವಂತಹ ದೇವತ್ವವನ್ನು ಕಡೆಗಣಿಸಿ ಅವನಲ್ಲಿಯೇ ಹೋರಾಟ ಮಾಡ್ತಿ ಅಂತ ನೀನು ಮುಂದುವರಿದ್ರೆ ಈ ವಿಭೀಷಣ ಸುಮ್ಮನಿರುವುದಿಲ್ಲ. ಅಯ್ಯೋ, ನಾನು ಎಲ್ಲಿ ದೇವತ್ವವನ್ನು ಕಡೆಗಣಿಸಿದೆ? ಹಾ. ನಾನು ಯುದ್ಧ ಮಾಡ್ಲಿಕ್ಕೆ ತೊಡಗುವಾಗಲೇ ರಾಮ ರಾಮ ಅಂತ ಹೇಳಿಯೇ ತೊಡಗುದು. ಕೇವಲ ಅವನ ದೇವತ್ವವನ್ನು ಕಡೆಗಣಿಸಲಿಲ್ಲ. ಕೇವಲ ನನಗೆ ಬಂದ ಅನಿವಾರ್ಯತೆ ಏನು ಅಂತ ಕೇಳಿದ್ರೆ, 10 ದೇವರನ್ನು ಪೂಜಿಸುವ ಮೊದಲು ಹೆತ್ತ ದೇವರನ್ನು ಪೂಜಿಸು ಎನ್ನುವುದಾಗಿ ಹೇಳಿದ ಶಾಸ್ತ್ರವಾಕ್ಯವೇ ತಡೆ ಬಂದದ್ದು. ನಿನಗೆ ದೇವರು ಮೂಲದಲ್ಲಿ ಇಲ್ಲೇ ಇರುವಾಗ ಮನೆಯ ದೇವರಿಗೆ ಭಂಗ ಬರುವ ಹಾಗೆ ಊರಿನ ದೇವರನ್ನು ಪೂಜೆ ಮಾಡಿ ಪ್ರಯೋಜನ ಉಂಟಾ? ಈಗ ಒಂದು ಯೋಚನೆ ಮಾಡು ಹನುಮಂತ. ಏನು? ನಿನ್ನ ಜೀವನದಲ್ಲಿ ತಾಯಿಗಿಂತ ಹೆಚ್ಚಾಗಿ ನಿನ್ನನ್ನು ಸಾಕಿ ಸಲಹಿದವ ಪ್ರಭು ಶ್ರೀರಾಮಚಂದ್ರ. ಹೌದು. ಹಾಗಿರುವಾಗ ಅವನ ಮಾತನ್ನು ಈಡೇರಿಸಬೇಕಾದ್ದು ಪ್ರಥಮವಾದಂತಹ ಕರ್ತವ್ಯ. ಆದ್ದರಿಂದಲೇ ಹೇಳ್ತಾ ಇದ್ದೆ, ನನಗೆ ನೀನೇ ಆದರ್ಶ. ನಿನ್ನ ಜೀವಮಾನದಲ್ಲಿ ಕೋಟಿ ಕೋಟಿ ವರ್ಷ ಬದುಕಿದ್ದಿ, ಅಲ್ಲಿವರೆಗೆ ಅನ್ನ ಕೊಟ್ಟದ್ದು ಯಾರು? ಅನ್ನ ಕೊಟ್ಟದ್ದು ಲಂಕೆಯಲ್ಲಿ ರಾವಣ ಅಲ್ವಾ? ಹೌದು. ಅವನನ್ನೇ ಕೊಲ್ಲಿಕ್ಕೆ ನೀನು ದಾರಿ ಹೇಳಿಲ್ವಾ? ದಾರಿ ನಾನು ಹೇಳಿದ್ದು ಯಾಕೆ? ಅವ ಲೋಕಕಂಟಕನಾಗಿದ್ದ ಎನ್ನುವಂತಹ ಒಂದೇ ಕಾರಣದಿಂದ. ಆದ್ರೆ ಆ ಪ್ರಕರಣ ಇಲ್ಲಿ ಆಗ್ತದ? ಅದು ಒಂದು ಮುಖ. ಇನ್ನೊಂದು ಮುಖ ಉಂಟು. ಯಾವುದು? ರಾವಣ ಬದುಕಿ ಉಳಿದ್ರೆ ಸಜ್ಜನರಿಗೆ ಬದುಕಿಲ್ಲ. ಈಗ ಇಲ್ಲಿರುವುದು ರಾವಣನಾಗಿರುವ ರಾಮ ಅಂತ ಹೇಳಿದ್ದಲ್ಲ, ಸಜ್ಜನನಾದ ಶಕುಂತ ಬದುಕಬೇಕು. ನಮ್ಮಲ್ಲಿ ಅಭಯ ಕೇಳಿ ಬಂದಂತ ಭೀತನಾದಂತ ಅವ ಭೀತಿಯನ್ನು ಹೋಗಲಾಡಿಸಿಕೊಂಡು ಬದುಕಬೇಕು ಎನ್ನುವ ಕಾರಣಕ್ಕಾಗಿ ಅವನಿಗೆ ಅಭಯ ಕೊಡುವುದಕ್ಕೆ ಬೇಕಾಗಿ ಈ ಪ್ರಕರಣದಲ್ಲಿ ಅನಿವಾರ್ಯವಾಗಿ ದೇವ ವಿರೋಧ ಆಗಿದೆ. ದೇವ ವಿರೋಧವನ್ನು ಇನ್ನೂ ಮುಂದುವರಿಸಬೇಡ ಎಂಬ ಹಾಗೆ ಹೇಳುವುದಕ್ಕೆ ನಾನು ಅಷ್ಟು ದೂರದಿಂದ ಇಲ್ಲಿಯವರೆಗೆ ಬಂದವ. ನೀನು ಅದಕ್ಕಿಂತ ದೂರದಿಂದ ಬಂದ್ರು ನನ್ನಿಂದ ಶಕುಂತನನ್ನು ಬಿಡಿಸುವುದು ದೂರದ ಮಾತು. ನೀನು ಬಿಡಿಸುವುದಕ್ಕೆ ಹೋದ್ರೆ ಮತ್ತೆ ದೂರ ಬಿಡುವುದಿಲ್ಲ. ಹುಟ್ಟಿದಾಗ ಹೀಗೆ ಮುಂದುವರಿದು ಮೇಲೆ ಏರಿದೆ ಅಂತೀನಿ. ಬಾಣಂಗಳದಲ್ಲಿ ರಾರಾಜಿಸುತ್ತಿರುವಂತಹ ಸೂರ್ಯದೇವನನ್ನು ಹಣ್ಣೆಂದು ತಿಂದು ಭ್ರಮಿಸಿ ತಿನ್ನುವುದಕ್ಕಾಗಿ ಹೋದ ಪರಿಣಾಮ ಇದೆಲ್ಲ ಆದದ್ದು ನೋಡು. ಅದೇನು? ಮುಖ ಇಷ್ಟೆಲ್ಲ ಊದುವುದಕ್ಕೆ ಕಾರಣವಾದದ್ದು. ಇಲ್ಲದಿದ್ರೆ ಎಷ್ಟು ಚಂದದ ಮುಖ, ಹೆಸರೇ ಹಾಗೆಂತೆ ಸುಂದರ ಅಲ್ವಾ? ಮತ್ತೆಲ್ಲ ಬಂದು ಸೇರಿದ್ದದು ನಿನಗೆ. ದೇವರ ಓ ಹಾಗೆ ಶೂರ್ಪನಕ್ಕಿ ಬರುವಾಗ ಚಂದದ ಮುಖದ ಒಳಗೆ ಬರ್ಲಿಲ್ವ? ಹೌದು, ಬಂದಿದ್ರು. ನೀನು ವಿಕಾರ ಮಾಡ್ಲಿಲ್ವ? ಮಾಡಿದ್ದೇನೆ. ಮುಖ ಇರ್ಬೇಕಾದ್ದಲ್ಲ ಚಂದ, ಒಳಗಿರ್ಬೇಕಾದ್ದಲ್ಲ ಚಂದ. ಹೌದೌದು. ಅದಕ್ಕಾಗಿ ನನಗೆ ಮುಖದ ಬಗ್ಗೆ ಲಕ್ಷ್ಯವೇ ಇಲ್ಲ. ಅದಕ್ಕೆ ಆಡುವುದಕ್ಕೆ ಬಂದದ್ದು. ಎಷ್ಟಿದ್ರು ಕೂಡ ಮುಖ ಅಲ್ಲ ನಮಗೆ ಬೇಕಾದ ಅಂತರಂಗದಲ್ಲಿ ಏನುಂಟು ಅಂತ. ಈಗ ನಿನ್ನ ಮುಖ ಮಾತ್ರ ವಿಕಾರ ಆದದ್ದಲ್ಲ, ಅಂತರಂಗವು ವಿಕಾರ ಆಗುತ್ತಾ ಉಂಟು ಎನ್ನುವುದನ್ನು ಮತ್ತೆ ನಿನಗೆ ನೆನಪಿಸುತ್ತಾ ಇದ್ದೇನೆ. ಒಂದು ಕಡೆ ನೋಡುವವರು ಹೀಗೆ ಹೇಳಿದ್ರೆ ದೊಡ್ಡ ವಿಷಯ ಅಲ್ಲ, ಎಲ್ಲಾ ಕಡೆ ನೋಡುವ ಜಡಜನ ಏನ ಹೀಗೆ ಹೇಳುದಾ? ಸೂರ್ಯನನ್ನು ತುಡುಕಿದ್ದು ಕೇವಲ ಉಪಕ್ರಮ ಮಾತ್ರ. ಪರಿಣಾಮದಲ್ಲಿ ಏನಾಯ್ತು? ದೇವಾದಿ ದೇವತೆಗಳೆಲ್ಲ ಒಂದು ವರವನ್ನು ಕೊಟ್ಟು ವಜ್ರ
ವಜ್ರಕಾಯನನ್ನಾಗಿ ನನ್ನನ್ನು ಬದಲಿಸಿದ್ದಾರೆ. ಹಾಗಾಗಿ ನಾವು ಬಾಲ್ಯದಲ್ಲಿ ರವಿಯನ್ನು ತುಡುಕಿದ್ರು ಸಿಕ್ಕಿದ್ದು ಪ್ರಕಾಶವೇ ಹೊರತು ಕತ್ತಲೆ ಅಲ್ಲ ನಮಗೆ. ಹಾಗಾಗಿ ಸೂರ್ಯವಂಶ ಪ್ರದೀಪನಾದ ನಿನ್ನ ಮರೆಗೆ ಬರುವಷ್ಟು ದೊಡ್ಡ ಯೋಗ್ಯತೆಯನ್ನು ಸಂಪಾದಿಸುವುದಕ್ಕೆ ಕಾರಣ ನಾವು ಬಾಲ್ಯದಲ್ಲಿ ಮಾಡಿದ ಮಕ್ಕಳಾಟಿಕೆ. ಲೋಕಕಂಟಕರಾದದ್ದಲ್ಲ ನಾವು. ಹೌದೌದು. ಹಾಗಾದ್ರೆ ಈಗ ವಜ್ರಕಾಯ ಹಾಗೆ ಉಂಟು ಅಂತ ಭಾವಿಸಿದ್ದು, ಈಗ ದೇಹ ಮಾತ್ರ ವಜ್ರ ಆದದ್ದಲ್ಲ, ಮನಸ್ಸು ವಜ್ರದ ಹಾಗೆ ಕಠಿಣ ಆಗುವುದಕ್ಕೆ ತೊಡಗಿದೆ. ಅದನ್ನು ಹೇಗೆ ಪುಡಿ ಮಾಡಬೇಕು ಅಂತ ಚೆನ್ನಾಗಿ ಗೊತ್ತು ನನಗೆ. ನೀವು ಬುದ್ಧಿವಂತಿಕೆಯಿಂದ ನೀನು ಹೇಳುದು ಎಂತದ್ದು? ನಿಜವಾಗಿ ಮನಸ್ಸು ವಜ್ರದ ಹಾಗೆ ಆದದ್ದು ನನ್ನದಲ್ಲ, ನನ್ನದು ಕುಸುಮದ ಹಾಗಿರುವ ಕಾರಣ ನಾನು ರಕ್ಷಣೆಗೆ ಹೊರಟದ್ದು. ನಿನ್ನ ಮನಸ್ಸು ವಜ್ರದ ಹಾಗಿರುವ ಕಾರಣ ನೀನು ಕೊಲ್ಲುವುದಕ್ಕೆ ಹೊರಟದ್ದು. ವಜ್ರ ಯಾರದು, ಕುಸುಮ ಯಾರದ್ದು? ಕೊನೆಗೆ ನಿರ್ಣಯ ಆಗಿ ಆತ್ಯಂತಿಕವಾದ ಪರಿಣಾಮ ಸಿಗಬೇಕಾದ್ದು ನನ್ನದು ಸರಿಯೋ ತಪ್ಪೋ ಅಂತ ಈ ಸಮರಾಂಗಣದಲ್ಲಿ ಪ್ರಯೋಗಿಸಬೇಕು ಅಂತ ತೆಗೆದು, ಆದ್ರೆ ಯಾಕೆ ಬಿಡ್ಲಿಲ್ಲ? ಮಾತಿನಿಂದಲಾದ್ರೂ ಸರಿದಾರಿಗೆ ಬರುತ್ತಾನೆ ಎನ್ನುವಂತ ಒಂದು ನಿರೀಕ್ಷೆ ಇತ್ತು. ಎಷ್ಟು ಮಾತಿಗೂ ಇವ ಬಗ್ಗುವುದಿಲ್ಲ. ನಮ್ಮ ಜೊತೆ ಇದ್ದದನ್ನು ಚೆನ್ನಾಗಿ ಮಾತು ಕಲ್ತಿದ್ದಾನೆ, ಆಗ್ಲಿ ಒಳ್ಳೆಯದಾಗ್ಲಿ. ಆದ್ರೆ ಇವನನ್ನು ಈ ರೀತಿಯಾಗಿ ಮುಂದುವರೆದ್ರೆ ಆಗಲಿಕ್ಕಿಲ್ಲ. ಅದಕ್ಕಾಗಿ ಇವನನ್ನು ಕರೆಯುವುದಕ್ಕಾಗಿ ಬ್ರಹ್ಮಾಸ್ತ್ರವನ್ನು ಪ್ರಾಣವಾಗಿ ಜಾನಕಿ ವಲ್ಲಭ ಜರಗುತ ಸಾನಂದದೊಡನೆ ಹದನವೇ ಲಾಲಿತು ಕಾಂತ ಸಮರಾಂಗಣದಲ್ಲಿ ಚಿಂತಿಸುವಂತ ಸ್ಥಿತಿ ನಿಮ್ಮ ಪಾಲಿಗೆ ಒದಗಿ ಬಂತು. ಆದ್ರೆ ನೋಡುವಂತ ಚೈತನ್ಯ ನನಗಿಲ್ಲದೆ ಹೋದಾಗ ಸತ್ಯಾಂಶ ಏನು ಎಂಬುದನ್ನು ತಿಳಿದಕ್ಕೆ ಬೇಕಾಗಿ ನಿಮ್ಮ ಸನ್ನಿಧಾನಕ್ಕೆ ಬಂದವಳಿದ್ದೇನೆ. ಸತ್ಯ? ಹೌದು ಪ್ರಭು. ಏನದು? ಕೋಪಿತರಾದಂತ ತಾವು ಸಾಮಾನ್ಯ ಅಸ್ತ್ರವನ್ನು ಪ್ರಯೋಗ ಮಾಡಿದ ಕಾಲದಲ್ಲಿ ಈತನ ಮೇಲೆ ಬಿಲ್ವ ದಳಗಳಾಗಿ ಬಿದ್ದಿದೆ. ಹೌದಲ್ಲ? ಅಮ್ಮ ಕೇಳಿದ್ದು ಸಿಕ್ಕಿದೆ ನಮಗೆ. ಇದು ಕಾರಣ ನಾನು ಕೊಟ್ಟಂತ ವರ ಸ್ವಾಮಿ, ನಾನು ಕೊಟ್ಟಂತ ವರ. ನೀನು ವರ? ಹೌದು. ಎಲ್ಲಿ, ಹೇಗೆ, ಯಾಕೆ? ಈತನ ತಾಯಿಯಾದಂತ ಅಂಜನೆ ನನ್ನ ಬಳಿಗೆ ಬಂದವಳಿದ್ದಾನೆ. ಮುಂದೊಂದು ದಿನ ರಾಮ ಮತ್ತು ನಮ್ಮ ಮಗನಾದಂಥ ಹನುಮನ ಜೊತೆ ಸಂಗ್ರಾಮ ಏರ್ಪಡುವುದಕ್ಕಿದೆ. ಆ ಸಮಯದಲ್ಲಿ ರಾಮ ಪ್ರಯೋಗಿಸಿದಂಥ ಬಾಣ ಈ ರೀತಿಯಾಗಿ ಪರಿಣಾಮ ಬೀಳಬೇಕು ಎನ್ನುವುದಾಗಿ ಬೇಡಿಕೊಂಡಿದ್ದಾಳೆ. ಆ ಸಮಯದಲ್ಲಿ ವರವಾಗಿ ನಾನು ಅನುಗ್ರಹಿಸಿದ್ದೇನೆ. ಸಾಮಾನ್ಯ ಅಸ್ತ್ರವನ್ನು ಪ್ರಯೋಗ ಮಾಡಿದ ಕಾಲದಲ್ಲಿ ಬೀಳುವ ದಳಗವಾಗಲಿ, ಒಂದು ವೇಳೆ ಬ್ರಹ್ಮಾಸ್ತ್ರವನ್ನೇ ಪ್ರಯೋಗ ಮಾಡಿದ್ರು ಅಂತಾದ್ರೆ ಅದು ಆತನ ಕೊರಳಲ್ಲಿ ವೈಜಯಂತಿ ಮಾಲೆಯಾಗಿ ಶೋಭಿಸಲಿ ಎಂಬುದಾಗಿ ವರವನ್ನು ಅನುಗ್ರಹಿಸಿದ್ದೇನೆ. ಅಮ್ಮನ ಅನುಗ್ರಹ ಇದ್ರೆ ಬ್ರಹ್ಮಾಸ್ತ್ರವು ಮಾಲೆ. ಹೌದು. ಇದೆಲ್ಲ ಹಿಂದಿನ ಬಾಗಿಲಿನಲ್ಲಿ ನಡೆದ ಪ್ರಕರಣ. ವರದ ಪ್ರಭಾವ ನನಗೆ ಗೊತ್ತಾಗದೆ ಹೀಗೆಲ್ಲ ಆಯ್ತಲ್ವ? ಅಲ್ಲ, ನಾನೊಂದು ಪರೀಕ್ಷೆ ಮಾಡಿದ್ದು. ಎಂತದ್ದು ಪರೀಕ್ಷೆ? ವಸಿಷ್ಠ ಅರುಂಧತಿಯರು ಕೊಟ್ಟಂತ ವರ ಫಲರೂಪ ಕಂಡಿದೆಯಲ್ಲ. ಹೌದು. ನಾನು ಅಂದುಗೊಂದು ಕೊಟ್ಟಂತ ವರ ಪ್ರಯೋಜನ ಆಗಿದೆ. ಹೌದೌದು, ಜಟಾಯುಗೆ ಕೊಟ್ಟದಲ್ಲ. ಇದು ಪ್ರಯೋಜನ ಆಗ್ತದೆ ಎನ್ನುವುದು ಪರೀಕ್ಷೆ ಮಾಡಿದಕ್ಕೆ. ಪರೀಕ್ಷೆ ಮಾಡಿ ನಾರಾಯಣಾಸ್ತ್ರವನ್ನು
ನಾರಾಯಣಾಸ್ತ್ರವನ್ನು ತೆಗೆದಿದೆಯಲ್ಲ, ಹೌದು. ಇದು ತರವಲ್ಲ. ಮಾಡಬೇಕಾದಂತಹ ಕಾರ್ಯ ಮಾಡಿ ಆಗಿದೆ. ಶಕುಂತರಾಜನ ತಲೆ ನೋಡು, ಇನ್ನು ಯಾವುದೇ ಉದ್ದೇಶ ಬೇಡ, ಮುಗಿದಿದೆ ಕೆಲಸ. ಹಾಗಾದ್ರೆ ನನ್ನ ಪ್ರತಿಜ್ಞೆ ಈಡೇರಿದ. ನೋಡು ಹನುಮ ಶಕುಂತನ ಶಿರವ ನೋಡು ಹನುಮ ಶಕುಂತ ಒಳಗಿದ್ದಾನಪ್ಪ. ನಮಗೆ ಯಾವ ಬಾಣ ಬಿಟ್ಟರು ಬಿಲ್ವ ಭತ್ರೆಯೂ ಮಾಲೆ ಆಗುದು. ಸ್ವಲ್ಪ ಹೊತ್ತಲ್ಲ, ನಾವು ಮುಗಿಸಿ ಆಯಿತು. ಮುಗಿಸುವುದು ಹೊಣೆಗಾರಿಕೆ ಇದ್ದವರೆಲ್ವ ಮುಗಿಸುವುದು. ಅದು ಮುಗಿಸಿ ಕೈ ಬಿಟ್ಟು ಮುಗಿಸಿದಲ್ವ? ಹಾಗಲ್ಲ, ಮತ್ತೆ ಯಾರನ್ನು ರಕ್ಷಣೆ ಮಾಡುತ್ತೆ ಅಂತ ಭದ್ರವಾದ ಕೋಟೆಯನ್ನು ಬಲಿದಿದ್ಯೋ ಅಂತ ಶಕುಂತನ ತಲೆ ನೋಡು. ಈ ವಾಮಾಚಾರಿ, ಈ ಮಂತ್ರವಾದಿ, ಈ ವಿಶ್ವಾಮಿತ್ರ, ಇವನನ್ನು ಬಿಟ್ಟರೆ ಇಂಥ ಕೆಟ್ಟ ಪ್ರಸಂಗ. ಹನುಮಂತ ಕಾಣದರಿಯದೆ ಮೌಡಿಗೆ ತಲೆಗೆ ಮಾನವಿನ ಕುಂತಗಿದನಲ್ಲದೆ ಸಾವಧಾನವ ತಾಳುಗಳು ಮಾತನು ಕೇಳು. ಯಾಕೆ ಸಮಾಧಾನ? ಯಾಕೆ ಇಷ್ಟು ಹಾರಾಡುದ್ರಿ? ಶಕುಂತನ ತಲೆ ಹೋಗಿದೆ. ಯಾವುದೋ ಮಂತ್ರವಾದ ಮಾಡಿದ್ದಾನೆ. ಯಾರು ಹೇಳಿದ್ರು? ಮತ್ತೆ ಓ ಅಲ್ಲಿ ಹೋದದ್ದು ಯಾರು? ಓ ಅಲ್ಲಿ ಆಚೆ ನಡ್ಕೊಂಡು ಹೋಗಿದ್ಯಾ? ಅವ ಹಾಗಲಕಾಯಿ ಶಕುಂತ ಬದುಕಿದ್ದಾನೆ. ನೀನು ಕಹಿಬೇವು, ಎರಡು ಸಾಕ್ಷಿಯಲ್ಲಿ ಆತಕ ಮಾಡಿದೆ ಜನುಮ ರಾಮನಾಮದ ಪರಮೆಯನಿ ಸಂಗ್ರಾಮದ ತೋರಿಸಿದೆ. ರಾಮನಾಮದ ಪರಮೆಯನಿ ಸಂಗ್ರಾಮದ ತೋರಿಸಿದೆ. ಬಲೆ 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 ಹನುಮ ನೆಚ್ಚಿದೆ ಕೇಳನವ ಸಂಪದ ಮಾಡಿದೆ ಜನುಮ ಹನುಮ. ಆ ಎರಡು ಈಗಲೂ ಸೇರಿ ವಿಪರೀತ ಮಾಡಿದ್ರು. ಒಂದು ವಿಭೀಷಣ, ಒಂದು ವಿಶ್ವಾಮಿತ್ರ. ಬಲರೇ ಹನುಮ ದೇವ್ರೆ, ಹನುಮಂತನ ಹತ್ರ ಮಾತನಾಡೋದಕ್ಕೊಂದು ಧಾರಾಳ ಅವಕಾಶ ಉಂಟು. ಬಲರೇ ಬಾಪುರೇ, ಸಾರ್ಥಕವಾಯಿತು ಜೀವನ. ನನ್ನ ತಲೆ ಹಾಳಾಯ್ತು. ರಾಮನೊಂದಿಗೆ ಹೌದಲ್ವಾ? ನೋಡಿ ತಲೆ ಬಿದ್ದದ್ದು ಅಲ್ಲ, ರಾಮನೊಂದಿಗೆ ಕಾಳಗ ಮಾಡುವಾಗ ಹನುಮಂತನ ತಲೆ ಹಾಳಾಗದು ಇದ್ದಿತ್ತ. ತಲೆ ಹಾಳಾದ್ರು ಅಷ್ಟೇ ಮಾತ್ರ ಅಲ್ಲ, ಮತ್ತೆ ನಾನು ರಕ್ಷಿಸ್ತೇನೆ ಅಂತ ಹೇಳುವಲ್ಲಿ ತಲೆ ಹೋಗಿದ್ದವನು. ಶಕುಂತ ನಿಜ ಶಕುಂತ ಕಾಣಿಸ್ತಾ ಇದ್ದಾನೆ. ಅದು ಕಪಟರುಂಡ. ಅಲ್ಲಿಂದ ಹೋದ. ನಿಜವಾಗಿಯೂ ನೀನು ರಾಮನೊಂದಿಗೆ ಕಾಳಗ ಮಾಡಬೇಕಾದ ಅಗತ್ಯವೇ ಇರಲಿಲ್ಲ. ಪ್ರಸಂಗದ ಆದಿಯಲ್ಲೇ ನೀನು ಗೆದ್ದಿರು. ಅದೇ ರಾಮನೊಂದಿಗೆ ಹೋರಾಡುವುದು ಬಿಡು, ಹೋರಾಡುವ ಸ್ಥೈರ್ಯವನ್ನಾದರೂ ಯಾರಾದರೂ ತೋರಿಸ್ಯಾರ? ಅದು ಹನುಮಂತ ತೋರಿಸಿಯಾನ? ನೀನು ತೋರಿಸಿದ್ಯಾದ್ದರಿಂದ ಪ್ರಸಂಗದ ಆದಿಯಲ್ಲೇ ನೀನು ಗೆದ್ದಿರುವೆ. ಹಾಗೆ ಪ್ರಸಂಗ ಆರಂಭಿಸಿದ್ದೆ ನೀವು ಅಂತ. ನೀವು ಒಂದೊಂದು ಹೊಸ ಪ್ರಸಂಗ ಇಡ್ತೀರಿ, ತಲೆ ಹಾಳು ಮಾಡ್ತೀರಿ. ಹೌದಲ್ಲ, ಬುದ್ಧಿಗೆ ಚುರುಕಾಗಬೇಕಿದ್ರೆ ಹೊಸ ಹೊಸ ಪ್ರಸಂಗಗಳೆಲ್ಲ ಬೇಕು. ಹೊಸ ಪ್ರಸಂಗ ಅಂದ್ರೆ ತಲೆ ಹಾಳಾಗೋದಲ್ಲ, ಇದು ಹೊಸ ಪ್ರಸಂಗ ಅಂತ ಗೊತ್ತಾಗದೆ ಅಭಿನಯಿಸುವುದುಂಟಲ್ಲ, ಅದು ಬುದ್ಧಿವಂತಿಕೆ. ಅದು ಅದಲ್ಲ ವಿಷಯ. ಮತ್ತೆ ನೀವು ಯಾವ ಹೊಸ ಪ್ರಸಂಗ ಬೇಕಾದ್ರೂ ಸೃಷ್ಟಿ ಮಾಡಿ. ಇವತ್ತು ಕೊನೆಗೆ ಬಂದಿದ್ದೀರಲ್ಲ, ಸಂದೇಶವು ನೀವೇ ಕೊಡ್ಬೇಕು.
ಯಾಕೆಂದ್ರೆ ಆ ಪ್ರಸಂಗದ ಸಂದೇಶ ಬೇಕು, ಸುಮ್ಮನೆ ಪ್ರಸಂಗ ಇಡುದು. ಮಂಗಲವರೆಗೆ ನಾರದ ನಿಲ್ಲುವ ಕ್ರಮ ಇಲ್ಲ. ಇಲ್ಲ ಇಲ್ಲ, ದೇವರು ಇರುವಾಗ ನಾನು ಸಂದೇಶ ಕೊಡುವುದಕ್ಕಾಗೋದಿಲ್ವ? ಇಲ್ವಾ? ಪ್ರಸಂಗದ ಆದಿಯಲ್ಲಿ ನೀನು ಗೆದ್ದಿರುವೆ, ಸೆಟ್ಟದು ನಿತ್ತದ್ದು. ಹೌದು. ಆಮೇಲೆ ನೀನು ರಾಮನೊಂದಿಗೆ ಹೋರಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವುದನ್ನು ಪ್ರಸಂಗದ ಆದಿಯಲ್ಲೇ ಒಪ್ಪಿಕೊಂಡಿರುವೆ ಅಂತ. ಅಲ್ಲ, ರಾಮ ಎನ್ನುವ ವ್ಯಕ್ತಿಯೊಂದಿಗೆ ಹೋರಾಡುದು ಬೇರೆ, ತತ್ವದೊಂದಿಗೆ ಹೋರಾಡುದು ಬೇರೆ ಅಲ್ವಾ? ಹೌದು. ಹಾಗಿದ್ರೆ ತತ್ವ ಬೇಕು ಅನ್ನುವುದರಿಂದಲೇ ಸ್ಮರಿಸಯ್ಯ ರಾಮ ಮಂತ್ರ ಅಂತ ಶಕುಂತನಿಗೆ ಹೇಳಿದ್ದಲ್ವ? ಹೌದು ಅಲ್ವಾ? ಹೌದು ಹೌದು. ಆಮೇಲೆ ಅಬ್ಬೆಯನ್ನು ಸೀತೆಯ ಬಳಿಗೆ ಕಳುಹಿಸಿದೆ. ಹೌದು. ಸೀತೆಯ ಕರುಣಾರಸವನ್ನು ಉಂಡ ಕಾರಣ ನೀನು ಧರೆಗೆ ಉರುಳಿಲ್ಲ. ಇಲ್ಲವಾದರೆ ರಾಮನ ಪ್ರಹಾರಕ್ಕೆ ಕೆಳಗೆ ಬೀಳದವರು ಇರ್ತಾರೆ, ಅದಕ್ಕೆ ಅಲ್ವಾ ನಾನು ಹೊರ ಕೇಳಿದ್ದು. ಹೌದು. ಹಾಗಾಗಿ ಆ ನಿಟ್ಟಿನಲ್ಲಿಯೂ ನೈತಿಕವಾಗಿ ಶ್ರೀರಾಮಚಂದ್ರ ಪ್ರಸಂಗದ ಆದಿಯಲ್ಲೇ ಗೆದ್ದಾಗಿದೆ. ರಾಮನಾಮದ ಬಲುಮೇದು ಸಾಮಾನ್ಯ ಮಂತ್ರ ಅಲ್ಲ, ಅಲ್ವಾ? ಸಹಸ್ರ ನಾಮಗಳಲ್ಲಿ ಶ್ರೀರಾಮ ಮಂತ್ರ ನಾಮವೇ ಶ್ರೇಷ್ಠವಾದುದು. ರಾಮ ಎಂದು ಬಿಟ್ಟರೆ ಸಹಸ್ರನಾಮವನ್ನು ಹೇಳಿದ ಫಲ ಬರ್ತದೆ. ವಿಗಡ ರೋಗಗಳನ್ನು ದೂರ ಮಾಡುತ್ತದೆ, ಹೌದು. ಘೋರ ದುರಿತಗಳನ್ನು ನಾಶ ಮಾಡುತ್ತದೆ. ಹೌದು. ದ್ರಾಕ್ಷೆ ಕಲ್ಲು ಸಕ್ಕರೆಗಿಂತಲೂ ಸಿಹಿಯಾದ ಮಂತ್ರ ಅದು, ಹೌದು ಅಲ್ವಾ? ಇನ್ನು ಲೋಕದವರು ಹೇಳ್ತಾರೆ, ಈ ಮಂತ್ರವನ್ನು ಯಾರು ಪಠಿಸ್ತಾರೋ ಅವರಿಗೆ ಹನುಮನಷ್ಟೇ ಧೈರ್ಯ ಸ್ಥೈರ್ಯ ಸಿದ್ಧಿಸ್ತಾರೆ. ಇದು ರಾಮನಾಮದ ಮಹಿಮೆ ತೋರಿಸಲಿಕ್ಕೆ ಇದೊಂದು ನಾಟಕ. ಒಮ್ಮೆ ಮಧ್ಯದಲ್ಲಿ ಬಂದು ಬೆಂಕಿ ಕೊಟ್ಟು ಹೋದಲ್ವ? ಸಿಡಿಯುವಾಗ ಇಲ್ಲ ಹಾಗೆಂತ ಒಂದು ಸಿಡಿಯುವಾಗ ಇಲ್ಲ, ನಂದಿಸಲಿಕ್ಕೆ ಬಂದಿದ್ದೇನೆ, ನಂದಿಸಲಿಕ್ಕೆ ಬಂದಿದೆ, ಅದು ಮುಖ್ಯ. ಹೌದು ಹೌದು ಹೌದು. ಈ ನಾಟಕದಲ್ಲಿ ನೀನು ದೊಡ್ಡ ಪಾತ್ರ ಮಾಡಿದೆ. ಹಾಗೆಂತ ವಿಶ್ವಾಮಿತ್ರರು ನೋಡು, ವಿಭೀಷಣ ಅವನಿಗೆ ಲಂಕೆಯಲ್ಲಿ ಕುಳಿತಾಗ ಯಾರು ಹೋಗಿ ಹೇಳಿದ್ರು, ಹೀಗೆ ರಾಮಾಂಜನೇಯ ಕಾಳಗ ಆಗ್ತಾನೆ ಉಂಟು, ಸಹಿಸಲಿಕ್ಕೆ ಆಗಲಿಲ್ಲ ಅವನಿಗೆ. ಹೇಗಾದರೂ ರಾಮ ಹನುಮಂತರ ಯುದ್ಧ ನಿಲ್ಲಿಸಬೇಕು ಅಂತ ಕಪಟದ ರುಂಡವನ್ನು ಸೃಷ್ಟಿ ಮಾಡಿ ವಿಶ್ವಾಮಿತ್ರರ ಕೈಗೆ ಕೊಟ್ಟ. ಯಥಾರ್ಥ ಹೇಳಬೇಕು. ಏನು ಮಾಡಿದ ಅನ್ನೋದು ಮುಖ್ಯ ಅಲ್ಲ, ಯಾಕೆ ಮಾಡಿದ ಅನ್ನೋದು. ವಿಭೀಷಣ ಬಂದದಿನಿಂದಲೇ ಇಷ್ಟು ತಡ, ಇಲ್ಲದ್ರೆ ಬೇಗ ಮುಗೀತು. ಅದು ಕೂಡ ನಿಮ್ಮ ನಿರ್ದೇಶನವೇ ಹೇಗೆ? ಇಷ್ಟೊತ್ತಿಗೆ ವಿಭೀಷಣ ಬರಬೇಕು ಅಂತ ಕೆಲವೊಮ್ಮೆ ತಡವಾಗಿ ಬಂದವರು ಸ್ವಲ್ಪ ಮಾತಾಡಿದ್ರು, ತಡ ಮಾಡಿದ ಹೊಣೆ ಉಂಟಲ್ಲ ಅದು ಅವರ ತಲೆ ಮೇಲೆ ಹೋಗುದು. ಅದು ವಿಶ್ವಾಮಿತ್ರ ಮುನಿಗಳಲ್ಲಿ ಒಂದು ಕ್ಷಮೆ ಕೇಳುದು. ನಾನು ಈ ಪ್ರಸಂಗಕ್ಕೆ ಇಲ್ಲದ್ರೆ ಹೊಡಿಲಿಕ್ಕಿದ್ದವರು ನಾನು ಅವರಿಗೆ. ಇಲ್ಲದ್ರೆ ನೀನು ಯುದ್ಧಕ್ಕೆ ಸೇಟದ ನಿಂತರ ಪ್ರಸಂಗ ಮುಗಿದ ಮುಗಿಲಿಕ್ಕಿಲ್ಲ. ಈ ಒಳ್ಳೆ ಸಂದೇಶ ಉಂಟಿದೆ. ಹೌದು, ರಾಮ ಮಂತ್ರದ ಮಹಿಮೆ. ಸರಿ, ನಾನೆಂತದ್ದು ಸಂದೇಶ ಕೊಡುದು? ನೀವಿರುವಾಗ, ದೊಡ್ಡವರಿರುವಾಗ, ದೇವರಿರುವಾಗ ನಾನು ಕೊಡುವುದಕ್ಕೆ ಸರ್. ದೇವರು ಅಂತ ಹೇಳಿದ್ರೆ ಮಾತಾಡ್ಲಿಕ್ಕೆ ಇರುವವರಲ್ಲ, ದೇವರು ಅಭಯ ಪ್ರದಾನ, ಅನುಗ್ರಹ ಮಾಡುವ. ನೀವು ಒಂದು ದೇವವಾಣಿಯಾಗಿ ಇರುವವರೇ ನಾರದ. ಅಭಯದ ಮೂಲಕವೇ ಸಂದೇಶ ಕೊಡೋದಕ್ಕಾಗುದಿಲ್ವ ಹನುಮಂತ? ಆಗ್ತದೆ. ಮತ್ತೆ ಒಂದುಂಟು, ಯಾವುದು? ರಾಮದೇವರು ಸಂದೇಶ ಕೊಟ್ರೆ ನಾರಾಯಣ ಸಂದೇಶ ಕೊಟ್ಟ ಹಾಗೆ, ನೀವು ಸಂದೇಶ ಕೊಟ್ರೆ ಮೂರು ಮೂರ್ತಿಗಳ ಮುಖ ಸಂದೇಶ ಕೊಟ್ಟ, ಮೂರು ಮೂರ್ತಿಗಳೇ ಕೊಟ್ಟ ಹಾಗೆ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಢ್ಯಂ ವಾಕ್ಪಟುತ್ವಂಚ ಹನುಮಾನ ಸ್ಮರಣಾತ್ ಭವೇತ್. ನಿನ್ನ ಸ್ಮರಣ ಮಾತ್ರದಿಂದಲೇ ಬುದ್ಧಿಗೆ ಬಲ ಬರ್ತದೆ, ಯಶಸ್ಸು ಸಿಗ್ತದೆ, ಧೈರ್ಯ ಬರ್ತದೆ, ಭಯ ದೂರವಾಗುತ್ತದೆ, ರೋಗ ನಾಶವಾಗುತ್ತದೆ. ಎಲ್ಲ ರಾಮನ ಕೃಪೆ, ಎಲ್ಲ ರಾಮನ ಕೃಪೆಯಿಂದ ಆದದ್ದು. ರಾಮನಿಲ್ಲದೆ ಯಾವುದೂ ಇಲ್ಲ ನಮಗೆ. ಹಾಗಾಗಿ ನಿನ್ನ ಕೃಪೆಯಿಂದ ಇಷ್ಟೆಲ್ಲ ಆಯಿತು, ಹನುಮಂತನು ಗೆದ್ದದ್ದು ಅಂತಲೇ ನಾವು ಒಪ್ಪಿಕೊಳ್ಳೋಣ. ಹಾಗಂತ ನೀನು ಸೆಟೆದು ನಿಂತಿದ್ದಿ. ಅಯ್ಯೋ, ನಾನು ಗೆಲ್ಲಬೇಕು ಅಂತ ಇಲ್ಲ, ನನಗೆ ರಾಮತ್ವ ಗೆದ್ರೆ ಆಯ್ತು ಅಲ್ವಾ? ಹೌದು. ರಾಮನೊಂದಿಗೆ ಗೆಲ್ಲೋದು ಭೂಷಣ ಅಲ್ಲ, ಸೋಲುವುದೇ ಭೂಷಣ ಅಲ್ವಾ? ನಾನು ರಾಮನಿಗೆ ಸೋಲದೆ ಮತ್ತೆ ಯಾರಿಗೆ ಸೋಲ ಅಲ್ವಾ? ನಾರದರೆ, ಆಂಜನೇಯ, ನನ್ನ ಕೈಯಿಂದ ಪೆಟ್ಟು ತಿಂದೆ ಅಥವಾ ನನಗೆ ನೀನು ಹೊಡೆಯುವುದಕ್ಕಾಗಿ ಮನ ಮಾಡಿದೆ ಅಂತ ಸರ್ವತಾ ಭಾವಿಸಿ. ಅಯ್ಯೋ, ಗುರುಗಳಾದಂತಹ ವಿಶ್ವಾಮಿತ್ರರು ತೊಡಗಿಸಿದ್ದು ಈ ಪ್ರಸಂಗವನ್ನು. ತಾಯಿ ಕೊಟ್ಟ ಪೆಟ್ಟು ಇದ್ದರೂ ಅದಕ್ಕೆ ಸಂಸ್ಕಾರ ಅಂತ ಹೆಸರು ಅಲ್ವಾ? ತಾಯಿಗೆ ಮಗು ಕೊಟ್ಟ ಪೆಟ್ಟು ಅದಕ್ಕೆ ಬಾಲಲೀಲೆ ಅಂತ ಹೆಸರು. ನಾನು ನಿನಗೆ ಕೊಟ್ಟ ಪೆಟ್ಟೋ, ನೀನು ನನಗೆ ಕೊಟ್ಟ ಪೆಟ್ಟೋ, ಅದರಲ್ಲಿ ಆಪ್ಯಾಯಮನತೆ ಇದ್ದದ್ದು ಹೊರತು ದ್ವೇಷ ಇಲ್ಲ. ನೀವೆಲ್ಲರೂ ನನ್ನನ್ನು ದೇವಾದಿದೇವ ದೇವಾದಿದೇವ ಅಂತ ಕೊಂಡಾಡಿದ್ದೆ. ಹೌದು. ನಾನು ಈಗಲೂ ಹೇಳುವುದಾದ್ರೆ ಆತ್ಮಾನಂ ಮಾನುಷಮ್ಮನ್ನಿ, ಆತ್ಮಾನಂ ಮಾನುಷಮ್ಮನ್ನಿ. ನಾನು ಮಾನವ. ಹೌದು, ನಾನು ಮಾನವನಾಗಿ. ಆದ್ದರಿಂದಲೇ ರಾವಣನ್ನು ವಧಿಸುವುದಕ್ಕಾಯ್ತು. ಹೌದೌದು. ಅಂಜನೇಯ, ಓ, ನೀನು ಆಡಿದಂತೆ ನಿನ್ನನ್ನು ರಕ್ಷಣೆ ಮಾಡಿಕೊಂಡು ಬಂದದ್ದು ರಾಮ ಎನ್ನುವಂತ ಇವನಲ್ಲ. ರಾಮ ತಾರಕ ಮಂತ್ರವೇ ನಿನ್ನನ್ನು ರಕ್ಷಣೆ ಮಾಡಿದ. ಅಂದ್ರೆ ಈ ಸಂದೇಶ ಏನು ಅಂತ ಕೇಳಿದ್ರೆ, ದಶರಥ ಪುತ್ರನಾದ ರಾಮ ಹುಟ್ಟಿದ್ದಾನೆ ಎಂದಾದ್ರೆ, ಅಲ್ಲ ನಾವೆಲ್ಲ ಸಹಿಸಿಕೊಳ್ಳುವ ವಿಷಯ ಅಲ್ಲ, ಹುಟ್ಟಿದವನಿಗೊಂದು ಅಂತ್ಯ ಬೇಕೇ ಬೇಕು.
ರಾಮನಿಗೆ ಅಂತ್ಯ ಇದ್ದಿತ್ತು, ರಾಮನಾಮಕ್ಕೆ ಅಂತ್ಯ ಅಂತ ಇಲ್ಲ, ರಾಮ ರಾಜ್ಯಕ್ಕೆ ಅಂತ್ಯ ಇಲ್ಲ. ರಾಮ ಎನ್ನುವನೇ ರಾಜ ಆಗಬೇಕು ಅಂತ ಅದರ ಅರ್ಥ ಅಲ್ಲ. ಅರ್ಥವೂ ಅಲ್ಲ. ಎಲ್ಲಿ ಆದರ್ಶ ತಂದೆ ಇದ್ದಾನೆ, ಎಲ್ಲಿ ಆದರ್ಶ ಅಣ್ಣ ಇದ್ದಾನೆ, ಎಲ್ಲಿ ಆದರ್ಶ ಸಹೋದರ ಇದ್ದಾನೆ, ಎಲ್ಲಿ ಆದರ್ಶವಾದಂತ ಅಭಯದಾತ ಇದ್ದಾನೆ, ಅಲ್ಲಿ ಎಲ್ಲ ರಾಮ ಇದ್ದಾನೆ ಅಂತ ಅಲ್ವಾ? ರಾಮನ ಆದರ್ಶವನ್ನೇ ಅಲ್ವಾ ಹೌದು. ಸ್ವೀಕರಿಸಿಕೊಂಡು ಒಬ್ಬ ನರೇಂದ್ರ ಆಡಳಿತ ಮಾಡ್ತಾನೆ ಅಂತ ಆದ್ರೆ ಅಲ್ಲಿ ರಾಮರಾಜ್ಯ ಇರ್ತದೆ. ಹೌದು. ರಾಮ ರಾಜ್ಯವೇ ಆಗಲಿ. ಈ ಪ್ರಸಂಗದಿಂದ ಸಂದೇಶ ಸಾರುವುದಾದ್ರೂ ಏನು? ರಾಜಕೀಯ ಮಾಡುವುದಿದ್ದರೂ ರಾಮ ಆದರ್ಶದಂತೆ ರಾಜಕೀಯ ಮಾಡಬೇಕು. ರಾಮನ ವಿಷಯದಲ್ಲಿ ರಾಜಕೀಯ ಮಾಡಬೇಕು. ಸಂದೇಶ ಕೊಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತೀವಿ, ಒಳ್ಳೆ ಸಂದೇಶ ಕೊಡ್ತೀವಿ, ಅದು ಬಂದದ್ದು ಮಾತಾಡುವ. ಹಾಗಾಗಿ ರಾಮತಾರಕದ ಮಹಿಮೆಯನ್ನು ಲೋಕಕ್ಕೆ ಬಿತ್ತರಿಸುವಲ್ಲಿ ಆಂಜನೇಯ ಭಕ್ತನಾಗಿ ಈ ಪ್ರಸಂಗದಲ್ಲಿ ಕಾಣಿಸಿಕೊಂಡವನಿದ್ದಾನೆ. ನಾರದಾದಿ ಮುಖ್ಯರಾದಂತಹ ನೀವು ಈ ಪ್ರಸಂಗದಲ್ಲಿ ಬರಬೇಕಾಗಿ ಬಂತು. ನಿರ್ದೇಶಕನಾದವ ನಿರ್ದೇಶನ ಮಾಡುತ್ತಾನೆ, ತಾನೆಂದಂತೆ ಉಳಿದವರೆಲ್ಲ ನಟನೆ ಮಾಡದೇ ಇದ್ದಾಗ ನಿರ್ದೇಶಕನೊಮ್ಮೆ ಪಾತ್ರ ಮಾಡಬೇಕಾಗಿ ಬರ್ತಾನೆ. ನೀನು ನಿರ್ದೇಶಕ, ನೀನು ಪಾತ್ರ ಮಾಡಿದೆ, ನಾವೆಲ್ಲ ನಟನೆ ಮಾಡಿದೆ. ಹಾಗಾಗಿ ರಾಮತಾರಕದ ಮಹಿಮೆ ಲೋಕದಲ್ಲಿ ಅಚ್ಚಳಿಯಾಗಿ ಉಳಿಯಲಿ, ಎಲ್ಲರಿಗೂ ಒಳಿತಾಗ. ರಾಮತಾರಕ ಅಂತಲ್ಲ, ನಾವು ಯಾವುದು ಮಂಗಳಕಾರಕವಾದದ್ದು ಅಂತ ಯೋಚಿಸ್ತೇವೆ ಅದೆಲ್ಲವೂ ಅಚ್ಚಳಿಯದೆ ಉಳಿತದೆ. ನನಗೆ ಮೊದಲೇ ಚಿರಂಜೀವಿ ಆಗಬೇಕು ಅಂತ ವರ ಸಿಕ್ಕಿದೆ. ಬೇಗ ಸಾಯಬೇಕು ಅಂತ ಹೇಳಿದವರು ನಾಮ ಮಹಿಮೆಯಿಂದ ಚಿರಂಜೀವಿಗಳಾದದ್ದೆಲ್ಲ ಉಂಟು ಅಲ್ವಾ? ಹೌದಪ್ಪ, ಹೌದು. ಬೇಗ ಸಾಯಬೇಕು ಅಂತ ವಿಧಿ ಬರದವರೇ ಚಿರಂಜೀವಿಗಳಾಗುತ್ತಾರೆ. ಅದು ನಾಮ ಮಹಿಮೆ. ರಾಮನೆಂಬ ಶಿಲ್ಪವನ್ನು ಕೆಡೆದಂತಹ ಆಚಾರ್ಯರು ನಮ್ಮ ಜೊತೆ. ರಾಮ ರಾಜ್ಯದ ರೂವಾರಿಗಳು. ಹೌದೌದು ಗುರುಗಳೇ, ರಾಮಚಂದ್ರಮ್ಮ ಕೊಲ್ಲುವುದಿದ್ರೆ ಮೊದಲೇ ಶಕುಂತರಾಜನನ್ನು ಶಾಪವಿಟ್ಟು ಅಥವಾ ಒಂದು ದರ್ಬೆಯನ್ನು ಮಂತ್ರಿಸಿಯೇ ನಾನು ಕೊಲ್ಲಬಹುದಿತ್ತು. ಹೌದೌದು. ಆದರೂ ರಾಮನಾಮದ ಮಹಿಮೆಯನ್ನು ತಿಳಿಸಬೇಕೆನ್ನುವ ಉದ್ದೇಶದಿಂದ ನಿಮ್ಮೀರುವರೊಳಗೆ ಈ ರೀತಿಯಾಗಿ ಕಾಳಗವೇರ್ಪಡುವ ಹಾಗೆ ಮಾಡಿದ್ದು ನಾನು. ಹಾಗಾಗಿ ನನ್ನನ್ನು ಕ್ಷಮಿಸಬೇಕು. ಆಯ್ತು ಗುರುಗಳೇ, ಇಲ್ಲಿಗಾಯ್ತು. ಸೀತಮ್ಮ, ಒಳ್ಳೆದಾಗಲಿ. ಇನ್ನು ಮುಂದೆ ಮಾತ್ರ ದೇವರು ಭಕ್ತರು ಹೊಡೆದಾಟುವ ಪ್ರಸಂಗ ಬೇಡುವ ಅಂತ ಕಾಣ್ತದೆ. ಈ ಪ್ರಸಂಗ ಉಳಿದವರಿಗೆ ಆದರ್ಶ ಅಲ್ಲ. ಇನ್ನು ಈ ಪ್ರಸಂಗ ಬಂದ್ರು ನಾನಂತೂ ಬರುವುದಿಲ್ಲ. ಅಂದ್ರೆ ಅಲ್ಲ, ಹೀಗೆ ಬರುವುದಿಲ್ವ ಅಂತಲ್ಲ, ಹೀಗೆ ಬರುವುದಿಲ್ಲ ಅಂತ ಹೇಳಿ. ನೀವು ಬರದಿದ್ರೆ ಇಂಥ ಪ್ರಸಂಗವೂ ಆಗುವುದಿಲ್ಲ. ಈಗ ರಾಮ ಅಲ್ಲ, ಹನುಮಂತನಂತ ಭಕ್ತನ ಕತೆ ಅಲ್ವಾ, ಇನ್ನೊಂದು ಭಕ್ತನ ಕತೆ ನೋಡಬೇಕು ಅಂತ ಉಂಟು ನಮ್ಗೆ. ಅದೇ ಹೇಳಿದ್ದು ನಾನು, ಬೇಗ ಸಾಯ್ಬೇಕು ಅಂತ ವಿಧಿ ಬರೆದವನು ಚಿರಂಜೀವಿಗಳಾಗಿ ನೋಡ್ಬೇಕು.